ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗೊಂದು ಹಲ್ಲೆಲೂಯಾ, ಜೋರಾಗೊಂದು ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ 58ನೇ ಹಾಡನ್ನು ಹಾಡೋಣ. ಎಲ್ಲ ಬಿಟ್ಟು ಬಂದೆ. ಎಷ್ಟನೇ ಹಾಡು ನೋಡಿ? 57ನೇ ಹಾಡು. 57ನೇ ಹಾಡು. ಪೇತ್ರ ಬಲೆಯನ್ನು ದೋಣಿಯನ್ನು ಬಿಟ್ಟು ಬಂದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಈ ಕ್ರಿಸ್ತನ ಅನುಯಾಯಿಗಳು ಎಲ್ಲವನ್ನ ಬಿಟ್ಟು, ಇವತ್ತು ನೀವು ಎಷ್ಟೋ ಕೆಲಸ ಇತ್ತು, ಆ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀರಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಯಾರ ಮಹಿಮೆಗೆ? ಯೇಸು ಮಹಿಮೆಗಾಗಿ ಈ ಹಾಡನ್ನು ಎಲ್ಲರೂ ಸೇರಿ ಹಾಡೋಣ. ಸಹೋದರ ಫಸ್ಟ್ ಹಾಡ್ತಾರೆ, ಸೆಕೆಂಡ್ ನಾವು ಹಾಡೋಣ. ಓಕೆ. ಹಾಡಿನ ಸಂಖ್ಯೆ 57, 57. ಪೇಜ್ ನಂಬರ್ ಆಲ್ಸೋ 57. 57. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಎಲ್ಲರೂ ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಹಾಡಿ. ಎಲ್ಲ ಬಿಟ್ಟು ಯೇಸು ಕೃಪೆ. ಇನ್ನೊಮ್ಮೆ. ಎಲ್ಲ ಬಿಟ್ಟು ಸನ್ನಿಧಿಗೆ ಯೇಸು ಕೃಪೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಅರಸಿದೆ, ನೀಡುವ ಕೈಯಾಗಿ ನೀ ಅರಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಲೂಯಾ, ಹಲ್ಲೆಲೂಯಾ. Clap and sing. ದೇವರ ಪ್ರಸನ್ನತೆ ಇಳಿಯಲಿ. Lord, send your presence, Lord. Jesus. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. 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 ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಅರಸಿದೆ, ನೀಡುವ ಕೈಯಾಗಿ ನೀ ಅರಸಿದೆ. ಬರಿಗೈಯಲ್ಲಿ ನಾ ಬಂದೆ, ಬರಿಗೈಯಲ್ಲಿ ನಾ ಬಂದೆ. ನೀಡುವ ಕೈಯಾಗಿ ನೀ ಅರಸಿದೆ, ನೀಡುವ ಕೈಯಾಗಿ ನೀ ಅರಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಸೋತು ಹೋದೆ. ಪೀಟರ್ ರಾತ್ರಿ ಇಡೀ ಬಲೆ ಬೀಸ್ದ, ಒಂದು ಮೀನಾದರೂ ಸಿಗ್ತಾ ಸಾಂಗ್ ಬಾ. ರಾತ್ರಿ ಇಡೀ ಬಲೆ ಬೀಸ್ದ, ಒಂದು ಸಣ್ಣ ಮೀನು ಸಿಗಲಿಲ್ಲ. ಯೇಸುವಿನ ವಾಕ್ಯ ವರ್ಡ್ ಆಫ್ ಗಾಡ್ ಕೇಳಿ ಬಲೆ ಬೀಸ್ದ, 2 ದೋಣಿ ತುಂಬುವಷ್ಟು ಮೀನು ಸಿಕ್ತು. ಇವತ್ತು ನೀವು ಎಷ್ಟೋ ಟ್ರೈ ಮಾಡಿರ್ಬೋದು, ಎಲ್ಲೆಲ್ಲೋ ಟ್ರೈ ಮಾಡಿರ್ಬೋದು, ಯಾರ್ಯಾರಲ್ಲೋ ಕೇಳಿರ್ಬೋದು, ಬಿಸ್ನೆಸ್ ನಷ್ಟ ಆಗಿರ್ಬೋದು, ನೀವು ಮಾಡಿದ್ದೆಲ್ಲ ಫೇಲ್ ಆಗಿರ್ಬೋದು. ಪೇತ್ರನಿಗೆ ಯೇಸು ಹೇಳಿದ್ರು, ಬಲಭಾಗದಲ್ಲಿ ಬಲೆ ಬೀಸು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಬಲಗೈ ಮೇಲಕ್ಕೆ ಎತ್ತೇಳಿ, ಯೇಸುವೇ ಯೇಸುವೇ, ಸೋತು ಹೋಗಿದ್ದೇನೆ. ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿದೆ. ನಾನು ಮಾಡಿದ್ದೆಲ್ಲ ನಷ್ಟವಾಗಿದೆ. ನನ್ನ ಪ್ರಯತ್ನಗಳೆಲ್ಲ ಸೋಲಾಗಿದೆ. ಯೇಸುವೇ, ಪೇತ್ರನು ರಾತ್ರಿ ಇಡೀ ಬಲೆ ಬೀಸಿ ಒಂದು ಮೀನು ಸಿಗದೇ ಇದ್ದಾಗ, ನಿನ್ನ ಮಾತು ಕೇಳಿ ಬಲೆ ಬೀಸಿದಾಗ ದೋಣಿ ತುಂಬ ಮೀನು ಕೊಟ್ಟವರೇ, ನನ್ನ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ವಾಕ್ಯ ಧ್ಯಾನಿಸಿ ನಾನು ಎಲ್ಲೇ ಬಲೆ ಬೀಸಿದರೂ ನನ್ನ ಜೀವನವೆಲ್ಲ ತುಂಬಿ ತುಳುಕುವಷ್ಟು ಆಶೀರ್ವಾದ ನೀಡಿರಿ. Hallelujah. 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 Thank you, Father. Thank you, Father. Thank you, Jesus. Thank you, Jesus. Thank you, Holy Spirit. Thank you, Holy Spirit. Hallelujah. Argan Jesu, Hoglap Jesu, Mahima Tukha Jesu, Vandan Tukha Jesu, Aradhan Tukha Jesu. Hallelujah. 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 ಚಪ್ಪಾಳೆ. ಬಲೆ ಬಿಸಿ ಬಿಸಿ ನ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ಬಲೆ ಬಿಸಿ ಬಿಸಿ ನಾ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ಬಲೆ ಬಿಸಿ ಬಿಸಿ ನ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ಬಲೆ ಬಿಸಿ ಬಿಸಿ ನಾ ಸೋತು ಹೋದೆ, ಒಂದು ಮೀನು ಕೂಡ ಸಿಗಲಿಲ್ಲವೇ. ನಿಮ್ಮ ವಾಕ್ಯ ಕೇಳಿ ನ ಬಲೆ ಬಿಸಿದೆ, ನಿಮ್ಮ ವಾಕ್ಯ ಕೇಳಿ ನಾ ಬಲೆ ಬಿಸಿದೆ. ದೋಣಿ ತುಂಬುವಷ್ಟು ಮೀನ ನೀಡಿದೆ, ದೋಣಿ ತುಂಬುವಷ್ಟು ಮೀನ ನೀಡಿದೆ. ನಿಮ್ಮ ವಾಕ್ಯ ಕೇಳಿ ನ ಬಲೆ ಬಿಸಿದೆ, ನಿಮ್ಮ ವಾಕ್ಯ ಕೇಳಿ ನಾ ಬಲೆ ಬಿಸಿದೆ. ದೋಣಿ ತುಂಬುವಷ್ಟು ಮೀನ ನೀಡಿದೆ, ದೋಣಿ ತುಂಬುವಷ್ಟು ಮೀನ ನೀಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಕೃಪೆಯೊಂದೇ ಸಾಕು ನನಗೆ. ಎಲ್ಲ ಬಿಟ್ಟು ಬಂದೆ ಸನ್ನಿಧಿಗೆ, ಯೇಸು ಕೃಪೆಯೊಂದೇ ಸಾಕು ನನಗೆ. ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನೀ ಅರಸಿದೆ. ಬರಿಗೈಯಲ್ಲಿ ನಾ ಬಂದೆ, ನೀಡುವ ಕೈಯಾಗಿ ನಾ ಅರಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Praise the Lord. ಯೇಸು ದೋಣಿಯಲ್ಲಿ ಕೂತ್ಕೊಂಡಿದ್ದಾರೆ, ಮಲಗಿದ್ದಾರೆ. ಅವರು ಶಿಷ್ಯಂದ್ರೆಲ್ಲ ದೋಣಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಸುವಾರ್ತೆ ಸಾರಿ ಸುಸ್ತಾಗಿ ಸುಮ್ಮನೆ
ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ದಾರೆ. ದೊಡ್ಡ ಬಿರುಗಾಳಿ, ದೊಡ್ಡ ಸ್ಟೋರ್, ದೊಡ್ಡದು ಬಂತು. ಶಿಷ್ಯಂದ್ರೆಲ್ಲ ಎದುರಿದ್ರು, ಅಲೆಗಳೆಲ್ಲ ದೊಡ್ಡದಾಯಿತು. ನಮ್ಮ ಜೀವನದಲ್ಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್. ಇವತ್ತು ಮಂಜುಳಾ ಮಗಳು ಏನು ಅಂತ ಗೊತ್ತಿಲ್ಲ, ದೊಡ್ಡ ಒಂದು ಬಿರುಗಾಳಿ ಬೀಸ್ತು. ಏನು ಅನ್ಎಕ್ಸ್ಪೆಕ್ಟೆಡ್. ಈ ಪ್ರಪಂಚದ ಶಕ್ತಿ ನಮ್ಮನ್ನು ದಾಳಿ ಮಾಡುತ್ತೆ. ಆಗ ಶಿಷ್ಯಂದರು ಯೇಸುವನ್ನು ಕರೆದ್ರು. ಯೇಸುವೇ, ಬಿರುಗಾಳಿ ಬೀಸ್ತಾ ಇದೆ, ನೀವು ಮಲ್ಕೊಂಡಿದ್ದೀರಲ್ಲ. ಅವರು ಮಲಗುವ ದೇವರಲ್ಲ. ಅವ್ರು ಹೇಳಿದ್ರು, ಇನ್ನೂ ನನ್ನ ಮೇಲೆ ವಿಶ್ವಾಸ ಬರಲಿಲ್ವಾ? ನಿಮಗಿನ್ನೂ ವಿಶ್ವಾಸ ಬಂದಿಲ್ವಾ? ಇಷ್ಟು ಅದ್ಭುತಗಳನ್ನು ನೋಡಿ ವಿಶ್ವಾಸ ಬಂದಿಲ್ವಾ? ನೀವು ನಂಬಿದರೆ ಅದ್ಭುತ ಕಾಣುವಿರಿ. ಸತ್ತ ಲಾಜರ್ಗೆ ಜೀವ ಕೊಟ್ಟಿದ್ದನ್ನು ನೀವು ನೋಡಿದ್ದೀರಾ, ಇನ್ನೂ ನಿಮಗೆ ವಿಶ್ವಾಸ ಬರಲಿಲ್ವಾ? ಎಷ್ಟೋ ಸಲ ನಾವು ಅಷ್ಟೇ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವಿ. ಕಷ್ಟಗಳು, ದುಃಖಗಳು, ರೋಗಗಳು ಬಂದಾಗ ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ. ಎರಡು ಕೈಯನ್ನು ಮೇಲಕ್ಕೆತ್ತಿ ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಕಷ್ಟಗಳು, ದುಃಖಗಳು, ರೋಗಗಳು ಬಂದಾಗ ನಮ್ಮ ವಿಶ್ವಾಸ ಕುಂದಿ ಹೋಗುತ್ತದೆ. ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಹಾಲೆಲೂಯ, 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 ಹಾಲೆಲೂಯ. अर्गान जेसु, गुलाब जेसु, महिमा तुका जेसु, वंदन तुका जेसु. हालेलूया, 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 हालेलूया. ಯೇಸುವೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವೇ, ನಮ್ಮ ವಿಶ್ವಾಸದ ಭರದಿಂದ ನಮ್ಮನ್ನು ತುಂಬಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಚಪ್ಪಾಳೆ. ಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆಗೆ. ಗಾಳಿ ಬೀರು ಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬೀರು ಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬೀರು ಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ಯೇಸು ನಾಮ ಕೂಗಿ ಕರೆದೆ. ಮೊರೆಯದಿರು ಎಂದು ನೀ ನುಡಿದೆ, ಮೊರೆಯದಿರು ಎಂದು ನೀ ನುಡಿದೆ. ಮೊರೆಯದಿರು ಎಂದು ನೀ ನುಡಿದೆ. ಮೊರೆಯದಿರು ಎಂದು ನೀ ನುಡಿದೆ. ಶಾಂತವಾಯಿತು ಕಡಲು ಆ ಕ್ಷಣವೇ, ಶಾಂತವಾಯಿತು ಕಡಲು ಆ ಕ್ಷಣವೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲು, ಹಲ್ಲೆಲೂಯಾ. Hallelujah, Touch Lord, hallelujah, bless Lord. hallelujah, hallelujah. अर्गान जेसु, वगलाप जेसु, महिमा तुका सौम्या जेसु. अर्गान जेसु, वगलाप जेसु, महिमा तुका सौम्या जेसु. हालेलुया, 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 हालेलुया. Praise the Lord, praise the Lord, hallelujah. ಗಾಳಿ ಬಿರುಗಾಳಿಗೆ ಎದರಿ ಬಿಟ್ಟೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ಈ ಹಾಡಿನ ಮಧ್ಯೆ ಒಂದು ನಿಮಿಷ ನಮ್ಮ
ಒಂದು ತಾಯಿ ಮಂಜುಳಾ ಜೋಯಿ. ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯುಕ್ರೈನ್ ಯುದ್ಧ ಎಕ್ಸ್ಪೆಕ್ಟೇ ಮಾಡಿಲ್ಲ. ಸಡನ್ನಾಗಿ ಬಂದಾಗ ಒಂದು ತಾಯಿ ತನ್ನ ಮಗಳು ಯುದ್ಧದಲ್ಲಿದ್ದಾಳೆ, ಬಂಕರ್ನಲ್ಲಿದ್ದಾಳೆ. ಏನಾಯಿತು? ವಿಶ್ವಾಸ ಏನಾಯಿತು? ನಾನು ನೋಡಿದ್ದೆ 24 ಗಂಟೆ ಪ್ರೇಯರ್ ಮಾಡ್ತಾ ಇದ್ದ. ನಿನಗೇನಾಯ್ತಮ್ಮ? ನೀನೇ ಹೇಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಆ್ಯಕ್ಚುಲಿ ಫಸ್ಟ್ ವಾರ ಸ್ಟಾರ್ಟ್ ಆಗಿ ನಾನು ಸುಮಾರು ಟೈಮಿಂದ ಈ ಕೊರೋನಾ ಬಂದಾಗದಿಂದ ನ್ಯೂಸ್ ನೋಡೋದಿಲ್ಲ. ಅದರಲ್ಲಿ ಏನು ಒಳ್ಳೆಯದೇನು ನನಗೆ ಕಾಣ್ತಾ ಇರಲಿಲ್ಲ. ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು ಹೇಳೋದು, ಅದು ಗುಂಡಿಗೆ ತೋಡಿ ಹಾಕೋದು, ಅದೆಲ್ಲ ನೋಡುವಾಗ ಮೈಂಡ್ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಕೆಲಸ ಏನು, ಪ್ರಾರ್ಥಿಸೋದು ತಾನೇ. ಪ್ರಾರ್ಥನೆ ಮಾಡೋಣ, ನ್ಯೂಸ್ ನೋಡಿ ನಮಗೆ ಏನಾಗಬೇಕು ಅಂತೇಳಿ. ಏನಾದರೂ ದೊಡ್ಡ ನ್ಯೂಸ್ ಇದ್ದರೆ ಮೊಬೈಲಲ್ಲಿ ಸಿಗ್ತದಲ್ಲ ಅಂಥೇಳಿ ನಾನು ನ್ಯೂಸ್ ನೋಡ್ತಿರಲಿಲ್ಲ ಸುಮಾರು ದಿನದಿಂದ. ಯುಕ್ರೇನಲ್ಲಿ ವಾರ ಆಗ್ತದೆ ಅಂತ ಹೇಳುವ ನ್ಯೂಸ್ ಇತ್ತು. ನಾನು ಮಗಳ ಹತ್ರ ಹೇಳಿದೆ, ಯುಕ್ರೇನಲ್ಲಿ ವಾರ ಆಗ್ತದೆ ಅಂತಿದ್ದೇನೆ, ಬಂದುಬಿಡು ಅಂತ. ಅವಳು ಹೇಳಿದ್ದು, ಹೇಗೆ ಬರೋಕ್ಕಾಗುತ್ತೆ, ನಾ ಫೈನಲ್ ಇಯರ್, ನಮಗೆ ಆಫ್ಲೈನ್ ಸ್ಟಾರ್ಟ್ ಆಗಿದೆ, ಹಾಸ್ಪಿಟಲ್ ಡ್ಯೂಟಿಯೆಲ್ಲ ಹಾಕಿದ್ದಾರೆ ಮಮ್ಮಿ, ಬರೋಕ್ಕಾಗಲ್ಲ. ಆದರೂ ನಾನು ಹೇಳಿದೆ, ನೀನು ಹೇಗೆ, ನಮಗೆ ಶೂಟಿಂಗ್ ನಡೀತಾ ಇತ್ತು ಆ ಟೈಮಲ್ಲಿ. ಬ್ರದರ್ದು ದುಂದುಗಾರ ಮಗ ಒಂದು 40% ಶೂಟಿಂಗ್ ಆಗಿದೆ. ಶೂಟಿಂಗ್ಗೆ ನಾವೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ನಾನು ಅವಳಿಗೆ ಫ್ಲೈಟ್ ಟಿಕೆಟಿಗಿರುವ ದುಡ್ಡು ಹಾಕ್ಬಿಟ್ಟು ನಾನು ಹೇಳಿದೆ, ಹೇಗಾದರೂ ಬಂದುಬಿಡು, ಬಂದ ಮೇಲೆ ಅದು ವಾರ್ ಸ್ಟಾರ್ಟ್ ಆದರೆ ಆಫ್ಲೈನ್ ಆಗ್ತದೆ, ಇಲ್ಲದಿದ್ದರೆ ನೀನು ವಾಪಸ್ ಹೋಗ್ಬೋದು, ಸದ್ಯಕ್ಕೆ ಬಂದುಬಿಡು ಅಂತ ಹೇಳಿದೆ. ಅವಳು ಹೇಳಿದೆ, ಬರೋಕ್ಕಾಗದೇ ಇಲ್ಲ, ಟೀಚರ್ಸ್ ಹೇಳ್ತಾ ಇದ್ದಾರೆ ಹೋದರೆ ನಿಮಗೆ ಡಿಗ್ರಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ, ಆಫ್ಲೈನ್ ಇದೆ ಮಮ್ಮಿ, ಬರೋಕ್ಕಾಗೋದಿಲ್ಲ. ನಾವು ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ. ಒಂದಿನ ಅವಳು ಫಾದರ್ ಫ್ರ್ಯಾಂಕ್ಲಿನಿಗೆ ಕಾಲ್ ಮಾಡಿ ಹೇಳಿದ್ದಾಳೆ, ವಾರ್ ಸ್ಟಾರ್ಟ್ ಆಗಿದೆ, ಮಮ್ಮಿಗೆ ಹೇಳಿದರೆ ಹೆದರ್ತಾರೆ, ಹೇಳಬೇಡಿ ಫಾದರ್, ಆದರೆ ಪ್ರೇಯರ್ ಮಾಡಿ ಅಂತ ಹೇಳಿದ್ದಾಳೆ. ಆದರೆ ಯುಕ್ರೇನಿಂದ ಅವಳ ಫ್ರೆಂಡ್ಸ್ ಸುಮಾರು ಜನ ನನಗೆ ತುಂಬ ಪರಿಚಯ ಇದ್ದಾರೆ. ಎಕ್ಸಾಮ್ ಇದ್ದರೆ ಕಾಲ್ ಮಾಡಿ ಪ್ರೇಯರಿಗೆ ಹೇಳೋದು, ಹೀಗೆಲ್ಲ. ಕ್ರಿಶ್ಚಿಯನ್ಸ್ ಅಲ್ಲ, ಅಕ್ರೈಸ್ತರೆ, ಆದರೆ ಪ್ರೇಯರಲ್ಲಿ ವಿಶ್ವಾಸ ಇರುವ ಮಕ್ಕಳು. ಅವರು ನನಗೆ ಕಾಲ್ ಮಾಡಿ ಹೇಳಿದರು, ಆಂಟಿ ಪ್ರೇಯರ್ ಮಾಡಿ, ಇಲ್ಲಿ ವಾರ್ ಸ್ಟಾರ್ಟ್ ಆಗಿದೆ. ನಾನು ನ್ಯೂಸ್ ನೋಡ್ತೀನಿ, ಅವತ್ತು ಬೆಳಿಗ್ಗೆನೇ ಏರ್ಪೋರ್ಟಿಗೆ ಬಾಂಬು ಬಿದ್ದಿದೆ. ಅವಳನ್ನ ಬರೋಕ್ಕೆ ಹೇಳಿದ ದಿನವೇ ಬಾಂಬು ಬಿದ್ದಿದೆ, ಬರೋಕ್ಕಾಗೋದಿಲ್ಲ ಅಂತಾಯಿತು. ನಮಗೆ ಶೂಟಿಂಗ್ ಬೇರೆ ಸ್ಟಾರ್ಟ್ ಆಗಿದೆ. ನಾನು ದುಂದುಗಾರ ಮಗಂದು ತಾಯಿದು ಪಾತ್ರ ಇತ್ತು ನನಗೆ. ಬ್ರದರ್ ಶೂಟಿಂಗ್ ಹೇಳುವಾಗ ಹೋಗಿ ಶಾರ್ಟ್ಸಿಗೆ ನಿಂತ್ಕೊಳ್ಳೋದು, ಪುನಃ ಹೋಗಿ ಅಳೋದು, ಪ್ರೇಯರ್ ಮಾಡೋದು, ಅಳೋದು, ಪ್ರೇಯರ್ ಮಾಡೋದು. ಸೆಟ್ಟಲ್ಲಿರುವ ಎಲ್ಲರೂ ಕ್ರಿಶ್ಚಿಯನ್ಸ್ ಏನಲ್ಲ ಎಲ್ಲರೂ, ಆದರೆ ತುಂಬ ಒಳ್ಳೆ ಮಕ್ಕಳು. ನನ್ನ ಒಂದು ತಾಯಿ ಥರ ನೋಡ್ತಾ ಇದ್ದರು. ಅವರೆಲ್ಲ ನನಗೆ ಬಂದು ಕನ್ಸೋಲ್ ಮಾಡೋದು, ಅಮ್ಮ ಏನೂ ಆಗಲ್ಲ, ಹೆದರಬೇಡಿ, ನಾವೆಲ್ಲ ಪ್ರೇಯರ್ ಮಾಡ್ತೀವಿ, ನೀವಿಷ್ಟು ಒಳ್ಳೆ ಕೆಲಸ ಮಾಡ್ತೀರಾ, ನಿಮ್ಮ ಮಗಳನ್ನ ದೇವರು ಬಿಟ್ಟು ಆಗೋದಿಲ್ಲ. ಹಗಲು ರಾತ್ರಿ ಪ್ರೇಯರು 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 ಪ್ರೇಯರ್. 5 ದಿನ ಶೂಟಿಂಗ್ ಮುಗೀತು, ಮನೆಗೆ ಬಂದ್ವಿ. ಮನೆಗೆ ಬರುವಾಗ ನಾನು ಹೇಳಿದೆ, ನೀನಿದ್ದ ಫ್ಲ್ಯಾಟ್ ಬಿಟ್ಟು, ಅವರಿಬ್ಬರು ಇದ್ದರು ಫೈನಲ್ ಇಯರ್ ಅಂತೇಳಿ, ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಸೇರಿ ಬೇರೆ ಫ್ಲ್ಯಾಟ್ ಮಾಡ್ಕೊಂಡಿದ್ರು, ಚೆನ್ನಾಗಿ ಓದಲಿಕ್ಕೆ ಆಗಲಿ ಅಂತೇಳಿ. ನಾನು ಹೇಳಿದೆ, ಅಲ್ಲಿ ಬಿಟ್ಟು ಬ್ಯಾಂಗ್ಳೂರ್ದು ಕೆಲವು ಫ್ರೆಂಡ್ಸ್ ಇದ್ದಾರೆ, ಚಿನ್ಮಯಿ ಅಂತೆಲ್ಲ ಹೇಳಿ, ನೀನು ಅಲ್ಲಿಗೆ ಬಂದುಬಿಡು ಅಂತ. ಅಲ್ಲಿಗೆ ಇವಳು ಬಂದ ಒಂದು 1 ಅವರಲ್ಲಿ ಅವಳಿದ್ದ ಸುತ್ತಮುತ್ತ ಜಾಗಕ್ಕೆಲ್ಲ ಬಾಂಬ್ ಬಿತ್ತು. ಇಲ್ಲಿ ಬಂದಳು, ಇಲ್ಲಿಂದ ಮಮ್ಮಿ ನಾವು ಬಂಕರಿಗೆ ಹೋಗ್ತಾ ಇದ್ದೀವಿ. ಹೇಗೆ ಆಗ್ಬೋದು ಒಂದು ತಾಯಿದು ಹೃದಯ? ಇಮ್ಯಾಜ್ ಮಾಡಿ ನೋಡಿ. ಬೆಳಿಗ್ಗೆ ಮಾಸಿಗೆ ಹೋಗೋದು, ಅಲ್ಲಿ ಅಳೋದು, ಬ್ಲೆಸ್ಡ್ ಸ್ಯಾಕ್ರಮೆಂಟ್ ಮುಂದೆ ಹೋಗೋದು, ಅಲ್ಲಿ ಹತ್ತು ಪ್ರೇಯರ್ ಮಾಡೋದು, ಯೇಸುವೆ ನನ್ನ ಮಗಳನ್ನೂ ಅವಳ ಜೊತೆಗಿರುವ ಎಲ್ಲರನ್ನೂ ಕಾಪಾಡುವುದಕ್ಕಾಗಿ ಸ್ತೋತ್ರ, ನೀನೇ ಕರೆದು ತರುವುದಕ್ಕಾಗಿ ಸ್ತೋತ್ರ. ಅಷ್ಟೊತ್ತಿಗೆ ಫಾದರ್ ಫ್ರ್ಯಾಂಕ್ಲಿನ್, ಬ್ರದರ್ ಜಾರ್ಜ್, ನಾನು ಕೂಡ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಮೆಸೇಜ್ ಪಾಸ್ ಮಾಡಿದ್ವಿ. ಅನೇಕ ಕಡೆ ಲಕ್ಷಾಂತರ ಜನರು ಇಡೀ ಪ್ರಪಂಚದಾದ್ಯಂತ ಪ್ರಾರ್ಥನೆ ಶುರು ಮಾಡಿದರು. ನಿಜವಾಗಿ ನಾನು ನೆನೆಸ್ಕೊಂಡಿದ್ದೆ, ನಿಜ ಈ ಸಮಯದಲ್ಲಿ ಇವತ್ತು ನಮ್ಮ ಮಮ್ಮಿದು ತಮ್ಮಂದು ಮಗಳದು ಎಂಗೇಜ್ಮೆಂಟ್. ಓಕೆ, ನಾನು ಸುವಾರ್ತೆ ಸಾರ್ತೀನಿ ಅಂತೇಳಿ, ಅವರೆಲ್ಲ ಅಕ್ರೈಸ್ತರು, ಸುವಾರ್ತೆ ಸಾರ್ತೀನಿ ಅಂತೇಳಿ ಅವರು ಒಂದು ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ರು, ಅಂದರೆ ಎಂಗೇಜ್ಮೆಂಟಿಗೆ ಕರೆಯೋಕ್ಕೆ ಹೋಗಿದ್ರು. ಅಲ್ಲಿ ಮಡಿಕೇರಿಯಲ್ಲಿ ನಾನಲ್ಲಿ ಟೀಚರಾಗಿ ಕೆಲಸ ಮಾಡಿದರೂ ಕೂಡ, ಈಗ ನಾನು ಸುವಾರ್ತೆಯಲ್ಲಿ ಇರುವಾಗ ನನ್ನ ಕಂಡ್ರೆ ಎಲ್ಲರಿಗೆ ತುಂಬ ಇಷ್ಟ, ಅಲ್ಲಿರುವವರಿಗೆ, ಮಡಿಕೇರಿಯವರಿಗೆ. ಅವರು ನನ್ನ ಯಾವುದೋ ಟಾಕ್ನ ಯೂಟ್ಯೂಬಿಗೆ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ಹಾಕಿ ಇಡೀ ಕುಟುಂಬ ಕೂತು ಕೇಳ್ತಾ ಇರುವಾಗ ನಮ್ಮ ಆಂಟಿ ಅಲ್ಲಿಗೆ ಅವ್ರನ್ನ ಕರೆಯೋಕ್ಕೆ ಹೋಗಿದ್ದು.
ಕರೆಯೋಕ್ಕೆ ಹೋಗುವಾಗ ಇವರೆಲ್ಲ ಜೊತೆಗೆ ಬೆಳೆದವರು, ಇವರು ಬನ್ನಿ ಕೂತ್ಕೊಳ್ಳಿ ಅಂತ ಮಾತ್ರ ಹೇಳಿ ಅವ್ರನ್ನೂ ಈ ಟಾಕಿಗೆ ಕೂತ್ಕೊಂಡು ಕೇಳಿಸಿದ್ರು. ಅದು ಕೇಳಿಸಿದಾಗ ಅವರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಅವರು ವಾಪಸ್ ಬಂದು ಇವ್ರು ಇಂಥವ್ರ ಮಗಳು ತಾನೆ, ಇವಳಾಕಿ ಹೀಗೆಲ್ಲ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ. ಮತ್ತೊಂದು ಮನೆಗೆ ಅವರು ಕರೆಯೋಕ್ಕೆ ಹೋದಾಗ ಆ ಮನೆಯದು ಹುಡುಗಿ ಜೀವಿತ ಅಂತೇಳಿ ಆ ಮನೆಯವರು ನನ್ನ ಕಂಡ್ರೆ ತುಂಬ ಪ್ರೀತಿ ಮಾಡ್ತಾರೆ. ನಾನು ಕಳೆದ ಸಲ ಮಡಿಕೇರಿಗೆ ಹೋದಾಗ ಆ ಮಗಳ ಜೊತೆ ನಿಂತು ತೆಗೆದ ಒಂದು ಫೋಟೋನ ದೊಡ್ಡದಾಗಿ ಅವ್ರ ಮನೇಲಿ ಫ್ರೇಮ್ ಮಾಡಿ ಇಟ್ಟಿದ್ರು. ಇದನ್ನೆಲ್ಲ ನೋಡುವಾಗ ಅವರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಇಡೀ ಕುಟುಂಬ ಇವತ್ತು ನಮ್ಮ ಅಲ್ಲಿ ಒಂದು ಸೇರಿದೆ, ನನ್ನ ಮಾತ್ರ ಅವರು ಕರೆದೇ ಇಲ್ಲ. ಆ ಒಂದು ನೋವು ಕೂಡ ನನಗಿತ್ತು. ಇಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು, ಯೇಸುವೆ ನಾನೇನು ತಪ್ಪು ಮಾಡಿಲ್ಲ, ನಿನ್ನ ಮಗಳು ಮಾತ್ರ ತಾನೇ ಆಗಿರೋದು, ಅದಕ್ಕೆ ಯಾಕೆ ಹೀಗೆ? ಆದರೆ ನನಗೆ ಗೊತ್ತಾಯಿತು ಪ್ರಿಯರೇ, ನನಗೆ ಎಷ್ಟೋ ಮೆಸೇಜ್ ನನ್ನ ಫೋನೆಲ್ಲ ಜಂಕ್ ಆಗುವಷ್ಟು ಮೆಸೇಜ್. ಸಿಸ್ಟರ್, ವಿ ಆರ್ ವಿತ್ ಯು, ಡೋಂಟ್ ವರಿ, ವಿ ಆರ್ ಪ್ರೇಯಿಂಗ್ ಫಾರ್ ಯುವರ್ ಡಾಟರ್. ಜೆನಿಫರ್ ಈಸ್ ಅವರ್ ಡಾಟರ್, ಅವಳು ನನ್ನ ಮಗಳು, ನಮ್ಮ ಮಗಳನ್ನ ದೇವರು ಸೇಫಾಗಿ ತರ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ, ಎಷ್ಟೋ ಫಾದರ್ಸ್ ಬಲಿಯರ್ಪಣೆ ಮಾಡೋದು. ಕೆಲವು ಬಿಷಪ್ಸ್ ಕಾಲ್ ಮಾಡಿ ಹೇಳ್ತಿದ್ದಾರೆ, ನಮ್ಮ ಮಗಳಿಗೆ ಏನೂ ಆಗಲ್ಲ ಮಂಜುಳಾ ಜಾಯ್ ಅವರೇ, ನಾವೆಲ್ಲ ನಿಮ್ಮ ಜೊತೆಗೆ ಪ್ರಾರ್ಥನೆಯಲ್ಲಿದ್ದೀವಿ. ತುಂಬ ಸಿಸ್ಟರ್ಸ್ ಬ್ಲೆಸ್ಡ್ ಸ್ಯಾಕ್ರಿಮೆಂಟ್ ಎಕ್ಸ್ಪೋಸ್ ಮಾಡಿಟ್ಟು ಚೈನ್ ಪ್ರೇಯರ್ ಟೈಪ್ 24/7 ಹಾಗೆಲ್ಲ ಪ್ರೇಯರ್ ಮಾಡುವಾಗ ದೇವರು ನನಗಾಗಿ ಈ ಸಮಯದಲ್ಲಿ ಅನೇಕರನ್ನ ನಮ್ಮ ಕುಟುಂಬಕ್ಕಾಗಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಎಲ್ಲರೂ ಸೇರಿ ಪ್ರೇಯರ್ ಮಾಡೋದು. ಕೆಲವೊಮ್ಮೆ ನಾನು ಯಾವಾಗಲೂ ನಮ್ಮ ಚರ್ಚಲ್ಲಿ ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ಳೋದು. ದೊಡ್ಡ ಚರ್ಚ್ ಅದು, ಸೆಂಟ್ ಆಂಟನೀಸ್ ಚರ್ಚ್, ತಂಬುಚೆಟ್ಟಿಪಾಳ್ಯದಲ್ಲಿ, ಬ್ಯಾಂಗ್ಳೂರಲ್ಲಿ. ನಾನೀಗೆ ಕೂತ್ಕೊಂಡು ಮಾಸ್ಕ್ ಹಾಕ್ಕೊಂಡಿರುವ ಟೈಮ್ ಅದು. ಮಾಸ್ಕ್ ಹಾಕ್ಕೊಂಡು ನಾನು ಕಣ್ಣಲ್ಲಿ ಹೀಗೆ ನೀರು ಬಲಿಯರ್ಪಣೆ ಆಗುವಾಗ ಅಲ್ಲಿಂದ ಒಬ್ಬರು ಡೀಕನ್ ಇದ್ದಾರೆ, ಅವರು ಅಲ್ಲಿಂದಲೇ ಪೀಠದಿಂದ ಕೇಳೋದು ಏನಾಯಿತು ಅಂತ. ನಾನು ಏನಿಲ್ಲ ಅಂತ ಅಲ್ಲೇ ಹೇಳೋದು, ಅವರು ಪ್ರೇಯರ್ ಮಾಡ್ತೀವಿ ಅಂತ ಹೇಳೋದು. ಹಾಗೆಲ್ಲ ನಡೀತಾ ಇತ್ತು ಪ್ರಿಯರೇ. ಅಲ್ಲಿ ಅವಳು ಬಂಕರಲ್ಲಿದ್ಲು, ಮಮ್ಮಿ ನನಗಿಲ್ಲಿ ತುಂಬ ಚಳಿ, -5ಗೆ ಬಂದಿದೆ, ನನ್ನ ಫ್ರೆಂಡ್ಸಿಗೆ ಕೆಲವರಿಗೆ ಹುಷಾರಿಲ್ಲದೆ ಆಗ್ತಾ ಇದೆ, ಪ್ರೇಯರ್ ಮಾಡಿ. ಅವಳು ಹೊರಗಡೆ ಬರುವಾಗ ಅವಳ ಬಂಕರಿಂದ ಅವಳ ಫ್ರೆಂಡ್ದು ಫ್ಲ್ಯಾಟಿಗೆ 2 ಮಿನಿಟ್ಸ್ ಅಷ್ಟೇ, ಮಧ್ಯದಲ್ಲಿ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ದಾಟಿದರೆ ಅವರ ಫ್ಲ್ಯಾಟ್. ಓಡಿ ಹೋಗಿ ಕುಕ್ ಮಾಡೋದು, ತಿನ್ನೋದು, ಪುನಃ ಬಂಕರಲ್ಲಿ ಬಂದು ಕೂತ್ಕೊಳ್ಳೋದು. ಅವಳು ತೋರಿಸ್ತಾ ಇದ್ಲು. ಬೇರೆ ಕೀವುದು ಸ್ವಲ್ಪ ಆ ಕಡೆ ಅಲ್ಲ, ಅಂದರೆ ಇವರು ಕೀವು ಸೆಂಟ್ರಲ್ ಇದ್ದರು, ಸ್ವಲ್ಪ ಆ ಕಡೆ ಎಲ್ಲ ಆಫೀಸ್ ಏರಿಯಾದಲ್ಲಿ ಎಲ್ಲ ಬಾಂಬಿಂಗ್ ಬಿದ್ದಾಗ ಆ ಹೊಗೆ, ಆ ಬೆಂಕಿ ನನಗೆ ವಿಡಿಯೋದಲ್ಲಿ ಅವಳು ತೋರಿಸ್ತಾ ಇದ್ಲು. ಮಮ್ಮಿ ನೋಡಿ, ನೀವು ಕಷ್ಟಪಟ್ಟಿದ್ದೀನಿ ಹೇಳ್ತೀರಲ್ಲ, ಈ ರೀತಿ ಕಷ್ಟಪಟ್ಟಿದ್ದೀರಾ ನೀವು ನೋಡಿ, ಅಲ್ಲಿ ಬಾಂಬ್ ಬಿದ್ದು ಹೇಗೆ ಹೊಗೆ ಉಂಟು ಅಂತ ನೋಡಿ, ಹೇಗೆ ಬೆಂಕಿ ಉಂಟು ಅಂತ ನೋಡಿ. ಒಂದು ತಾಯಿ ಹೃದಯ ಅದು ಅಷ್ಟು ಸುಲಭ ಇಲ್ಲ, ಅದೆಲ್ಲ ಸಹಿಸ್ಕೊಳ್ಳೋದು. ಎಷ್ಟು ಪ್ರೇಯರಲ್ಲಿದ್ದರು. ಆದರೆ ನಾನು ನನ್ನ ಕುಟುಂಬ ಪ್ರೇಯರಿಂದ ದೂರ ಹೋಗಿಲ್ಲ, ತುಂಬ ಯೇಸು ಹತ್ರ ಹತ್ತಿರ ಆದ್ವಿ. ಹಗಲು ರಾತ್ರಿ ನಿದ್ದೆ ಕೆಟ್ಟು ಪ್ರೇಯರು. ಅವಳಿಗೆ ತುಂಬ ವಾಗ್ದಾನಗಳು ಹೇಳೋದು. ಎಡದಲ್ಲಿ 1000, ಬಲದಲ್ಲಿ 10,000 ಜನ ಸತ್ತು ಬಿದ್ದರೂ ನನಗೇನು ಆಗೋದಿಲ್ಲ, ನನ್ನ ಫ್ರೆಂಡ್ಸಿಗೆ ಏನೂ ಆಗೋದಿಲ್ಲ ಅಂತ ಹೇಳಿ ಪ್ರೇಯರ್ ಮಾಡು. ಹೀಗೆ ಅವಳು ಪ್ರೇಯರ್ ಮಾಡೋದು, ನಾವು ಪ್ರೇಯರ್ ಮಾಡೋದು. ಹೀಗೆ ಪ್ರೇಯರ್ ಮಾಡಿ 10 ಪ್ರಾರ್ಥಿಸ್ತಾ ಇರುವಾಗ ತುಂಬ ಮಂದಿ ನನಗೆ ಕಾಲ್ ಮಾಡಿ ಕನ್ಸೋಲ್ ಮಾಡ್ತಾಯಿದ್ರು. ಅದರಲ್ಲಿ ನಾನು ದೇವರ ಹತ್ರ ಕೇಳಿದೆ, ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀವಿ, ಎಷ್ಟೋ ಮೆಸೇಜಸ್ ನೀವು ಕೊಟ್ಟಿದ್ದೀರಾ ನನಗೆ ತುಂಬ ಸಲ. ಅವಳು ಯುಕ್ರೇನಿಗೆ ಹೋಗಲಿಕ್ಕೆ ಕೂಡ ಬ್ರದರ್ ಜಾರ್ಜಿಗೆ ಒಂದು ಮೆಸೇಜ್ ಸಿಕ್ಕಿ ಅವಳು ಹೋಗಿದ್ದು. 10th ಸ್ಟ್ಯಾಂಡರ್ಡಲ್ಲಿರುವಾಗ ನನ್ನ ಮಕ್ಕಳಿಗೆ ಬ್ರದರ್ ಜಾರ್ಜ್ ಅಂದರೆ ತುಂಬ ಇಷ್ಟ. ಅವರು ಅಂಕಲ್ ನಾನು ಏನಾಗ್ತೀನಿ ಅಂತ ಹೇಳಿ ಅವರು ಪ್ರೇಯರ್ ಮಾಡಿದಾಗ ಹೇಳಿದರು, ಜಿನ್ನಿ ನೀನು ಎಲ್ಲೋ ವಿದೇಶದಲ್ಲಿ ತುಂಬ ಸ್ನೋ ಬೀಳುವ ಒಂದು ಜಾಗ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಕಣೆ, ಅಲ್ಲಿಗೆ ಎಲ್ಲೋ ನೀನು ಸ್ಟಡೀಸಿಗೆ ಹೋಗೋದನ್ನು ದೇವರು ತೋರಿಸ್ತಾ ಇದ್ದಾರೆ. ನಾನು ಮಕ್ಕಳನ್ನ ತುಂಬ ಮುಚ್ಚಿಟ್ಟು ಸಾಕಿದಾಯ್ತಾ. ನಾವು ಮಡಿಕೇರಿಯಿಂದ ಬ್ಯಾಂಗ್ಳೂರು ಹೋಗಿದ್ದಲ್ಲ, ನನಗೆ ತುಂಬ ಭಯ ಈ ಪ್ರೋ ಲೈಫ್ ಮಿನಿಸ್ಟ್ರಿ ಕೂಡ ಮಾಡುವ ಕಾರಣ. ನಾನು ಹೇಳಿದೆ, ಪಕ್ಕದಲ್ಲಿರುವ ಅಂಗಡಿಗೆ ಕಳಿಸಲ್ಲ, ಇನ್ನು ಫಾರಿನಲ್ಲಿಗೆ ಓದಲಿಕ್ಕೆ ಕಳಿಸ್ತೀನಿ ಅಂತ ಹೇಳಿದೆ. ಆದರೆ ದೇವರು ಅವಳು 2nd PUC ಆದ ವರ್ಷದಲ್ಲಿ ಆ ವರ್ಷ 3 ಸಲ ಕೆಮಿಸ್ಟ್ರಿ ಪೇಪರ್ ಲೀಕ್ ಔಟ್ ಆಗಿ 2 ಸಲ ಎಕ್ಸಾಮ್ ಬರ್ಸಿದ್ರು. ಯಾರಿಗಾದ್ರೂ ನೆನಪಿದೆಯಾ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅದಾಗಿ ಆ ವರ್ಷ ಕಾಮಡ್ಕೆ CET ಎಲ್ಲ ಕ್ಯಾನ್ಸಲ್ ಆಗಿ ನೀಟ್ ಮಾತ್ರ ಬಂದ ವರ್ಷ, ಅದೊಂದು ವರ್ಷ ಮಾತ್ರ ಹಾಗೆ ಇತ್ತು. ಆದರೆ ದೇವರು ಯಾರೋ ಒಂದು ಹುಡುಗಿ ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬಂದಾಗ, ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ ಅಂತ ಕೇಳಿ, ಹೀಗೆಲ್ಲ ಆಯಿತು ರೀನಾ ಅಂತ ಹೇಳಿದೆ. ಅವಳು ಹೇಳಿದ್ದು, ಯುಕ್ರೇನ್ ದೇಶದಲ್ಲಿ ನನ್ನ ತಂಗಿ 5ನೇ ವರ್ಷದ ಮೆಡಿಕಲ್ ಮಾಡ್ತಿದ್ದಾಳೆ, ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಕಳಿಸ್ಬೋದು, ಇವಳಿಗೆ ಡಾಕ್ಟ್ರ್ ಆಗಲೇಬೇಕು ಅಂತ ತುಂಬ ಆಸೆ ಇತ್ತು. ಬ್ರದರ್ ಜಾರ್ಜ್ ಹೇಳಿದ ಮೆಸೇಜ್ ಇದು ಕನೆಕ್ಷನ್ ಆಗ್ತಾ ಇದೆ ಅಂತ ಇಟ್ಟು ಪ್ರೇಯರ್ ಮಾಡಿದ್ವಿ. ದೇವರು ಅದೇ ತೋರಿಸಿಕೊಟ್ರು. ಹಾಗೇ ಅವಳನ್ನ ನಾವು ಯುಕ್ರೇನ್ಗೆ ಕಳಿಸಿದ್ದು.
ದೇವರೇ ಕೊಟ್ಟ ಮೇಲೆ ದೇವರೇ ಕಾಪಾಡ್ತಾರೆ ಅಂತ ಹೇಳುವ ವಿಶ್ವಾಸದಲ್ಲಿ ನಾನು ಪ್ರಾರ್ಥಿಸ್ತಿದ್ದೆ. ಆದರೆ ತುಂಬ ಅಳ್ತಾ ಇದ್ದೆ, ಊಟ ಇಲ್ಲದೆ ನಿದ್ದೆ ಇಲ್ಲದೆ ನಾನು ಅಳ್ತಾ ಇದ್ದೆ. ಆ ಸಮಯದಲ್ಲಿ ಬೆಳಗಾಮಿಂದ ತೆರೇಸಾ ಮತ್ತು ವಿಲ್ಸನ್ ಅಂತ ಹೇಳುವ ನಮ್ಮ ಯೇಸು ಸ್ಪರ್ಶ ಟೀಮಲ್ಲಿ ಇರುವವರು ಅವರು ನನಗೆ ಕಾಲ್ ಮಾಡಿ ಹೇಳಿದರು, ಸಿಸ್ಟರ್ ನಮಗೆ ಪ್ರೇಯರ್ ಮಾಡುವಾಗ ನೀವು ತುಂಬ ಹಳದನ್ನು ದೇವರು ತೋರಿಸ್ತಾ ಇದ್ದರು. ಯಾಕೆ ಗೊತ್ತಾ, ನಮ್ಮ ಜೆನ್ನಿನ ದೇವರು ಅಲ್ಲಿಗೆ ಕರ್ಕೊಂಡೋಗಿದ್ದು ದೇವರ ಪ್ಲ್ಯಾನ್ ಇದ್ದೇ ಸಿಸ್ಟರ್. ಈ 2ನೇ ಸಲ ಇನ್ನು 2 ವಾರ ಇದೆ ವಾರಿಗೆ ಅಂತ ಹೇಳುವಾಗ ಕರ್ಕೊಂಡು ಹೋಗಿದ್ದಾರೆ ಅಂದರೆ, ಇಷ್ಟು ಪ್ರೇಯರ್ ಮಾಡುವ ಯಾರಿಗೂ ಯಾವ ಸೂಚನೆ ಇಲ್ಲದೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ, ಅವಳ ಮುಖಾಂತರ ಅಲ್ಲಿರುವ ಎಷ್ಟೋ ಮಕ್ಕಳಿಗೆ ಬಿಡುಗಡೆ ಆಗಬೇಕು. ಅದಕ್ಕಾಗಿ ಎಷ್ಟೋ ಮಕ್ಕಳಿಗೆ ಅವಳ ಥ್ರೂ ಪ್ರೇಯರ್ ಸಿಗ್ತಾ ಇದೆ. ಸೇಮ್ ಡೇ ನನಗಿಲ್ಲಿ ಬರ್ಡಿ ಆಂಟಿ ಆಲ್ವಿನ್ ಮಸ್ಕರ್ನಾಸ್ ಅಂತಿದ್ದಾರೆ, ಫಾತಿಮಾ ರಿಟ್ರೀಟ್ ಸೆಂಟ್ರದ್ದು ಯಾವಾಗಲೂ ಅಡರೇಷನ್ ಮಾಡುವವರು 30 ವರ್ಷದಿಂದ. ಬರ್ಡಿ ಆಂಟಿ ಕಾಲ್ ಮಾಡಿ ಹೇಳಿದರು, ಮಂಜು ಅವರೇ ಈಗ ಯುಕ್ರೇನ್ ದೇಶದಲ್ಲಿ ವಾರ ಆಗ್ತಾ ಇದೆ, ವಾರಿಗಾಗಿ ನಾವು ಪ್ರೇಯರ್ ಮಾಡ್ತಿದ್ವಿ ಏನೋ, ಆದರೆ ನಮ್ಮ ಜೆನ್ನಿಫರ್ ಅಲ್ಲಿರುವ ಕಾರಣ ನಮ್ಮ ಮಂಜುಳಾ ಜಾಯ್ ಮಗಳು ಜಶ್ಮಾ ಜೆನ್ನಿಫರ್ನ ದೇವರೇ ಕಾಪಾಡು ಕಾಪಾಡು ಅಂತ 24/7 ನಾವೆಲ್ಲರೂ ಅಳ್ತಾ ಪ್ರೇಯರ್ ಮಾಡ್ತಾ ಇದ್ದೀವಿ. ನಿಮ್ಮ ಮಗಳ ಮುಖಾಂತರ ಅಲ್ಲಿ ಎಷ್ಟೋ ಜನರಿಗೆ ಬಿಡುಗಡೆ ಆಗ್ತಾ ಇದೆ. ಆ ಮಾತು ಕೇಳುವಾಗ ಹೋಲಿ ಸ್ಪಿರಿಟ್ ನನ್ನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡಿದೆ. ದೇವ, ನನ್ನ ಮಗಳ ಮುಖಾಂತರ ಅಲ್ಲಿರುವ ಎಷ್ಟೋ ಮಂದಿನ ನೀವು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನೀವೇ ಅಲ್ಲಿ ಕಳಿಸಿದ ಮೇಲೆ ನೀವೇ ಸೇಫಾಗಿ ಕರ್ಕೊಂಬರ್ತೀರಾ, ಅದಕ್ಕಾಗಿ ಸ್ತೋತ್ರ. ಅವತ್ತು ಪ್ರೇಯರ್ ಮಾಡುವಾಗ ದೇವರು ನನಗೆ ಹೇಳಿದರು, ಅಲ್ಲಿಂದ ಅವ್ರನ್ನ ಹೋಗೋಕ್ಕೆ ಹೇಳು. ನಾನು ಹೇಳಿದೆ, ನೀನು ಇಲ್ಲಿರುವ ಫ್ಲ್ಯಾಟಿಂದ ನೀನು ಹೋಗು ಮಗಳೇ. ಇಲ್ಲ ಮಮ್ಮಿ, ಈ ಫ್ಲ್ಯಾಟಲ್ಲಿ ನಾವು ಸೇಫ್ ಇದ್ದೀವಿ, ಹೊರಗಡೆ ಹೋದರೆ ಎಲ್ಲ ಕಡೆ ಬಾಂಬಿಂಗ್ ಆಗ್ತಾ ಉಂಟು. ನಾನು ಹೇಳಿದೆ, ಇಲ್ಲ ಮಗಳೇ, ದೇವರು ಹೇಳ್ತಾ ಇದ್ದಾರೆ ನೀನು ಈಗಲೇ ಹೊರಡು. ಮಮ್ಮಿ, ನನ್ನ ಹತ್ರ ಬಟ್ಟೆ ಏನಿಲ್ಲ, ಎಲ್ಲ ಆ ಫ್ಲ್ಯಾಟಲ್ಲಿದೆ, ಏನು ಬೇಡ, ಹಾಕಿದ ಬಟ್ಟೆಯಲ್ಲೇ ನೀನು ಬಾ ಅಂತ ಹೇಳಿದೆ. ಅಲ್ಲಿದ್ದ ಆ ಸುತ್ತಮುತ್ತ ಇದ್ದ ಬಂಕರಲ್ಲಿ ಅಲ್ಲಿ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದ ಇವರ ಫ್ರೆಂಡ್ಸ್ ಎಲ್ಲ ಸೇರಿ 100 ಮಂದಿ ಒಂದೇ ಸಲ ಅಲ್ಲಿಂದ ಬಿಟ್ಟು, ಇವರಿಗೆ ಟ್ಯಾಕ್ಸ್ ಸಿಕ್ತು, TT ಅದು ಇದು ಮಾಡಿಕೊಂಡು ಇವರು ರೈಲ್ವೆ ಸ್ಟೇಷನಿಗೆ ಬಂದರು. ಇವರು ಬಂದ 20 ನಿಮಿಷದಲ್ಲಿ ಇವರಿದ್ದ ಫ್ಲ್ಯಾಟ್ ಬಾಂಬಿಂಗ್ ಆಯಿತು. ಇವರು ರೈಲ್ವೆ ಸ್ಟೇಷನಿಗೆ ಬಂದರು, ಒಂದು 3/4 ಗಂಟೆ ಕಾದರು ಪ್ರಿಯರೇ. ಇವರಿಗೆ 11 ಅಂತ ಹೇಳುವ ಒಂದು ಜಾಗಕ್ಕೆ ಇವರಿಗೆ ಟ್ರೈನ್ ಸಿಕ್ತು. ಇವರು ಆ ಟ್ರೈನ್ ಹತ್ತಿ ಬಂದ 1 ಅವರಲ್ಲಿ ಅವರಿದ್ದ ರೈಲ್ವೆ ಸ್ಟೇಷನ್ ಸ್ಮಾಶ್ ಆಯಿತು. ಇವರು 11ಗೆ ಬಂದರು, ಅಲ್ಲಿ 3 ಅವರ್ಸ್ ವೆಯ್ಟ್ ಮಾಡಿದರು. ಒಂದು ನೈಟು ಒಂದು ಡೇ ಅವರು ಟ್ರಾವೆಲ್ ಮಾಡಿ ಆ ಜಾಗಕ್ಕೆ ತಲುಪಿದ್ದು. 3 ಅವರ್ಸ್ ವೆಯ್ಟ್ ಮಾಡಿದರು. ಒಂದು ಬಸ್ ಹೇಳ್ದ, ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಆ ಬಸ್ ಅವನು ಬರಲಿಲ್ಲ. 3-4 ಅವರ್ಸ್ ವೆಯ್ಟ್ ಮಾಡಿದರು. ನಾನು ಹೇಳಿದೆ, ಬೇಗ ಅಲ್ಲಿಂದ ದೇವರು ನಿಮ್ಮನ್ನು ಬಿಡಕ್ಕೆ ಹೇಳ್ತಿದ್ದಾರೆ ಮಗಳೇ, ಬೇಗ ಬಿಟ್ಟು ಬಿಡಿ. ಅವ್ರಿಗೆ ಏನು ವೆಹಿಕಲ್ ಸಿಕ್ಕಿಲ್ಲ, 100 ಮೆಂಬರ್ಸ್ ಇದ್ದಾರೆ, ಯಾವುದೆಲ್ಲ ರೀತಿಯಲ್ಲಿ TT ಅದು ಇದು ಅರೇಂಜ್ ಮಾಡಿ ಹಂಗರಿಗೆ ಬರಲಿಕ್ಕೆ ಅವರು ಪ್ಲ್ಯಾನ್ ಮಾಡಿ ಅವರು ಹೊರಟರು ಪ್ರಿಯರೇ. ಅವರು ಬಂದ 2 ಅವರ್ಸಲ್ಲಿ ಅವರು ನಿಂತ್ಕೊಂಡಿದ್ದ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ರೈಲ್ವೆ ಸ್ಟೇಷನ್ ಎಲ್ಲ ಹೋಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಂಗೇರಿ ಬಂದು ತಲುಪಿದ್ರು. ದೇವರು ಅಲ್ಲಿ ಅವ್ರನ್ನ ಅದ್ಭುತವಾಗಿ ನಮ್ಮ ಅಪೋಲೋ ಟೈರ್ಸ್ ಅವರ ಮುಖಾಂತರ ದೇವರಲ್ಲಿ ಅವರಿಗೆ 5 ಸ್ಟಾರ್ ಹೋಟೆಲ್ ಕೊಟ್ಟು ಎಲ್ಲ ಫೆಸಿಲಿಟಿ ಕೊಟ್ಟು ನೆಕ್ಸ್ಟ್ ಡೇನೇ ಯಾವ ಖರ್ಚಿಲ್ಲದೆ ಡೆಲ್ಲಿಗೆ ತಂದು ತಲುಪಿಸಿದರು. ಡೆಲ್ಲಿಯಲ್ಲಿ ಕರ್ನಾಟಕ ಭವನಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿಂದ ತುಂಬ ಮೀಡಿಯಾದವರು ಅವರಿಗೆ ಇಂಟರ್ವ್ಯೂ ಮಾಡೋದು ಅದು ಇದೆಲ್ಲ ಇತ್ತು. ಇವಳು ಹೇಳಿದ್ಲು, ಮಮ್ಮಿ ನನಗೆ ಮೀಡಿಯಾಕ್ಕೆ ಹೋಗೋಕ್ಕೇನು ಇಷ್ಟ ಇಲ್ಲ, ಹೇಗೆ ಇದು ಮಾಡೋದು. ನಾನು ಹೇಳಿದೆ, ಅಲ್ಲಿ ಅವರಿಗೆ ಏನು ನೆಗೆಟಿವ್ ಹೇಳಕ್ಕೆ ಹೋಗಬೇಡ, ನೀನು ಯೇಸುವಿನ ಮಗಳಾಗಿ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಿದರು, ಎಲ್ಲರೂ ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಂಡ್ರು ಅಂತ ಪಾಸಿಟಿವೇ ಹೇಳು ಮಗಳೇ. ಯಾರನ್ನ ನೋಯಿಸ್ಲಿಕ್ಕೆ ಯಾರ ಬಗ್ಗೆ ನೆಗೆಟಿವ್ ಹೇಳಕ್ಕೆ ಹೋಗಬೇಡ. ಅಲ್ಲಿಂದ ಪ್ರಾರ್ಥಿಸಿ ದೇವರು ಅವಳನ್ನ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಕೊಂಬಂದರು. ಮೀಡಿಯಾದವರಿಗೆಲ್ಲ ನನ್ನ ನಂಬರ್ ಕೊಟ್ಟುಬಿಟ್ಲು. ಅವಳು ಬಂದು 2 ಡೇಸ್ ನಮಗೆ ಅವಳು ಬರುವಾಗ ನಮಗೆ ಇಲ್ಲಿ ಸೆಂಟ್ ಲಾರೆನ್ಸ್ ಚರ್ಚಲ್ಲಿ ರಿಟ್ರೀಟ್ ಆಗ್ತಾಯಿತ್ತು. ನಾನು 1 ದಿನ ಬಂದು ನನ್ನ ಟಾಕ್ ಕೊಟ್ಟು ನಾನು ವಾಪಸ್ ಹೋಗಿ, ಫಾದರ್ ಹೇಳಿದರು 2 ದಿನ ಮಗಳ ಜೊತೆನೇ ಇರು ಮಂಜು ಅಂತ. 2 ದಿನ ಮಗಳ ಜೊತೆ ಇದ್ದು ನಾನು ವಾಪಸ್ ಬಂದೆ. ದೇವರು ಅವಳನ್ನ ಅದ್ಭುತವಾಗಿ ಕಾಪಾಡಿದರು. ಎಲ್ಲ ಮೀಡಿಯಾದವರಿಗೆ ನನ್ನ ನಂಬರ್ ಇದ್ದ ಕಾರಣ ಯಾರ್ದು ನಂಬರ್ ನಾನು ಎತ್ತಲಿಲ್ಲ. ಈಗ ಅವಳಿಗೆ ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ. ನಾನು ತುಂಬ ಪ್ರೇಯರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ರಾರ್ಥಿಸಿ. ಇನ್ನು ಮೇ ತನಕ ಅವಳ ಕ್ಲಾಸ್ ಮುಗೀತದೆ, ಡಿಗ್ರಿ ಸಿಗುತ್ತೆ. ಅವರು ಹೇಳಿದ್ದಾರೆ, ಏನು ತೊಂದರೆ ಇಲ್ಲ, ಏನು ಹೆದರಬೇಡಿ, ಫೈನಲ್ ಇಯರ್ ಮಕ್ಕಳಿಗೆ ನಾವು ಆನ್ಲೈನಲ್ಲಾದರೂ ಡಿಗ್ರಿ ಕೊಡ್ತೀವಿ ಅಂತ. ನನ್ನ ಮಗಳು ಮಾತ್ರ ಅಲ್ಲ, ಅನೇಕರಿದ್ದಾರೆ. ಎಲ್ಲರಿಗಾಗಿ ಪ್ರಾರ್ಥಿಸುವಾಗ ನಾವು ಒಂದು ಒಳ್ಳೆ ಪಾಪ ನಿವೇದನೆ ಮಾಡುವಾಗ 100% ದೇವರು ನಮ್ಮ ಜೀವನದಲ್ಲಿ ಬಿಡುಗಡೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್.
ಇದೇ ಗೀತೆ. ಗಾಳಿ ಬಿರುಗಾಳಿಗೆ ನಾ ಎದರಿಬಿಟ್ಟೆ, ರಕ್ಷಣೆಗೆ ಯೇಸುನಾಮ ಕೂಗಿ ಕರೆದೆ. ಎಲ್ಲರೂ ಎದ್ದು ನಿಲ್ಲೋಣ. ನಮ್ಮ ಜೀವನದಲ್ಲಿ ಬಂದ ಸಡನ್ ಅಟ್ಯಾಕ್ಸ್ ತುಂಬ ಇದೆ. ಅದೆಲ್ಲವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಹಾಡೋಣ. ಯೇಸುವೆ, ಎಲ್ಲರೂ ಹೇಳಿ ಯೇಸುವೆ. ಎರಡು ಕೈ ಮೇಲಕ್ಕೆತ್ತಿ, ಯೇಸುವೆ, ನಮ್ಮ ಜೀವನದಲ್ಲಿ ಬಂದ ಸಡನ್ನಾಗಿ ಬಂದ ಎಲ್ಲ ಅಪಾಯಗಳು, ಬಿರುಗಾಳಿಗಳು ಯೇಸುನಾಮದಲ್ಲಿ ಬಿಟ್ಟು ಹೋಗಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಚಪ್ಪಾಳೆ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿ ರಕ್ಷಣೆಗೆ ಯೇಸುನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿಗೆ ಹೆದರಿ ಬಿಟ್ಟೆ, ರಕ್ಷಣೆಗೆ ನಿಮ್ಮ ನಾಮ ಕೂಗಿ ಕರೆದೆ. ಗಾಳಿ ಬಿರುಗಾಳಿಗೆ ಎದರಿ ಬಿಟ್ಟೆ, ರಕ್ಷಣೆಗೆ ಯೇಸುನಾಮ ಕೂಗಿ ಕರೆದೆ. ಮೊರೆಯದಿರು ಎಂದು ನೀ ನುಡಿದೆ, ಮೊರೆಯದಿರು ಎಂದು ನೀ ನುಡಿದೆ. ಶಾಂತವಾಯಿತು ಕಡಲು ಆ ಕ್ಷಣವೇ, ಶಾಂತವಾಯಿತು ಕಡಲು ಆ ಕ್ಷಣವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂ, ಹಲ್ಲೆಲೂಯಾ. ಗಟ್ಟಿಯಾಗಿ ಎಲ್ಲರೂ ಹಲ್ಲೆಲೂಯಾ, ಶಬರ್ಕಿ ಮೇಲರ. ಹಲ್ಲೆಲೂಯಾ, ಹಲ್ಲೆಲೂ, ಹಲ್ಲೆಲೂಯಾ. हर खान जीसू, वगलाप जीसू, महिमा तुका, सौम्या जीसू, हो शबर की मिलना, लॉर्ड जीसस से तुका सोनिया जेसू. हालेलुया, 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 हालेलुया. Praise the Lord, praise the Lord. ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಅಟ್ಯಾಕ್ ಮಾಡಿದಾಗ ಜೀಸಸ್ ಇದ್ದಾರೆ ನಮ್ಮ ಜೊತೆಗೆ. ಯೇಸು ಸುಳ್ಳು ಹೇಳ್ತಾರ? ಅವ್ರು ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ನಾನಿದ್ದೇನೆ ನಿಮ್ಮ ಸಂಗಡ. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ಗೀತೆ, ಕರ್ತರಾದ ಯೇಸುವನ್ನು ನಂಬಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. ಅಪೊಸ್ತಲರ ಕೃತಿಗಳು, ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 31ರ ವಾಕ್ಯ ಇದು. ಕರ್ತರಾದ ಯೇಸುವನ್ನು ವಿಶ್ವಾಸಿಸು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಬಲಗೈ ಮೇಲಕ್ಕೆತ್ತಿ ಎಲ್ಲರೂ ಹೇಳಿ, ಕರ್ತರಾದ, ಗಟ್ಟಿಯಾಗಿ, ಕರ್ತರಾದ ಯೇಸುವನ್ನು ವಿಶ್ವಾಸಿಸು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಪಾಪದಿಂದ, ಶಾಪದಿಂದ, ರೋಗದಿಂದ, ದುಃಖದಿಂದ ಬಿಡುಗಡೆ ಸಿಗುವುದು. ಆಕಾಶದ ಕೆಳಗೆ, ಬಾನಿನ ಕೆಳಗೆ, ಮನುಷ್ಯರ ನಡುವೆ ರಕ್ಷಣೆಗೆ ಒಂದೇ ನಾಮ, ಯೇಸು. ಯೇಸು ಇದ್ದಾರೆ, ನನ್ನ ಜೊತೆಗೆ ಯೇಸು ಇದ್ದಾರೆ. ಇಂದು ಪಾಪ ನಿವೇದನೆಯಲ್ಲಿ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಲಿದ್ದಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಚಪ್ಪಾಳೆ. ಇದು ವರ್ಡ್ ಆಫ್ ಗಾಡ್. ಕರ್ತರಾದ ಯೇಸುವನ್ನು ನಂಬಿದರೆ ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. ಕರ್ತರಾದ ಯೇಸುವನ್ನು ನಂಬಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಇದೆ.
ಕರ್ತರಾದ ಯೇಸುವನ್ನು ನಂಬಿದರೆ ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. ಕರ್ತರಾದ ಯೇಸುವನ್ನು ನಂಬಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಇದೆ. ಬಾನಿನ ಕೆಳಗೆ ಭೂಮಿಯ ಮೇಲೆ, ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ ಯೇಸು ನಾಮವೇ. ರಕ್ಷಣೆಗೆ ಒಂದೇ ನಾಮ ಯೇಸು ನಾಮವೇ. ಬಾನಿನ ಕೆಳಗೆ ಭೂಮಿಯ ಮೇಲೆ, ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ ಯೇಸು ನಾಮವೇ. ರಕ್ಷಣೆಗೆ ಒಂದೇ ನಾಮ ಯೇಸು ನಾಮವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, ಓ ಶರರ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 ರरರरर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 
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬೈಬಲ್ ಹೇಳುತ್ತೆ 103ನೇ ಕೀರ್ತನೆ. ಓದ್ತಿಯಮ್ಮ? 103ನೇ ಕೀರ್ತನೆ. ಕೂತ್ಕೊಳ್ಳಿ. 103ನೇ ಕೀರ್ತನೆ 1-2. ಕೀರ್ತನೆ 100 ಓದಿ. 103ನೇ ಕೀರ್ತನೆ 1-2-3. आत्म्या म्हज्या सर्वस्वराची स्तुती कर. ನನ್ನ ಆತ್ಮವೇ ಕರ್ತರನ್ನು ಸ್ತುತಿಸು. म्हजे सगळ्या अंतस्करण ताची स्तुती करूं. आत्म्या म्हज्या सर्वस्वराची स्तुती कर. ಸ್ತುತಿ ಮಾಡು. आणि ताचे उपकार केदींच विसार नाका. ದೇವರು ಮಾಡಿದ ಉಪಕಾರಗಳನ್ನೆಲ್ಲ ಸ್ಮರಣೆ ಮಾಡು. सगळे तुझे अपराध तो बक्षिता. सगळे तुझे अपराध तो बक्षिता. ಏನು? सगळे तुझे अपराध तो बक्षिता. ಕನ್ನಡದಲ್ಲಿ ಎಲ್ಲ ಪಾಪವನ್ನು ಯಾವಾಗ ಕ್ಷಮಿಸುತ್ತಾನೆ. ನೀನು ಸ್ತುತಿ ಮಾಡ್ತೀಯೋ ದೇವರು ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ. ಸ್ತುತಿ ಅಂದ್ರೆ ಬಾಯಿಂದ ಅಲ್ಲ, ಹೃದಯದಿಂದ. ಪ್ರೈಸ್ ದ ಲಾರ್ಡ್. Praise the Lord. ಇವತ್ತು ಪಾಪ ನಿವೇದನೆ ಇದೆ. ದೇವರನ್ನ, ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಒಬ್ಬ ರೋಗಿಯನ್ನ ಯೇಸು ಹತ್ರ ಕರ್ಕೊಂಡು ಬಂದರು. ಪ್ರೈಸ್ ದ ಲಾರ್ಡ್. ಅವನ ಪಾಪದ ಫಲ ಪಾರ್ಶ್ವವಾಯು ರೋಗ. ಯಾವಾಗ ಯೇಸುವನ ಪಾಪ ಕ್ಷಮಿಸಿದ್ರು, ಪಾಪದಿಂದ ಬಂದ ರೋಗಗಳು ಬಿಟ್ಟು ಹೋಯಿತು. ಪ್ರೈಸ್ ದ ಲಾರ್ಡ್. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ. ಸೇರಿ ಹಾಡೋಣ. ಎಲ್ಲರೂ ಹೇಳಿ. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ. ನೀವೊಬ್ಬರೇ. ನನ್ನ ಸ್ವತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ನೀನೇ ನನ್ನ ಯಜಮಾನನೇ. ನನ್ನ ಸ್ವತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀವೇ ಯಜಮಾನನೇ. ನನ್ನ ಸೊತ್ತು ಸಂಪತ್ತೆಲ್ಲ ನೀವೊಬ್ಬರೇ, ಸೃಷ್ಟಿಕರ್ತ ದೇವ ನೀನೇ ಯಜಮಾನನೇ. ಚಿನ್ನ ಬೆಳ್ಳಿ ಮುತ್ತು ರತ್ನ ನಿಮ್ಮ ಸೃಷ್ಟಿಯೇ, ಚಿನ್ನ ಬೆಳ್ಳಿ ಮುತ್ತು ರತ್ನ ನಿಮ್ಮ ಸೃಷ್ಟಿಯೇ. ನೀವಿದ್ದರಷ್ಟೇ ಸಾಕು ಸಿರಿವಂತನೇ, ನೀನು ಇದ್ದರೆ ನಾನು ಶ್ರೀಮಂತನೇ. ಚಿನ್ನ ಮುತ್ತು ಬೆಳ್ಳಿ ರತ್ನ ನಿಮ್ಮ ಸೃಷ್ಟಿಯೇ, ಚಿನ್ನ ಮುತ್ತು ಬೆಳ್ಳಿ ರತ್ನ ನಿನ್ನ ಸೃಷ್ಟಿಯೇ. ನೀವಿದ್ದರಷ್ಟೇ ಸಾಕು ಸಿರಿವಂತನೇ. ನೀನು ಇದ್ದರೆ ನಾನು ಸಿರಿವಂತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, hallelujah, ಹಲ್ಲೆಲೂಯಾ.
Hallelujah, 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 hallelujah. Hallelujah, hallelujah, hallelujah. अर्घाम जिसू वगलाम जिसू महिमा तुखा सौम्या जिसू Vergan Jesus, Oglab Jesus, महिमा तुका, सोनिया Jesus. Hallelujah, 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 उबे रवी आमच्या जाग्यार आमी सकट दुनियांत आमच्या काळजाच्या दवरया एक गडे बोरदोळे आमच्या दंप्या देवाचें उतर आयकूंक नियाळूंक बोळ दी देवा देण्यान बोर देवा म्हज्या जेजू देवा तुंच पुरो देवा अशे रितीन ताचें बोळ आमी मागोवन घेवया पवित्रत्मेचें बोळ तो आमकां दिवं दी पवित्र आत्मो आमकां पवित्र करता पवित्र आत्मो आमच्या मोतीक उजवाड दिता पवित्र आत्मो आमची पथकां आमकां वळखकाशें करता पवित्र आत्मो आमकां सर स्वता शिकयता तर आमी मागया बाबा सांगता बोळ दी देवा देण्यान बोर देवा म्हज्या जेजू देवा तुंच पुरो देवा बळदी देवा देण्यान बर देवा म्हज्या जेजू देवा तुंच पुरो देवा दुनिया तुयेर उबारून बळदी देवा उसाक पळोवन देण्यान बर देवा म्हज्या जेजू देवा तुंच पुरो देवा एक कोटी वडा ताळ्यान बळदी देवा देण्यान बोर देवा देण्यान बर देवा म्हज्या जेजू देवा म्हज्या जेजू देवा तुंच पुरो देवा तुंच पुरो देवा मला नीड देवा वर नीड देवा नन्नीसु देवा नीसाकु देवा बल नीडु देवा Power upon us, Lord. वर नीडु देवा नन्नेसु देवा नीसाकु देवा Hallelujah, 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 hallelujah. वड्या ताळ्यान काळजात जावन स्तुती आमचे हात संपूर्ण थाका आमी स्तुती करतात आमच्या अपराध तो बुक्षिता कीर्तन 103 आमी आतां वाचलें ನಾವು ಸ್ತುತಿಸುವಾಗ ನಮ್ಮ ಎಲ್ಲ ಪಾಪಗಳನ್ನು ಮನ್ನಿಸುವರು ಅವರು ಹಾಲೆಲೂಯಾ 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 ಹಾಲ ಮರಗಬ್ರ ಶರಬಲಗರ ಶಂದರಿಯರ ಬರ ಆಲ್ಫಾ ಕೋರ ರಫಾ 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 ಹಲ್ದರಿ ನಮಗೆ ಶರಿಯರ ಬರ ಶಮ್ಮ ಹಾಲೆಲೂಯಾ 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 ಪ್ರೈಸ್ ದ ಲಾರ್ಡ್ तळये भेटून आमी देवा घरगां दिवया बशी आमच्या जाग्यार काडया कीर्तन कीर्तन 30 आणि 2 कीर्तन 30 आणि 2 कीर्तन 30 आणि 2 कीर्तनाचो बोको 30 आणि 2 वाचता ऐका ओळ 1 तावन 5 पर्यंत जांचो गुन्यांव बोगसला जांचे पातक माफ जाला ती करेन्स सुबागी जांचेर सर्वेस्परो गुन्यांव लायना जांच्या काळजान कपट ना ती करेन्स सुबागी हांव ओगोसू रावलो तेन्ना विरोन गेली म्हजी हाडां अको दीस आस्कार सुस्कार सोडीत आसलो दीस रात तुज्या हाताची जडाई मुजेर बसली गिमाचे दगिनशे म्हजी सकत सुकोवन गेली तेन्ना हांवें तुजे मुखार म्हजें पातक वळखून घेतलें
म्हजो गुन्यांव हांवें लिपोवन दवरलो ना. हांवें म्हळें सर्वेस्परा मुखार म्हजो अपराध हांव वळखून घेतलो आनी तुवें म्हजो गुन्यांव बक्षिलोय. प्रेज द लॉर्ड. हालेलुया. पळया, आज कोण बागी, आमी 8 बागी लुकाच्या या माथेवाच्या वांजलांत आमी वाचता. आनी आज आमकां सांगता किर्तनाच्या बुकांत, जांचो गुन्यांव मोगसला, जांचे पातक माफ जाला, ती ಖರೆನ್ಸ್ ಸುಬಾಗಿ. ಯಾರ ಅಪರಾಧಗಳನ್ನು ಪ್ರಭು ಕ್ಷಮಿಸಿದ್ದಾರೋ, ಯಾರ ಪಾಪಗಳನ್ನು ಮನ್ನಿಸಿದ್ದಾರೋ ಅವರು ಭಾಗ್ಯವಂತರು. जांचो गुन्यांव मोगसला आनी पातक माफ जाला ती सुभागी. जांचेर सर्वेस्पर गुन्यांव लायना, गुन्यांवकार तांकां करना, जांच्या काळजान कपट ना, जांच्या काळजान कपट ना, ती खरेंच सुभागी. आज आमची काळजां सारकी जायसई, काळजाचें परिवर्तन जायसई. जांच्या काळजान कपट ना, दगलबाजी ना, ढोंगी ना, कुतंत्रपण ना, ती नीस जावन सुभागी. आनी तो मुखार सांगता, हांव ओगोसू रावलो तेन्ना विरोन गेली म्हजी हाडां. अख्खो दीस हस्कार सुस्कार सोडीत आसलो. अर्थ कितें? विरोन गेली हाडां म्हळ्यार अर्थ कितें? आमी केदाळा कुमसार जायना, पतकां लिपोवन बसता. कुमसाराच्या सक्रामेंतान आमी पताक सांगना. कालच्या दिसा आमी आयकलें, जो आपली पतकां लिपयता ताका सूख मेळना, जो ती वळखता ताका दया लभता. जर तर आमी बक्षिना या बक्षाणें दिना, आमी अयोग्यपणी पवित्र युकरिस्त स्वीकार करता, अख्खो दीस अस्कार उस्कार सोडीत आसलो. विरोन गेली हाडां. पतकाक आमची हाडां आसात, कुडींत हाडां आसात. हाडां आसात की ना? देवाकार आसात. प्रेज द लॉर्ड. ह्या हाडां भितर एक सार आसा की ना? नाजाल्यार कुडके काणपळे आसा की ना घेवन. प्रेज द लॉर्ड. आमकां कोत्ता आसा कोंकणा मासाचे, दुकरा मासाचे, आड बकऱ्या मासाची नळी ओडटात न्ही गे थोडी, तांचो भितर सार आसता. आनी आमी मल्या उपरांत किडे आमचे ओडटात नळी. प्रेज द लॉर्ड. आनी बायबल सांगता, पतक करतना आमकां काल एफेक्ट जाता. तुमी सांगो पुरो, हांव कुमसार जायसर ओगेत बसता म्हणून. बायबल सांगता, हांव ओगोसू रावलो तेन्ना विरोन गेली म्हजी हाडां. कुडीन भलायकी ना, विरोन गेली म्हजी हाडां. अख्खो दीस आस्कार सुस्कार सोडीत आसलो. दीस रात तुज्या हाताची जडाई म्हजेर बसली. तुमी सांगा, देवाचो हात जडायेचो हात गे मोगाचो हात? ब्रेकफास्ट जालें न्ही? ओके. देवाचो हात जडायेचो हात की मोगाचो हात? तर तो केदाळा जडायेचो हात जाता. कोणें बाता करतना? हांवें, आमी न्ही. हांवें बाता करतना पळय, देवाचो हात केदाळे म्हज्या तकलेर आसा, मोगाचो हात. तो देवाचो हात कुरपेचो हात. आतां कितें जाता, हांव बाता करतना मोगाचो हात म्हाका जडायेच्या हाता बरी भोगता. कळ्ळें गी? जडायेच्या हाता बरी भोगता. देवाच्या हातान बदलाचें म्हणना. कोणें बदलाचें? आमी बदलाचें. आमचें काळीज बदलाचें, आमचें मन बदलाचें. त्या खातीर दीस रात तुज्या हाताची जडाई म्हजेर बसली. गिमाचे दगिनशे म्हजी सकत सुकोवन गेली. तेन्ना हांवें कितें केलें? तुजे मुखार म्हजें पातक वळखून घेतलें. कोण ही किर्तन बरयता सांगता? कोण सांगता हें? दावीद राय. तो सांगता, तुज्या मुखार म्हजें पातक हांवें वळखून घेतलें. म्हजो गुन्यांव हांवें लिपोवन दवरलो ना. हांवें म्हळें सर्वेस्परा मुखार म्हजो अपराध वळखून घेतलो आनी तुवें म्हजो गुन्यांव बक्षिलोय. आमचे गुन्यांव तो बक्षिता. तुमी सामुएलाचें बूक, पयलें सामुएलाचो दुसरो पुस्तक, हावसवर 11. सामुएलाचो दुसरो पुस्तक, हावसवर 11, ओळ 1:7-5 आमी वाचया. 1:5 ह्या किर्तना 32च्या आदाराचेर सामुएलाचें दुसरें पुस्तक, हावसवर 11, ओळ 1:5.
वर्साच्या वसंत काळार वर्साच्या वसंत काळार राय झुजाक वेतात त्या समायेर राय झुजाक वेतात त्या वेळार समयार दाविदान जवाबाक आपल्या सेवका आणि इस्रायलाच्या सगळ्या सैन्या सभेन धाडलो. दाविदान जोवाबाक आपल्या सेवका आणि इस्रायलाच्या सगळ्या सैन्या सभेन धाडलो. तांणी अम्मोनितांची देसवाट केली तांणी अम्मोनिताची देसवाट केली आणि रब्बा शहराक वेडो गेलो. आणि रब्बा शहराक वेडो घालो. पूण दावीद जेरुसलेमांत रावलो. पूण दावीद जेरुसलेमांत रावलो. एक दीस सांजेच्या वेळार दावीद आपले काटी वयलो उठोन रावळेराचे माळयेर भोंवतलो. रावळेराच्या माळयेर भोंवतलो. माळयेर तावन ताका एक स्त्री नाताना दिश्टी एक पडली. स्त्री नाताना दिश्टी पडली. ती भोव सुंदर असली. ती बहु सुंदर असली. दाविदान ते स्त्रिये विशीं खबर काडून लायली. दाविदान ते स्त्रिये विशीं खबर काडूंक लायली. ताका अशी खबर ताका मेळ्ळी. अशी खबर मेळ्ळी. ती बेतशेबा एलियामाची धू आणि हित्तीत उरियाची बायल. ती बातशेबा एलियामाची धू आणि हितीत उरियाची बायल. दाविदान तिका आपोवंक धाडूंक दुतांक धाडले. दाविदान तिका आपोवन हाडूंक दुतांक धाडलें. ती आयली आणि ताणे तिचे कडेन संभोग केलो. ती आयली आनी ताणें तिचे कडेन संभोग केलो. ती आपल्या घरा परतली. ती आपल्या घरा परतली. पूण ती स्त्री गर्भस्थ जाली आणि तिने दाविदाक खबर धाडली हांव गर्भस्थ जाल्या. प्रेज द लॉर्ड. प्रेज द लॉर्ड. आमी बायबल पवित्र सल्लो म्हणटा. वयमो वयमो ह्या पवित्र सल्ल्यांत अपवित्र घडीत कित्याक बरोवन दवरला. प्रेज द लॉर्ड. पळय मनशाच्या पातक कुडीच्यो ओडण्यो रायाकी सोडना भिकाऱ्याकी सोडना कोणाकी सोडना. हांगा हें गडीत बरयलां कित्याक म्हळ्यार त्या गडीतच वरी देवान कसो दावीद असो मोग केलो. एक भुरगो आसतना दाविदाक विसरून काडलो आनी दाविदाक ताणें सकत दिली. गुलियाता मुखार झैत दिलें. पूण दावीद वाडटा वाडटा ताका आस्त मेळटा. दावीद बदल्लो. देव बदलो ना. त्या खातीर दावीद सांगता तुज्या हाताची जडाई म्हजेर बसली. आमी जावं बरो दुबळ्या कुटुंबांत जावन येता. आमी वाडटा आमकां इल्ले बिझनेस मेळटा पयशे मेळटात. आमकां एक कितें म्हणटा देवान आशिर्वाद दिला जाल्यार दुरुपयोग करिनाका. तुज्या वटण्या फाटल्यान धांवनाका. वा म्हाका जाय तितलें आसा म्हजे कडेन अशें म्हणनाका. सिराकाचो ग्रंथ 5 वर सांगता अशें म्हणनाका. देव काकुळदार म्हूण निभा सांगून बसनाका. दावीद समेत पातकी जाता. दावीद समेत सुकोवन पडटा. आनी दावीद कितें करता. इत्येत उरियेची बायल एलियामाची ताका कळीत आसा उपादेश व्यभिचार करिनाका. आनी तो व्यभिचार करता. पातकाक बली जाता. कुडीच्या ओडण्यांक बली जाता. त्या खातीर तो सांगता हांवें दीस रात विरोवन गेली म्हजी हाडां. हांव पथकांत आसतना दीस रात विरोवन वेतात आमची हाडां. आमचे वयर आक्रमण जाते आसा थंयतून आमी भायर येवंक आसा. आनी कितें जालें. ती स्त्री गर्भस्थ जाली. दाविदाक समस्या नातले ती गर्भस्थ जायनातली जाल्यार. पूण समस्या जाल्यार गर्भस्थ जाली. आनी आतां हितीत उरिया पाटी येत जाल्यार मारून मोडून विसारल्यार म्हणूंक आसा हें दाविदाचें काम. आनी वो हितीत उरिया कितें करूंक आसा. दाविदाची पार्ट सोड न्हू. सैन्या सांगाता फिलिस्तिया सांगाता ह्या दुसऱ्या विरोध पार्टीक तो वचोंक आसा. हे सकट दाविदाक पातक आमकां पाठ तुजेंच कोटें पोवणो. जेरेमिया 2 वर 19 तुजेंच कोटें पोवन तुका केस्त हाडटलें. तुजोच विश्वासघात तुका गुन्यांवकार करतलो. तूं देवाची भिरांत नासतना जियेलोय हें सगळें तुका कोडू आनी वायट जातलें. आज म्हजें जिवीत कोडू आनी वायट जालां गी. म्हज्या जिवितान आशिर्वादां बेसांव हांव पळयना गी. कित्याक म्हाका भलायकी लाभना. आज म्हजे भितर पातक आसा गी. जावं पुरो तें कुडीचें जावं पुरो तें दुसरें कसलेंय पातक उपादेसा विरोध म्हजे भितर पातक आसा गी. देखून दाविदान कितें केलें. आतां पातक केल्लो व्यक्ती शिरकोन पडनातल्या बरी तें लिपोवन दवरूंक पळयता. आनी वो म्हणटा देखून दाविदान जोवाबाक हो संदेश धाडलो. हितीत उरियाक म्हजेशी धाड. कित्याक धाड. जोवाबान उरियाक दाविदाशी धाडलो. उरिया ताजेशी पावतस दाविदान जोवाब आनी सैनीक कशे आसात आनी झूज कशें चलता म्हूण विचारलें. आतां कितें केलें. दाविदान जोवाब ताजो मुखेली सैन्याचो उरियाक पाटया पळय म्हूण सांगलें. पाटया येयलो आनी उपरांत उरियाक ताणें म्हळें तुज्या घरा वच आनी तुजे पांय धू. उरिया रावळेरांतलो भायर सरलो आनी रायान ताच्या फाटल्यान आपल्या मेजा वयलो उपाहार धाडलो.
पूण उरिया आपल्या दुनियेच्या हेर सेवका सवे रावळेऱ्याच्या दारवाट्याकडे न्हिदलो आनी तो आपल्या घरा गेलो ना. जर तर तो घरा गेल्लो जाल्यार ताच्या बैले सांगात न्हिदलो जाल्यार हें पातक लिपोवन वेते म्हणून दाविदान चिंतलें. पूण उरिया घरा गेलो ना आनी हो ताका उपहार धाडटा. मग भाव भयणीनो मुखार सांगता ओळदा उरिया आपल्या घरा वचूंक ना म्हणून दाविदाक कळयलें. दाविदान उरियाक विचारलें, तूं पैण करून आयिल्लो इमू तर तूं तुज्या घरा कित्याक गेलो नाय. उरियान दाविदाक जाप दिली, पळया दावीद दगलबाजी जावंक पावता, अनुपकारी जावंक पावता. पातकी जाल्ले वरवीं तो पातकी ताच्या मोतींत येवजणे घालते आसतात. पूण उरिया प्रामाणीकपणान जाप दिता. उरियान दाविदाक जाप दिली, सोल्ल्या पेट इस्रायेलाचो आनी जुदाचो लोक तंबांनी रावतात आनी म्हजो सेनापती जोवाब आनी म्हज्या दुनियेचे सेवक उक्त्या मैदानार रावतात. तर हांव जेवंक पिवंक आनी म्हजे बायले सांगता न्हिदूंक म्हज्या घरा कसो वचूं. सर्वेस्पराचे जिवाचो आनी तुज्या जिवाचो सपूत. तो सपूत घालता म्हणटा कित्याक हांव झुजांत आसा, झुजोवंक आसा, स्वनियंत्रण गरजेचें, त्या खातीर हांव घरा वेचचो ना. म्हज्या भाव भयणीनो उरिया प्रामाणीकपणांत आसता, दावीद अप्रामाणीक जाता आनी त्या खातीर तो सांगता हांव हें करूंक सोंसो ना, घरा वचोंक सोंसो ना, हांव टेंटांतच न्हिदता. आनी दाविदान कितें केलें तेन्ना दाविदान उरियाक म्हळें, आजय तूं हांगा राव आनी हांव तुका फाल्यां धाडटलो. उरिया त्या दिसा जेरुसलेमांत रावलो. दाविदाक कळ्ळें म्हणजे पयलें प्लॅन फैल जालें. कित्याक आमची प्लॅनां फैल जातात, आमचे कडेन नवीं प्लॅनां सुरू जातात. दाविदान ताका आपल्या सवे जेवंक आपणा सवे जेवंक आनी पिवंक आपयलो आनी ताका बेबदो केलो. कित्याक बेबदो केल्लो व्यक्ती कितें करता कळना, ताका सेन्सस, ताका मोतीर आसना, तिरासणेर आसना, ताका बेबदो केलो. पूण संजेर उरिया आपल्या दुनियाच्या सेवका सवे आपल्या काठयेर न्हिदूंक गेलो ना आनी तो आपल्या घरा गेलो ना. हांव चिंत दाविदान चिंत ताका बेबदो करून घरा धाडल्यार हो बायले सांगाता न्हिदतलो आनी ती गर्भेस जाल्या म्हण ताका कळचें ना, ताजें भुरगें म्हूण तो चिंतलो आनी अशें ताका घरा बागला पर्यंत ताणें व्हरून सोडलें. उरिया बेबदो जाल्लो, उरियाक रसुल्लो देव बेबदो जावंक ना. प्रेज द लॉर्ड, हालेलुया. Uriah was drunk, but one who created Uriah was not drunk. आमी कितलेय प्लॅनां करीत, आमी कितलेय येवजणे घालयत, देव आज आमकां ते येवजणे तावन सुडका दिवंक आमकां आपोवणें दिता, कृपा दिता. त्या खातीर दाविदान कितें केलें, तो घरा सोडलें पूण तो घरा वचोंक ना. दुसरे दिसा सकाळीं जोवाबाक ताणें पत्र बरयलें. पळया, ताणें पयलें व्यभिचार केलो, दांपून दवरूंक पळयलें. उरिया कापोवन हाडलो, उरिया द्वारी पातक लिपोवंक पळयलें, पूण आतां उरिया वचोंक ना. तर आमी कितें करीसय, तो सांगूंक लागलो उरियाक लगड काडया. पळय आज कितें कुडीच्यो ओडण्या खातीर कितलेशे कुन्यो जाते आसात. कोणाच्या बायलेची कोणाच्या दादल्याची कुनी करन काजर जावंक प्रयत्न करते आसात. सबार केसी तुमी पळयत आसल्यो. आज हांगा कितें करता, हो ताका लगड काडूंक पळयता आनी जोवाबाक पत्र धाडटा. पत्र अशें आसलें, जोवाबाक खंय झूज चलता, त्या झुजा तळार तूं उरियाक मुखार घाल आनी तुमी इल्ले फाटीं येया. उरिया मुखल्या सैन्याच्या तालवारीन मरचे बरी पळया. कन्स्पिरेसी, येवजण, हे आमी म्हणटा पयशे दिवन सुपारी सोडची. सुपारी सोडूलोय येवजणी केल्लोय इक्वल जाता मर्डर करतना. त्या खातीर सबारपोटी पॉलिटिशियन व्हडले व्यक्ती जैला भितर रिकता, तुमकां कळीत आसा. कारण इतलेंच दाविदान कितें केलें, ताका झुजाच्या तळार मोर्चा बरी पळोवंक सांगलें आनी तो मेलो. आतां तुमी सांगा, ताचें मरण स्वाभावीक झुजाचें मरण गी या ताचें मरण एक कुनू, स्वाभावीक मरण गी कुनू. खून केली दाविदान, मर्डर केलें दाविदान. त्या खातीर देवसुपदेश सांगता, खोले माडबेडा, thou shall not kill, thou shall not kill. जिवेशी मारी नाका.
आज कितलेशे भुरग्यांक काल भयणी सांगा लागले प्रो लायफान गर्भांची वेशी मारतात, उतरांची वेशी मारतात, द्वेषांची वेशी मारतात. बायबल सांगता पयल्या जुवांश पयलें पत्र काडबाय जॉन जुवांश पयलें पत्र ओळ 3 अवस्वर 3 ओळ 15. 1 John 3:15. 1 John 3:15 जुवांश पयलें पत्र अवस्वर 3 ओळ 15. आपल्या भावाचो द्वेष करता तो हर एक लोक गुन्हेगार आपल्या भावाचो द्वेष करता तो हर एक लोक गुन्हेगार सई. द्वेष कुनी पुरो. प्रेज द लॉर्ड. One who hates his brother or sister is a murderer. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರ. असताना कितें केलें हांगा नीज खून केली आनी ताच्या उपरांत कितें जालें खून जाल्ली खबर रायाक मेळ्ळी आनी सगळ्यांक कळीत जालें तो झुजान मेलो म्हणून. पूण जोवाबाक कळीत आसा, जोवाब तोंड सोडना. तशेंच दाविदाक कळीत आसा. आनी बायल रडली, उरियेची बायल बातसबा रडली. तिचे रडणेचे दीस विळापाचे दीस मुगदल्या उपरांत राई बातसबे लागीं लग्न जालो. त्या वेळार रायांनी कितलीं लग्नां जावी ती पोरण्या सोलान तुमी पळयतात. आतां सगळे लोकांनी चिंतलो कितलो बरो राई भितर केदो व्हडलो गाई. प्रेज द लॉर्ड. हालेलुया. ಹೊರಗೆ ತಳುಕು ಒಳಗೆ ಕೊಳಕು भितर कुस्टें पळोवन ताचें ती बरोवन गेलां. आज कपट आमच्या काळजाचें कपट आमी काडूंक आसा. कुस्टें म्हूण काडूंक आसा, मोसूर काडूंक आसा, स्वार्थ काडूंक आसा. खंयच्याच वरी साद आसा पवित्रत्मेचे सक्तेद्वरी कुमसाराच्या सक्रामेंतान साद आसा. आनी दाविदा कितेंय भोगोवंक ना. पत्ते केल्ल्या दाविदा कितेंय भोगोवंक ना. त्या खातीर बायबल आमकां सांगता ओळू 11:26 दुसऱ्या सामुएलाचो बूक 11:26. आपलो पोती मेला म्हूण आयकतच उरियेच्या बायलेन ताचे पासून विळाप केलो. विळापाचे दीस सोमतच दाविदान तिका आपोवन हाडली, आपोवंक धाडली आनी तिका आपल्या घरा हाडली. ती ताची पतीण जाली आनी ताच्या एका पुताक तिणें जल्म दिलो. पूण दाविदान केल्लें तें सर्वेस्पराक मानवलें ना. दाविदान केल्लें तें सर्वेस्पराक मानवलें ना. आज सर्वेस्पराक कितें मानवना तें हांवें आनी तुमी करूंक नसो. आनी त्या खातीर कितें सांगता देव नातानाक आपयता प्रवादी. प्रवादी म्हळ्यार परावादी, वकालत करता देवाच्या पक्षेन. नाताना ये वच आनी दाविदाक सांग. आनी कितें जाता पळय 12वो अवस्वर ओळू 1:6 आमी वाचल्यार आमकां कळटा. सर्वेस्परान नातानाक दाविदाशी धाडलो. दाविदाशी धाडलो. तो ताचेशी आयलो आनी ताणें ताका म्हळें. पण कशें नातान ताका कन्विन्स करता. कित्याक रायाक शीद येवन सांगूंक जायना तुवें पत्ते केलां अशें केलें म्हळ्यार तूं हाका लगड काडूंक हा. त्या खातीर तुवें ओपार सांगता. एका शहरान 2 मनीस आसले, एकलो ग्रेस्त आनी एकलो दुबळो. ग्रेस्त कोण? दावीद. दुबळो कोण? उरिया. ग्रेस्त लागीं बोकरांचे आनी गोरवांचे जायते इंड आसले. ताका राणयो आनी उपराणयो आसल्यो. पूण दुबळ्या लागीं एकच शेळी शिवाय दुसरें कांय नासलें. जावं बरो ती शेळी उरियाची बायल. आनी ती ताणें विकती घेतली. ताणें तिका पोसली आनी ती ताच्या भुरग्या सवे वाडली. ती ताचेंच काण खातली, ताच्याच पात्रांतलें पियेतली आनी ताच्याच उस्क्यार न्हिदताली. ती ताका एका दुये सारकी आसली. एक दीस ग्रेस्त मनशाच्या घरा एक सोयरो आयलो. पूण आपणाशी आयलेल्या पयणाऱ्याक एक जेवण करूंक आपल्या काश्या बोकऱ्या वा गोरवा मदली एक मनजात घेवंक तो तयार जालो ना. ग्रेस्त मनशां मस्त बोकऱ्या आसात, मनजाती आसात, तांतलें घेवंक ना. ताणें कितें केलें? पूण ताणें दुबळ्याची शेळी घेतली, उरियेची बायल घेतली आनी आपणाशी आयलेल्या सोयऱ्यांक ताणें जेवण तयार केलें. दाविदाक कितें जालें तें आयकतना दाविदाचो राग तकलेक सोडलो. दावीद त्या मनशाच्या रागान पेटलो
आनी ताणें नातानाक म्हळें जिवान देवाचो सपूत अशें केलां त्या मनशाक मरण फावो. पळया पातळ केल्लो व्यक्ती कसो जजमेंट दिता पळया, तसल्या मनशाक कितें फावो? मरण फावो. आनी तवळ असलें कर्तूब केलां आनी दया दाखोवंक ना देखून ताणें एके शेळयेक 4 शेळयो फारीक करूंक जाय. आतां नातानान एक इंजेक्शन हाडलें. काल आमी वाचलें मनशाचें काळीज कापाटी तें बरें करूंक जायना, ताजो ठाव घेवंक कोण शकता? हांव सर्वेस्पर ताच्या काळजाची परिक्षा करता, अंतस्करणाची तपासणी करता. आतां नातानान कितें केलें? नातानान एक इंजेक्शन हाडलें. तें हाताक दिवचें न्ही, पेंगटाक दिवचें न्ही, काळजाक दिवचें. मुखलें उतर सांगता वळसात. तेन्ना नातानान दाविदाक म्हळें तूं सुतो मनीस. आतां तो दुबळ्याची शेळी वणडलो कोण? तूं सुतो मनीस. प्रवादी भियेनांत, जीव गेल्यार भियेनांत. तूं सुतो मनीस. सर्वेस्पर इस्रायलाचो देव अशें म्हणटा, आयकता हांवें तुका अभिशेक करून इस्रायलाचो राय नेमलो, सावलाच्या हातांतलो तुका निवारलो, तुजे दनयेचें घर हांवें तुका दिलें, तुजे दनयेच्या बायलांक तुजे वेंगेन दिल्यो, इस्रायलाच्या आनी जुदाच्या घराणें हांवें तुका दिलें. हें पावनातलें जाल्यार हांव तुका आनीकी सड दितो. कित्याक अक्रम वाटेर गेलोय, अन्यायाच्या वाटेर गेलोय, वटण्याच्या वाटेर गेलोय, फातकाच्या वाटेर गेलोय, शिराप मागोवन घेतलोय, तर तुवें सर्वेस्पराच्या उतराचो कित्याक तिरस्कार केलोय आनी ताचे दिसतीक वायट दिसता तें कित्याक केलें? तुवें पळय आतां नातान सांगता. नाताना कोणें सांगलें? देवान सांगलें. तुवें हित्तीत उरियाक तालवारेन जिवशी मारलोय. म्हजी तुजी पदकां सक्कड देवाक कळयत आसात. तूं कुमसाराक वेच्या पयलेंच तुवें तुजे ताचे बायलेक तुजी पतीण करून घेतली. आम्मोनी ताचे तलवारीन तुवें ताका जिवशी मारलोय. तुवें म्हजी बेपरवा केली आनी हित्तीत उरियाचे बायलेक तुजी पतीण करून घेतली. देखून तुज्या घराण्या वयली तलवार केदींच पयस सरची ना. पळया त्या दाडा जेजू येवं नातलो. शिराप वो शिराप दीत जाता. ताचे पूत ताका लगड काडूं पळयतात. ताणें राजवड सोडून दवजे पडटा. राणान तो जी येता. हे सक्कड ताका बेजूंक मेळटा दाविदाक. पूण दावीद देवाचो मोग करता. दावीद परिवर्तन जाता. दाविदाक देव बक्षिता. कितें जाता? सर्वेस्पर अशें म्हणटा, हांव तुज्याच घराण्यांत हांव तुजे विरोध वायट उपज अशें करतलो. पण तुजोच गुन्यांव, तुजोच अपराध, तुजोच खोटेपण तुका वायट जातलें. तुज्याच दोळ्या मुखार हांव तुज्या बायलांक काडून तुज्या पेल्यांक दितलो आनी दिसाच्या उजवाडाक त्यो तुज्या बायल तो तुज्या बायला सवे न्हिदतलो. तुवें हें काम गुप्ती केलें, पूण हांव हें सगळ्या इस्रायला मुखार दिसाच्या उजवाडा करतलो. आनी तेन्ना दाविदान म्हळें, हांव ओगोस रावलो तेन्ना विरोवन गेली म्हजी हाडां. अख्खो दीस आस्कार सुस्कार सोडीत आसलो. तुज्या हाताची जडाय म्हजेर बसली. आतां दावीद कितें करता? तेन्ना हांवें म्हजीं पातकां वळखलो. तेन्ना हांव कुमसार जालो. म्हळ्यार कितें? नाताना मुखार हांव रडलो. हांवें सर्वेस्परा विरोध पातक केलें. दाविदान नातानाक म्हळें, हांवें सर्वेस्परा विरोध पातक केलें. पश्चाताप पावलो दावीद. त्या खातीर तुमी 50 किर्तन वाचतात न्हय गी? नितळ एक निर्मळ काळीज म्हाका रोसून दी देवा. नोंद बेंद हृदय देवर ಒಲ್ಲೆಯನ नाता. एक दुखेस्त काळीज तूं ना म्हणून सांगनाय. हांवें सर्वेस्परा विरोध पातक केलें. नातानान दाविदाक म्हळें, पळया देव कितलो मोगाळ, देव कितलो दयाळ, देव कितलो कुरपाळ आनी कृपाळ. तो सांगता दावीद नातानाक, नाताना दावीद म्हजो तूं भुरगो न्हय गी. दावीद रडता पळय, पश्चाताप पावला पळय. खून केली, व्यभिचार केलो, देवान ताका बक्षिलो. आमचो देव बक्षिता. पूण आमी आमचे गुन्यांव वळख जाय. हांव कोणीय जावंक पुरो, देवा मुखार आमी खालती जायस. हांवें सर्वेस्परा विरोध पातक केलें. नातानान दाविदाक म्हळें, सर्वेस्परान तुजें पातक बक्षिलां. तूं मरचो नाय. पूण ह्या कर्तुबा वरवीं तुवें सर्वेस्पराची बेपरवा केल्या देखून तुका जल्मसो आसा तो पूत मरतलो. ताजो पयलो पूत मेलो, अक्रमाचो पूत मेलो. पूण मागीर बातसाबेच्या गर्भांतच ताजें काजर सोमकर्ण देवान साल्मांव रायाक दिलो. प्रेज द लॉर्ड. दाविदा नंतर साल्मांव राय आयलो. देवाची उजवड न्हय ती. आनी केल्ली मिस्टेक देव सारकी करता. आमचो देव सारकें करता. आमचो देव खूण करता. आमचो देव बक्षिता. प्रेज द लॉर्ड.
हालेलुया हालेलुया. उजवो हात वयर उबारून सांगया, जांचो गुन्यांव बोगसला, जांचें पातक माफ जाला, ती करेन्स सुबागी. जांचेर सर्वेस्पर गुन्यांव लायना, जांच्या काळजान कपाट ना, ती करेन्स सुबागी. हांव वगोस रावलो तेन्ना विरोन गेली म्हजी हाडां. अख्खो दीस आस्कार सुस्कार सोडीत आसलो. दीस रात तुज्या हाताची जडाई म्हजेर बसली. गिमाचे दगिनशे म्हजी सकत सुकोन गेली. तेन्ना हांवें तुजे मुखार म्हजें पातक वळखून घेतलें. म्हजो गुन्यांव हांवें लिपोवन दवरलो ना. हांवें म्हळें सर्वेस्परा मुखार म्हजो अपराध हांव वळखून घेतलो आनी तुवें म्हजो गुन्यांव बक्षिलोय. हालेलुया. दोनी हात वयर उबारून स्तुती करया. हालेलुया हालेलुया हालेलुया. व्हड्या ताळ्यान व्हड सुबदान. आमचे गुन्यांव बक्षुचे देवा मुखार, आमची कुडीची अस्कतकाय मतीची अस्कतकाय वडण्यो बक्षुचे देवा मुखार आमी केल्ल्या त्या वडण्यान बली जाल्ल्या खातीर देवा आज आमकां बक्षी. आज दाविदा बरी एक आमचे भितर आत्मो बसून आसा. आज आमी दाविदाक तीर्प दिना बगार तसलेंच काळीज मोन आमचे दय आसा. आमकां घोण कर, नितळ कर, अभिषेक कर. टच ब्लेस लॉर्ड. हालेलुया 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 हालेलुया. प्रेज द लॉर्ड, प्रेज द लॉर्ड. हालेलुया हालेलुया. अर्गां तुका सुमयान जेजू, होगलाप तुका सुमयान जेजू. रोमागारा बरयलें पत्र, रोमागारा बरयलें पत्र पयलो आवाज स्वर. रोमागारा बरयलें पत्र पयलो आवाज स्वर. ओळ 18 ताव न्हू आमी वाचल्यार आमकां थंय बरोवन आसा मनुश्य कुळाचे अपराध. तर आज आमी कुमसाराक वेताना कसले ते मनुश्य कुळाचे अपराध, कसले अपराधांक आमी बली जाले हांव म्हणलें हांगा आमकां कुमसाराक तयार एक हांगा साम पावल बऱ्या रितीन सांगता. पळया, पूण आपल्या कोट्यापणा वरवीं सत परगट जायनातले बरी आड व्हरतल्या देव बिरान नातलेल्या मनशांच्या, कितें नातलेल्या देव बिरान नातलेल्या मनशांच्या सर्व कोट्यापणाचेर, देव बिरांत नातलेल्या मनशांच्या सर्व कोट्यापणाचेर देवाचो क्रोध सर्गींत हांव देवून आयलोलो आतां दिसून येता. कोटेपण आमी सांडीचे कोटे जावनूच जिवचे न्ही. कोटेपणाचेर देवाचो क्रोध सर्गींत हांव देवून आयलोलो दिसून येता. कित्याक देवा विशयान मनशांनी समजून घेवंक कितें साध्य आसा तें सगळें तांच्या दोळ्यांक स्पश्ट दिसता आनी तें देवानूच तांकां स्पश्ट कळीत जायशें केलां. संवसार रचलेल्या लगायत देवाचे अदृश्य गुण म्हणजे ताची सस्ती पदवी आनी देवपूण ताणें रचलेल्या वस्तूच्या गिन्यानाच्या वस्तूंनी मनशाच्या गिन्यानाच्या दोळ्यांक दिश्टी पडटात. तशें जाल्ल्यान आमी कसलेच नीब दिवंक आसपाद ना. मुखार वळ सांगता, देवाक ते वळखतले जाल्यारय तो देव म्हूण ताका फावो तो मान दिवंक वा अर्गां दिवंक ताणें इन्कार केलें. देवाक ते वळखतले पूण देवाक मान दिवंक, देवाक अर्गां दिवंक ताणें इन्कार केलें. तशें जाल्ल्यान सर्व तांचें चिंतप व्यर्थ जालें. आज चिंतप मनशाचें व्यर्थ. मोती दाड्ड्यो जाल्यात. सांगता म्हळ्यार तांच्यो मोती दाड्ड्यो मोती अंधकारान भरल्यो. आज आमी भावार्थी अंधकारान जियोंक नजो. आपुणूच बुदवोन म्हूण लेखतले ते निजायकी पिशे जावंक पावले. तांणी अमर देवाची महिमा विनाशी मनशांच्या सुकण्यांच्या मनजांतीच्या जीवदाणीच्या रुपण्यांनी बदलून घेतली. देवाची महिमा तांणी असल्या जीवदाळीच्या रुपण्यांनी बदलून घेतली. ह्या तांच्या पिशेपणाक लागून तांच्या काळजाच्या बुरश्या वंदवण्या आदीन देवान तांकां सोड सोडल्यात. म्हळ्यार अर्थ कितें? देवान सोडल्यात म्हळ्यार अर्थ न्ही. देवान आमकां फ्रिडम दिला, स्वतंत्र दिला. मनीस देवा तावन हांकारान गर्वान देवा तावन तो पयस येता. देव ताका कृपा दिते आसा फाटी येवंक. ते खातीर हो काळ कुरपेचो वेळ, प्राश्चितचो काळ. त्या तांच्या पिशेपणाक लागून ताच्या काळजाच्या बुरश्या वंदवण्या आदी ते गेले. अशें एकामेका मान उगडावंक कारण जाता तसल्यो करण्यो त्यो आदारूंक पावले.
देवा विशयांतले सततांनी फोट म्हूण काडले. रसनारा बदलाक ताणें रसनेकारा दान करून तिची सेवा केली. रसनाराक स्तुती फावो सदां काल. ह्या कारणा पासून देवान तांकां नालिसाच्या वडण्या आदी सोडली. म्हळ्यार देवाक सोडून ती नालिसाच्या वडण्या लागीं गेली. तांच्यो स्त्रियो सयत सैमीक संभोग सांडून, सैमीक म्हळ्यार काजरा सक्रामेंतान दादलो बायले सांगता असो संभोग सांडून सैम विरोध लैंगीक प्रयोग करूंक पडल्यो. म्हळ्यार कितें अर्थ? बायले लागीं संभोग करूंक पडल्यो. तशेंच सैमा प्रमाणे दादल्यांनी स्त्रिये लागीं करी जाय जाल्लो लैंगीक संभोग सोडनो. दादले लागीं कामाग्नीच्या कोट्या आशेन लासले. म्हळ्यार कितें? होमोसेक्शुअलिटी. आज तुमी पळयतात दादलो दादल्या कडेन काजर जाता काय, बायल बायले कडेन काजर जाता काय, देवान तें रसूंक ना. खेदाळला कुटुंबाचें फावंडेशनच अटॅक जाता. संवसारार असलें घडिता पुरो पिडा शिडा अनवरां येतात. देवान रचलें आदांवक, देवान रचलें एवेक, देवान बेसांव घालें, कुटुंबाचें मिसांव दिलें. कुटुंबाच्या मिसांवां भायर दुसरें मिसांव तांकां आसना. ते मिसांव तांचे म्हळ्यार पती आनी पतीण देवान तांकां आशिर्वादीत केल्यान थंय तांचो संबंद पवित्र जावन आसा. आनी त्या खातीर हांगा असली नालिसाच्या करण्याक आज आमी बली जाले हांगी. आयचो संवसार असल्या नालिसाच्या करण्यांनी बुडोवन गेला. सबार पोटी आमी चिंता हें कॉमन, हें नॉर्मल म्हणलें मती तूं थोड्याच्या सैतान घालते आसा. गव्हर्मेंट आसली पळय एक दैवीक नियम म्हणून आसा, नॅचरल नैसर्गीक नियम म्हणून आसा, तशेंच मनुश्यांनी करचे नियम आसात. मनुष्य आज नियम करतात असली काजरां करियेत अशें करियेत म्हणून सांगात जियेवेत पेटे सुणी माजरां जियेतात पळया तशें जियोंक न्हय काजार नासतना. हर एका धर्मांत काजर आसा. जावं पुरो हिंदू धर्मांत, मुसलमान धर्मांत निकाळ म्हणटात सप्तपदी. आमच्या धर्मांत इगर्जी दिवन आमी एकामेका ओप्पिगे दिवन थंय आमची बसवणी दिवन आमी काजर जाता. जर तर ताच्या भायर संबंध अक्रम अनीत देवाचो न्हय तो. त्या खातीर सोदोम गोमोरा नाश जाली. आज आमी अनैतीकपणाक बली जावंक नजो आनी तेंच सांगता सांगा. आनी असल्या नालिसाच्या करण्यांक फावो तसली शिक्षा आपणाचे तांणी मागून घेतली. कितें फावो तसली शिक्षा? जावं पुरो HIV एड्स आनी कितें गुण जायना. असली पिडा नाका जाल्ली पिडा सकड मनीस मागोवन घेतली. देवाची खरी वळख तांचे मतींत व्हरूंक ताणें इन्कार केलें देखून देवान तांकां मतीभ्रश्ट जावंक सोडलें. म्हळ्यार अर्थ कितें? तांणी देवाक सोडलें, बायबल सोडलोय, ते मतीभ्रश्ट जाले. आज कातोलीक जावन मतीभ्रश्ट जाल्ले आसात, क्रिस्तांव जावन मतीभ्रश्ट जाल्ले आसात, इगर्ज मते विरोध उलोवचे आसात, इगर्ज मते विरोध वेगचे आसात, देवाक कुरसावचे आसात. त्या खातीर आज आवांनी तूं तशें जावंक नजो. त्या खातीर देव सांगता मतीभ्रश्ट जाले ते. तांच्या तकलेक कट्ट्यान कितेंय वचना. हगे द्वेष झगडे मोसोरू असले सक्कडान बली जातना जिवीत पिड्ड्यार जाता, कुटुंब नाश जाता आनी तांकां मुखार मेळचे ते सोसून तांकां कुरपा मेळची ना. त्या खातीर आज आमी देवाचे शिक्षक वळाक जावचे नाका. बायबल आमकां सांगता मतीभ्रश्ट ते जाले. हाचे वरवीं ते अनुचित सालीचे जावंक पावल्यात. असले मनीस, मतीभ्रश्ट जाल्ले मनीस, अनुचित सालीचे जिद्दान अधिकारान भरले मनीस कितें करतात? सर तरेच्या कोठेपणान भरल्यात ते. अन्यायान भरल्यात, अपस्वार्थान भरल्यात, जिद्दान भरल्यात, मोसरान भरल्यात, कुन्यांनी भरल्यात, झगड्यांनी भरल्यात, खापाटपणांनी भरल्यात. हाग्यान ते बुडोवन गेल्यात. बारीकपणाची तान, रिवेंज, एकामेकाचे मान होगडावचे कृत्यां, नाका जाल्ले बरोवचे कृत्यां, ते कबराळे, ते चाडयाळे, देवा कांट्याळ्याचे आपली बडाई उलयतले, वायटाक ओडतेल्या नव्या नव्या वाटाचे सोदनेर आसलेले, माय बापाक काळजाय नातलेले, अल्पे मतीचे दिल्ले उतर पाळी नातलेले, हेरांची दया माया वा काकुळटू कणवळाय नातलेले, हे बरी जियेतेल्यांक मोरनू फावो म्हणलें देवाचें निती फैसाल ते जाणान तरी आपूण जावन त्यो सुकोट्यो साली आदारच्यो आदार आपणा बरी सडिळ्यान जियेतेल्यांकी ते उत्तेजन दितात. सडिळ्यान जिवचें उत्तेजन दितात. तर मगोच्यो भाव भयणीनो, आमचें जिवीत सडिळ्याचें जिवीत न्ही. आमी सक्रामेंता प्रमाणे, देवाच्या उपदेशा प्रमाणे आमचें जिवीत बांदून हाडूंक आसा. ते खातीर पवित्र सभा आमकां पवित्र सभेची दोतोर न्हू, भुरग्यांची दोतोर न्हू आनी विविध रितीची आमकां तरबेती आमच्या पिरगोजीन दियेसीसीन वाड्यान आमकां आसता. कित्याक आमी क्रिस्ताच्या मेटांनी सोमको
तर आज आमी नियाळ्या कुमसाराक वेच्या पयलें त्या दाविदाच्या जाग्यार हांव सांगी असल्या कृत्य मतीभ्रश्ट जावन हांव जियेतांगी आज देव म्हाका एक अवकाश दिता. सबार फावटी आमी सांगचे आसा देवान ताची दोरी लांब सोडल्या ती केदाळा अर्न दिता आमकां कळीत ना. त्या खातीर म्हजो शुभव भयणीनो आज आमी कुमसाराच्या त्या सक्रामेंताक वयताना नियाळया पातकाचो प्रवेश पवित्रपणाचो नास. सुमार रितीन पातक प्रवेश जाता. पयले रितीन पातक प्रवेश जाता कुडीच्या वडण्याद्वारे. हांवें तुमकां सांगलें पती पत्नीचो संबंध पवित्रताच्या भायर अनैतीक व्यभिचार प्रद्वार. दुसरें अक्रम वडण्याद्वारे पातक प्रवेश जाता. अक्रम या अक्रम लैंगीक वडण्यो ब्लो फिल्मां पळोवची ब्लो सिडी पळोवची आनी आज पळयलें होमोसेक्च्युअलिटी लेस्बियन सलिंग काम हें सकल मनजा दिला की संभोग करचो अक्रम. असले अक्रमाक आमी एडिक्ट जाल्या हांगी. अक्रमांत आमी पडोवन आसा हांगी. आनी तशेंच तिसरें जावन पवित्र सल्लो आमकां सांगता तिसरें जावन पातकाचो प्रवेश. धर्मदूताची कृत्य 7वा वासोर वळ 50 देवा विरोध प्रतिभटन करचें. पवित्र सभे विरोध वेचे. देवाचे उतर विरोध वेचे. उपदेश विरोध वेचे. तुमी काळजांत धरून करची आनी प्रतिभटन यू आर प्रोटेस्टिंग अगेन्स्ट गॉड. चवथें पातक आमचे प्रवेश जाता खांट्याळ्याचे संप्रदाय माट मंत्रां बल्मे हाचे फाटल्यान दवचें बसमिल्लें आनी तें दोश हें दोश म्हणून दवचें. क्रिस्तांवांक जेजू शिवाय दुसरें कितेंच ना. त्या खातीर कसलेच मूड पतयण्यो आंधल्यो पतयण्योन पडच्यो न्ही. आज सबार आळमे उदेल्ले बरी सुवार्ता काणग्यो न्हू कुटुंबां नास करचे सबार जाण आसात. सुवार्तेचे व्यक्ती आसात ते सांगतात पाद्र्या कडेन वचनाका. तसले ब्रदरी आसात पयशे करतात म्हाका 21,000 दी 20,000 दी. देवाची सुवार्ता धर्मार्थ. कोणी कलरफुल सुवार्ता दिता. कोणी तुज्या कुटुंबान माट आसा मंत्र आसा तें आसा हें आसा जागो सोमाना तें सोमाना हें सोमाना म्हळ्यार पातये नाकात. कित्याक आमच्या मतींत सुवार्ता म्हळ्यार कितें गूड न्यूज म्हळ्यार गूड न्यूज नॉट बॅड न्यूज. जेजून कितें सांगलां बायबलान मार्काचो वांजेल 16वा वासोर वसा सुवार्ता प्रगट करा देवसारात दवंडया पिड्या शिडाक गोण करा पातकां बक्षिया म्हज्या नांवान जेजूच्या नांवान. तर एकलो व्यक्ती तुजे हात दवर सांगता तुका शिराप आसा तुजो जागो सोमाना ताजो मांडो सोमाना. कित्याक जेजून सांगलां जागो सोमाना या ताजी तुजे शिराप आसा म्हूण सांगूंक धाडूंक ना. सुवार्ता प्रगट करा म्हज्या नांवान गूण करा. गूण करूं सकत ना जाल्यार ताका एंट्री दिनाकात. आनी आमी असकत मनाची आमी कितें इल्लें आसा म्हणटा तें धांवतां. कोण आमकां आमच्या मतींत जाल्ले बरी सांगता माट आसा मंत्र आसा पोटान घाला थंय घाला हांगा घाला खंय घाल्यार देवाक आसा आदी कितेंच ना. त्या खातीर जेजूक सोडणो सक्रामेंत सोडणो देवाचें उतर सोडणो देवी काकूळ सोडून आमी वेचे न्ही. आमी पातकी जाता. तुजो याजाक आसा आपया आगमेन शण्या मागणें करा. गरज मेतींग आसचे आमचे पवित्र सभेंत याजाक आसात तांचे लागीं तुमी वसा मागा. तुमकां गायडन्स बरें गायडन्स मेळचे कडेन वसा. देवाच्या उतराचेर पातयेया. मेसेजी फाटल्यान तशेंच विजना फाटल्यान धांवनाकात. मेसेज एकच देव आमचो मोग करता जेजूक दिला. विजन एकच बायबल ताणें दिला बायबल वाचा. आज आमी अंधकाराच्या वाट्यान आसचे न्ही. मोती दड्ड्यो जावच्यो न्ही. मतीभ्रश्ट जावचे न्ही. बलमे सांगचे ताज्या हाज्या फाटल्यान धांवचे न्ही. बसमिल्ले मंत्र सिलान घरा भितर दवरचे न्ही. कित्याक खांटाळ्याच्या संप्रदाया भितर रिगनाकात. रिगल्यार भायर येवन बारीकच तुमकां पांयांक धरणीक मारता हो संप्रदाय. त्या खातीर सुमया जेजूचेर बावर दवर तूं आनी तुजें घराणें बचाव जातलें. आज कुमसाराच्या सक्रामेंतान तुमी सांगा बेश्टे कुमसार जावचे न्ही. आमच्या काळजान तावन भायर येवचें जेजूची सोडवण आमी स्विकार करची. चवथें खांटाळ्याचें. पांचवें आमची कूड व्हडली ताजे भितर एक जीब आसा बारी डेंजर. हे जीब तालवारी बरी आमकां शिंता लगड काडटा नास करता. आमच्या जिबेन कोबरो केल्यात की चाडयो केल्यात की तीर्प दवरलां की दुसऱ्या विशय नाका जाल्यार आमी उलयल्या गी. ही जिबेंत स्तुती आनी श्राप दोनी सांगाता येवन नजो. कोणाक श्राप घालांगी आमच्या कांटी बोर दांपून दुसऱ्याच्या मुठी बोर उस्तिलांगी आमी. आमी केदाळे ह्या जागा विरोध सिस्टरा विरोध कुटुंबा विरोध वाड्या जमतीन दुसऱ्या विरोध आमी उलोवन आसावंगी. आमकां मागोवंक देवा पोवणें दिता. त्या खातीर जिबेद्वारे केल्ली पथकां ओळखूंक घेवया. तशें द्वेश
कोणा वयरी हांवें द्वेश दवरला द्वेश दवरून हांवें येवकारिस्त सेवूंक जायना द्वेश दवरून हांवें मागणें करूंक जायना प्रतिकार दवरून हांवें मागणें केल्यार देव म्हजें मागणें आयकना जेजू जुदासाच्या पांया लागीं शेसांच्या पांया लागीं वचून खालतो जाल्ले बरें हांव खालतो जायना शिवाय म्हाका आशिर्वाद लाभना म्हणजे जिवितान पप्पा मम्मी भाऊ भावडे कडेन सेसंबरे कडेन द्वेश आगे मसूर झगडे एकाच कुटुंबाची सांदे द्वेश दवरून आमी जियेते आसा हांगी सांगूंक आसा आमी हांव द्वेश दवरला ह्या द्वेशांतून भायर येवंक म्हाका सुटका जाय हांव बोक्षिता म्हणलो निर्धार घेवंक आसा द्वेश तशेंच बे सांगतात फियर ब्रिंग्स द डेमॉनीक म्हणून बे आमच्या काळजांत रिगोवन गेला सैतानाचे बे नाडीचे बे माटमंत्राचे बे सबार बे आमच्या काळजांत आसा बायबल सांगता भियेनाका फतक केल्लो व्यक्ती बियान लिपोवन बसता तो मुखार येना मुखार पडना घरा बेचबेंद करूंक येता नाही तो घरा भितर लिपल्यार हांव ना म्हूण सांगता कित्याक ताजे थंय भे आसा देवा मुखार पडोवंक आमकां भंय ना त्या खातीर आमी देवा लागीं येजय राजी जायजय बियेच्या वरवीं आमकां आयिल्ली जावं बरो आमच्या भितर मानसीक वताड एंग्जायटी प्रॉब्लेम मेंटल क्रायसीस जेजू गूण करता आनी निमाणें जावन बायबल सांगता कुडीचेर कांतवणी करनाका सिन एंटर्स थ्रू टॅटूस कुडींट जावं बरें कुरीस घालाय एक तुवें घालाय पोडू ड्रॅगन आनी नाका जाल्लें सक्कड कुडीर घाल पियर्सिंग लेविटिकस लेवीस शास्त्र 19:27-28 सांगता thou shall not have tattoos on your body पयले कोरिंथीकांक बरयलें पत्र 3:16-17 सांगता तुजी कूड देवाचें टेंपल जावन आसा मंदीर जावन आसा देव सोत्म तुज्या कुडी थंय जियेता काडा पयले कोरिंथीकांक बरयलें पत्र कित्याक आमची कूड आमी पवित्र सांबाळूंक आसा पयले कोरिंथीकांक बरयलें पत्र अवस्वर 3:16-17 तुम्ही देवाचे मंदिर आणि देवाचो आत्मो तुमचे थंय बिडार करनासा म्हणून तुम्ही नेणात देवाचो आत्मो तुमचे थंय बिडार करनासा म्हणून तुम्ही नेणात जर एकलो देवाचे मंदिर नाश करता तर देव ताका नाश करतलो कित्याक देवाचे मंदिर पवित्र आणि तेंच मंदिर तुम्ही यू आर द टेंपल ऑफ द होली स्पिरिट ನಿಮ್ಮ ದೇಹ ದೇವರ ಆಲಯ ಹಚ್ಚ ಶುಚಿಸಬೇಡ त्या खातीर नाका जाल्ले कुडीर घाल नायचे मॉडर्न मॅडनेस मेन्स पार्लर ब्युटी पार्लर आसले बरी ती वडना सोबायचे पार्लर पूण आ टॅटू पार्लर म्हणून आसा हर एक परमनंट टॅटू जावं बरो टेम्पररी टॅटू आमच्या कुडीर घालचे न्ही कित्याक बावतिस्मांत आमी जेजूचे जाल्याव आमच्या सैमाच्या पदका मेल्याव आमी जेजू थंय जियोन आसाव पयल्या कोरिंथीकांक बरयलें पत्र 6 ओल्ड वेकनीस सांगता तुमच्यो कुडी पवित्रत्मेची मंदिरां म्हूण तुमी नेणात की तो सोत्मो तुमच्यो थंय वस्ती करता न्हय देवानूच ताका एक देणें कसो तुमकां दिला तुमी तुमचीच आस्त न्हय वर्ते मोल दिवन तुमकां विकते घेतल्यात देखून तुमच्या कुडीन देवाक महिमा दिया जिबेन मात्र न्हय कुडीन देवाक महिमा दिया 7 अवस्वर 23 आमकां सांगता 7:23 1 कोरिंथियन्स तुमकां मोल दिवन विकते घेतल्यात तुमी मनुष्याचे गुलाम जायनाकात मोल दिवन विकते घेतल्यात मनुष्याचे गुलाम जायनाकात संवसाराचे गुलाम जायनाकात देवसराचे गुलाम जायनाकात जेजूचे तुमी सेवाक मोगान सेवा करचे व्यक्ती तुमी जाया प्रेज द लॉर्ड हालेलुया एक घडीभर दुनियांत आमच्या काळजाच्या दवरया दोळे आमच्या दंपया आज आमी कुमसार जावंक वेता आनी थोड्या वेळान जावं बरो जी डिवायन वर्ड द्वारे घरांत आयकतात एक सुटावें कुमसार जावंक आज तुमी निर्धार करा ह्या प्राचिताच्या काळार आमची कूड मोत आत्मो अभिषेक करता देव आमकां एनॉयंटींग हिलींग डेलिव्हरन्स ताच्या द्वारे मेळटा आमची अस्कत काय तो बक्षिता आज आमी खंय सुकोवन पडल्या आमचें जिवीत घाण पडलांगी बैली सोबाय सर्गाक वरिना भितरलें बरें म्हूण म्हाका सर्गाक व्हरता मातशें कपटपण आज देव गूण करूं दी आमच्या कुडीच्या ओडण्या द्वारे कंटाळ्याच्या संप्रदाया द्वारे अक्रम ओडण्या द्वारे प्रतिभटना द्वारे जिबे द्वारे द्वेश द्वारे बिये द्वारे आमी देवातावन पयस गेल्या ओंगी आज देवाच्या मोगाक आमी फाटी येवंक आसा आज सुटावे कुमसार आमी जावंक आसा देव आज आमकां ताच्या अमोलीक रक्तान जेजूच्या दूद नितळ करता तुमी कुमसाराक वेतना सांगचे पयले कुमसार जावन बेसावन दिया पाद्रे बांबड्या उपरांत कुमसार जावन कितले दीस जाले म्हयने जाले रजे नाकात
1 महिनो 2 दीस 10 दीस प्रॉब्लेम ना सांगा वर्स जालें सांगा ताजे उपरांत तुमी दिल्लें प्रायश्चित केलां खंयचीय पथकां लिपोवन दवरल्यान जाल्यार येदोळ सांगूंक ना जाल्यार आज धैर्यान तुमी सांगा पयलें सांगली परत सांग जाय म्हणना ती करूं ना जाल्यार बोक्सा लागी ना म्हणल्यार दुबाव करनाकात ताचे उपरांत सवकास थंय वचून म्हजो घोव पियेता बायल पियेता कावन्सिलींग जावंक वचनाक कुमसारान तुवें तुका एक्यूज करचें हांवें अशें केलां म्हाका बक्षी देवा म्हणून त्या खातीर तुजीं पथकां म्हज्या भुरग्याक काम ना म्हजो भुरगो आयकना तें कुमसार न्ही कुमसारांत हांवें म्हजी अस्कतकाय म्हजी पथकां हांवें रडची देवाक हांवें समर्पण दिवची म्हज्या सांगता मागया सुमया जेजू आयच्या दिसा हे रितीरींत एक सुटावें कुमसार जावंक म्हाका करपा दी म्हजी अस्कतकाय म्हज्या जिविताची पथकां बक्षी जेजू सुमया जेजू तुज्या अमोलीक रक्तान म्हाका धुवन नितळ कर जेजू तुजी दया म्हज्या वयर देवून येवं दी जेजू सुमया जेजू तुज्या आशिर्वादान म्हाका भर जेजू हालेलुया हालेलुया हे पवित्र आत्म्या म्हजी पथकां म्हाका उडासाक हाड दुनिया तो बरोबर वडातरा स्तुती करूया हालेलुया 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 हाला मार्ग प्रशारा बाला करशंदरिया रबा अल्फा कोरारा पारा 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 हल्लीरा बकशरिया रबा शम्मा अल्लाह किम्बिरा बरा होरिया Hallelujah, hallelujah, hallelujah. Praise the Lord. Hallelujah. आता ऐका आमकां कुमसाराची मांडावळ फादर विक्टर सांगतले इगर्जे भायर कुमसारां आसतली हांगा आराधन चलतले आनी तुमकां तयाराय चलतली तुमी कुमसार जावन हांगा मुखार येवन येवकारिस्ताच्या जेजूच्या आल्तार येवन आज अवकाश आसा दिंबी घालून जेजू कडेन मागचें ताजे उपरांत तुमच्या जाग्यार वचून तुमी बसचें आनी ह्या वेळार हांगा आराधन आनी ह्या क्रेक भलायकेचे मागणी आमी करतले त्या खातीर कुमसाराक सगळ्यांनी देंवचें न्ही आनी तुमच्या मदें वॉलंटियर्स थोड्यांकच कुमसाराक तुमी धाडचें प्रेज द लॉर्ड आमी सकट दिंबी घालया आतां दिंबी घालया जेजूक आमच्या मदें स्वागत करया गायन संको 32 करूया तुमच्या पकांत गायन संको 32 आराधने देवा आराधने प्रभु येसु स्वामिगे आराधने ಲೋಕದ ಪಾಪಕ್ಕೆ ಪರಿಹಾರ ಬರೆಯಾದ ದೇವರ ಕುರಿಮರಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ Hallelujah, 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 Hallelujah. Hallelujah.
ನೀಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರವಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಕರವಿಡಿದು ರಕ್ಷಿಸಿದ ಪರಮೋನ್ನತ ದೇವನಿಗೆ ಆರಾಧನೆ. ಹಾಲೆಲೂಯಾ 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 Hallelujah. 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 Shabar ki bira bara. Hallelujah. Shabar ki bira. Hallelujah. 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 ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ. ಹಾಲೆಲೂಯಾ 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 Hallelujah, 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 Hallelujah. Touch Lord. Hallelujah. Bless Lord. Hallelujah. Jesus. Hallelujah. Arkantuka Somya. Aradhantuka Somya. Arkantuka Somya. Aradhantuka Somya. Hallelujah, 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 hallelujah. Praise the Lord. तुमच्या जाग्यार बसचे. एक घडीभर बसा. गुड मॉर्निंग. मोगाळ भावन आनी भयणीनो, आतां कुमसार जावंक आतां अवकाश आसा. सुमार 10 जाण पाद्र्या बसात. हांगासर प्रेज इन वर्शीप चलत आसल्या वरवीं, आवाज आसल्या वरवीं तुमी आमच्या कोवेंताक वेचें. कोवेंताच्या वेरांडांत पाद्र्या बसून आसात. थंयसर तुमी कुमसाराक वेचें आनी तुमी एकच पट सकल्यान वेचचें नाका. तुमचो वेळ जेजू सांगता करसिया. एकलो जाल्ल्या उपरांत आनी एकलो येया. जायत की तुमकां वॉलंटियर्स कुमो करतात. खंयसर वचो जाय म्हणून
मानेस्त वल्ली मौरीस जेनिफर तुमकां सांगतली खंय वचोचें म्हणून तुमकां डिरेक्शन दिताली. तुमचो चड वेळ जेजू सांगता हांगास करशियात. आतां कुमसारा उशेत आमच्या कोव्यांताक तुमी वसा. वेरांडांत तिसल्यान आनी इतल्यान पाद्र्या बसून आसात, थंयसर तुमी वसा. पियोंक उदकाची वेवस्था हांगा आसा. कोणाक पियोंक उदक जाय थंयसर म्हज्या उजव्या कुशीक आसा, थंयसर तुमी वशेत. एकच फुटी उठोन वचो नाकात कुमसाराक. एकलो जाल्ल्या उपरांत आनी एकलो थंयसर लायन करचें गरज ना. सुमार 10-11 जाण पाद्र्या बसात. जायत गी ಪಾಪ ನಿವೇದನೆ ಮುಂದ್ಗಡೆಯಿಂದ ಕಳಿಸ್ರಿ. ಮುಂದ್ಗಡೆಯಿಂದ ವಾಲಂಟಿಯರ್ಸ್ ಕೆಲವರನ್ನ ಕಳಿಸ್ರಿ. ಫಾದರ್ ಎಲ್ಲೆಲ್ಲಿ ಅಂತ ಹೇಳಿದ್ದಾರೆ ನೋಡಿ ಕಳಿಸಿ. ನಾವು ದೇವರನ್ನ ಆರಾಧಿಸ್ತಿರೋಣ. 160ನೇ ಗೀತೆಯನ್ನು ನಾವು ತೆಗೆಯೋಣ. ಜೆನಿಫರ್ ಫ್ರಂಟಿಂದ ಕಳಿಸಿ, ಫ್ರಂಟಿಂದ. ಓಕೆ ಓಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ತುಂಬ ಜನ ಹೋಗೋದು ಬೇಡ, ಫ್ರಂಟಿಂದ. ಹಾಡಿನ ಸಂಖ್ಯೆ 160 ತೆಗೆಯೋಣ. पापद इगेरेच्या पटीन 3 कडेन आसा. थंय कुमसाराचें हिंदू, पाद्रा भायर सरचें हिंदू आनी ते आमच्या त्या ग्लासाचें हिंदू 3 कडेन आनी सक्रिस्तीन 3 कडेन आसा. मागीर भुरग्यांचें हिंदू 1 कडेन आसा आनी पाद्राबाच्या घरात 3 कडेन आसा. खंय तुमकां लागीं पडटा थंय वचून तुमी कुमसार जावचें. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ 107ನೇ ಕೀರ್ತನೆ, ಪಾಪ ಮಾಡಿ ರೋಗಿಗಳಾದರು. ಪಾಪ ಕ್ಷಮಿಸಲ್ಪಟ್ಟಾಗ ಸೌಖ್ಯ ಸಿಗತ್ತೆ. ಎಲ್ಲರೂ ಹೋಗಬೇಡಿ, ಎಲ್ಲರೂ ಎದ್ದು ಹೋಗಬೇಡಿ, ಕೆಲವರು ಮಾತ್ರ ಹೋಗಿ. 160ನೇ ಗೀತೆಯನ್ನು ನಾವು ಆಡೋಣ. 160, ಪೇಜ್ ನಂಬರ್ 126. 126, ಹಿಮ್ ನಂಬರ್ 160, 160. ಬೇಡೋಣ. ಒಂದೊಳ್ಳೆ ಪಾಪ ನಿವೇದನೆಗಾಗಿ ಪ್ರಾರ್ಥಿಸೋಣ. ಕುಂಸಾರ ಮಾಡ್ದಂಗೆ ಹಲವು ರೋಗಗಳು ಬಿಟ್ಟು ಹೋಗುತ್ತೆ. ಇದು ಸೈಕಾಲಜಿ ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ. ಒಂದು ಗುಡ್ ಕನ್ಫೆಷನ್, ಗುಡ್ ಹೆಲ್ತ್ ಫಾರ್ ಅಸ್. ಅದಕ್ಕೆ ಎಲ್ಲ ಓಪನ್ ಅಪ್ ಆಗಿ ಹೇಳಿಬಿಡಿ. ಈ ಹಾಡು ಯೇಸುವೆ ಕರುಣೆ ತೋರಿರಿ. ನಾ ಪಾಪಿ ಯೇಸುವೇ ಕರುಣೆ ತೋರಿರಿ. ಎಲ್ಲರೂ ಸೇರಿ ನಾ ಪಾಪಿ ಯೇಸುವೇ ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ನಾ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೇ ಕರುಣೆ ತೋರಿರಿ. ಪಾಪಿ ಯೇಸುವೇ ಕರುಣೆ ತೋರಿರಿ.
ಹಲ್ಲೆಲೂಯಾ अर्घाम जीसु ओगळाप जीसु महिमा तुका समिया जीसु जिसो अगला जिसो महिमा तुका सुनिया जिसो हालेलुया 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 ಮೀರಿರುವೆ ನಿಮ್ಮ ಆಜ್ಞೆಗಳ ನನ್ನ ಕ್ಷಮಿಸು ಯೇಸುವೇ ನೋಯಿಸಿದೆ ನನ್ನ ಹೆತ್ತವರ ನನ್ನ ಕ್ಷಮಿಸು ಯೇಸುವೇ ಮೀರಿರುವೆ ನನ್ನ ಆಜ್ಞೆಗಳ ನನ್ನ ಕ್ಷಮಿಸು ಯೇಸುವೇ ನೋಯಿಸಿದೆ ನನ್ನ ಹೆತ್ತವರ ನನ್ನ ಕ್ಷಮಿಸು ಯೇಸುವೇ ನ ಪಾಪಿ ಯೇಸುವೇ ಕರುಣೆ ತೋರಿರಿ द्रोही यीशुवे ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ ಕ್ಷಮೆಯ ನೀಡಿರಿ ಆ ಪಾಪಿ ಯೇಸುವೆ ನ ಪಾಪಿ ಯೇಸುವೇ ಕರುಣೆ ತೋರಿರಿ ಕರುಣೆ ತೋರಿರಿ ಆ ದ್ರೋಹಿ ಯೇಸುವೆ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ ಕ್ಷಮೆಯ ನೀಡಿರಿ ಹಲ್ಲೆಲೂಯಾ 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 Hallelujah, 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 Lord Jesus. Send your power, Lord. Send your presence, Lord. We are sinners, Lord. Forgive us, Lord. Forgive us, Lord. Send your power, power, power. Touch, Lord. ಯೇಸು ನಾಮದಲ್ಲಿ ಧ್ಯಾನಿಸಲಿಲ್ಲ ನಿಮ್ಮ ವಾಕ್ಯವನ್ನು ನನ್ನ ಕ್ಷಮಿಸು ಯೇಸುವೇ ಪ್ರಾರ್ಥಿಸದೆ ನಾ ಬಾಳಿರುವೆ ನನ್ನ ಕ್ಷಮಿಸು ಯೇಸುವೇ ಧ್ಯಾನಿಸಲಿಲ್ಲ ನಿಮ್ಮ ವಾಕ್ಯವನ್ನು ನನ್ನ ಕ್ಷಮಿಸು ಯೇಸುವೇ ಪ್ರಾರ್ಥಿಸದೆ ನಾ ಬಾಳಿರುವೆ ನನ್ನ ಕ್ಷಮಿಸು ಯೇಸುವೇ ನಾ ಪಾಪಿ ಯೇಸುವೇ ಕರುಣೆ ತೋರಿರಿ ನಾ ದ್ರೋಹಿ ಯೇಸುವೇ ದ್ರೋಹಿ ಯೇಸುವೇ
ಮಾಡಿಸಿದ್ದೇನೆ ಯೇಸುವೆ. ಕಾಲ ಶಕುನಗಳನ್ನು ನೋಡಿದ್ದೇನೆ ಯೇಸುವೆ. ನನ್ನನ್ನು ಕ್ಷಮಿಸು ಯೇಸುವೆ. ಎಲ್ಲ ಕಾಲಗಳನ್ನು ಸೃಷ್ಟಿ ಮಾಡಿದ್ದು ನೀವು. ತಗಡು, ತಂತಿ, ತಾಯಿತಗಳ ಬೇಕಾದ ವಸ್ತುವನ್ನು ಸೃಷ್ಟಿ ಮಾಡಿದ್ದು ನೀವು ಯೇಸುವೆ. ನಿಮ್ಮನ್ನು ನಂಬದೆ ಕಾಲವನ್ನು ನೋಡದೆ ಯಮಗಂಡ ಕಾಲ, ಗುಳಿಗೆ ಕಾಲ ಯೇಸುವೆ. ನನ್ನನ್ನು ಕ್ಷಮಿಸಿ ಯೇಸುವೆ, ಕ್ಷಮಿಸಿ ಯೇಸುವೆ. ಮಾಡಿರುವೆ ಮಾಟ ಮಂತ್ರಗಳ ನನ್ನ ಕ್ಷಮಿಸು ಯೇಸುವೆ. ನೋಡಿರುವೆ ಕಾಲ ಶಕುನಗಳ ನನ್ನ ಕ್ಷಮಿಸು ಯೇಸುವೆ. ಮಾಡಿರುವೆ ಮಾಡಿರುವೆ ಮಾಟ ಮಂತ್ರಗಳ ನನ್ನ ಕ್ಷಮಿಸು ಯೇಸುವೆ. ನೋಡಿರುವೆ ಕಾಲ ಶಕುನಗಳ ನನ್ನ ಕ್ಷಮಿಸು ಯೇಸುವೆ. ಪಾಪಿ ಯೇಸುವೆ. ಕರುಣೆ ತೋರಿ, ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ. ದ್ರೋಹಿ ಯೇಸುವೆ. ಕ್ಷಮೆಯ ನೀಡಿರಿ, ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೆ. ಕರುಣೆ ತೋರಿರಿ. ನ ಪಾಪಿ ಯೇಸುವೆ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ. ಕ್ಷಮೆಯ ನೀಡಿ. ನ ದ್ರೋಹಿ ಯೇಸುವೆ. ಕ್ಷಮೆಯ ನೀಡಿರಿ. Hallelujah, 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 hallelujah. ದುಶ್ಚಟಕ್ಕೆ ದಾಸನಾಗಿರುವೆ, ನನ್ನ ಬಿಡಿಸು ಯೇಸುವೆ. ಯೋಹಾನ್ 8ನೇ ಅಧ್ಯಾಯ 36ನೇ ವಾಕ್ಯ. ಯೇಸು ಹೇಳಿದ್ರು, ನಾನು ನಿಮಗೆ ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ. ಬಲಗೈ ಮೇಲಕ್ಕೆತ್ತಿ ಎಲ್ಲರೂ ಹೇಳಿ, ಯೇಸು. ಗಟ್ಟಿಯಾಗಿ ಹೇಳಿ, ಯೇಸು ನನಗೆ. ಎಲ್ಲರೂ ಹೇಳಿ, ಯೇಸು ನನಗೆ ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ. ಯೇಸುವೆ, ನನ್ನಲ್ಲಿರುವ ದುಶ್ಚಟಗಳಿಂದ ನನಗೆ ಬಿಡುಗಡೆ ನೀಡಿರಿ. ಯೇಸು ನಾಮದಲ್ಲಿ ನನ್ನಲ್ಲಿರುವ ಎಲ್ಲ ದುಶ್ಚಟಗಳು ಯೇಸು ನಾಮದಲ್ಲಿ ನನ್ನನ್ನು ಬಿಟ್ಟು ಹೋಗಲಿ. ಹಾಲೆಲೂಯಾ, 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 ಹಾಲೆಲೂಯಾ. ದುಶ್ಚಟಕ್ಕೆ ದಾಸನಾಗಿರುವೆ, ನನ್ನ ಬಿಡಿಸು ಯೇಸುವೆ. ದುರಾಶೆಯಲ್ಲಿ ನಾ ಬಾಳಿರುವೆ, ನನ್ನ ಕ್ಷಮಿಸು ಯೇಸುವೆ. ದುಶ್ಚಟಕ್ಕೆ ದಾಸನಾಗಿರುವೆ, ನನ್ನ ಬಿಡಿಸು ಯೇಸುವೆ. ದುರಾಶೆಯಲ್ಲಿ ನಾ ಬಾಳಿರುವೆ, ನನ್ನ ಕ್ಷಮಿಸು ಯೇಸುವೆ. ನಾ ಪಾಪಿ ಯೇಸುವೆ. ಪಾಪಿ ಯೇಸುವೆ. ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ. ನಾ ದ್ರೋಹಿ
ಕ್ಷಮೆಯ ನೀಡಿ ಹಲ್ಲೆಲೂಯಾ 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 ಜೀಸಸ್ ಹಲ್ಲೆಲೂಯಾ 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 Hallelujah, 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 hallelujah. ಜೀಸಸ್ ಒಂದೇ ಕಟ್ಲೆ ಕೊಟ್ಟರು, ಒಂದು ಆಜ್ಞೆ ಕೊಟ್ಟರು, ಒಂದು ಕಮ್ಯಾಂಡ್ಮೆಂಟ್ ಕೊಟ್ಟರು. ಯೇಸು ಹೇಳಿದ್ರು, ನಾನು ನಿಮಗೆ ಒಂದೇ ಒಂದು ಆಜ್ಞೆಯನ್ನು ಕೊಡುತ್ತೇನೆ, ನೀವು ಸರ್ವರನ್ನು ಪ್ರೀತಿಸಿರಿ, ಕ್ಷಮಿಸಿ ಪ್ರೀತಿಸಿರಿ. ತುಂಬ ಆಜ್ಞೆಗಳಿಲ್ಲ, ಎಲ್ಲರನ್ನ ಪ್ರೀತಿಸಿರಿ. ಪ್ರೀತಿಸುವವನು ಯಾರಿಗೆ ಯಾವ ಕೇಡು ಮಾಡುವುದಿಲ್ಲ, ಪ್ರೀತಿಸುವವನಲ್ಲಿ ದುರಾಸೆ ಇಲ್ಲ. ಆದರೆ ನಾವು ಎಷ್ಟೋ ಜನರನ್ನ ದ್ವೇಷಿಸಿದ್ವಿ, ಎಷ್ಟೋ ಜನರನ್ನ ದೂರ ಇಟ್ವಿ. ಒಂದು ವ್ಯಕ್ತಿಯನ್ನು ನೀನು ದೂರ ಇಟ್ಟರೆ ಯೇಸುವನ್ನೇ ದೂರ ಇಟ್ಟಂಗೆ. ಪ್ರತಿ ವ್ಯಕ್ತಿಯಲ್ಲಿ ಯೇಸು ಇದ್ದಾರೆ. ಕೊಲೋಸಿ 3:11 ಹೇಳುತ್ತೆ, ಪ್ರತಿ ವ್ಯಕ್ತಿಯಲ್ಲಿ ಯೇಸು ಇದ್ದಾರೆ. ಕುಂಸಾರ ಆದವರು ಬಲಿಪೀಠದ ಮೇಲೆ 10-15 ನಿಮಿಷ ಕೂತ್ಕೋಬೇಕು ಅನಿಸಿದ್ರೆ ಇಲ್ಲಿ ಕೂತ್ಕೊಳ್ಳಿ, ಯೇಸುವನ್ನು ನೋಡಿ ಪವರ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕುಂಸಾರ ಆದವರು ಕೊಂಕಣಿಯಲ್ಲಿ ಹೇಳಿ ಬ್ರದರ್. कोणाचे कुमसार जाला तुम्ही कुमसार जाल्याने शिदा तुमच्या जाग्यार बसचे न्ही बग्यार हांगासर पवित्र सक्रामेंता मुखार येवन ह्या जगान कितें तुमकां प्रायश्चित्त मागणें दिलांगी ते हांगासर दिंबी घालून समर्पण त्या नंतर तुमच्या जाग्यार वसा. जर तर तुमकां खंयची तरी पिडा आसा, खंयचे समस्या आसात, तुमच्या कुटुंबांत समस्या आसात, भुरगीं सगल्या ऐकनात, भुरगीं वायट वाटेर आसात, या तुमच्या कुटुंबांत पिडा आसा, हांगासर सक्रामेंता मुखार एक थोडोसो वेळ बसा, एक अर्दो घंटो घे, सक्रामेंताक पळोवनच मागणें करून बसा. एक अवकाश आयच्या ह्या दिसा तुमकां सक्रामेंता लागसर बसोवन मागोवंक केदाळा हो अवकाश मेळना. आज तुमकां हो अवकाश आसा हांगासर. तुमकां कितलो वेळ जाय तितलो वेळ हांगासर आल्तर सक्रामेंता लागसर सक्रामेंता पळोवन तुमचे कश्ट सांगोवंक, जेजू लागीं उलोवंक. त्या खातीर जर तर तुमच्या जाग्यार आसली तुमकां साथ आसा तर थोडे हांगासर आल्तरेर येवन थोडोसो वेळ जेजू लागीं करशेया. ಪ್ರೀತಿಸದೆ ನಾ ದ್ವೇಷಿಸಿದೆ ನನ್ನ ಕ್ಷಮಿಸು ಯೇಸುವೇ. ದೂಷಿಸುತ್ತ ತೀರ್ಪು ಮಾಡಿರುವೆ ನನ್ನ ಕ್ಷಮಿಸು ಯೇಸುವೇ. ಪ್ರೀತಿಸದೆ ನಾ ದ್ವೇಷಿಸಿದೆ ನನ್ನ ಕ್ಷಮಿಸು ಯೇಸುವೇ. ದೂಷಿಸುತ್ತ ತೀರ್ಪು ಮಾಡಿರುವೆ ನನ್ನ ಕ್ಷಮಿಸು ಯೇಸುವೇ. ನಾ ಪಾಪಿ ಯೇಸುವೆ, ಪಾಪಿ ಯೇಸುವೇ, ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ, ನಾ ದ್ರೋಹಿ ಯೇಸುವೇ. ಕ್ಷಮೆಯ ನೀಡಿರಿ. ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೆ, ನಾ ಪಾಪಿ ಯೇಸುವೇ. ಕರುಣೆ ತೋರಿರಿ. ಕರುಣೆ ತೋರಿರಿ.
ಯೇಸುವೇ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ, ಕ್ಷಮೆಯ ನೀಡಿರಿ. ನಾ ಪಾಪಿ ನಾ ಯೇಸುವೇ, ಪಾಪಿ ಯೇಸುವೇ ಕರುಣೆ ತೋರಿರಿ, ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ದಾವೀದ ದಿನಕ್ಕೆ 7 ಸಲ ಪ್ರಾರ್ಥಿಸ್ತಿದ್ದ. ದೈವ ಭಕ್ತ, ಅಭಿಷೇಕಿಸಲ್ಪಟ್ಟವನು ಕಂಡವರ ಮಡದಿ ಮೇಲೆ ಕಣ್ಣಿಟ್ಟು, ಕಾಮದ ಕಣ್ಣಿಟ್ಟು ಅವನು ಪಾಪಿಯಾದ. ಪಾಪದಿಂದ ಬಂದ ಸಂಬಳವನ್ನು ಅವನು ಅನುಭವಿಸಿದ. ಕಾಮ, ಮೋಹ, ಈ ಶಕ್ತಿಯಿಂದ ಯೇಸು ಹೇಳಿದ್ರು, ನಾ ಕೊಡುವ ನೀರನ್ನು ಕುಡಿದರೆ ಮತ್ತೆ ನಿಮಗೆ ದಾಹವಾಗುವುದಿಲ್ಲ. ಕಾಮ ಮೋಹದ ಶಕ್ತಿಗಳು ತುಂಬ ದೈವ ಭಕ್ತರನ್ನು ಸರ್ವನಾಶ ಮಾಡಿದೆ. ಯೇಸುವೆ, ಈ ಶಕ್ತಿ, ಕಾಮದ ಶಕ್ತಿಯಿಂದ, ಅತಿಯಾದ ಕಾಮದ ಶಕ್ತಿಯಿಂದ ನನಗೆ ಬಿಡುಗಡೆ ಕೊಡಿ ಅಂತ ಪ್ರಾರ್ಥಿಸೋಣ. ಯೇಸುವೆ, ಯೇಸುವೆ, ಎಲ್ಲರೂ ಹೇಳಿ, ಯೇಸುವೆ, ಈ ಲೋಕದ ವ್ಯಾಮೋಹಗಳಿಂದ, ಕಾಮ ಮೋಹದಿಂದ ನನಗೆ ಬಿಡುಗಡೆ ನೀಡಿರಿ. ನೀವು ನುಡಿದಿರಿ, ನಾ ಕೊಡುವ ನೀರನ್ನು ಕುಡಿದರೆ ನಿಮಗೆ ದಾಹವಾಗುವುದಿಲ್ಲ. ಯೇಸು ಕೊಡುವ ನೀರನ್ನು ಕುಡಿದರೆ ದಾಹವಾಗುವುದಿಲ್ಲ. ಯೇಸು ಕೊಡುವ ನೀರನ್ನು ನಾನು ಕುಡಿದರೆ ಎಲ್ಲ ದಾಹಗಳು ನನ್ನನ್ನು ಬಿಟ್ಟು ಹೋಗುತ್ತದೆ. ಹಾಲೆಲೂಯ, 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 ಹಾಲೆಲೂಯ. ಕಾಮದಲ್ಲಿ ಮೈ ಮರೆತಿರುವೆ, ನನ್ನ ಕ್ಷಮಿಸು ಯೇಸುವೇ. ನಿನ್ನಿಂದ ದೂರಾಗಿರುವೆ, ನನ್ನ ಕ್ಷಮಿಸು ಯೇಸುವೇ. ಕಾಮದಲ್ಲಿ ಮೈ ಮರೆತಿರುವೆ, ನನ್ನ ಕ್ಷಮಿಸು ಯೇಸುವೇ. ನಿನ್ನಿಂದ ದೂರಾಗಿರುವೆ, ನನ್ನ ಕ್ಷಮಿಸು ಯೇಸುವೇ. ನಾ ಪಾಪಿ ಯೇಸುವೆ, ಪಾಪಿ ಯೇಸುವೇ ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ, ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೆ, ನಾ ಪಾಪಿ ಯೇಸುವೇ ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೆ, ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ಕ್ಷಮೆಯ ನೀಡಿರಿ. ನಾ ಪಾಪಿ ಯೇಸುವೇ ಕರುಣೆ ತೋರಿರಿ. ಕರುಣೆ ತೋರಿರಿ. ನಾ ಪಾಪಿ ಯೇಸುವೆ, ಕರುಣೆ ತೋರಿರಿ. ನಾ ದ್ರೋಹಿ ಯೇಸುವೇ ಕ್ಷಮೆಯ ನೀಡಿರಿ. ನಾ ದ್ರೋಹಿ ಯೇಸುವೆ, ಕ್ಷಮೆಯ ನೀಡಿರಿ. Praise the Lord. Praise the Lord. Hallelujah. Hallelujah. ಶ್ರೀಲಂಕಾ, ಕೊಲಂಬೋ
ನನ್ನ ಆತ್ಮೀಯ ಮಿತ್ರರು ಹೆಸರು ಆನಂದನ್. ಅವರು 2005ರಲ್ಲಿ ಅವರಿಗೆ ಸ್ಟ್ರೋಕ್ ಆಯಿತು. ಫುಲ್ ಆಫ್ ಬಾಡಿ ಡೆತ್ ಆಯಿತು. ಬಾಯಿ ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಮಾತು ಬರಲ್ಲ. ಹಾಗೆ ಅವರಿಗೆ ವಾಯ್ಸ್ ಬಿದ್ದೋಯ್ತು. ಅವರನ್ನು ಒಂದು ಮನೆಯ ಕಿಟಕಿಯಲ್ಲಿ ಕಟ್ಟಿದ್ರು. ಒಂದು ಕೈ ಒಂದು ಕಾಲಿಗೆ ಹಗ್ಗ ಕಟ್ಟಿ ಕಿಟಕಿ ಕಟ್ಟಿದ್ರು, ಕೆಳಗೆ ಬಿದ್ದರೆ ಕಷ್ಟ ಅಂತ. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಬೆಡ್ನಲ್ಲೇ. 47 ವಯಸ್ಸು, 47. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಹೋಗಿ ಪ್ರಾರ್ಥಿಸಿದೆ. ಅವರು ಹೇಳಿದ್ರು ವಾ 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 ಅಂದರು, ಮಾತಾಡೋಕ್ಕೆ ಬರ್ತಿಲ್ಲ. ಫಾದರ್ ಅಂದರು ಯಾವಾಗ ಬಂದರು ವಾ ವಾ ಅಂತ ಒಂದು ತೋರಿಸ್ತಾರೆ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ದೇವರು ಒಂದು ದರ್ಶನ ಕೊಟ್ಟರು, ಕನ್ಫೆಷನ್. ನಾನು ಆನಂದ್ಗೆ ಕೇಳಿದೆ, ಕನ್ಫೆಷನ್ ಮಾಡಬೇಕಾ? ವಾ ಅಂತ ಫಾದರ್ ಕೂತ್ಕೊಂಡ್ರು. ಭಾಷೆ ಇಲ್ಲದ ಭಾಷೆಯಲ್ಲಿ ಕನ್ಫೆಷನ್ ಮಾಡ್ದ. ನಾನು ಫಾದರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ವಿ. 2006ನೇ ಇಸ್ವಿಯಲ್ಲಿ ನಾನು ಹೋದಾಗ ಒಂದು ಕನ್ಫೆಷನ್ ಅವನಿಗೆ ಪರಿಪೂರ್ಣ ಸೌಖ್ಯ ಕೊಡ್ತು. ಕೈ ಕಾಲು ಬಾಯಿ ಎಲ್ಲ ಕರೆಕ್ಟಾಗಿ ಅಲ್ಲಾಡಿಸಿದ್ರು. ಮರಳಿ ಯೇಸುವಿನ ಹತ್ರ ಬಂದರು. ನಾವೆಲ್ಲರೂ ಅಷ್ಟೇ ಪರಮ ಪರಿಶುದ್ಧರ ಥರ ಇರ್ತೀವಿ. ಬೈಬಲ್ನಲ್ಲಿ ಸುಂಕದವನು ಹೇಳ್ದ, ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ಅವನ ಪ್ರಾರ್ಥನೆ ದೇವರು ಕೇಳಿದ್ರು. ದುಂದುಗಾರ ಮಗ ಹೇಳ್ದ, ಪ್ರಾಡಿಗಲ್ ಸನ್ ಹೇಳ್ದ, ನಾನು ಮನೆಗೆ ಹೋಗ್ತೀನಿ, ತಂದೆ ಹತ್ರ ತಪ್ಪು ಒಪ್ಕೊಳ್ತೀನಿ, ನನಗೆ ನಿಮ್ಮ ಮನೆಯಲ್ಲಿ ಒಂದು ಕೆಲಸದ ಆಳಾಗಿ ಸೇರಿಸ್ಕೊಳ್ಳಿ, ಪಾರ್ಟಿ ಏತಾ ನಾನು ಮತ್ತೆ ಬರ್ತೀನಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 2 ಕೈಯನ್ನು ಮೇಲಕ್ಕೆತ್ತಿ ನಾವು ದುಂದುಗಾರ ಮಗನಂತೆ ಸುಂಕದವನಂತೆ ಹೇಳೋಣ, ಯೇಸುವೇ ನಾನು ನಿಮ್ಮಿಂದ ದೂರವಾಗಿ ಪಾಪ ಮಾಡಿದ್ದೇನೆ. ಯೇಸುವೇ ನಾನು ಮರಳಿ ಬರುತ್ತೇನೆ. ಯೇಸುವೇ ನನ್ನನ್ನು ಸ್ವೀಕರಿಸಿ, ಪಾಪದಿಂದ ಕಾಮದಿಂದ ಮೋಹದಿಂದ ರಕ್ಷಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ದುಂದುಗಾರ ಮಗನಂತೆ, ಅಪ್ಪ ತಂದೆಯೇ ನಾನು ವಾಪಸ್ ಬರ್ತಾ ಇದ್ದೀನಿ ಸ್ವಾಮಿ, ಮರಳಿ ಬರ್ತಾ ಇದ್ದೇನೆ. ಒಂದು ಒಳ್ಳೆ ಪಾಪ ನಿವೇದನೆಯ ಮೂಲಕ ಪುನಃ ನಿಮ್ಮ ಸನ್ನಿಧಿಗೆ ಬರ್ತಾ ಇದ್ದೇನೆ ಸ್ವಾಮಿ. 2 ಕರಗಳನ್ನು ನೀಡಿ ತಂದೆ ದೇವರಂತೆ ನನ್ನನ್ನು ಸ್ವೀಕರಿಸಿದವದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಣ್ಣೀರಿನಿಂದ ಒಂದೊಳ್ಳೆ ಪಾಪ ನಿವೇದನೆ ಮಾಡ್ತೇನೆ ಸ್ವಾಮಿ. ಹೌದು ಸ್ವಾಮಿ.
सुनिया हम पाटिए ता गराए ता ಕರಗಳನ್ನು ಮೇಲೆ ಕೆತ್ತುತ್ತಾ साडुए सोना ते आसा तुझे मोगाचे सुनिया पाटिए ता गराए ता ಹೃದಯದಿಂದ तुम साडुए सोना उठते आसा तुझे मोगाचे सुनिया पाटिए ता ನಾನು ಪಾಪಿ ಯೇಸುವೆ, ನಿಮ್ಮ ಸನ್ನಿಧಿಗೆ ಈ ತಪಸ್ಸು ಕಾಲದಲ್ಲಿ ಪಾಪ ನಿವೇದನೆ ಸಂಸ್ಕಾರ ಮೂಲಕ ಬರುವಾಗ ಯೇಸುವೆ, ನನ್ನ ಹೃದಯದಿಂದ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಸ್ವಾಮಿ. ಹೌದು ಯೇಸುವೆ, ನಾನು ನಿಮ್ಮಿಂದ ದೂರ ಹೋಗಲಿಕ್ಕೆ ಯಾವ ಪಾಪ ಮಾಡಿ ನಾನು ದೂರ ಹೋಗಿದ್ದೀನಿ ಅಂತ ನನಗೆ ಗೊತ್ತು ಸ್ವಾಮಿ. ನಾನು ಬಂದಿದ್ದೀನಿ ಯೇಸುವೆ, ನಿಮ್ಮ ಮಗಳಾಗಿ ನಿಮ್ಮ ಮಗನಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇನೆ ಸ್ವಾಮಿ. ನಿಮ್ಮನ್ನು ನಾನು ಪ್ರೀತಿಸ್ತೇನೆ ಯೇಸುವೆ ಎಂದು ಪೂರ್ಣ ಹೃದಯದಿಂದ ನಮ್ಮನ್ನೇ ಸಮರ್ಪಿಸುತ್ತಾ उघडायली हवे मोलादी वसा आता पाटिये ता दोळ्यांनी म्हज्या भरून दुखा सोनियांगर पाटिये ता उघडायली हवे मोलादीक वर्सा आता पाटिये ता दोळ्यांनी म्हज्या भरून दुखा सोनियांगर पाटिये ता गराये ता परतून साडूए सोना ಇದ್ದೇನೆ ಸ್ವಾಮಿ. उठते आसा तुझे मोगाचे सुनिया पाटिये ता ಬರ್ತೇನೆ ಸ್ವಾಮಿ. गराए ता ಕರಗಳನ್ನು ಮೇಲೆ ಕೆತ್ತುತ್ತಾ ಪೂರ್ಣ ಹೃದಯದಿಂದ साडूए सोना उठते आसा तुझे मोगाचे सुनिया पाटिये ता ಅವತ್ತು ದುಂದುಗಾರ ಮಗ ತಂದೆ ಹತ್ರ ಎಲ್ಲ ತಕೊಂಡು ಅವನು ಹೋದಾಗ ಹಂದಿಗೂಡಿನಲ್ಲಿ ಅವನು ತಿನ್ನಕ್ಕೆ ಕೂಡ ಹಂದಿ ತಿನ್ನುವ ಕಾಳು ಕೂಡ ಅವನಿಗೆ ಸಿಗದೇ ಇದ್ದಾಗ ದೇವರ ವಾಕ್ಯ ಹೇಳುತ್ತೆ, ಎಲ್ಲಿ ಎಲ್ಲ ಅವನು ಹೋದ್ನೋ, ದುಂದುಗಾರ ಮಗ ಎಲ್ಲಿಯೆಲ್ಲ ಹೋದ್ನೋ ಅಲ್ಲಿ ಕ್ಷಾಮ ಬಂತು. ನಾವು ಪಾಪದ ಅವಸ್ಥೆಯಲ್ಲಿರುವಾಗ ನಮ್ಮ ಊರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲದರಲ್ಲಿಯೂ ನೆಗೆಟಿವ್ಸ್, ಎಲ್ಲದರಲ್ಲಿಯೂ ಸೋಲು, ಎಲ್ಲದರಲ್ಲಿಯೂ ನಿರಾಶೆ. ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಪೂರ್ಣ ಹೃದಯದಿಂದ ದುಂದುಗಾರ ಮಗ ಮರಳಿ ಯಾವ ರೀತಿ ಬಂದು, ಅಪ್ಪ ತಂದೆಯೇ, ನಿಮಗೂ ದೇವರಿಗೂ ನಾನು ದ್ರೋಹ ಮಾಡಿದ್ದೇನೆ, ನನ್ನನ್ನು ಮನ್ನಿಸಿರಿ, ನಿಮ್ಮ ಮನೆಯಲ್ಲಿ ಒಂದು ಕೆಲಸದ ಆಳನ್ನಾಗಿ ಆದರೂ ನನ್ನನ್ನು ಸ್ವೀಕರಿಸಿ, ಅಂತಹ ದೀನತೆಯ ಒಂದು ಹೃದಯ, ಅಂತಹ ಒಂದು ಅಷ್ಟರ ಮಟ್ಟಿಗೆ ತಗ್ಗಿಸಲ್ಪಟ್ಟ ಒಂದು ಹೃದಯ ನಾವು ಕೂಡ ಇವತ್ತು ಪಾಪ ನಿವೇದನೆ ಮಾಡಿ ತುಂಬ ಮಂದಿ ಕೂತಿದ್ದೇವೆ. ನಾವು ಮರಳಿ ಬರುವ ನಮ್ಮ ಅಹಂಕಾರ ಬಿಟ್ಟು, ನಾನು ಅಂತ ಹೇಳುವ ಅಹಂಕಾರ ಬಿಟ್ಟು. ನೋಡಿ, ದಾವೀದ ಊರಿಯನ ಹೆಂಡತಿ ಜೊತೆ ಪಾಪ ಮಾಡ್ದ,
ಅವಳು ಗರ್ಭಿಣಿ ಆದಳು. ಗೊತ್ತಾದ ತಕ್ಷಣ ದಾವೀದ ಊರಿಯನ ಹತ್ರ ಹೇಳ್ತಾನೆ, ನೀ ಯುದ್ಧ ಮಾಡಬೇಡ, ಬಂದು ಇವತ್ತು ನಿನ್ನ ಹೆಂಡತಿ ಜೊತೆ ಇರು ಅಂತ. ಆದರೆ ಊರಿಯ ಎಷ್ಟು ನಿಯತ್ತಿನ ಸೈನಿಕ ಅಂತ ಹೇಳಿದರೆ, ನನ್ನ ರಾಜ, ನನ್ನ ದೇಶದ ಜನ ಅಲ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ವಾರ್ ಮಾಡ್ತಾ ಇದ್ದಾರೆ, ನಾನಿಲ್ಲಿ ಹೆಂಡತಿ ಜೊತೆ ಸಂತೋಷ ಪಡೋದು ಸರಿಯಲ್ಲ ಅಂತೇಳಿ ಅವನವತ್ತು ಸುಮ್ಮನೆ ಇರ್ತಾನೆ. ಎಷ್ಟೋ ಜನ ಇವತ್ತು ನಮ್ಮ ಕುಟುಂಬನ ನೋಡಿ ಕನಿಕರ ಪಡ್ತಾ ಇರ್ತಾರೆ. ಕುಟುಂಬದ ವ್ಯಕ್ತಿಗಳೇ ನಮ್ಮ ಕುಟುಂಬದ ಬಗ್ಗೆ ನಮಗೆ ಒಂದು ಒಳ್ಳೆ ಇದಿರೋದಿಲ್ಲ. ಆ ಥರ ಅಭಿಪ್ರಾಯ ಇದ್ದವರು, ಕುಟುಂಬದ ಮೇಲೆ ಜವಾಬ್ದಾರಿ ಇಲ್ಲದವರು, ಹೆಂಡತಿಯನ್ನು ಪ್ರೀತಿಸದವರು, ಗಂಡನನ್ನು ಪ್ರೀತಿಸದವರು, ಮಕ್ಕಳನ್ನು ಪ್ರೀತಿಸದವರು, ತಂದೆ ತಾಯಿಯನ್ನು ಪ್ರೀತಿಸದವರು, ಸಹೋದರ ಸಹೋದರಿಯರನ್ನು ಪ್ರೀತಿಸೋದಕ್ಕಾಗದವರು, ನಾವೆಲ್ಲರೂ ದುಂದುಗಾರ ಮಕ್ಕಳೇ. ಯಾವುದೋ ಒಂದು ರೀತಿಯಲ್ಲಿ ದೇವರಿಂದ ದೂರ ಹೋಗಿದ್ದೀವಿ. ಪಾಪ ನಿವೇದನೆಯ ಮೂಲಕ ಪಾಪ ನಿವೇದನೆ ಆದವರು ಯೇಸು ಹತ್ರ ಮರಳಿ ಬರುವ, ಹೃದಯ ತೆರೆಯುವ, ಇದೊಂದು ದೊಡ್ಡ ಅವಕಾಶ ನಮಗೆ ಯೇಸು ಹತ್ರ ಕೂರೋದು. ಸುಮ್ಮನೆ ನಾವು ಕೂರೋದೇ ಬೇಡ, ಆ ಯೇಸುವನ್ನೇ ದೃಷ್ಟಿಸುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ಪುಟ್ಟ ಗೋದಲಿಯಲ್ಲಿ ನಮ್ಮ ಮುಂದೆ ಇರುವಾಗ ಆ ಯೇಸುವನ್ನೇ ನೋಡುವ. ಡಿವೈನ್ ವರ್ಲ್ಡ್ ಮೂಲಕ, ಆ ಚಾನಲ್ ಮೂಲಕ, ಆ ಟಿ ವಿಯ ಮೂಲಕ ಈ ಆರಾಧನೆಯನ್ನು ವೀಕ್ಷಿಸ್ತಾ ಇರುವವರು ಕೂಡ ಯೇಸುವಲ್ಲಿ ಪ್ರಾರ್ಥಿಸಿ, ಯೇಸುವೆ, ಈ ತಪಸ್ಸು ಕಾಲದಲ್ಲಿ ನಾನು ನಿಮ್ಮ ಮಗಳಾಗಿ, ನಿಮ್ಮ ಮಗನಾಗಿ ಮರಳಿ ಬರಬೇಕು. ನಮ್ಮ ಕುಟುಂಬಗಳಲ್ಲಿ ಇವತ್ತು ಎಷ್ಟೋ ಮಂದಿ ಪಾಪ ನಿವೇದನೆ ಮಾಡಿ ಎಷ್ಟೋ ವರ್ಷಗಳಾಗಿದೆ. ಅವರನ್ನು ಸಮರ್ಪಿಸಿ, ಆ ಪರಮಪ್ರಸಾದದಲ್ಲಿರುವ ಯೇಸುವನ್ನು ಸಮರ್ಪಿಸಿ, ಯೇಸುವೆ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಪ್ರೀತಿ ಪಾತ್ರರನ್ನು ಬಿಡುಗಡೆ ಮಾಡಿರಿ ಸ್ವಾಮಿ, ಬಿಡುಗಡೆ ಮಾಡಿರಿ ಯೇಸುವೆ. ನಮ್ಮ ಮಕ್ಕಳು, ನಮ್ಮ ಬಾಳ ಸಂಗಾತಿ ಪಾಪ ನಿವೇದನೆ ಮಾಡಿ ಹಲವಾರು ಸಮಯಗಳಾಗಿದೆ ಸ್ವಾಮಿ. ಯೇಸುವೆ, ನಿಮ್ಮ ಪ್ರೀತಿಯಿಂದ ಅವರನ್ನು ನಿಮ್ಮೆಡೆಗೆ ಸೆಳೆದುಕೊಳ್ಳಿರಿ ಸ್ವಾಮಿ ಎಂದು ಆ ಪರಮಪ್ರಸಾದದಲ್ಲಿರುವ ಆ ದಿವ್ಯ ಯೇಸುವಿನ ಸನ್ನಿಧಿಗೆ ಅವರೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುವ ಪ್ರಿಯರೇ. ಕರಗಳನ್ನು ತೆರೆದಿಡುತ್ತೆ ಸ್ವಾಮಿ, ನಾ ಬಂದಿದ್ದೇನೆ. Thank you, Lord. तुझे मोगाचे सुनिया पार्टी सुनिया पार्टी. Praise the Lord. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಯಾವ ಗ್ಯಾರಂಟಿ ವಾರಂಟಿ ಇಲ್ಲ. ಇದೆಯಾ? ಇದೆಯಾ? ಇಲ್ಲ. ಯಾವಾಗ ಕರಿತೀವಿ ಆಗ ಹೋಗಲೇಬೇಕು ಅಲ್ವಾ? ಯಾವಾಗ ಮರಣ ನಮ್ಮ ಬೆನ್ನ ಹಿಂದೆ ಇರುತ್ತೆ ನಮಗೆ ಗೊತ್ತಿಲ್ಲ. ಯೇಸುವೆ, ನಿಮ್ಮ ಕರುಣೆ ಇಳಿದು ಬರಲಿ. ಹೊಸ ವ್ಯಕ್ತಿಯಾಗಿ, ಹೊಸ ಶಕ್ತಿಯಾಗಿ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಈ ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ ಇನ್ನು ಮುಂದೆ ಯೇಸುವೆ ನಿಮ್ಮನ್ನು ಬಿಟ್ಟು ದೂರ ಹೋಗದಂತೆ ನಿಮ್ಮ ಹತ್ತಿರಕ್ಕೆ, ನಿಮ್ಮ ಹೃದಯದಲ್ಲಿ, ನಿಮ್ಮ ಪಕ್ಕದಲ್ಲಿ, ನಿಮ್ಮ ಪಕ್ಕೆಲುಬುಗಳಲ್ಲಿ
ನಾನು ಆಶ್ರಯ ಪಡೆಯುವ ಕೃಪೆ ನನಗೆ ದಯಪಾಲಿಸಿರಿ ಸ್ವಾಮಿ ಅಂತೇಳಿ. ನಾನು ಕೆಲವು ವರ್ಷಗಳ ಹಿಂದೆ, ಅಂದರೆ ಈ ಕೇರಳದಲ್ಲಿ ಫ್ಲಡ್ ಆಯ್ತಲ್ಲ, ಗೊತ್ತಲ್ಲ, ಡಿವೈನಲ್ಲಿ ಫ್ಲಡ್ ಆಗಿದ್ದು ಗೊತ್ತಲ್ಲ. ಆ ಸಮಯದಲ್ಲಿ, ಆ ಫ್ಲಡ್ ಆಗಲಿಕ್ಕೆ ಸ್ವಲ್ಪ ಸಮಯದ ಮುಂದೆ ನಾನು ಪೊಟ್ಟ ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಕನ್ನಡ ಸೆಕ್ಷನಲ್ಲಿ ಪ್ರೀಚಿಂಗ್ಗೆ ಹೋಗ್ತಾ ಇದ್ದೆ. ಒಂದು ಲಾಸ್ಟ್ ವಾರ, ಇನ್ನೇನು ಫ್ಲಡ್ ಆಗಲಿಕ್ಕೆ 1 ವಾರ ಇದೆ ಅಂತ ಹೇಳುವಾಗ, ಆ ಲಾಸ್ಟ್ ವೀಕ್ ಕೂಡ ನಾನು ಹೋಗಿದ್ದೆ. ಒಂದು ಕರ್ನಾಟಕದಿಂದ ಒಂದು ಕಾರ್ನರಿಂದ ತುಂಬ ಯೂತ್ಸ್ ಬಂದಿದ್ದರು ಅಲ್ಲಿಗೆ. ಒಂದು 20-25 ಯೂತ್ಸ್ ಅಷ್ಟು ಬಂದಿದ್ದರು ಆ ಧ್ಯಾನಕ್ಕೆ. ತುಂಬ ತರಲೆಗಳು, ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ, ತುಂಬ ಕಷ್ಟ ಕೊಡ್ತಾಯಿದ್ರು. ಬಂದ ಎಲ್ಲ ಪ್ರೀಚರ್ಸ್ಗೂ ತುಂಬ ಕಷ್ಟ ಕೊಡ್ತಾಯಿದ್ರು. ಡಿವೈನಲ್ಲಿ ಸೋಮವಾರ ಒಂದು ಪಟ್ಟಿ ಕೊಡ್ತಾರೆ, ಒಂದು ಲೀಸ್ಟ್ ಕೊಡ್ತಾರೆ, ಪಾಪ ನಿವೇದನೆಯ ಯಾವ ಯಾವ ಪಾಪ ಮಾಡಿದ್ದಾರೆ ಅಂತ ಗೊತ್ತಾಗಲಿಕ್ಕೆ. ಒಂದು ಅಂದಾಜಿನ ಪ್ರಕಾರ ಮನುಷ್ಯ ಮಾಡುವ ಎಲ್ಲ ಪಾಪಗಳ ಒಂದು ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ಒಬ್ಬ ಲೀಡರ್ ಇದ್ದ, ಆ ಯೂತ್ ಟೀಮಲ್ಲಿ ಒಬ್ಬ ಲೀಡರ್ ಇದ್ದ. ಅವನು ಊಟಕ್ಕೆ ನಾವು ಹೋಗುವಾಗ ಈ ಪಾಪದ ಪಟ್ಟಿ ತೋರಿಸಿ, ನಾನು ಯೂತ್ಸ್ ಹತ್ರ ಯಾವಾಗಲೂ ಕ್ಲೋಸ್ ಇರ್ತೀನಿ ಪ್ರೋ ಲೈಫ್ ಮಿನಿಸ್ಟ್ರಿ ಮಾಡುವ ಕಾರಣ, ಅವನು ಆ ಪಟ್ಟಿ ತೋರಿಸಿ ನನ್ನ ಹತ್ರ ಹೇಳ್ದ, ಸಿಸ್ಟರ್ ಇದರಲ್ಲಿರುವ ಎಲ್ಲ ಪಾಪ ಮಾಡಿದ್ದೀನಿ, ನಾನು ಯಾವ ಪಾಪ ಅಂತ ಹೇಳಲಿ ಹೋಗಿ. ತುಂಬ ತರಲೆ ಮಾಡ್ತಾಯಿದ್ದ. ನಾನು ಹೇಳಿದೆ ಹಂಗೆ ಹೋಗಿ ಓದು. ಮಾರನೇ ದಿನ ಇವತ್ತು ಫಾದರ್ ಕುಂಸಾರಕ್ಕೆ ಪ್ರಿಪೇರ್ ಮಾಡಿದ ರೀತಿಯಲ್ಲಿ ನನಗೆ ಆ ಕ್ಲಾಸ್ ಇತ್ತು, ಪ್ರಿಪೇರ್ ಮಾಡಿದೆ. ಅವನೇನು ಆ ಕ್ಲಾಸ್ ಏನು ಕೇಳಲಿಲ್ಲ. ಮಂಗಳವಾರ ಪಾಪ ನಿವೇದನೆ ಮುಗೀತು. ಬುಧವಾರ ನನಗೆ 6 o'clock ಟ್ರೈನ್ ಇತ್ತು. ಮಧ್ಯಾಹ್ನ ಫಾದರ್ ಹೇಳಿದರು, ಸಿಸ್ಟರ್ ಸ್ವಲ್ಪ ನೀವು ಕೌನ್ಸಿಲಿಂಗ್ಗೆ ಕೂತ್ಕೊಳ್ಳಿ. ನಾನು ಕೌನ್ಸಿಲಿಂಗ್ಗೆ ಕೂತಿದ್ದೀನಿ. ಅಲ್ಲಿ ಬುಧವಾರ ಫಸ್ಟ್ ಕೌನ್ಸಿಲಿಂಗ್ಗೆ ಕಳಿಸುವಾಗ ಕಪ್ಪಲ್ಸ್ನ ಕಳಿಸೋದು, ದಂಪತಿಗಳನ್ನ ಕಳಿಸೋದು. ಈ ಹುಡುಗ, ಈ ಲೀಡರ್ ದಂಪತಿಗಳನ್ನೆಲ್ಲ ಹೀಗೆ ತಟ್ಟಿ ಹಾಕಿ ಓಡಿ ಬಂದು, ನಾನು ಕೂತ್ಕೊಂಡಿದ್ದೀನಿ, ನನ್ನ ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ಅಳ್ತಾ ಇದ್ದ. ನನಗೆ ಭಯ ಆಯಿತು. ಫಾದರ್ಸ್ ನೋಡಿದರೆ ಏನು ನೆನೆಸ್ಕೊಳ್ತಾರೆ, ಈ ಹುಡುಗ ಯಾಕೆ ಹಿಂಗೆ ಅಳ್ತಾ ಇದ್ದಾನೆ ಅಂಥೇಳಿ. ಒಂದು 5 ನಿಮಿಷ ಅತ್ತ ಪ್ರಿಯರೇ ಹತ್ತುಬಿಟ್ಟು ಅವನ ಮುಂದೆ ಇದ್ದ ಚೇರಲ್ಲಿ ಎದ್ದು ಕೂತ್ಕೊಂಡ. ನಾನು ಅವನನ್ನೇ ನೋಡ್ತಾ ಇದ್ದೆ. ಅವನು ಹೇಳ್ದ, ಸಿಸ್ಟರ್ ನಾನು ಪಾಪ ನಿವೇದನೆನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ನನಗೀಗ 22 ವರ್ಷ ನಡೀತಾ ಉಂಟು. ನನ್ನ ಜೀವನದಲ್ಲಿ ನಾನು ಮಾಡದ ಪಾಪ ಯಾವುದೂ ಇಲ್ಲ. ಆಲ್ಮೋಸ್ಟ್ ನನ್ನ ಮುಂದೆ ಪಾಪ ನಿವೇದನೆಗೆ ಎಲ್ಲರನ್ನ ಕಳಿಸ್ತಾ ಇದ್ದರೂ ಹೋಗಲೇಬೇಕಿತ್ತು. ನೀವು ಹೇಳಿದಾಗೆ ಅಟ್ಲೀಸ್ಟ್ ಪಾಪಗಳ ಪಟ್ಟಿಯಾದರೂ ಲಿಸ್ಟ್ ಆದರೂ ಓದೋಣ ಅಂತೇಳಿ ಆ ಲಿಸ್ಟ್ ತೆಗೆದು ನಾನು ಹೀಗೆ ನೋಡ್ತಾ ಇದ್ದೆ. ನನ್ನ ಮುಂದೆ ಇನ್ನೂ 4-5 ಜನ ಇದ್ದರು ಪಾಪ ನಿವೇದನೆಗೆ. ನಾನು ಓದ್ತಾ ಇದ್ದೀನಿ ಸಿಸ್ಟರ್. ಸಡನ್ನು ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ಆ ಪಾಪದ ಲಿಸ್ಟಿನ ಆ ಪಾಂಪ್ಲೆಟ್ ಮೇಲೆ 3 ಮೊಳಗಳಲ್ಲಿ ತೂಗಾಡ್ತಾ ಇದ್ದ ಯೇಸು, ಫುಲ್ ರಕ್ತಸಿಕ್ತವಾದ ಯೇಸು, ಗಾಯಗೊಂಡ ಯೇಸು ನನ್ನ ಹೆಸರು ಹಿಡಿದು ಕರೆದು ನನಗೆ ದಾಹವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನನ್ನ ಮುಂದೆ ಇದ್ದವರು ಯಾವಾಗ ಪಾಪ ನಿವೇದನೆ ಮಾಡಿ ಹೋದರು ಅಂತ ನನಗೆ ಗೊತ್ತಿಲ್ಲ. ನಾನು ಹೋದೆ, ಅಲ್ಲಿ ಮೊಣಕಾಲು ಉರಿದೆ. ಅಲ್ಲಿ ಗುರುಗಳನ್ನ ನೋಡಿಲ್ಲ. ಒಂದು ಬಿಳಿ ಅಂಗಿ ಹಾಕಿದ, ರೆಡ್ ಶಾಲ್ ಹಾಕಿದ, ಉದ್ದ ದಾಡಿ ಇರುವ, ಉದ್ದ ಕೂದಲಿರುವ ಯೇಸು ಸ್ವಾಮಿಯನ್ನು ನಾನು ಆ ಕುಂಸಾರ ಗೂಡಿನಲ್ಲಿ ನೋಡಿದೆ. ಯಾವ ಲಿಸ್ಟ್ ನೋಡಿಲ್ಲ ಸಿಸ್ಟರ್, ಯಾವ ಪಟ್ಟಿ ನೋಡಿಲ್ಲ ಸಿಸ್ಟರ್. ಹತ್ಕೊಂಡು ನಾನು ಮಾಡಿದ ಎಲ್ಲ ಪಾಪಗಳನ್ನು ನಾನು ಯೇಸು ಹತ್ರ ಒಪ್ಪಿಸಿಕೊಟ್ಟೆ. ದೇವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ ಸಿಸ್ಟರ್. ಪಾಪಿಯಾದ ನನ್ನ ದೇವರು ಮುಟ್ಟಿದ್ರು. ಮನೆಗೆ ನಾನು ಬೇಡದವನಾಗಿದ್ದೆ, ಪ್ಯಾರಿಷಿಗೆ ನಾನು ಬೇಡದವನಾಗಿದ್ದೆ. ಒಬ್ಬರ ಅಸಿಸ್ಟೆಂಟ್ ಪ್ಯಾರಿಷ್ ಪ್ರೀಸ್ಟ್ ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು, ನನ್ನ ಗ್ಯಾಂಗ್ನನ್ನು, ನಮ್ಮ ಯೂತ್ ಟೀಮನನ್ನು ಈ ಧ್ಯಾನಕ್ಕೆ ಕಳಿಸಿದ್ರು. ದೇವರು ಈ ಧ್ಯಾನದ ಮೂಲಕ, ಈ ಕುಂಸಾರದ ಮೂಲಕ ನನ್ನನ್ನು ಮುಟ್ಟಿ ನನ್ನ ಪಾಪವನ್ನು ಹೊತ್ತುಕೊಂಡು ನನ್ನನ್ನು ಸೌಖ್ಯಪಡಿಸಿದರು ಸಿಸ್ಟರ್. ನನ್ನನ್ನು ಮುಟ್ಟಿದ ಯೇಸು ಪ್ರಪಂಚದಲ್ಲಿರುವ ಎಲ್ಲರನ್ನು ಮುಟ್ಟುತ್ತಾರೆ. ಪ್ರಿಯರೇ, ಹೃದಯದಿಂದ ಒಂದು ಒಳ್ಳೆ ಪಾಪ ನಿವೇದನೆ ಮಾಡುವ ಯೇಸುವಿಗೆ ನಮ್ಮನ್ನೇ ಒಪ್ಪಿಸಿಕೊಡುವ ಈಸ್ಟರ್ ನಮ್ಮ ಜೀವನದಲ್ಲಿ ಇವತ್ತಿನಿಂದ ಆರಂಭವಾಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಫ್ಲಡ್ ಆದಾಗ ಆ ಹುಡುಗ ಅನೇಕರನ್ನ ಕರ್ಕೊಂಡೋಗಿ ಡಿವೈನ್ ರಿಟ್ರೀಟ್ ಸೆಂಟರ್ನ ಕ್ಲೀನ್ ಮಾಡಿ ಧ್ಯಾನದಲ್ಲಿ ಭಾಗವಹಿಸಿ ಆ ವಾಪಸ್ ಹುಡುಗ ಬಂದ. ಈಗಲೂ ಅವನು ದೇವರ ಸೇವೆ ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.
ಯಾವ ಕೆಲಸ ಅಂತಿಲ್ಲ, ದೇವರ ಸೇವೆಯಲ್ಲಿ ಯಾವ ಕೆಲಸ ಅಂತಿಲ್ಲ. ಗುಡಿಸ್ತಾನೆ, ಒರೆಸ್ತಾನೆ, ವಾಶ್ರೂಮ್ ತೊಳಿತಾನೆ, ಎಂಜಿಲ್ ಪ್ಲೇಟ್ ಎತ್ತುತ್ತಾನೆ, ಎಲ್ಲ ಕೆಲಸನೂ ಮಾಡ್ತಾನೆ. ಇವತ್ತು ಯೇಸುವಿಗೆ ಸಾಕ್ಷಿಯಾಗಿ ಆ ಹುಡುಗ ಜೀವಿಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ನಮ್ಮ ಮನೆಯಲ್ಲೂ ಇವತ್ತು ಎಷ್ಟೋ ಮಂದಿ ಪಾಪ ನಿವೇದನೆ ಮಾಡದೆ ವರ್ಷಗಟ್ಟಲೆ ಇರುವವರು ಇರ್ತಾರೆ. ನಮ್ಮ ಕುಟುಂಬದಲ್ಲಿ ಇರ್ತಾರೆ, ನಮ್ಮ ಮಕ್ಕಳಿರ್ತಾರೆ, ನಮ್ಮ ಬಾಳ ಸಂಗಾತಿ ಇರ್ತಾರೆ. ಒಪ್ಪಿಸಿಕೊಡಿ ಯೇಸುವಿನ ಕರಗಳಿಗೆ. कितलेदांना कुमसाराकांनी बाकी आसात. तुमचे मध्ये कोणी जाल्यार कुमसाराक आसल्या तो बरा कुमसार जावंक आसली तुमी उठून वसा. पाद्र्याक थंयसर राखून आसात. जे कोण कुमसार जावंक आसतली ह्या मंदिरा भितर आसात, तुमी जाता तितले बेगी उठून कुमसाराक वसा. मागीर पाद्र्याक गेल्यार कुमसार म्हणचे नात. ಎಲ್ಲರದ್ದು ಆಯ್ತಾ? ಪಾಪ ನಿವೇದನೆ ಆಯ್ತಾ? ಇಲ್ಲಿ ಕೂತ್ಕೊಂಡವ್ರದ್ದು ಆಯ್ತಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಪಾಪ ನಿವೇದನೆ ಆಯ್ತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕುಂಸಾರ ಎಷ್ಟು ಜನರದು ಆಯಿತು? ಕೈ ಮೇಲೆ ಕೆತ್ತಿ. ಯೇಸು ನಮ್ಮ ಪಾಪವನ್ನು ಮುಖದಲ್ಲಿ ಅಂಗಿಟ್ಕೊಂಡು ಹೇಳ್ತಾರ, ಯೇಸು ನನ್ನ ಪಾಪವನ್ನು ಹೊತ್ಕೊಂಡ್ರು. ಪ್ರೈಸ್ ದ ಲಾರ್ಡ್. ಒಂದು ಕೈಯನ್ನು ಮೇಲೆ ಕೆತ್ತಿ ಹೇಳಿ, ಯೆಶಾಯ 1:18. ಯೆಶಾಯ 1:18. ನಿನ್ನ ಪಾಪಗಳು ಕಡುಗೆಂಪಾಗಿದ್ದರೂ ಹಿಮದಂತೆ ಬಿಳುಪಾಯಿತು. ಯೇಸು ಕುಂಸಾರದ ಮೂಲಕ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಪಾಪದಿಂದ ಬಂದ ರೋಗಗಳನ್ನು ತೆಗೆದುಹಾಕಿದ್ದಾರೆ. ನಾನು ಬಿಡುಗಡೆ ಹೊಂದಿದ್ದೇನೆ, ಸೌಖ್ಯ ಹೊಂದಿದ್ದೇನೆ. ನನ್ನ ದೇವರನ್ನು ಆರಾಧಿಸುತ್ತೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪಾಪದಿಂದ ರೋಗ ಬರುತ್ತೆ. ಯೇಸು ಒಬ್ಬ ಮೂಗ ಅಂದರೆ ಏನಂತಾರೆ, ಬಾಯಿಲ್ದೇ ಇರೋನು. ಅವನಿಗೆ ಯಾರು ಪ್ರೇಯರ್ ಮಾಡಿದ್ರು ರೋಗ ಹೋಗ್ತಿಲ್ಲ. ಯೇಸು ಹತ್ರ ಕರ್ಕೊಂಡು ಬಂದರು. ಯೇಸು ಏನು ಮಾಡಿದ್ರು, ಮೂಗ ದೆವ್ವಕ್ಕೆ ಗದರಿಸಿದ್ರು, ಗೆಟ್ ಔಟ್ ಅಂದರು. ಆ ಮೂಗತನ, ಕಿವುಡುತನ ಒಂದು ದೆವ್ವ, ಅದು ಅವನನ್ನು ಬಿಟ್ಟೋಯ್ತು. ಅವನು ಮಾತಾಡ್ದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಪಾರ್ಶ್ವವಾಯು ರೋಗಿಯನ್ನು ಕ್ಷಮಿಸಿದ್ರು. ಕ್ಷಮಿಸಿದಾಗ ಅವನಿಗೆ ಸೌಖ್ಯ ಸಿಕ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 12 ವರ್ಷದ ರಕ್ತಸ್ರಾವ ರೋಗಿ ಯೇಸುವನ್ನು ಟಚ್ ಮಾಡಿದ್ಲು, ಅವಳಿಗೆ ಸೌಖ್ಯ ಸಿಕ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಯೇಸು ನನ್ನ ಪಾಪವನ್ನು ಕ್ಷಮಿಸಿದ್ದಾರೆ. ಹೌದಾ? ಅದಕ್ಕೆ ಯಾಕೆ ಮುಖ ಊದಿಸ್ಕೊಂಡಿದ್ದೀರಾ? ಯೇಸು ನನ್ನ ಪಾಪವನ್ನು ಗಟ್ಟಿಯಾಗಿ ಹೇಳಿ. ಯೇಸು, ಯೇಸು ಸೇರಿಸ್ಕೊಳ್ಳಿ. ಯೇಸು ಗಟ್ಟಿಯಾಗಿ ಹೇಳಿ. ಕೊಂಕಣಿಯಲ್ಲಿ ಹೇಳಿ, ಜೇಸು. ಏನು ಕೊಂಕಣಿಯಲ್ಲೇನು? ಜೇಸು ಮುಜೋ ಪಾತ್ಕ. ಅಷ್ಟೇ. ಪ್ರೈಸ್ ದ ಲಾರ್ಡ್. ಎಡಗಡೆ ಬಲಗಡೆ ಇದ್ದವರಿಗೆ ಶೇಕ್ ಹ್ಯಾಂಡ್ ಕೊಡಿ. ಶೇಕ್ ಹ್ಯಾಂಡ್ ಕೊಟ್ಟು ಹೇಳಿ, ಯೇಸು ನಿನ್ನ ಪಾಪ ಕ್ಷಮಿಸಿದ್ದಾರೆ ಅಂತ ಹೇಳಿ. ಹೇಳಿ ಬಾಯ್ ಬಿಟ್ಟು ಹೇಳಿ, ಜೇಸು ತುಕ ಪಾಪ ಗಾಪ್. ಪ್ರೈಸ್ ದ ಲಾರ್ಡ್. ಸೇರಿ ಹಾಡೋಣ. ಹಾಡಿನ ಸಂಖ್ಯೆ ಎಷ್ಟು ಬ್ರದರ್? ಇನ್ನೂರ 73 ತೆಗೆಯೋಣ. 273. ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು. ಹಾಡಿ.
ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು, ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು, ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವ. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲೂಯ ಆಡಿ ಆಡಿ ಸ್ತುತಿ ಮಾಡುವ. Alleluia, 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 Alleluia. 273, page number 197. ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು, ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು. ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು, ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆ ಚಪ್ಪಾಳೆ. ಐಸಾಯ 118 ಹಾಡಿನ ಸಾಲು. ಐಸಾಯ 118 ಹಾಡು. ಈ ಹಾಡನ್ನು ಎಲ್ಲರೂ ಸೇರಿ ಹಾಡೋಣ. ಕಡು ಕೆಂಪಾದ ಪಾಪಗಳೆಲ್ಲ ಕರಗಿ ಹೋಯಿತು. ಪ್ರೈಸ್ ದಿ ಲಾರ್ಡ್. ದಿಸ್ ಇಸ್ ಜೀಸಸ್ ಪ್ರಾಮಿಸ್. ನಿನ್ನ ಪಾಪಗಳು ಎಷ್ಟು ಕೆಂಪಾಗಿದ್ದರೂ, ಅದರ ಪ್ರಭಾವ ಎಂಥ ರೋಗವಾಗಿದ್ದರೂ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಸೇರಿ ಹಾಡೋಣ. ಕಡು ಕೆಂಪಾದ ಪಾಪಗಳೆಲ್ಲ ಕರಗಿ ಹೋಯಿತಲ್ಲ, ಕಲ್ವಾರಿ ರಕ್ತ ನನ್ನನ್ನು ತೊಳೆದು ಪರಿಶುದ್ಧ ನಾನಾದೆನಲ್ಲ. ಕಡು ಕೆಂಪಾದ ಪಾಪಗಳೆಲ್ಲ ಕರಗಿ ಹೋಯಿತಲ್ಲ, ಕಲ್ವಾರಿ ರಕ್ತ ನನ್ನನ್ನು ತೊಳೆದು ಪರಿಶುದ್ಧ ನಾನಾದೆನಲ್ಲ. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು, ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. ಬಾಳೆಲ್ಲ ಆನಂದ, ಬಾಳೆಲ್ಲ ಸಂತೋಷ, ಅಲ್ಲೇಲುಯ್ಯ ಹಾಡಿ ಹಾಡಿ ಸ್ತುತಿ ಹಾಡುವೆ. तुमच्या जाग्यार पाटी वसा, जाग्यार बसा. आतां भयण मंजुळा जॉय आमच्या मागण्या जिविता विशयान तशेंच आमच्या रितीरीच्या फॉलोअपा विशयांत आमकां प्रवचन दितलें.
दोनपरा उपरांत आमी परत आराधन हांगा करन आराधनाद्वारे तुमच्या खातीर आमी मागतले हांव. ಎಲ್ಲರೂ ಎದ್ದು ನಿಲ್ಲಿ. ಎರಡು ಕೈಯನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಅಲ್ಲಾಡಿಸಿ ಹಲ್ಲೆಲೂಯಾ ಹೇಳಿ. ಹಾಲೆಲೂಯಾ 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 ಹಾಲೆಲೂಯಾ. ಒಂದು ಸಲ ಕೈ ಹಿಂಗೆ ಅಲ್ಲಾಡಿಸಿ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇವಾಗ ನಿಜವಾಗ್ಲೂ 4 ಎಡಗಡೆ ಬಲಗಡೆ ಹಿಂದ್ಗಡೆ ಮುಂದ್ಗಡೆ ಇದ್ದವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳಿ, ಯೇಸು ನಿಮ್ಮನ್ನು ಕ್ಷಮಿಸಿದ್ದಾರೆ ಹೇಳಿ. ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ. ಓಕೆ, ಪ್ರೈಸ್ ದ ಲಾರ್ಡ್. ಈ ದೇವರು ಕ್ಷಮಿಸಿದ್ದು ನಿರಂತರವಾಗಿ ನಾವು ಇರಬೇಕು ಅಂದರೆ, ಈಗ ಬೆಂಕಿ ಹಾಕಿದೆ, ಬೆಂಕಿ ಹಚ್ಚಿದ್ದೀವಿ. ನಾಳೆ ಈ ಬೆಂಕಿ ಇರಬೇಕಾದ್ರೆ ಏನಾಗಬೇಕು? ಬೆಂಕಿಗೆ ಸೌದೆ ಹಾಕಬೇಕು ಅಲ್ವಾ? ಆ ಸೌದೆನೇ ಪ್ರಾರ್ಥನೆ. ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಪ್ರಾರ್ಥಿಸೋದು ಹೇಗೆ, ಪ್ರಾರ್ಥಿಸಿದಾಗ ಏನು ಲಾಭ ಇದೆ, ಇದರ ವಿಷಯವಾಗಿ ಪರಿಶುದ್ಧಾತ್ಮರು ನಮಗೆ ತಿಳಿಯಪಡಿಸಲಿ. ಹೇಗೆ ಪ್ರಾರ್ಥಿಸಬೇಕು, ಕ್ಷಮಿಸಿ ಪ್ರಾರ್ಥಿಸಬೇಕು, ಎಲ್ಲವನ್ನ ನಾವು ಧ್ಯಾನಿಸೋಣ. ಕಣ್ಮುಚ್ಚಿ 1 ನಿಮಿಷ ಮೌನವಾಗಿ. ಪ್ರಬೋಧನೆ ಮಾಡುವವನು ಮನುಷ್ಯರ ಹೃದಯವನ್ನು ತಟ್ಟುತ್ತಾನೆ, ಪ್ರಾರ್ಥಿಸುವವನು ಸ್ವರ್ಗದ ದ್ವಾರವನ್ನೇ ತಟ್ಟುತ್ತಾನೆ. ಯೇಸುವೆ, ಪ್ರಾರ್ಥನೆಯ ವರದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಸ್ವಾಮಿ. ಪ್ರಾರ್ಥಿಸುವ ಕೃಪೆಯಿಂದ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಈ 3 ದಿನಗಳ ಕಾಲ 2.5 ದಿನದಿಂದ ಯೇಸುವೆ ನಿಮ್ಮ ಜೀವ ಕೊಡುವ ವಾಕ್ಯವನ್ನು ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾದ ಕೀಳು ಮಜ್ಜೆ ಮಾಂಸಖಂಡಗಳನ್ನು ಛೇದಿಸಿ ಹೋಗುವಂತಹ ಆ ಜೀವ ವಾಕ್ಯವನ್ನು ಆಲಿಸಿದ್ದೇವೆ ಸ್ವಾಮಿ. ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯೇಸುವೆ, ಹದವಾದ ಭೂಮಿಯಲ್ಲಿ ಬಿದ್ದ ಕಾಳಿನಂತೆ 100 ಮಡಿಯಷ್ಟು ನನ್ನ ಜೀವನದಲ್ಲಿ ನಾನು ಫಲವನ್ನೀಯಲು ಕರುಣಾಮಯನೇ, ಜೀವಿಸುವ ದೇವರೇ, ಜೀವಂತ ದೇವರೇ, ನನ್ನ ಮೇಲೆ ಕರುಣೆಯಾಗಿರಿ ಸ್ವಾಮಿ ಎಂದು 2 ಕರಗಳನ್ನು ಮೇಲೆ ಕೆತ್ತಿ ಈ 2.5 ದಿನದಿಂದ ನಾವು ಆಲಿಸಿದ ಆ ಜೀವ ವಾಕ್ಯದ ಶಕ್ತಿ ನಮ್ಮ ಜೀವನ ಪರ್ಯಂತ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಕೆಲಸ ಕಾರ್ಯದ ಮೇಲೂ, ನಮ್ಮ ಭವಿಷ್ಯದ ಮೇಲೂ ಇಳಿದು ಬರಲಿ ಸ್ವಾಮಿ ಎಂದು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಆ ಎತ್ತಿದ ಕೈಯಿಂದ ಹಾಗೇ ಒಮ್ಮೆ ಚಪ್ಪಾಳೆ ತಟ್ಟಿ ಜೋರಾಗಿ ನಗನಗುತ್ತಾ ಸಂತೋಷದಿಂದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪಾಪ ನಿವೇದನೆ ಆಯ್ತಲ್ಲ, ಆಯ್ತಲ್ಲ. ನಮ್ಮ ಪಾಪನ ಯಾರು ಹೊತ್ಕೊಂಡ್ರು? ಯೇಸು ಹೊತ್ಕೊಂಡ್ರು. ಮತ್ತೆ ಇನ್ನು ಅವರು ಯಾವತ್ತೂ ಅದನ್ನು ನೆನಪಿಸೋದೇ ಇಲ್ಲ. ಅವ್ರು ಹೇಳ್ತಾರೆ, ಅದನ್ನು ಕಟ್ಟಿ ನಾನು ಸಮುದ್ರದ ತಳಕ್ಕೆ ಹಾಕಿಬಿಟ್ಟಿದ್ದೀನಿ. ಕಲ್ಲು ಕಟ್ಟಿ ಏನಾದರೂ ಸಮುದ್ರಕ್ಕೆ ಹಾಕಿದರೆ ಮತ್ತೆ ಎದ್ದು ಬರ್ತದ? ಅದು ಎದ್ದು ಬರ್ತದ? ಇಲ್ಲ, ಬರಲ್ಲ. ಹಾಗೆ ಮತ್ತೆ ಅವರು ನಮ್ಮ ಪಾಪನ ನೆನೆಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಒಂದು ಜೋರಾಗಿ ಒಂದು ಚಪ್ಪಾಳೆ ತಟ್ಟು ಬಾ. ಎಂಥ ಒಳ್ಳೆ ದೇವರು ನಮ್ಮ ದೇವರು ರೀ. ಅಕ್ಕಪಕ್ಕದಲ್ಲಿರೋರಿಗೆ, ಹಿಂದೆ ಮುಂದೆ ಇರುವವರಿಗೆ ನಗುಮುಖದಿಂದ ಹೇಳುವ, ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ಯೇಸು ನಿನ್ನನ್ನು ಪ್ರೀತಿಸ್ತಾರೆ. ನಗನಗುತ್ತಾ ಹೇಳುವ, ಇನ್ನು ಸಂತೋಷವಾಗಿರುವ. ನಮ್ಮ ಜೀವನ ಪರ್ಯಂತ ಎಲ್ಲವನ್ನು ಒತ್ತುಕೊಳ್ಳಲಿಕ್ಕೆ ಶಕ್ತನಾದ ದೇವರು ನಮ್ಮ ಜೊತೆಗಿದ್ದಾರೆ.
ಕೂತ್ಕೊಳ್ಳುವ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 6ರಿಂದ 8 ತನಕ ವಾಕ್ಯ. ಯಾರಾದರೂ ಬೇಗ ತೆಗೆದು ಓದಿ. ಅವರೇ ಓದಬೇಕು ಅಂತಿಲ್ಲ, ಯಾರು ಸಿಗ್ತಾರೆ ಅವ್ರು ತೆಗೆದು ಬೇಗ ಟಪ್ 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 ಅಂತ ಓದ್ಕೊಂಡು ಹೋಗೋದಷ್ಟೆ. ಮತ್ತಾಯ 6ರಿಂದ 8 ತನಕ ವಾಕ್ಯ. ಹಾಂ, ನಿನ್ನ ಕೊಠಡಿಗೆ ಹೋಗಿ, ಅದು ತಾನೆ. पूण तूं मागतना तुज्या गुपीत कुडा भितर रीग, दार दाम आनी थंय गुपीत आसा त्या तुज्या बापा लागीं माग. आनी तुवें गुटान केल्लें पळयल्लो तुजो बाप तुका प्रतिफळ दितलो. त्या शिवाय तुमी मागतना अनभवर्त्या बरी जायतें बडबड नाकात. यथेश्ट म्हणून मागणी केल्यार देव ती आयकतलो म्हूण ते चिंतात. तुमी तांचे बरी करी नाकात, कित्याक आपणा लागीं मागच्या दिस खंयच्या वस्तूची तुमकां गरज आसा तें तुमचो बाप जाणा. ಪ್ರೈಸ್ ದ ಲಾರ್ಡ್. Praise the Lord. ನಿನ್ನ ಕೊಠಡಿಗೆ ಹೋಗು, ಕಿಟಕಿ ಬಾಗಿಲುಗಳನ್ನು ಮುಚ್ಚು, ನಿನ್ನ ಅಂತರಂಗದಲ್ಲಿರುವ ದೇವರೊಂದಿಗೆ ನೀನು ಮಾತನಾಡು. ನಿನ್ನ ಅಂತರಂಗವನ್ನು ಬಲ್ಲ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ಪ್ರೈಸ್ ದ ಲಾರ್ಡ್. ಎಲ್ಲಿಗೆ ಹೋಗ್ಬೇಕಂತೆ? ಎಲ್ಲಿಗೆ ಹೋಗ್ಬೇಕಂತೆ? ಹಾಂ, ಒಂದು ರೂಮಿಗೆ ಹೋಗ್ಬೇಕಂತೆ. ಬಾಗಿಲು, ಕಿಟಕಿ, ವಿಂಡೋ, ಡೋರ್ ಎಲ್ಲ ಕ್ಲೋಸ್ ಮಾಡಬೇಕಂತೆ. ಕ್ಲೋಸ್ ಮಾಡಿ ದೇವರೊಂದಿಗೆ ಮಾತಾಡಬೇಕಂತೆ. ದೇವರು ಹೇಳ್ತಾರೆ, ನಿನ್ನ ಹೃದಯವನ್ನು ನೋಡುವ ದೇವರು ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾರೆ. ಕಿಟಕಿ ಬಾಗಿಲುಗಳನ್ನು ಮುಚ್ಚು ಅಂತ ಹೇಳಿದ್ರೆ, ಇಲ್ಲಿ ಉಡುಪಿಯಲ್ಲಿ ಓಕೆ, ಬ್ರಹ್ಮಾವರದಲ್ಲಿ ಓಕೆ ಆಯಿತಾ, ಎಲ್ಲರಿಗೆ ದೊಡ್ಡ ದೊಡ್ಡ ಮನೆಗಳಿದೆ. ಒಂದು ರೂಮು ಪ್ರೇಯರ್ ರೂಮ್ ಅಂತೇಳಿ ಹೋಗಿ ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡ್ರೆ ಓಕೆ. ಬ್ಯಾಂಗ್ಳೂರು ಕಡೆ ಹೋದರೆ ಆ ರೆಂಟಿಗೆಲ್ಲ ಇರುವವರು ಕೆಲವರು ಸಣ್ಣ ಸಣ್ಣ ಮನೆಯಲ್ಲಿರ್ತಾರೆ. ಒಂದು ಸಣ್ಣ ಹಾಲ್, ಒಂದು ಸಣ್ಣ ಕಿಚನ್, ಒಂದು ಸಣ್ಣ ರೂಮು. ಅಲ್ಲಿ ಬೆಳಿಗ್ಗೆ ಹೋಗಿ ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡು ನಾವು ಅಲೆಲುಯ್ಯ ಅಲೆಲುಯ್ಯ ಅಂತ ಹೇಳ್ಕೊಂಡು ಕೂತ್ರೆ, ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಅಣ್ಣಂದಿರು, ಗಂಡಂದಿರು, ಅಪ್ಪ ಅಮ್ಮ ಅವರೆಲ್ಲ ಇರ್ತಾರಲ್ಲ, ಕಿಟಕಿ ಬಾಗಿಲನ್ನೆಲ್ಲ ಒಡೆದು ಒಳಗೆ ಬಂದುಬಿಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಂದ್ರೆ ಕಿಟಕಿ ಬಾಗಿಲುಗಳನ್ನು ಮುಚ್ಚು ಅಂದರೆ, ನಿನ್ನ ಕೊಠಡಿಗೆ ಹೋಗು ಅಂದರೆ, ಆ ಮಕ್ಕಳನ್ನ ಮತ್ತೆ ಕರೆದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಆಯಿತಾ. ಈಗ ನನ್ನ ನೋಡಿಪ್ಪ ಪ್ಲೀಸ್. ಮಕ್ಕಳು ಹೋಗ್ತಾ ಇದ್ದಾರೆ, ಶಾಲೆ ಮಕ್ಕಳನ್ನ ನೋಡೇ ಇಲ್ಲ ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದು ಮನುಷ್ಯ ಸ್ವಭಾವ ಅಲ್ವಾ? ಏನಾದರೂ ಇಂಪಾರ್ಟೆಂಟ್ ವಿಷಯ ಇರಲಿ, ಏನೇ ಇರಲಿ, ನಮ್ಮ ಮುಂದೆ ಯಾರಾದರೂ ಆ ಕಡೆ ಹೋದರೆ ಸಾಕು, ಹಿಂಗೆ ಒಂದು ಸಲ ನೋಡಿಬಿಡೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕಿಟಕಿ ಬಾಗಿಲುಗಳನ್ನು ಮುಚ್ಚು, ನಿನ್ನ ಕೋಣೆಗೆ ಹೋಗು ಅಂದರೆ, ನಿನ್ನ ಕೊಠಡಿಗೆ 4 ಮಣ್ಣಿನ ಕಲ್ಲಿನ ಇಟ್ಟಿಗೆಯ ಕೊಠಡಿಗೆ ಹೋಗುವಲ್ಲ, ಎಲ್ಲಿಯಾದರೂ ಒಂದು ಕಡೆ ಏಕಾಂತತೆ ಇರುವ, ನಿನಗೆ ಇಷ್ಟ ಆಗುವ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಹೋಗಿ ನಿನ್ನ ಹೃದಯದ ಕಿಟಕಿ ಬಾಗಿಲುಗಳನ್ನು ಮುಚ್ಚು. ಎಷ್ಟು ಟೆನ್ಷನ್ಸ್ ಇವತ್ತು, ಎಷ್ಟು ಟೆನ್ಷನ್ ಹೊತ್ತುಕೊಂಡು ನಾವು ಇವತ್ತು ಕೂತಿದ್ದೀವಿ. ಅದರ ಕಡೆಗೆ, ನಮ್ಮ ಬಿಸ್ನೆಸ್ ಕಡೆಗೆ ಇರುವ ಟೆನ್ಷನ್, ನಮ್ಮ ಕುಟುಂಬದ ಮೇಲಿರುವ ಟೆನ್ಷನ್, ನಮ್ಮ ಮಕ್ಕಳ ಮೇಲೆ ಇರುವ ಟೆನ್ಷನ್, ಇನ್ನು ಅನೇಕ ವಿಷಯಗಳ ಬಗ್ಗೆ ಇರುವ ಟೆನ್ಷನ್, ಲೋಕದ ವ್ಯವಹಾರಮಯವಾದ ಎಲ್ಲದರ ಕಡೆಗೆ ನಿನ್ನ ಹೃದಯದ ಕಿಟಕಿ ಬಾಗಿಲುಗಳನ್ನು ಟಪ್ ಅಂತ ಮುಚ್ಚಿ, ದೇವರು ಹೇಳ್ತಾರೆ, ನಿನ್ನ ಹೃದಯದೊಂದಿಗೆ ದೇವರೊಂದಿಗೆ ಕನೆಕ್ಷನ್ ತೆಕ್ಕೋ, ಒಂದು ಲಿಂಕ್ ತೆಕ್ಕೋ. ನೀವು ತೆಕ್ಕೊಂಡು ನೋಡಿ, ಅದು ಎಂಥ ಟೇಸ್ಟ್ ಗೊತ್ತಾ? 1-2 ದಿನ ನೀವು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಿ ಪ್ರಿಯರೇ. ಮತ್ತೆ ಲೈಫಲ್ಲಿ ನಿಮಗೆ ಪ್ರೇಯರ್ ಮಾಡದೆ ಒಂದು ಸ್ಟೆಪ್ ನೀವು ಮಲಗಿದ ಜಾಗದಿಂದ ಎದ್ದು ಬರೋಕ್ಕೆ ಆಗಲ್ಲ. ಇವತ್ತಿನ ಡೇಟ್ ಹಾಕಿ, ಟೈಮ್ ಹಾಕಿ, ನಿಮ್ಮ ಡೈರಿಯೆಲ್ಲ, ಬೈಬಲಲ್ಲೋ ಎಲ್ಲೋ ಒಂದು ಕಡೆ ಬರೆದಿಡಿ, ಮಂಜುಳಾ ಜಾಯಿಗೆ ಹೇಳಿದ್ರು ಅಂತ. ನೀವು ರುಚಿಸಿ ನೋಡಿ ಪ್ರಭುವಿನ ಮಾಧುರ್ಯವನ್ನು, ಮತ್ತೆ ನಿಮಗೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಅವ್ರ ಹತ್ರ ಒಂದು ಲಿಂಕ್ ತೆಕ್ಕೊಳ್ಳಿ ಪ್ರಿಯರೇ. ಸುಮ್ಮನೆ ಅಲ್ಲ, ಅವ್ರು ನಮ್ಮ ಅಪ್ಪ ರೀ, ಅವ್ರು ನಮ್ಮ ಪಪ್ಪ ರೀ, ಅವ್ರು ನಮ್ಮ ಡ್ಯಾಡಿ, ಅವ್ರು ನಮ್ಮ ಮಮ್ಮಿ, ಅದಕ್ಕಿಂತ ಮಿಗಿಲಾದವರು. ಆ ಒಂದು ಲವ್ ಉಂಟಲ್ಲ, ಈ ಲೋಕದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬೇರೆ ಯಾರಿಂದಲೂ ಆಗಲ್ಲ.
ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿ ಮಾಡಲಿ, ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿ ಮಾಡಲಿ, ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡಲಿ. ಆ ಎಲ್ಲ ಪ್ರೀತಿಗಿಂತ ಒಂದು ಮಿಗಿಲಾದ ಒಂದು ಪ್ರೀತಿ, ಆ ಪ್ರೀತಿಯೊಂದಿಗೆ ನೀವು ಲಿಂಕ್ ಮಾಡಿ ನೋಡಿ. ಇವತ್ತಿಂದ ಎಲ್ಲರೂ ನಾವು ಪ್ರೇಯರ್ ಮಾಡ್ತೀವಿ. ನಾವು ಕುಟುಂಬವಾಗಿ ಪ್ರೇಯರ್ ಮಾಡ್ಬೋದು, ವೈಯಕ್ತಿಕವಾಗಿ ಪ್ರೇಯರ್ ಮಾಡ್ಬೋದು. ನಮಗೆ ಗೊತ್ತಿರುವ ಅನೇಕ ಬಾಹ್ಯಾಟ ಪ್ರೇಯರ್ಗಳನ್ನ ಅದು ಚಿಕ್ಕದರಿಂದ, ಈಗ ನನ್ನೆಲ್ಲ ನಿದ್ದೆ ಮಾಡುವಾಗ ಎದ್ದೇಳಿಸಿ ಹೇಲ್ ಮೇರಿ ಹೇಳು, ಅವ ಫಾದರ್ ಹೇಳು ಅಂದರೆ ನಾನು ಹೇಳ್ತೀನಿ. ಹೇಳಲ್ವಾ? ಹೇಳಿಪ್ಪ ಏನಾದರೂ ಹೇಳಲ್ವಾ? ಹೇಳ್ತೀವಲ್ಲ, ನಮಗೆ ಗೊತ್ತಿದೆ. ಏಕೆಂದರೆ ನಮಗೆ ಚಿಕ್ಕದರಿಂದ ನಮಗೆ ಅದು ಹೇಳಿಕೊಟ್ಟು ಅದು ನಮಗೆ ಬರ್ತದೆ, ಅದು ನಾವು ಹೇಳ್ತೀವಿ. ಆದರೆ ಹೃದಯದಿಂದ ದೇವರೊಂದಿಗೆ ಮಾತನಾಡೋದುಂಟಲ್ಲ, ಅದೇ ನಿಜವಾದ ಪ್ರಾರ್ಥನೆ. ದೇವರೊಂದಿಗೆ ಒಂದು ಲಿಂಕ್ ಇಟ್ಕೊಂಡು ಮಾತನಾಡೋದುಂಟಲ್ಲ, ಏನಾದರೂ ನಾನು ಒಂದೊಂದು ಸಲ ದೇವರ ಜೊತೆ ಜಗಳಾಡೋದಿದೆ. ನನಗೀಗ ಕಳೆದ ಸಲ ನನ್ನ ಮಗನ ಫೀಸ್ ಕಟ್ಟುವಾಗ 10 lakhs ಚೇಂಜಸ್ ಬಂತು. ನಮ್ಮ ಮನಿ ವ್ಯಾಲ್ಯೂ ಕಡಿಮೆ ಆದ ಕಾರಣ 2 lakhs ತುಂಬ ಅಂತ ಏನು ಮಾಡಿದ್ರು ಅರೇಂಜ್ ಆಗಲಿಲ್ಲ. ನನ್ನ ತಮ್ಮ ಎಲ್ಲೋ ಕೇಳಿಕೊಟ್ಟ ನನಗೆ, ಅದು ಇಂಟ್ರೆಸ್ಟ್ ಕಟ್ಟಬೇಕು. ನಾನು ದೇವರ ಹತ್ರ ಹೇಳಿದೆ, ನೋಡು ನಿನಗೆ ಒಂದು ಕಾಂಟ್ರಾಕ್ಟ್ ಇದೆ, ಓಕೆ, ಜೀವ ಇರುವ ತನಕ ನಿನ್ನ ಕೆಲಸ ಮಾಡ್ತೀನಿ ಅಂತ ನಾನು ನಿನ್ನ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಯಾವಾಗ ಕ್ಯಾನ್ಸರ್ ಬಂದಾಗ ಅದು ನಾನು ಸಾಯುವ ತನಕ ಮಾಡ್ತೀನಿ. ಆದರೆ ನನ್ನ ಬಡ್ಡಿ ಸಾಲಕ್ಕೆಲ್ಲ ಪುನಃ ತಗೊಂಡೋಗಿ ಹಾಕಬೇಡ. ಲೆಂಟ್ ಮುಗಿಯುವ ಮೊದಲು ನಮ್ಮಪ್ಪ, ನಾನು ನಿನ್ನ ಮಗಳು, ಮರ್ಯಾದೆಗೆ ನನ್ನ ಆ ಸಾಲ ತೀರಿಸು ಅಂತ ಯಾವಾಗಲೂ ನಾನು ಇಲ್ಲಿ ಕೂತ್ಕೊಂಡು ಆರಾಧನೆಯಲ್ಲಿ ಸಹ ಅದೇ ಫೈಟ್ ಮಾಡೋದು. ನನಗೆಲ್ಲ ಇಂಟ್ರೆಸ್ಟ್ ಎಲ್ಲ ಕಟ್ಟೋಕ್ಕಾಗಲ್ಲ. ಹಂಗೆ ನಮ್ಮ ಅಪ್ಪರಿ ಏನು ಬೇಕು ನಿಮಗೆ, ಅವ್ರ ಜೊತೆ ಲಿಂಕ್ ತಗೊಳ್ಳಿ, ಅವ್ರ ಜೊತೆ ಜಗಳಾಡಿ. ಮನುಷ್ಯನ ಜೊತೆ ನಿಜ ಹೇಳ್ತೀನಿ, ಮನುಷ್ಯನ ಜೊತೆ ಒಂದು ಪ್ರಾಬ್ಲಮ್ ಹೇಳ್ಕೊಂಡು 1 ದಿನ 2 ದಿನ 3 ದಿನ 4 ದಿನ ಹೋಗಿ 5ನೇ ದಿನ ನೀವು ಪ್ರಾಬ್ಲಮ್ ಹೇಳೋಕ್ಕೆ ಅವರ ಹತ್ರ ಹೋಗ್ಬಿಡಿ. ನೀವು ಹೋಗುವಾಗಲೇ ಪ್ರಾಬ್ಲಮ್ ಬಾಲ ಬಂದರು ಅಂತ ಓಡುವ ದಾರಿಯಲ್ಲಿ ಮತ್ತೆ ಹುಲ್ಲು ಕೂಡ ಇರಲ್ಲ. ನಿಮ್ಮ ಕಾಲ್ನೇ ಡಿಸ್ಟರ್ಬ್ ಕಾಲ್ ಅಂತ ಹಾಕಿಟ್ಟು ಬಿಡ್ತಾರೆ. ಅದೇ ಪ್ರಪಂಚ, ಅದೇ ಮನುಷ್ಯ. ಆದರೆ ನೀವು ಅವರ ಹತ್ರ ಎಷ್ಟು ಸಲ ಬೇಕಾದರೂ ನಿಮ್ಮ ಹೃದಯವನ್ನು ತೆರೀರಿ. ನಿಮ್ಮ ಒಂದೊಂದು ಕಣ್ಣೀರನ್ನು ಅವರ ಬುದ್ದಲಿಯಲ್ಲಿ ಶೇಖರಿಸಿಡ್ತಾರೆ, ಕೂಡಿಸಿಡ್ತಾರೆ. ಅವರು ಅದಕ್ಕೆ ತಕ್ಕ ಉತ್ತರ ಈ ಪ್ರಪಂಚದಲ್ಲಿ ಕೊಡೋದು, ತಕ್ಕ ಸಮಯದಲ್ಲಿ ಬಿಡುಗಡೆ ಮಾಡೋದು ಅವರೊಬ್ಬರೇ. ನನ್ನ ಎಕ್ಸ್ಪೀರಿಯನ್ಸೇ ನಾನು ಹೇಳೋದು. ಸಮಯ ಸಿಕ್ಕುವಾಗಲೆಲ್ಲ ಪರಮಪ್ರಸಾದದ ಮುನ್ನೆ ಬನ್ನಿ, ಸಮಯ ಸಿಕ್ಕುವಾಗಲೆಲ್ಲ ಅವ್ರ ಜೊತೆಗೆ ಮಾತಾಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾವುದೆಲ್ಲ ರೀತಿಯಲ್ಲಿ ಅವ್ರ ಜೊತೆ ಮಾತಾಡ್ಬೋದು, ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿ ಮಾತಾಡ್ಬೋದು. ಆಗಲೇ ಬ್ರದರ್ ಹೇಳಿದರು, ಕೀರ್ತನೆ 3:1-2-3, ಸ್ತುತಿಸು ಎನ್ನ ಮನವೇ, ಸ್ತುತಿಸು ಪ್ರಭುವನ್ನು, ಸ್ತುತಿಸು ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತುತಿಸು. ಕೊರೋನಾ ಬಂತು, ಇನ್ನು ಏನೇನೋ ಆಯಿತು, ಎಷ್ಟೋ ಮಂದಿ ನಮ್ಮ ಕಣ್ಣು ಮುಂದೆ ಹೋಗಿಬಿಟ್ರು ಅವರ ಸನ್ನಿಧಿಗೆ. ಈ ಲೋಕದಲ್ಲಿ ಇರಲಿಕ್ಕೆ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಿ ಬೆಳಿಗ್ಗೆ ಎದ್ದು, ಯೇಸುವೆ ಇವತ್ತೊಂದು ಹೊಸ ದಿನವನ್ನು ಕೊಟ್ಟಿದ್ದೀಯ ಸ್ವಾಮಿ, ಥ್ಯಾಂಕ್ಸ್ ನಿನಗೆ. ಎಷ್ಟೋ ಮಂದಿಗೆ ಕುಟುಂಬ ಇಲ್ಲ ಇವತ್ತು ನೋಡಿ. ಈ ಲೆಂಟ್ ಕಳೆದು ಈಗ ಬ್ರದರ್ ನಮ್ಮ ಮನೆಯಲ್ಲಿದ್ದಾರೆ. ಕೊರೋನಾ ಆದಮೇಲೆ, ಅದರ ಮೊದಲು ಲೆಂಟಿಗೆ ಎಲ್ಲ ವರ್ಷ ಕಂಟಿನ್ಯೂಸ್ ನಮ್ಮ ಟೀಮಿಗೆ ರಿಟ್ರೀಟ್ ಇರ್ತದೆ. ಲೆಂಟ್ 40 ದಿನನೂ ಧ್ಯಾನ ಮುಗಿಸಿ ಇನ್ನೇನು ನಾಳೆ ಹೋಗಬೇಕು, ನಾವೆಲ್ಲ ಪ್ಯಾಕಿಂಗ್ ಆಗ್ತದೆ. ಲಾಸ್ಟ್ ಡೇ ರಿಟ್ರೀಟ್ ಈ ಕಡೆ ಎಲ್ಲಾದರೂ ಇದ್ದು, ಕರ್ನಾಟಕದ ಯಾವುದಾದ್ರೂ ಮೂಲೆಯಲ್ಲಿದ್ದು ನಾವು ಮನೆಗೆ ಹೋಗಬೇಕು ಅಂತ ಹೇಳುವಾಗ ನಾನು, ವಿಲಿಯಂ ಬ್ರದರ್, ಸತ್ಯ, ಡೆನ್ನೋಲ, ಅಯ್ಯೋ ರಿಟ್ರೀಟ್ ಮುಗೀತು, ಮನೆಗೆ ಹೋಗ್ತೀವಿ ಅಂತ ಖುಷಿ. ಏಕೆಂದರೆ 40 days ಮನೆ ಬಿಟ್ಟಿರ್ತೀವಿ. ಏಕೆಂದರೆ ನಮಗಾಗಿ ಕಾಯೋಕ್ಕೆ ಯಾರೋ ಇದ್ದಾರೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲ ಇದ್ದಾರೆ. ಬ್ರದರ್ TK ಜಾರ್ಜ್ ಯಾವ ಖುಷಿನಿಲ್ಲ, ಏನೂ ಇಲ್ಲ. ಅವ್ರದ್ದೊಂದು ಸಣ್ಣ ಕೋಣೆ, ಅವರ ದಾವಣಗೆರೆ ಕೋಣೆ, ಒಂದು ಸಣ್ಣ ರೂಮ್, ಹಾಲಲ್ಲಿ ಒಂದು ಬೆಡ್ ಮಾತ್ರ. ಅವರ ಯಾರೋ ನೆಂಟರು ಕೊಟ್ಟಿದ್ದ ಒಂದು ಸಣ್ಣ ಗೋಡ್ರೇಜ್ ಇದೆ, ಅದರಲ್ಲಿ ಒಂದು 4-5 ಪ್ಯಾಂಟ್, 4-5 ಶರ್ಟ್ ಅಷ್ಟೇ. ಒಂದು ಡಬ್ಬ, ಆ ಕಾಲದ ಒಂದು ಡಬ್ಬ ಪೆಟ್ಟಿಗೆ, ಸಣ್ಣ ಒಂದು TV ಅಷ್ಟೇ ಅವರ ಆ ರೂಮ್. ಇನ್ನೊಂದು ರೂಮಲ್ಲಿ ಹಳೆಯ ಕಾಲದ CD, ಬುಕ್ಸ್, ಅದು ಇದೆಲ್ಲ ಇದೆ. ಅದು ಕಿಚನ್, ಆ ಸ್ಲ್ಯಾಬ್ ಮೇಲೆ ಎಲ್ಲ ಇಟ್ಟಿದ್ದಾರೆ. ಸಣ್ಣ ಒಂದು ವಾಶ್ರೂಮ್ ಅಷ್ಟೇ ಅವರ ಪ್ರಪಂಚ. ಅಲ್ಲೋಗಿ ಅವರೇ ಬೀಗ ತೆಗಿಬೇಕು, ಅವರೇ ಒಂದು ಗ್ಲಾಸ್ ಬಿಸಿನೀರು ಮಾಡಿ ಕುಡ್ಕೋಬೇಕು. ಅವರು ಅಂತಲ್ಲ, ಎಷ್ಟೋ ಮಂದಿಗೆ ಇವತ್ತು ಕುಟುಂಬ ಇಲ್ಲ. ನನಗೂ ನಿಮಗೂ ದೇವರು ಕುಟುಂಬವನ್ನು ಕೊಟ್ಟಿದ್ದರೆ ಅದಕ್ಕಾಗಿ ಬೆಳಿಗ್ಗೆ ಎದ್ದು ಒಂದು ಥ್ಯಾಂಕ್ಸ್ ಹೇಳಿ. ಇವತ್ತು ಮದುವೆ ಆದ 65% ದಂಪತಿಗಳಿಗೆ ಇವತ್ತು ಮಕ್ಕಳಿಲ್ಲ.
ದೇವರು ಆ ಮಕ್ಕಳ ಸೌಭಾಗ್ಯ ನನಗೂ ನಿಮಗೂ ಕೊಟ್ಟಿದ್ರೆ ಆ ಮಕ್ಕಳಿಗಾಗಿ ಸ್ತೋತ್ರ ಮಾಡುವ. ನಮಗೆ ಸ್ತುತಿ ಮಾಡಕ್ಕೆ ಹೋದರೆ ಪ್ರಿಯರೇ ಇಡೀ ದಿನ 24 ಗಂಟೆನೂ ಸಾಲದಿಲ್ಲ. ದೇವರು ಜೀವ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಕೈ ಕಾಲುಗಳಿಗೆ ಬಲ ಕೊಟ್ಟಿದ್ದಾರೆ, ಎಷ್ಟೋ ವಿಷಯಗಳನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಸ್ತುತಿ ಮಾಡಿ, ಎದ್ದ ತಕ್ಷಣ ಮತ್ತು ಏನು ನಿಮಗೆ ಬೇಕು ಅಂತಿರ್ತದೋ ಅಡ್ವಾನ್ಸ್ ಆಗಿ, ಯೇಸುವೆ ನನ್ನ ಬಿಸ್ನೆಸ್ಸನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಕೆಲಸವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬವನ್ನು ಕಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲದಕ್ಕೂ ಅಡ್ವಾನ್ಸ್ ಆಗಿ ಸ್ತೋತ್ರ ಮಾಡಿ. ಸ್ತುತಿಗಳ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರು, ಸ್ತುತಿಗೆ ಯೋಗ್ಯನು ಪಾತ್ರನೂ ಆದ ಪ್ರಭು ಯೇಸು ನಮ್ಮ ಪ್ರಾರ್ಥನೆ ಆಲಿಸಿ ಸ್ತುತಿಯನ್ನು ಸ್ವೀಕರಿಸಿ ಸದುತ್ತರವನ್ನು ನಮ್ಮ ಜೀವನದಲ್ಲಿ ದಯಪಾಲಿಸ್ತಾರೆ. 100%. ಅವ್ರು ಹೇಳಿದ್ರು ಯೋಹಾನ 14:14 ನನ್ನ ನಾಮದಲ್ಲಿ ನಿನಗೆ ಏನು ಬೇಕಾದರೂ ಕೇಳು ಅಂತ. ಅವ್ರು ಕೊಡ್ತೀನಿ ಅಂತ ಹೇಳಿದ ಮೇಲೆ ಕೊಟ್ಟೇ ಕೊಡ್ತಾರೆ, ಅವರ ಚಿತ್ತವಾದರೆ, ನಮ್ಮ ಜೀವನಕ್ಕೆ ಅದು ಒಳ್ಳೆಯದಾಗೋದಾದರೆ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆಪಡಿಸೋ ಜೋರಾಗಿ ಜೋರಾಗಿ. ಎರಡನೆಯದು, ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಈ ದೇವರ ವಾಕ್ಯವನ್ನು ಓದೋದು ಪ್ರಿಯರೇ. ಈ 73 ಪುಸ್ತಕಗಳನ್ನು ಒಳಗೊಂಡ ಈ ಪವಿತ್ರ ಬೈಬಲನ್ನು ಪ್ರತಿದಿನ ಇವತ್ತಿನಿಂದ ಶುರು ಮಾಡಿ, ಎಷ್ಟೋ ಮಂದಿ ಈಗ ಓದೋಕ್ಕೆ ಶುರು ಮಾಡಿದ್ದೀರ, ನನಗೆ ಗೊತ್ತು. ಲಾಕ್ಡೌನಲ್ಲಿ ಆನ್ಲೈನ್ ಪ್ರೇಯರ್ ಸ್ಟಾರ್ಟ್ ಮಾಡಿ ತುಂಬ ಮಂದಿ ಬೈಬಲಿಗೆ ತುಂಬ ಹತ್ತಿರ ಆಗಿದ್ದೀರಾ. ಹತ್ತಿರ ಆಗದವರು, ನಿಮಗೆ ಅಂತ ಒಂದು ಕುಟುಂಬದ ಬೈಬಲ್ ಅಲ್ಲ, ನಿಮಗೆ ಅಂತ ಒಂದು ಸ್ವಂತವಾದ ಒಂದು ಬೈಬಲನ್ನು ತಗೊಂಡು ಅದರಲ್ಲಿ ನಿಮ್ಮ ಹೆಸರು ಬರೆದಿಟ್ಟು, ನಿಮ್ಮ ಸ್ವತ್ತು ಇದು, ನಿಮ್ಮ ಆಸ್ತಿ ಇದು, ನಿಮ್ಮದೇ. ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ. ನನ್ನ ಮಗ ಇದಕ್ಕೆ ಹೋಗುವಾಗ, ಆಸ್ಟ್ರೇಲಿಯಾ ಹೋಗುವಾಗ, ಈಗ ಕೊರೋನಾ ಟೈಮಲ್ಲಿ ಹೋಗಿದ್ದು, ಜಾಸ್ತಿ ಲಗೇಜ್ ಬುಕ್ ಮಾಡಿಲ್ಲ, ಫ್ಲೈಟ್ ಬಿಟ್ಟಿಲ್ಲ. 1 kgಗೆ 10,000 ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದರು. 10,000 ಅಲ್ಲ, 1 kg ಕೊಟ್ಟು ತಗೊಳ್ಳೋ ಹೋಗೋದಕ್ಕಿಂತ ನೀನು ಅಲ್ಲೇ ತಗೊಂಬಗ ಅಂತ ಹೇಳಿದೆ. ಬರೀ 30 kg ಅಷ್ಟೇ ಇದ್ದಿದ್ದು. ಅವನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ದ, ಆದರೂ 30 kg ಬೇಗ ಮುಗಿದೋಗ್ಬಿಡ್ತು. ಅವನು ಹೇಳ್ದ, ಮಮ್ಮಿ ನನ್ನ ಮೊಬೈಲಲ್ಲೇ ಬೈಬಲ್ ಇದೆ, ನಾನು ಮೊಬೈಲಲ್ಲೇ ನೋಡಿ ದಿನ ಓದ್ಕೊಳ್ಳ, ಬೈಬಲ್ ಭಾರ ಅಲ್ವಾ. ನಾನು ಹೇಳಿದೆ, 4 ಬಟ್ಟೆ ತೆಗೆದು ಮರ್ಯಾದೆಗೆ ಕೆಳಗಡೆ ಇಡು, ನಿನ್ನ ಆಸ್ತಿ ಅದು, ನಿನ್ನ ಜೀವ ಅದು. ಹೋಲಿ ಬೈಬಲ್, ಹೋಲಿ ಮೊಬೈಲ್ ಅಂತ ಯಾರು ಹೇಳಲ್ಲ, ಹೋಲಿ ಬೈಬಲ್ ಅಂತ ಹೇಳ್ತಾರೆ. ಮರ್ಯಾದೆಗೆ ಬೈಬಲ್ ತೆಗೆದು ಫಸ್ಟ್ ಪ್ಯಾಕ್ ಮಾಡು ಅಂತ ಹೇಳಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದಿನಾ ನನ್ನ ಗಂಡನ ಹತ್ರ, ಮಕ್ಕಳ ಹತ್ರ ನಾ ಮಾತಾಡುವಾಗ ಒಂದೇ ಕೇಳೋದು, ಪ್ರೇಯರ್ ಮಾಡಿದ್ರಾ, ಬೈಬಲ್ ಓದಿದ್ರ? ಅದಕ್ಕೆ ಅವರೇ ವಾಪಸ್ ನನಗೆ ಈ ಕಡೆನೇ ಕೇಳಿಬಿಡೋದು, ಬೈಬಲ್ ಓದಿದೆ, ಜಪಸರ ಮಾಡಿದೆ, ಪ್ರೇಯರ್ ಮಾಡಿದೆ, ಮಮ್ಮಿ ಇವತ್ತು ಮಾಸಿಗೆ ಹೋಗೋಕ್ಕೆ ಟೈಮ್ ಆಗಿಲ್ಲ, ನಾಳೆ ಹೋಗ್ತೀನಿ ಅಂದರೆ ಹೋಗೋದಿದ್ದರೆ ಓದೋ ದಿನ ಮಾಸಿಗೆ ಹೋದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮೆಡಿಸಿನ್ ಉಂಟಲ್ಲ, ಮೆಡಿಸಿನ್ ಇದೆಯಲ್ಲ, ಚಿಕ್ಕ ಮಕ್ಕಳಿಗೆ ಕಹಿಯಾದರೂ ಕೈ ಕಾಲು ಹಿಡಿದು ನಾವು ಬಾಯಿಗೆ ಉಯ್ತೀವಿ, ಹೌದಾನೆ? ಹಿಂಗೆ ಮೂಗಿಡ್ದು ಬಾಯಿ ಹಿಡ್ದು ಗಳ ಅಂತೇಳಿ ಫೂತಲ್ಲ ಹೇಳಿ ಏನೋ ಮಾಡಿ ಮಗು ನುಂಗುತ್ತೆ. ಅದು ಮಗುಗೆ ಸೌಖ್ಯ ಕೊಡ್ತದ ಇಲ್ವಾ? ಸೌಖ್ಯ ಕೊಡ್ತದ ಇಲ್ವಾ? ಮಕ್ಕಳಿಗೆ ಹೆಂಗಾದರೂ ಮಾಡಿ ಈ ಜೀವ ಕೊಡುವ ವಾಕ್ಯ ಓದಕ್ಕೆ ಹೇಳುವಾಗ ಯಾವತ್ತಾದರೂ ಒಂದು ದಿನ 100%, 101% ಅವರ ಜೀವನದಲ್ಲಿ ಅದು ಕಾರ್ಯ ಮಾಡುತ್ತೆ. ಏಕೆಂದರೆ ಸದಾ ಕಾರ್ಯ ಪ್ರವೃತ್ತಿ ಉಳ್ಳ ಈ ಜೀವ ಕೊಡುವ ವಾಕ್ಯ ಅವರ ಜೀವನವನ್ನು, ಭವಿಷ್ಯವನ್ನು ಆಶೀರ್ವದಿಸುತ್ತೆ. ನಾನು ಮೊನ್ನೆ ಹೇಳಿದೆ ಅನಿಸುತ್ತೆ, ನನ್ನ ಮಗ ಆಸ್ಟ್ರೇಲಿಯಾ ಹೋಗೋಕ್ಕೆ ಇನ್ನೊಂದು 2-3 ವಾರ ಇದೆ ಅಂತ ಹೇಳುವಾಗ ಸಡನ್ನಾಗಿ ಅವನಿಗೆ ವೀಸಿಂಗ್ ಅಟ್ಯಾಕ್ ಆಗಿಬಿಡ್ತು. ಸಣ್ಣದರಲ್ಲಿತ್ತು ಅವನಿಗೆ, ಮತ್ತೆ ಬರಲೇ ಇಲ್ಲ. ಈಗ ಅವನಿಗೆ 20 ವರ್ಷ, ಮತ್ತೆ ಬರಲೇ ಇಲ್ಲ. ಈಗ ಹೋಗ್ಲಿಕ್ಕೆ ಆಗುವಾಗ, ಈಗ ಅವನು ಹೋಗಿ ಒಂದು 6 months ಆಗಿದೆ ಅಷ್ಟೇ, ಹೋಗ್ಲಿಕ್ಕೆ ಒಂದು 1 month ಕೂಡ ಇರಲಿಲ್ಲ. ಅಷ್ಟೊತ್ತಿಗೆ ಸಡನ್ನೇ ಹೇಳ್ದ, ನೈಟ್ ಎದ್ದು ಊಟ ಎಲ್ಲ ಚಂದ ಮಾಡಿ ಮಗಳ ಹತ್ರ ಎಲ್ಲ ಮಾತಾಡಿ ಅವನು ಮಲಗಿದ ತಕ್ಷಣ ಹೇಳ್ದ, ಮಮ್ಮಿ ಏನೋ ನನಗೆ ಕಂಜೆಸ್ಟ್ ಆಗ್ತಾ ಇದೆ. ಏನಾಗ್ತಾ ಇದೆ? ಶೀತ ಗೀತ ಏನೂ ಇರಲಿಲ್ಲ. ನಾನು ಹೇಳಿದೆ, ಏನಾಯಿತು ಮಗ? ಇಲ್ಲ ಮಮ್ಮಿ, ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ನನ್ನ ಹತ್ರ ಪಫ್ ಇತ್ತು, ನಾನು ಪಫ್ ಕೊಟ್ಟೆ, ಡೆರಿಫ್ಲಿನ್ ಇತ್ತು, ಡೆರಿಫ್ಲಿನ್ ಕೊಟ್ಟೆ, ಏನು ಮಾಡಿದರೂ ಇಲ್ಲ. ಮತ್ತು ಸಡನ್ ಅಲ್ಲಿ ಪಕ್ಕದಲ್ಲಿದ್ದ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗುವಾಗ ಅವನಿಗೆ ಆಕ್ಸಿಜನ್ ರೇಟ್ 56ಗೆ ಬಂದುಬಿಟ್ಟಿತ್ತು. ನಮಗೆಲ್ಲ ಈಗ ಕೊರೋನಾ ಬಂದ ಮೇಲೆ ಸ್ಯಾಚುರೇಟ್ ರೇಟ್ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತಲ್ಲ, ಎಷ್ಟು ನಾರ್ಮಲ್, ಎಷ್ಟು ಕಡಿಮೆ ಎಲ್ಲ ಗೊತ್ತಿದೆ. ಸಡನ್ ICUಗೆ ಹೋದರು. 2 ದಿನ ICUಯಲ್ಲಿದ್ದ. ಅವನು ICUಗೆ ಹೋಗುವಾಗ
ನಾನು ದೇವ್ರ ವಾಕ್ಯ 1 ಪೇತ್ರ 2:24 ಯೇಸುವಿನ ಗಾಯದಿಂದ ನನಗೆ ಸೌಖ್ಯ ಆಯಿತು, ಯೇಸುವಿನ ಗಾಯದಿಂದ ನನಗೆ ಸೌಖ್ಯ ಆಯಿತು ಅಂತ ಹೇಳ್ತಾ ಇರು ಮಗ. ಯೇಸು ಜೀವ ಕೊಡುವ ದೇವರು, ನಿನಗೆ ಸೌಖ್ಯ ಪಡಿಸ್ತಾರೆ. ಅಷ್ಟು ತನಕ ನಾನು ಹೇಳೋದಕ್ಕೆ ಬೈಬಲ್ ಓದ್ತಾ ಇದ್ದ. ಬೆಳಿಗ್ಗೆ ಎದ್ದ ತಕ್ಷಣ ಬೈಬಲ್ ಓದು, ರಾತ್ರಿ ಮಲಗುವಾಗ ಪರ್ಸ್ನಲ್ ಆಗಿ ಒಂದ್ಸಲ ಬೈಬಲ್ ಓದಿ ಮಲಗು. ನಾನು ಹೇಳೋದಕ್ಕೆ ಬೈಬಲ್ ಹೋಗ್ತಿದ್ದ. ಆದರೆ ಅವತ್ತು ಹೇಳ್ದ, ಮಮ್ಮಿ ದೇವ್ರ ಹತ್ರ ಜೀವ ಕೊಡೋಕ್ಕೆ ಹೇಳು ನನಗೆ. ನಾನು 100% ಜೀವ ಇರುವ ತನಕ ಬೈಬಲ್ ಒಂದು ಅಧ್ಯಾಯ ಓದದೆ ನಾನು ಮಲಗೋದಿಲ್ಲ ಅಂತ ದೇವರ ಹತ್ರ ಹೇಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನೀವು ಏನಾದರೂ ಮಾಡಿ ನಿಮ್ಮ ಮಕ್ಕಳ ಹತ್ರ ಹೆಂಗಾದರೂ ಫೋರ್ಸ್ಫುಲಿ ಆಗಿ ಹೇಗಾದರೂ ಮಾಡಿ ಯೇಸು ಹತ್ರ ತನ್ನಿ. ಒಂದು ದಿನ ಹೃದಯದಿಂದ ಅವರು ಯೇಸುವಿನ ಜೊತೆಗಿರ್ತಾರೆ. ನಾನು ನೀವು ಯಾವತ್ತೂ ನಮ್ಮ ಕುಟುಂಬದ ಜೊತೆ 24 ಗಂಟೆ ಇರೋಕ್ಕಾಗಲ್ಲ, ಕಾಯಕ್ಕಾಗಲ್ಲ. ಅವರಿಗೆ ಇದನ್ನು ಕೊಡಿ ಪ್ರಿಯರೇ. ಇದು ಅವರಿಗೆ ಮೆಡಿಸಿನ್, ಇದವರಿಗೆ ಜೀವ, ಇದವರಿಗೆ ಜಯ, ಇದವರಿಗೆ ಕೌನ್ಸಿಲಿಂಗ್, ಇದವರಿಗೆ ಸಕಲ ಸರ್ವಸ್ವ. ಎವ್ರಿಥಿಂಗ್ ದಿಸ್ ಬೈಬಲ್ ಓನ್ಲಿ. ಇದೇ ಎಲ್ಲವೂ ನಮ್ಮ ಕುಟುಂಬಕ್ಕೆ. ಎಲ್ಲವೂ ಕುಟುಂಬದಲ್ಲಿ 4 ಮಂದಿ ಇದ್ದರೆ 5 ಮಂದಿ ಇದ್ದರೆ ಪ್ರತಿಯೊಬ್ಬರಿಗೆ ಒಂದು ಪರ್ಸ್ನಲ್ ಒಂದು ಬೈಬಲ್ ಇಟ್ಕೊಂಡು, ಕುಟುಂಬದ ಬೈಬಲ್ ಅಲ್ಲದೆ ಪರ್ಸ್ನಲ್ ಆಗಿ ಒಂದು ಬೈಬಲ್, ಒಂದು ಅಧ್ಯಾಯ ಓದದೆ ಮನೆಯಿಂದ ಹೊರಗಡೆ ಓದಬೇಡಿ. ಬೈಬಲ್ ಓದದೆ ಹಿಂಗೆ ತೆಗೆದು ಹಿಂಗೆ ಓದೋದಲ್ಲ, ಒಂದು ಕಡೆಯಿಂದ ಓದೋಕ್ಕೆ ಶುರು ಮಾಡಿ. ಮ್ಯಾಥ್ಯೂಯಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿ. ಮ್ಯಾಥ್ಯೂ 1 ಸ್ಟಾರ್ಟ್ ಮಾಡಿ. ಅದರಲ್ಲಿ ಅವನಿಗೆ ಹುಟ್ಟಿದ್ದು ಅಂತಿರುವಾಗ ಯಾರಿಗಾದ್ರೂ ಉಟ್ಕೊಳ್ಳಿ ನನಗೇನಂತೆ ಅಂತ ಮಡಿಸಿ ತೆಗೆದು ಆ ಕಡೆ ಇಡಬೇಡಿ. 1 2 3 ಹಾಕೋಕ್ಕೆ ಶುರು ಮಾಡಿ. ಜನ್ರೇಷನ್ ಸಿಗ್ತದೆ. ಎಷ್ಟು ಅಬ್ರಹಾಮನಿಂದ ಯೇಸುವಿನ ತನಕ ಇರುವ ಎಲ್ಲ ಜನ್ರೇಷನ್ ಸಿಗ್ತದೆ. 1 2 3 ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡಿ. 2ನೇ ಅಧ್ಯಾಯದಲ್ಲಿ ಯೇಸುವಿನ ಜನನ ಮತ್ತು ಯೇಸು ಮಾಡಿದ ಎಲ್ಲ ಅದ್ಭುತಗಳು, ಹೀಗೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಆದಮೇಲೆ ಪ್ರೇಷಿತರ ಕಾರ್ಯಕಲಾಪ, ರೋಮನರಿಗೆ ಬರೆದ ಪತ್ರಿಕೆ, 1 ಕೊರಿಂಥ, 2 ಕೊರಿಂಥ, ಗಲಾತಿ ಎಲ್ಲ ಹೀಗೆ ಓದ್ಕೊಂಡು ಹೋಗುವಾಗ ನಿಮಗೆ ಇಷ್ಟ ಆಗುವ ವಾಕ್ಯವನ್ನು ಅಂಡರ್ಲೈನ್ ಮಾಡಿ. ಆ ವಾಕ್ಯನ ದಿನಾ 10 ಸಲ 20 ಸಲ ಹೇಳಿ. 10 ಸಲ 20 ಸಲ ಹೇಳಿ. ಎಲ್ಲದಕ್ಕೂ ಇದರಲ್ಲೇ ಪರಿಹಾರ ಇದೆ. ನಿನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಫಿಲಿಪಿ 4:19 ಹೇಳು. ದೇವರು ತನ್ನ ಮಹದೈಶ್ವರ್ಯದಿಂದ ಕ್ರಿಸ್ತೇಸುವಿನ ಮೂಲಕ ನಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ನಿನ್ನ ಮಕ್ಕಳು ಓದ್ತಾ ಇಲ್ವಾ, ತಲೆ ಮೇಲೆ ಕೈ ಇಟ್ಟು ಹೇಳು. ಯಾಕೋಬ 1:5, ಯಾರಿಗೆ ಜ್ಞಾನದ ಕೊರತೆ ಇದೆಯೋ ನನ್ನ ಬಳಿಗೆ ಬನ್ನಿರಿ, ದೇವರ ಹತ್ರ ಕೇಳಿಕೊಳ್ಳಿರಿ, ದೇವರು ಸಮೃದ್ಧಿಯಾಗಿ ಕೊಡ್ತಾರೆ. 8,000 ವಾಗ್ದಾನಗಳಿದೆ ಇದರಲ್ಲಿ, 34,000 ವಾಕ್ಯಗಳಿದೆ. ಆ ವಾಗ್ದಾನಗಳು ನನಗಾಗಿ ನಿಮಗಾಗಿ ಕೊಟ್ಟಿರೋದು. ಡೈಲಿ ಹೇಳಿ, ಆ ಪ್ರಾಮಿಸಸ್ನ ಹೇಳಿ, ಅದನ್ನು ಕ್ಲೈಮ್ ಮಾಡಿ. 10 ಸಲ 20 ಸಲ 25 ಸಲ ನನ್ನ ಹತ್ರ ಯಾರಾದರೂ ಪ್ರೇಯರ್ ಕೇಳಿಕೊಂಡ್ರೆ ನಾನು ಅವರಿಗೆ ಸರಿಯಾದ ಒಂದು ಪ್ರೇಯರ್ ಮಾಡಿ ಒಂದು ವಾಕ್ಯನೇ ಕೊಟ್ಟು ಬಿಡೋದು. ಇದನ್ನೊಂದು 25 ಸಲ ಹೇಳು, ಇದನ್ನೊಂದು 30 ಸಲ ಹೇಳು. ಆ ವಾಕ್ಯದ ಶಕ್ತಿ ಅವರ ಮೇಲೆ ಇಳಿದು ಬರುವಾಗ ಅವರ ಜೀವನದಲ್ಲಿ ಜಯ ಸಿಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಿ, ಜೋರಾಗಿ. ಒಂದು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸ್ತುತಿ ಮಾಡೋದು, ದೇವರೊಂದಿಗೆ ಲಿಂಕ್ ಇಟ್ಕೊಂಡು ಮಾತಾಡೋದು, ಬೈಬಲ್ ಓದೋದು, ಇನ್ನು ಹೇಗೆ ಪ್ರೇಯರ್ ಮಾಡಬೇಕೋ ಹಾಗೆ ಪ್ರೇಯರ್ ಮಾಡಿ. 2ನೇದು ಕುಟುಂಬ ಪ್ರಾರ್ಥನೆ, ಅದು ತುಂಬ ಮುಖ್ಯ. ಯೇಸು ಹೇಳಿದರು ಮ್ಯಾಥ್ಯೂ ಚಾಪ್ಟರ್ 18 ವರ್ಸಸ್ 19-20 ಮತ್ತಾಯ 18ನೇ ಅಧ್ಯಾಯ ವಾಕ್ಯ 19-20 ಯೇಸು ಹೇಳ್ತಾರೆ, ಯಾರು 2 3 ನನ್ನ ನಾಮದಲ್ಲಿ ಒಂದು ಸೇರುತ್ತೀರೋ ಅವರ ಮಧ್ಯದಲ್ಲಿ ನಾನಿರ್ತೀನಿ. ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಕೂತು ಒಟ್ಟಿಗೆ ಕೂತು ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಯಾರಿರ್ತಾರೆ? 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 ನೀವು ಮೈಕಲ್ಲಿ ಹೇಳ್ಬೇಡಿಪ್ಪ. ಯಾರಿರ್ತಾರೆ? ಜೋರಾಗಿ ಹೇಳಿಪ್ಪ, ವಯಸ್ಸಾಯಿತು. ಯಾರಿರ್ತಾರೆ? 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 ಯೇಸು ಇರ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನೀವು ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಕೂತು ನೀವು ಪ್ರಾರ್ಥಿಸಿ ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗುವ ಅದ್ಭುತಗಳು ನೋಡಿ. ಜಪ್ಸರ ಮಾಡಿ, ಕರುಣೆಯ ಜಪ್ಸರ ಮಾಡಿ, ಬೈಬಲ್ ಓದಿ, ಸ್ತುತಿ ಮಾಡಿ, ಅದರ ಜೊತೆಗೆ ನಿಮ್ಮ ಏನೆಲ್ಲ ಕೋರಿಕೆಗಳಿದೆಯೋ ಕರಗಳನ್ನು ಹಿಡ್ಕೊಂಡು ಕರಗಳನ್ನು ಮೇಲೆ ಕೆತ್ತಿ ಅದು ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನೀವು ಸ್ತುತಿ ಮಾಡಿ ಪ್ರಾರ್ಥಿಸೋಕ್ಕೆ ಶುರು ಮಾಡಿ. 100% ಸಿಗ್ತದೆ, 100% ಸಿಗ್ತದೆ. ಇದರಲ್ಲಿ 1920 ನನ್ನ ಕುಟುಂಬ ಜೀವನನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಸ್ಪರ್ಶ ಟೀಮಲ್ಲ ಅದಕ್ಕೆ ಸಾಕ್ಷಿ.
ಅದಕ್ಕಾಗಿ ನಾನು ಹೇಳುವಾಗ ಅದು ಕನ್ಫರ್ಮೇಷನ್ ಆಗಿದ್ದು ನಿಜ. ನನ್ನ ಯೇಸುನಾಮದಲ್ಲಿ ಪ್ರಾರ್ಥಿಸಿದಾಗ ಈ ರೀತಿ ಮಂಜುಳಾ ಜಯ ಕುಟುಂಬದಲ್ಲಿ ಸಂಭವಿಸಿದರೆ ಯಾಕೆ ನನ್ನ ಕುಟುಂಬದಲ್ಲಿ ಸಂಭವಿಸಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡುವಾಗ ಎಲ್ಲರ ಜೀವನದಲ್ಲಿ ಅದ್ಭುತಗಳು ಸಂಭವಿಸ್ತದೆ. 20ರಲ್ಲಿ ಕೊರೋನಾ ಶುರು ಆಯ್ತಲ್ಲ, ಆ ವರ್ಷದಲ್ಲಿ ನನ್ನ ಮಗನ PU ಮುಗ್ದಿದ್ದು. ಎಲ್ಲೆಲ್ಲ ಅಪ್ಲೈ ಮಾಡ್ತಾನೆ, ಯಾವುದೆಲ್ಲ ಕಂಟ್ರಿಗೆ ಅಪ್ಲೈ ಮಾಡ್ತಾನೆ ಎಲ್ಲ ಕಡೆ ಅವನಿಗೆ ಸೀಟು ಸಿಗ್ತದೆ. ಆದರೆ ಶೋ ಆಫ್ ಮನಿ ಮಾತ್ರ ಇಷ್ಟು ಕೇಳ್ತಾರೆ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಶೋ ಆಫ್ ಮನಿ. ಕೊನೆಗೆ ಅವನು ತುಂಬ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದ. ಎಲ್ಲೂ ನನಗೆ ಏನು ಕಟ್ಟುವಷ್ಟು ಆಗ್ತಾ ಇಲ್ಲ, ನಾನೇನು ಮಾಡೋದು, ನನ್ನ ಫ್ರೆಂಡ್ಸೆಲ್ಲ ಅಲ್ಲಿ ಇಲ್ಲಿ ಸೇರಿಬಿಟ್ಟಿದ್ದಾರೆ, ಮಮ್ಮಿ ಏನು ಮಾಡೋದು. ನಾವು ದಿನಾ ಕುಟುಂಬ ಪ್ರಾರ್ಥನೆಯಲ್ಲಿ ಕೊನೆ ರಹಸ್ಯ, ಕೊನೆ ಮಿಸ್ಟ್ರಿ ಕೈ ಹಿಡಿದು ಅವನ ಎಜುಕೇಷನ್ನ ಸಮರ್ಪಿಸಿ, ಅವನ ಶೋ ಆಫ್ ಮನಿ ಸಮರ್ಪಿಸಿ ನಾವೆಲ್ಲರೂ, ನಾನು, ನನ್ನ ಹಸ್ಬೆಂಡ್, ನನ್ನ 2 ಮಕ್ಕಳು, ಬ್ರದರ್ ಜಾರ್ಜ್, ನಾವು 5 ಜನ, ನಮ್ಮ ಸತ್ಯ 6 ಜನ ಸೇರಿ, ಸ್ವಲ್ಪ ದಿನ ಸತ್ಯ ಇದ್ದ ಮತ್ತು ಅವನು ಮನೆಗೆ ಹೋದ, ನಾವು 5 ಜನ ಸೇರಿ ಕೈ ಮೇ ಹಿಡಿದು ಸಮರ್ಪಿಸಿ ಅದನ್ನು ಪ್ರಾರ್ಥಿಸ್ತಾ ಇದ್ವಿ. ಒಂದು ದಿನ ಅದೇ ಅವನಿಗೆ UNSW ಅಲ್ಲಿ ಅವನಿಗೆ ಸೀಟು ಸಿಕ್ಕಿದಾಗ ಆಸ್ಟ್ರೇಲಿಯಾದಲ್ಲಿ ಶೋ ಆಫ್ ಮನಿ 47 ಲ್ಯಾಕ್ಸ್ ತೋರಿಸಿ ಕೇಳಿದರು. 47 ಪೈಸೆ ನನ್ನ ಹತ್ರ, 1000 ನನ್ನ ಹತ್ರ ಇರಲಿಲ್ಲ. ನಾವು ದಿನ ಪ್ರೇಯರ್ ಮಾಡ್ತಾ ಇದ್ವಿ. ಒಂದಿನ ಹೀಗೆ ನಾನು ಸಮರ್ಪಿಸಿ ಮಲಗಕ್ಕೆ ಹೋಗುವಾಗ ನಾನು ಪ್ರಾರ್ಥಿಸ್ತಾ ಇದ್ದೆ. ಒಂದು 12:30 1 ಗಂಟೆ ಆಗಿರ್ಬೋದು, ನನಗೆ ನಿದ್ದೆ ಬರಲಿಲ್ಲ. ನಾನು ಸ್ತುತಿ ಮಾಡಿ ಪ್ರೇಯರ್ ಮಾಡ್ತಾ ಇದ್ದೆ, ದೇವರೇ ನನ್ನ ಮಗನ ಶೋ ಆಫ್ ಮನಿ ಹೇಗಾದರೂ ಅರೇಂಜ್ ಮಾಡಿ ಕೊಡಿ ಸ್ವಾಮಿ. ಒಂದು ತಾಯಿಯಾಗಿ ಅವನು ದುಃಖ ಪಡೋದು ನನ್ನಿಂದ ನೋಡೋಕ್ಕಾಗಲ್ಲ, ಏನಾದರೂ ಮಾಡಿ, ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಈಗ, ನೀವೇ ಅವನಿಗೆ ದಾರಿ ತೋರಿಸಿ, ನನ್ನಿಂದಂತೂ ಆಗಲ್ಲ, ನೀನೇ ಏನಾದರೂ ಮಾಡು ಯೇಸುವೆ ಅಂತೇಳಿ ಸ್ತುತಿ ಮಾಡಿ ಪ್ರಾರ್ಥಿಸ್ತಾ ಇದ್ದೆ. ಆಗ ನನಗೆ ನನ್ನ ಒಂದು ಸ್ನೇಹಿತೆ ಆಸ್ಟ್ರೇಲಿಯಾದಿಂದ ಕಾಲ್ ಮಾಡಿದ್ಲು. ನಾನು ಅವಳನ್ನ ಒಂದು 2-3 ವರ್ಷದಿಂದ ಅವಳ ಹತ್ರ ನಾನು ಟಚ್ಚಲ್ಲಿದ್ದೆ. ಅವಳದ್ದು ಏನೋ ಒಂದು ಪ್ರಾಬ್ಲಮಿಗಾಗಿ ಯಾವಾಗಲೂ ಕಾಲ್ ಮಾಡೋದು. ಅವಳು ನನ್ನ ಅಮ್ಮ ಅಂತ ಕರಿತಾ ಇದ್ಲು. ತುಂಬ ಮಂದಿ ನನ್ನನ್ನು ಅಮ್ಮ ಅಂತ ಕರೀತಾರೆ, ಹಾಗೆ ಅವಳು ಕೂಡ ನನ್ನನ್ನು ಅಮ್ಮ ಅಂತ ಕರಿತಾ ಇದ್ಲು. ನಾನು ಅವಳನ್ನ ಮಗಳೇ ಅಂತ ಹೇಳ್ತಾ ಇದ್ದೆ. ಅವಳು ನನಗೆ ಕಾಲ್ ಮಾಡಿದಾಗ, ಅಮ್ಮ ಯಾವಾಗಲೂ ನಿಮ್ಮ ವಾಯ್ಸ್ ತುಂಬ ಜೋಶಲ್ಲಿ ಇರ್ತದೆ, ಇವತ್ತು ಯಾಕೆ ಸ್ವಲ್ಪ ಡಲ್ ಆಗಿದೆ ಅಂತ ಕೇಳಿದ್ಲು. ನಾನು ಹೇಳಿದೆ, ಮಗಳೇ ಹೀಗೀಗೆ ಆಗಿದೆ, ನೀನು ಸಹ ಪ್ರೇಯರ್ ಮಾಡು, ದೇವರಿದ್ದಾರಲ್ಲ, ದೇವರು ಏನಾದರೂ ಮಾಡ್ತಾರೆ. ಅವಳು ಹೇಳಿದ್ಲು, ಅಮ್ಮ ನನ್ನ ಒಂದು ಫ್ರೆಂಡ್ದು ಡ್ಯಾಡಿ ಶೋ ಆಫ್ ಮನಿಗೆ ದುಡ್ಡು ಹೆಲ್ಪ್ ಮಾಡ್ತಾರೆ. ನಾನು ಹೇಳಿದೆ, ನನ್ನ ಪರಿಚಯ ಇಲ್ಲ, ಏನೂ ಇಲ್ಲ, ಹೇಗೆ ಮಾಡ್ತಾರೆ, ನೀವು ಪ್ರೇಯರ್ ಮಾಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ಲು. ಮಾತಾಡಿದಾಗ ಅವರು ನನಗೆ ಕೊಡೋಕ್ಕೆ ಒಪ್ಪಿಕೊಂಡ್ರು. ನನಗೆ ಅಷ್ಟೊತ್ತಿಗೆ ಯಾರೋ ಹೇಳಿದರು, ಇನ್ಕಮ್ ಟ್ಯಾಕ್ಸ್ 47 ಲ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ, ಏನು ಮಾಡ್ತೀರಾ ಅಂತ ಕೇಳಿದರು. ನಾನು ದೇವರ ಹತ್ರ ಹೇಳಿದೆ, ನಾನು ಏನು ಮಾಡಲಿ ಸ್ವಾಮಿ, ನನಗೆ ಗೊತ್ತಿಲ್ಲ. ಆ ಕೊಡುವವರೇ ನನಗೆ ಹೇಳಿಕೊಟ್ರು, 20 ಲಕ್ಷಕ್ಕೆ ಕಡಿಮೆ ಇದ್ದರೆ ಏನೂ ಆಗಲ್ಲ, ನಿಮ್ಮ CA ಹತ್ರ ಬೇಕಾದರೆ ನೀವು ಮಾತಾಡ್ಕೊಳ್ಳಿ ಅಂತ. ಅವ್ರು ನನಗೆ ಹೇಳಿದರು, ನನ್ನ ಅಕೌಂಟಿಗೆ, ನನ್ನ ಹಸ್ಬೆಂಡ್ ಅಕೌಂಟಿಗೆ 3 ತಿಂಗಳಿಗೆ ಅವರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಕೊಟ್ಟರು. ಅವ್ರದ್ದು ಮನೆ ಮಾರಿದ ಯಾವುದೋ ಒಂದು ದುಡ್ಡನ್ನ ನನ್ನ ಹೆಸರಿಗೆ, ನನ್ನ ಹಸ್ಬೆಂಡ್ ಹೆಸರಿಗೆ 3 ತಿಂಗಳು ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಟ್ರು. ಆದರೆ ಯೇಸುವಿನ ಕರುಣೆಯಿಂದ ಅವನಿಗೆ 47 ಲ್ಯಾಕ್ಸ್ ಇದ್ದಿದ್ದು, ನಾವು ಅವ್ರ ಹತ್ರ 37 ಲ್ಯಾಕ್ಸ್ ತಗೊಂಡ್ವಿ, ಮತ್ತು ನಮ್ಮ ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡಿದ್ವಿ. ಎಲ್ಲ ಸೇರುವಾಗ 54-55 ಲ್ಯಾಕ್ಸ್ ಅಷ್ಟು ಅವನಿಗೆ ಶೋ ಆಫ್ ಮನಿ ತೋರ್ಸೋಕ್ಕೆ ದೇವರು ಅನುಗ್ರಹಿಸಿದ್ರು. 1 ವಾರ ತುಂಬುವ ಮೊದಲೇ, ಅಂದರೆ 1 ವಾರ, ಒಂದು 2-3 ದಿನದಲ್ಲೇ ಅವನಿಗೆ ದೇವರು ವೀಸಾ ಒದಗಿಸಿ ಆ 2 ವಾರದೊಳಗೆ ಆ ದುಡ್ಡು ವಾಪಸ್ ಮಾಡಲಿಕ್ಕೆ ದೇವರು ಅನುಗ್ರಹಿಸಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಗೆ ಯಾವ ಸಮಯದಲ್ಲಿ ನಮಗೆ ಏನು ಬೇಕು ಎಲ್ಲ ಗೊತ್ತುಂಟು. ನೀವು ಕುಟುಂಬವಾಗಿ ಎಷ್ಟು ಜನ ಕೂತು ಊಟ ಮಾಡ್ತೀರೋ ಅಷ್ಟು ಜನ ಕುಟುಂಬವಾಗಿ ಒಟ್ಟಿಗೆ ಸೇರಿ ಯೇಸು ನಾಮದಲ್ಲಿ ಪ್ರಾರ್ಥಿಸಕ್ಕೆ ಶುರು ಮಾಡಿ ಪ್ರಿಯರೇ. ನಿಮ್ಮ ಕುಟುಂಬದಲ್ಲಿರುವ ಅನೇಕ ಸಮಸ್ಯೆಗಳು ಯೇಸು ನಾಮದಲ್ಲಿ ಪರಿಹಾರ ಆಗುತ್ತೆ. ನಾನು ಟೀಚರ್ ಆಗಿರುವಾಗ ಯಾವಾಗಲೂ ಸಾಟರ್ಡೆ ಈ ಥರ ರಿಟ್ರೀಟ್ ಥರ ಮಕ್ಕಳಿಗೆ ನಾನು ಮತ್ತು ಇನ್ನೊಂದು ಟೀಚರ್ ಸೇರಿ ಧ್ಯಾನಕೂಟ ಥರ ಮಾಡ್ತಾ ಇದ್ವಿ. ಒಂದು 3rd ಸ್ಟ್ಯಾಂಡರ್ಡ್ದು ಸಣ್ಣ ಹುಡುಗಿ ನನ್ನ ಹತ್ರ ಬಂದು ಹೇಳಿದ್ಲು, ಮಿಸ್ ನಮ್ಮ ಮಮ್ಮಿ ಡ್ಯಾಡಿಗಾಗಿ ಪ್ರೇಯರ್ ಮಾಡಿ. ನಾನು ಕೇಳಿದೆ, ಏನಾಯಿತು ಮಗಳೇ? ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಡಿವೋರ್ಸಿಗೆ ಹೋಗ್ತಾ ಇದ್ದಾರೆ, ಈಗ ಒಂದೇ ಮನೆಯಲ್ಲಿದ್ದಾರೆ. ಮಮ್ಮಿ ಟೀಚರ್, ಈ ಸಲ ಎಕ್ಸಾಮ್ ಮುಗಿದಿದೆ, ಮಮ್ಮಿದು ಅಮ್ಮ ಮನೆಗೆ ಹೋಗಿ ಬಿಡ್ತಾರೆ. ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಇಬ್ಬರು ಡಿವೋರ್ಸಿಗೆ ಹೋಗ್ತಾ ಇದ್ದಾರೆ, ನನಗೆ ಮಮ್ಮಿನೂ ಬೇಕು ಡ್ಯಾಡಿನೂ ಬೇಕು, ಸ್ವಲ್ಪ ಪ್ರೇಯರ್ ಮಾಡಿ ಮಿಸ್. ನಾನೇ ಕೇಳಿದೆ, ನಿಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆ ಉಂಟಾ? ಇಲ್ಲ ಮಿಸ್, ಡ್ಯಾಡಿ ಯಾವಾಗಲೂ ಬರ್ತಾರೆ, ಮಮ್ಮಿ ಯಾವಾಗಲೂ ಕರೆಕ್ಷನ್ ಮಾಡ್ತಾ ಇರ್ತಾರೆ, ಅಜ್ಜಿ ಯಾವಾಗಲೂ ಸೀರಿಯಲ್ ನೋಡ್ತಾ ಇರ್ತಾರೆ, ನಾನು ಓದ್ತಾ ಇರ್ತೀನಿ, ನಾನೇನು ಮಾಡಲಿ? ನಾನು ಹೇಳಿದೆ, ಒಂದು 8 ಗಂಟೆ ಆಗುವಾಗ ಮಗಳೇ, ನೀನೇ ಒಂದು ಚಾಪೆ ಹಾಕಿ ಒಂದು ಕ್ಯಾಂಡ್ಲ್ ಹತ್ತಿಸಿ, ನೀನು ಇಲ್ಲಿ ಹೇಳಿಕೊಟ್ಟ ಎಲ್ಲ ಪ್ರೇಯರ್
ಜಪಸರ, ಬೈಬಲ್ ಓದು ಮತ್ತು ಹಾಡಿನ ಬುಕ್ ಇತ್ತು ಯೇಸು ಸ್ಪರ್ಶದು. ಅಲ್ಲಿ ಅವ್ರು ಬಂದಾಗ ನಾವು ಒಂದಿಷ್ಟು ತೆಗೆದಿಟ್ಕೊಂಡಿದ್ವಿ, ಅಲ್ಲಿದ್ದು ಸ್ಕೂಲ್ ಮಕ್ಕಳಿಗೆ ಕೊಡೋಕ್ಕಾಗಿ, ಆ ಪ್ರೇಯರ್ ಟೀಮಿಗಾಗಿ. ಅದರಲ್ಲಿ ಒಂದು ಬುಕ್ ಕೊಟ್ಟು ಹೇಳಿದೆ, ಇದರಲ್ಲಿ ಯಾವುದೆಲ್ಲ ಹಾಡು ಇಲ್ಲಿ ನಾವು ಆಡ್ತೀವಲ್ಲ ಪ್ರೇಯರಲ್ಲಿ, ಆ ಯಾವುದಾದ್ರೂ ಹಾಡು ಆಡಿ ನೀನು ಇದು ಮಾಡಿ ಕೊನೆಗೆ ಹೋಗಿ ಅಜ್ಜಿ ಹತ್ರ, ಮಮ್ಮಿ ಹತ್ರ, ಡ್ಯಾಡಿ ಹತ್ರ ಎಲ್ಲ ಬೆಸಂದಿ ಅಂತ ಕೇಳು, ಆಶೀರ್ವಾದ ಕೇಳು. ಅದಾದಮೇಲೆ ಇವತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳು. ಅವಳು ಆಯಿತು ಮಿಸ್ ಅಂತ ಹೋದ್ಲು. ಕ್ರಿಸ್ಮಸ್ಸಿಗಿನ್ನು ಸ್ವಲ್ಪನೇ ದಿನ ಇದ್ದಿದ್ದು. ಕ್ರಿಸ್ಮಸ್ ರಜೆ ಎಲ್ಲ ಮುಗೀತು, ಪುನಃ ಕ್ಲಾಸ್ ಸ್ಟಾರ್ಟ್ ಆಯಿತು. ಅವಳು ಪ್ರೇಯರಿಗೆ ಖುಷಿಯಲ್ಲಿ ಬಂದುಬಿಟ್ಟು ಹೇಳಿದ್ಲು, ಮಿಸ್ ಒಂದು ದೊಡ್ಡ ಮಿರಾಕಲ್ ಆಯಿತು. ನಾನು ಕೇಳಿದೆ, ಏನಾಯಿತು ಮಗಳೇ? ಮಿಸ್, ನಾನು ಫಸ್ಟ್ ಡೇನೇ ಪ್ರೇಯರ್ ಮಾಡಿದ್ನಾ, ಹೋಗ್ಬಿಟ್ಟು ಮಾಯಿ ಹತ್ರ ಹೋಗಿ ನಾನು ಬೆಸಂದಿ ಮಾಯಿ ಅಂತ ಕೇಳಿದೆ. ಮಾಯಿ ನನ್ನನ್ನು ಅಪ್ಪಿಕೊಂಡ್ರು, ಕಿಸ್ ಕೊಟ್ಟರು. ನಾನು ಆ ಮಾಯಿ ಹತ್ರ ಹೀಗೆ ಅಪ್ಪಿಕೊಳ್ಳುವಾಗಲೇ ಹೇಳಿದೆ, ನಾನು ನಿಮಗೆ ವಿರುದ್ಧವಾಗಿ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದೆ. ಮಾಯಿ ಹತ್ಕೊಂಡು ಹೇಳಿದ್ರು, ನಾನು ಎಂಥ ಒಂದು ಪೆದ್ದು ಇದ್ದೀನಿ, ನನ್ನ ಪಿಳ್ಳಿ ಬಂದು ಪ್ರೇಯರ್ ಮಾಡಿ ನನ್ನ ಹತ್ರ ಬ್ಲೆಸ್ಸಿಂಗ್ ಕೇಳ್ತದೆ, ನಾನು ಇಷ್ಟು ವಯಸ್ಸಾದ ನಾನು TV ಸೀರಿಯಲ್ ನೋಡ್ತಾ ಕೂತಿದ್ದೀನಿ, ನನಗೆ ಬುದ್ಧಿ ಕೆಟ್ಟೋಗಿದೆ. ನಾಳೆ ನೆಕ್ಸ್ಟ್ ಡೇ ಮಾಯಿ ಕೂಡ ಬಂದು ನನ್ನ ಜೊತೆ ಪ್ರೇಯರ್ ಮಾಡಿದರು ಮಿಸ್. ಪ್ರೇಯರ್ ಆದಮೇಲೆ ಮಮ್ಮಿ ಹತ್ರ ಹೋಗಿ ನಾನು ಆಶೀರ್ವಾದ ಕೇಳಿ ಕ್ಷಮೆ ಕೇಳಿದೆ. ಅಜ್ಜಿ ಕೂಡ ಹೋಗಿ ಮಮ್ಮಿ ಹತ್ರ ಹೇಳಿದ್ರು, ನನ್ನ ಕ್ಷಮಿಸ್ಬಿಡು, ನನ್ನ ಹೆಣ್ಣು ಮಕ್ಕಳು ಎಷ್ಟೋ ತಪ್ಪು ಮಾಡ್ತಾರೆ, ಅದನ್ನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ. ನೀನು ಮಾಡುವ ಸಣ್ಣ ಪುಟ್ಟ ತಪ್ಪನ್ನೆಲ್ಲ ನನ್ನ ಮಗನಿಗೆ ಹೇಳಿಕೊಟ್ಟು ನಿಮ್ಮಿಬ್ಬರ ಮಧ್ಯೆ ಜಗಳ ಹಾಕಿ ನೀವಿಬ್ಬರು ಈಗ ಡಿವೋರ್ಸ್ ಆಗಲಿಕ್ಕೆ ನಾನೇ ಕಾರಣ, ನನ್ನನ್ನು ಕ್ಷಮಿಸ್ಬಿಡು ಮಗಳೇ ಅಂತೇಳಿ ಮಾಯಿ ನಮ್ಮ ಮಮ್ಮಿದು ಕಾಲು ಹಿಡಿಯಕ್ಕೆ ಹೋದರು ಮಿಸ್. ನಮ್ಮ ಮಮ್ಮಿ ಎದ್ದು ಮಾಯಿನ ಹಿಂಗೆ ಅಪ್ಕೊಂಡ್ಬಿಟ್ರು. ಮತ್ತೆ ಹೇಳಿದ್ರು, ನಮ್ಮ ಅಪ್ಪ ಅಮ್ಮ ಕೂಡ ಎಷ್ಟೋ ತಪ್ಪು ಮಾಡ್ತಾರೆ, ಅದನ್ನೆಲ್ಲ ನಾನು ಕೇರ್ ಮಾಡಲ್ಲ, ನೀವು ಮಾಡುವ ಸಣ್ಣ ಪುಟ್ಟ ತಪ್ಪನ್ನ ನಿಮ್ಮ ಮಗನ ಮುಂದೆ ಹೇಳಿ ಜಗಳಾಡಿ ಇವತ್ತು ಡಿವೋರ್ಸ್ ಆಗಲಿಕ್ಕೆ ನಾನು ಕೂಡ ಕಾರಣ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದರು. ಇಬ್ಬರು ಅಪ್ಪಿಕೊಂಡ್ರು ಮಿಸ್. ನೆಕ್ಸ್ಟ್ ಡೇ ಮಾಯಿ, ಮಮ್ಮಿ, ನಾನು 3 ಜನ ಕೂತು ಪ್ರೇಯರ್ ಮಾಡ್ತಾ ಇದ್ವಿ. ನೀವು ಹೇಳಿಕೊಟ್ಟ ಹಾಗೆ ಸ್ತುತಿ ಮಾಡಿ ಪ್ರೇಯರ್ ಮಾಡ್ತಾ ಇದ್ವಿ ಮಿಸ್, 3 ಜನ ಕೈ ಹಿಡ್ಕೊಂಡು. ನಮ್ಮ ಕುಟುಂಬ ಸರಿಯಾಗುವುದಕ್ಕಾಗಿ ಸ್ತೋತ್ರ ಅಂತ. ನಮ್ಮ ಡ್ಯಾಡಿ ಫುಲ್ ಟೈಟಾಗಿ ತೂರಾಡ್ಕೊಂಡು ಬಂದರು ಮಿಸ್. ಬಂದು ಸೋಫಾ ಮೇಲೆ ಬದ್ದು ಅಂತ ಕೂತರು. ಪ್ರೇಯರ್ ಆಗಿದೆ, ನಮ್ಮ ಮಾಯಿ ಹೋಗಿ ಡ್ಯಾಡಿದು ಕೆನ್ನೆಗೆ ಒಂದು ಬಿಟ್ಟರು ಮಿಸ್. ಬಿಟ್ಟು ಹೇಳಿದ್ರು, ಮಗ, ಒಡೆದಿದ್ದು ನೀನು ಕುಡ್ದಿದ್ದಕ್ಕೆ, ಆದರೆ ಒಂದು ತಾಯಿಯಾಗಿ ನಿನ್ನ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಒಂದು ಒಳ್ಳೆ ತಾಯಿ ಆಗಿಲ್ಲ. 40 ದಿನದಲ್ಲೇ ನಿನಗೆ ಬ್ಯಾಪ್ಟಿಸಮ್ ಸಿಕ್ತು. ನಿನ್ನನ್ನು ಚರ್ಚಿಗೆ ಹೋಗಲಿಕ್ಕೆ ನಾನು ಫೋರ್ಸ್ ಮಾಡಲಿಲ್ಲ, ನಿನಗೆ ಬೈಬಲ್ ಓದೋಕ್ಕೆ ನಾನು ಕಲಿಸಿಕೊಟ್ಟಿಲ್ಲ, ಜಪಸರ ಮಾಡು ಅಂತ ಹೇಳಲಿಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ ನಮ್ಮ ಕುಟುಂಬದಲ್ಲಿ. ನೀನು ಫಸ್ಟ್ ಸಲ ಕುಡಿಯುವಾಗಲೇ ತಾಯಿಯಾಗದೆ ಒಂದು ಒಳ್ಳೆ ಮಗನಾಗಿ ನಿನ್ನನ್ನು ನಾನು ಸಾಕದೇ ಇದ್ದ ಕಾರಣ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಮಾಯಿ ನಮ್ಮ ಡ್ಯಾಡಿ ಹತ್ರ ಕ್ಷಮೆ ಕೇಳೋಕ್ಕೆ ಹೋದಾಗ ಡ್ಯಾಡಿದು ಕುಡಿತದ ಅಮಲೆಲ್ಲ ಬಿಟ್ಟು ಹೋಯ್ತು ಮಿಸ್. ಡ್ಯಾಡಿ ಮಾಯಿನ ಅಪ್ಪಿಕೊಂಡ್ರು, ಅಳ್ತಾ ಇದ್ದಾರೆ ಡ್ಯಾಡಿ. ಮಮ್ಮಿ ಹೇಳಿದರು, ರೀ, ನಿಮ್ಮನ್ನು ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಿಲ್ಲ, ನಮಗೆ ಡಿವೋರ್ಸ್ ಬೇಡ, ನಮ್ಮ ಮಗಳಿಗಾಗಿ ನಾವು ಒಂದೇ ಮನೆಯಲ್ಲಿರುವ, ನೀವು ನನ್ನನ್ನು ಪ್ರೀತಿ ಮಾಡೋದಿದ್ರೂ ಪರವಾಗಿಲ್ಲ, ಮಾಯಿ ಜೊತೆ ಮಗಳ ಜೊತೆ ಈ ಮನೆಯಲ್ಲಿ ಒಂದು ಕೆಲಸದವಳಾಗಿ ಆದರೂ ನಾನು ಇದ್ದು ಬಿಡ್ತೀನಿ. ನಮ್ಮ ಡ್ಯಾಡಿ ಹೇಳಿದರು, ಇಲ್ಲ ಕಣೆ, ನಿನ್ನ ಬಿಟ್ಟು ಬದುಕೋಕ್ಕೆ ನನಗೂ ಶಕ್ತಿ ಇಲ್ಲ, ಯಾವುದೋ ಒಂದು ಕೆಟ್ಟಗಳಿಗೆ ಹೀಗೆಲ್ಲ ಆಗಿಬಿಡ್ತು, ಇನ್ನು ಮುಂದೆ ನಮ್ಮ ಕುಟುಂಬ ಸರಿಯಾಗುವ ಅಂತೇಳಿ ಆ ನಿಮಿಷನೇ ಮಿಸ್ ನಾವೆಲ್ಲರೂ ಸೇರಿ 10 ನಿಮಿಷ ಪ್ರೇಯರ್ ಮಾಡಿ ಮತ್ತೆ ಊಟಕ್ಕೆ ಹೋಗಿದ್ದು ಮಿಸ್. ಈಗ ನಮ್ಮ ಕುಟುಂಬ ತುಂಬ ಸಂತೋಷವಾಗಿದೆ. ನಿಜವಾಗಿ ಹೇಳ್ತೀನಿ, ಇವತ್ತು ಆ ಹಾಲೆಲೂಯ ಹಾಲೆಲೂಯ ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ಯೇಸುವನ್ನು ಮಹಿಮೆ ಪಡಿಸುವ. 3ನೇದು ಪ್ರಿಯರೇ, ಸಮೂಹ ಪ್ರಾರ್ಥನೆ. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಮೃತರಾಗಿ ಪುನರುತ್ಥಾನರಾಗಿ ಅವರು ಸ್ವರ್ಗಾರೋಹಣ ಆಗಿ ಹೋಗ್ತಾರೆ. ಹೌದು ತಾನೆ? ಏನಾದರೂ ಹೇಳಿಪ್ಪ, ಹೌದಲ್ಲ? ಆಗ ಶಿಷ್ಯಂದಿರೆಲ್ಲ ಎದುರ್ಕೊಂಡ್ಬಿಡ್ತಾರೆ, ಇನ್ನು ನಮ್ಮ ಗತಿ ಏನು? ಪೇತ್ರ ಯಾಕೋಬಲ್ಲ ಹೇಳ್ತಾರೆ, ಇನ್ನು ನಮಗೆ ಮೀನು ಹಿಡಿಯೋದೇ ಗತಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇವರೆಲ್ಲರೂ ಸೇರಿ ಪಂಚದಶಮ ದಿನ ಮಾತೆ ಮರಿಯಮ್ಮನವರ ಗುಡಿ ಮನೆಯ ಮೇಲ್ಛಾವಣಿಯಲ್ಲಿ ಅಟ್ಟದ ಮೇಲೆ ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೇವರು ವಾಗ್ದಾನ ಮಾಡಿದರು, ಯೇಸು ವಾಗ್ದಾನ ಮಾಡಿದರು, ನಿನ್ನನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ, ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಿದ್ದಿಲ್ಲ, ನಿಮಗೆ ಒಬ್ಬ ಸಹಾಯಕನನ್ನು ಕೊಡ್ತೇನೆ. ದೇವರು ಆ ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರನ್ನು ಅಗ್ನಿನಾಳವಾಗಿ ಅವರ ಮೇಲೆ ಸುರಿಸಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ ಹಾಲೆಲೂಯ.
ಪ್ರೇಷಿತರ ಕಾರ್ಯಕಲಾಪ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪೇತ್ರನನ್ನು ಸೆರೆಮನೆಯಲ್ಲಿ ಇಟ್ಟಿರುವಾಗ ದೇವದೂತರು ಅವನನ್ನು ಬಿಡಿಸ್ಕೊಂಡು ಹೋಗುವಾಗ ಅವನೊಂದು ಮನೆಗೆ ಹೋಗ್ತಾನೆ. ಆ ಮನೆಯಲ್ಲಿ ಅವರೆಲ್ಲರೂ ಸೇರಿ ಒಕ್ಕರುಳಿನಿಂದ ಒಂದೇ ಮನಸ್ಸಿನಿಂದ ಸೇರಿ ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳುತ್ತೆ, ಭೂಮಿ ಕಂಪಿಸ್ತದೆ, ಭೂಕಂಪ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೆನ್ನೆ ನಾನು ಬೈಬಲ್ ಓದುವಾಗ ಎಲ್ಲಿ ನೆನಪಿಲ್ಲ, ಒಂದು ಕಡೆ ನನಗೆ ಸಿಕ್ತು, ಬೇರೆಯವರ ಮನಸ್ಸಿನ ಕಂಟ್ರೋಲನ್ನು ಕೂಡ ನಾವು ಒಂದು ಮನಸ್ಸಿನಿಂದ ಪ್ರಾರ್ಥಿಸುವಾಗ ಕಂಟ್ರೋಲ್ ಮಾಡ್ಬೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಸಮೂಹ ಪ್ರಾರ್ಥನೆ ಅಂದರೆ ನಿಮ್ಮಲ್ಲಿ ಇಲ್ಲಿ ಪ್ರೇಯರ್ ಟೀಮ್ ಇದ್ದರೆ ಪ್ರೇಯರ್ ಟೀಮಿಗೆ ವಾರಕ್ಕೊಂದು ಸಲನೋ ಎಷ್ಟು ಸಲ ಇದೆ ಅದಕ್ಕೆ ಬಂದು ಜಾಯಿನ್ ಆಗಿ. ಪ್ರಾರ್ಥನಾ ತಂಡದಲ್ಲಿರುವಾಗ ನಾನು ಹೇಳ್ದಲ್ಲ, ನನ್ನ ಮಗಳು ಅಲ್ಲಿ ಸಿಕ್ಕಾಕೊಂಡಿದ್ಲು, ನಮಗಾಗಿ ಅನೇಕರು ಪ್ರಾರ್ಥಿಸಿದರು. ಯೇಸು ಸ್ಪರ್ಶ ತಂಡ ಅವರ ಮಗಳ ರೀತಿಯಲ್ಲಿ ಪ್ರಾರ್ಥಿಸಿದರು. ಫಾದರ್ ಫ್ರಾಂಕ್ಲಿನ್ ಕಂಟಿನ್ಯೂಸ್ ಆಗಿ ಅವಳ ಹತ್ರ ಕಾಂಟ್ಯಾಕ್ಟ್ ಇಡ್ತಾಯಿದ್ರು. ನನ್ನ ಹತ್ರ ಹೇಳದ ವಿಷಯ ಎಲ್ಲ ಅವಳ ಹತ್ರ ಹೇಳ್ತಾ ಇದ್ಲು. ಅಂದರೆ ನಮ್ಮ ಮಕ್ಕಳು, ನಮ್ಮ ಕುಟುಂಬ ಎಲ್ಲರೂ ದೈವಾನುಭವಕ್ಕೆ ಬರೋಕ್ಕೆ ಒಂದು ಟೀಮಲ್ಲಿ ನಾವಿರುವಾಗ, ಒಂದು ಪ್ರಾರ್ಥನಾ ಕೂಟದಲ್ಲಿರುವಾಗ ಅದು ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ, ತುಂಬ ಸಪೋರ್ಟ್ ಮಾಡುತ್ತೆ. ಆದರೆ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ರಾರ್ಥನಾ ಕೂಟದಲ್ಲಿರುವಾಗ ಯಾರನ್ನ ದೂಷಿಸಕ್ಕೆ ಹೋಗಬೇಡಿ. ಅಲ್ಲಿ ಬಂದು ಪ್ರೇಯರ್ ಮಾಡಿ ಟಕ್ಕಂತ ಮನೆಗೆ ಹೋಗಿ ಹೊರಗಡೆ ನಿಂತ್ಕೊಂಡು ಛೇ ಅವಳು ಎಂತ ಅಲ್ಲ, ನಾವು ಪ್ರೇಯರ್ ಎಲ್ಲ ಹೇಳಿ ಆಗ್ಬಿಟ್ಟು ಹೇಳೋದು, ನಮಗೆ ಯಾಕೆ ಬೇಕು, ನಾವು ಪ್ರೇಯರ್ ಮಾಡೋಣ ಅವರಿಗಾಗಿ, ನೀವಲ್ಲ ನಮ್ಮೂರಲ್ಲಿ, ಓಕೆ? ಹಾಗೆಲ್ಲ ಮಾಡೋದು ಬೇಡ. ಪ್ರೇಯರ್ ಮಾಡೋಕ್ಕೆ ಬಂದು 100% ಪ್ರಾರ್ಥಿಸುವ. ಪ್ರಾರ್ಥನಾ ತಂಡದಲ್ಲಿರುವಾಗ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು ಸಂಭವಿಸೋದು ಮಾತ್ರ ಅಲ್ಲ, ಅನೇಕರ ಪ್ರಾರ್ಥನೆ ನಮಗೆ ಸಿಗುತ್ತೆ. ಮತ್ತು ಸಮೂಹ ಪ್ರಾರ್ಥನೆ, ಬಲಿಪೂಜೆ, ಅದಕ್ಕಿಂತ ದೊಡ್ಡ ಒಂದು ಪ್ರಾರ್ಥನೆ ಈ ಪ್ರಪಂಚದಲ್ಲಿ ಇಲ್ಲ ರೀ, ಈ ಪ್ರಪಂಚದಲ್ಲಿ ಇಲ್ಲ. ಮ್ಯಾಗ್ದಲಿನ್ ಅಮ್ಮನವರಿಗೆ ಮಾತೆ ಮರಿಯಮ್ಮನವರು ದರ್ಶನ ಕೊಟ್ಟು ಬಲಿಪೂಜೆಯ ಆ ಫುಲ್ ದರ್ಶನವನ್ನು ತೋರಿಸ್ತಾರೆ. ಗುರುಗಳು ಮೆರವಣಿಗೆಯಲ್ಲಿ ಬರ್ತಾರಲ್ಲ, ಎಂಟ್ರನ್ಸ್ ಸಾಂಗ್ ಆಡ್ತಾರಲ್ಲ, ಆಗ ಸ್ವರ್ಗೀಯ ಎಲ್ಲ ದೇವದೂತರುಗಳು ಗುರುಗಳ ಜೊತೆ ಹೀಗೆ ಬರ್ತಾರೆ. ಯೇಸುವಿನ ಪ್ರತಿರೂಪವಾದ ಗುರುಗಳು ವೇದಿಕೆಯ ಮೇಲೆ ನಿಲ್ಲುವಾಗ ಈ ಬಲಿಪೀಠದ ಮೇಲೆ ಇಡೀ ಸ್ವರ್ಗದ ದೂತಗಣಗಳು ಈ ಬಲಿಪೀಠದ ಸುತ್ತ ಇರ್ತದೆ. ನಾನು ಯಾವಾಗಲೂ ನೆನೆಸೋದು, ನಾನು ನನ್ನ ಸಾಕ್ಷಿ ಹೇಳುವಾಗ ಫಸ್ಟ್ ಡೇ ಹೇಳಿದೆ, ಆ ಯೇಸುವಿನ ಶರೀರವನ್ನು ಭುಜಿಸಲಿಕ್ಕೆ ಎಷ್ಟು ದಾಹಗೊಂಡಿದೆ ಅಂತ ಹೇಳಿದ್ರೆ, ಬೇರೆಯವರು ತೆಕ್ಕೊಂಡವ್ರನ್ನ ಹೋಗಿ ಟಚ್ ಮಾಡಿ ನಿಲ್ತಾ ಇದ್ದೆ, ಅವರು ಸ್ವೀಕರಿಸಿದ ಆ ಶಕ್ತಿ ನನಗೂ ಸಿಗಲಿ ಅಂತೇಳಿ. ಇವತ್ತು ನಾನು ನೆನೆಸ್ತೀನಿ, ಏನೂ ಅಲ್ಲದ ಪಾಪಿಯಾದ ಝೀರೋ ಆದ ಯೇಸುವಿನ ಪಾದ ಕೂಡ ಮುಟ್ಲಿಕ್ಕೆ ಯೋಗ್ಯತೆ ಇಲ್ಲದ ಮಂಜುಳಾ ಜಾಯ್ ಇವತ್ತು ಎಷ್ಟೋ ಬಲಿಪೀಠದ ಮೇಲೆ ನಿಂತು ಪರಮಪ್ರಸಾದ ಸ್ವೀಕರಿಸಲಿಕ್ಕೆ ದೇವರು ಅವರ ಕರುಣೆ ಸುರಿಸಿದ್ದಾರೆಂದರೆ ನೀವೆಲ್ಲ ಹುಟ್ಟು ಕ್ರೈಸ್ತರು, ರಾಜಕ ವಂಶದವರು, ಸಿಂಹದ ಮರಿಗಳು, ಯೇಸುವಿನ ಮುದ್ದು ಮಕ್ಕಳು, ಯೇಸುವಿನ ಸ್ವಕೀಯ ಪ್ರಜೆಗಳು. ನಾನು ಫಸ್ಟ್ ಡೇನೇ ಹೇಳಿದೆ, ಯಾವ ಹಣನೋ, ಯಾವ ಆಸ್ತಿನೋ, ಯಾವ ಚಿನ್ನನೋ, ಯಾವ ಬೆಳ್ಳಿನೋ, ಬಂಗಾರನೋ ಕೊಟ್ಟು ಯೇಸು ನಮ್ಮನ್ನು ಕೊಂಡುಕೊಂಡಿಲ್ಲ ರೀ, ಅವರ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಅವರ ಅಂಗೈಯಲ್ಲಿ ನಮ್ಮ ಹೆಸರನ್ನು ಕೊರೆದಿದ್ದಾರೆ. ಬರೆದ್ರೆ ಅಳಿಸಿ ಹೋಗುತ್ತೆ, ಹಿಂಗೆ ಬೆವರು ಬಂದಾಗ ಒರೆಸಿದ್ರೆ ಅಳಿಸಿ ಹೋಗುತ್ತೆ. ಕೊರೆದಿದ್ದಾರೆ, ಕೆತ್ತಿದ್ರೆ ಬಾಂಬ್ ಹಾಕಿದ್ರು ಕೂಡ ನೋಡಿ, ಕೆಲವು ಕಲ್ಲಿನಲ್ಲಿ ಶಿಲ್ಪ ಕೆತ್ತಿರ್ತದೆ, ಬಾಂಬ್ ಹಾಕಿ ಸ್ಮ್ಯಾಶ್ ಆದರೂ ಕೂಡ ಅದರ ಒಂದು ಪುಡಿ ಎಲ್ಲಿಯಾದರೂ ಇದ್ದರೆ ಕೆತ್ತಲ್ಪಟ್ಟ ಬರವಣಿಗೆ ಹಂಗೆ ಉಳಿದಿರುತ್ತೆ. ನಮ್ಮ ಹೆಸರುಗಳನ್ನು ಯೇಸು ಅವರ ಅಂಗೈಯಲ್ಲಿ ಕೊರೆದಿದ್ದಾರೆ. ಅಷ್ಟು ಪ್ರೀತಿ ಮಾಡುವ ಯೇಸು ಈ ಬಲಿಪೂಜೆಯ ಸಮಯದಲ್ಲಿ ನಮ್ಮ ಮೇಲಿನ ಪ್ರೀತಿಯಿಂದ, ನಮ್ಮ ಮೇಲಿನ ಕರುಣೆಯಿಂದ ಅವರ ಹೃದಯವನ್ನು ಕಿತ್ತು ನಮಗೆ ಮಾಂಸವಾಗಿ, ಶರೀರವಾಗಿ ಹಂಚುತ್ತಾ ಇದ್ದಾರೆ. ಅವರ ರಕ್ತವನ್ನು ನಮಗೆ ಸೇವೆ ಕೊಡ್ತಾ ಇದ್ದಾರೆ. ನೋಡಿ, ದೇವರು ವಾಕ್ಯ ಹೇಳುತ್ತೆ, ನಮ್ಮನ್ನು ಮನುಷ್ಯರನ್ನು ದೇವರು ದೇವದೂತರಿಗಿಂತ ಸ್ವಲ್ಪನೇ ಕಡಿಮೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆದರೆ ಆ ದೇವದೂತರಿಗೆ ಯೇಸುವನ್ನು ಸ್ವೀಕರಿಸುವ, ಭುಜಿಸುವ ಸೌಭಾಗ್ಯ ಇಲ್ಲ, ನೋಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ. ಪ್ರತಿದಿನ ಬಲಿಪೂಜೆಯಲ್ಲಿ ನಮಗೆ ಆ ಸೌಭಾಗ್ಯ ಇದೆ. ಮೋಶೆ ಸೀನಾಯಿ ಬೆಟ್ಟದ ಮೇಲೆ ದೇವರು ವಾಕ್ಯ ಹೇಳುತ್ತೆ, ಅವನು 40 ದಿನ ದೇವರ ಆ ಪ್ರಸನ್ನತೆಯಲ್ಲಿ ತುಂಬಿದ್ದ. 40 ದಿನ ದೇವರ ಪ್ರಸನ್ನತೆಯಲ್ಲಿ ತುಂಬಿದ್ದ. ಪ್ರತಿದಿನ, ಪ್ರತಿ ಬಲಿಪೂಜೆಯಲ್ಲಿ ಆ ಯೇಸುವಿನ ಶರೀರವನ್ನು, ರಕ್ತವನ್ನು ಭುಜಿಸುವ ಸೌಭಾಗ್ಯ, ಆ ಪ್ರಸನ್ನತೆಯಲ್ಲಿ ಪ್ರತಿದಿನ ಜೀವನ ಪರ್ಯಂತ ತುಂಬುವ ಸೌಭಾಗ್ಯ ನನಗೂ ನಿಮಗೂ ಇರುವಾಗ ಎಷ್ಟು ಆಗುತ್ತೋ ಅಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸುವ. ಎಷ್ಟಾಗುತ್ತೆ ಅಷ್ಟು ಬಲಿಪೂಜೆಯಲ್ಲಿ.
ಎಷ್ಟಾಗುತ್ತೋ ಮನೆ ಪಕ್ಕ ಇದ್ದರೆ ದಿನಾ ಬನ್ನಿ ಬಲಿಪೂಜೆಗೆ. ಕೆಲಸ ಕಾರ್ಯಗಳೆಲ್ಲ ಇರೋದೆ ಒಂದು ಅರ್ಧ ಗಂಟೆ 3/4 ಗಂಟೆ 1 hour ಮುಂಚೆ ಎದ್ದೇಳಿ. ಏನೂ ಆಗಲ್ಲ. ದೇವರು ನಮ್ಮ ಶರೀರಕ್ಕೆ ಶಕ್ತಿ ಕೊಡ್ತಾರೆ. ಎಷ್ಟು ಆಗುತ್ತೋ ಅಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸುವ, ಅದು ಮಿಗಿಲಾದ ಶಕ್ತಿ. ಅಲ್ಲಿ ನಮ್ಮ ಕುಟುಂಬಗಳನ್ನು ಕರ್ಕೊಂಡು ಬರುವ. ಇವತ್ತು ಎಷ್ಟೋ ಯೂತ್ಸ್ ಭಾನುವಾರದ ಬಲಿಪೂಜೆಗೆ ಬರಲ್ಲ. ನೈಟ್ ಪಾರ್ಟಿ ಅದು ಇದು ಮಾಡಿ ಯಾವಾಗಲೂ ಬರ್ತಾರೆ. ತುಂಬ ತಂದೆ ತಾಯಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನನ್ನ ಮಗಳು ಹೋಲಿ ಮಾಸಿಗೆ ಬರಲ್ಲ, ಬಲಿಪೂಜೆಗೆ ಬರಲ್ಲ. ಅವರಿಗಾಗಿ ಪ್ರಾರ್ಥಿಸಿ. ಬಲಿಪೂಜೆಯಲ್ಲಿ ಆ ಪಾನಪಾತ್ರೆಯನ್ನು ಮೇಲೆ ಕೆತ್ತುವಾಗ ಯಾರು ನಿಮ್ಮ ಕುಟುಂಬದಲ್ಲಿ ಬಲಿಪೂಜೆಗೆ ಬರ್ತಾ ಇಲ್ವೋ, ಯಾವುದೆಲ್ಲ ಬೇಡಿಕೆ ಕೋರಿಕೆಗಳಿದೆಯೋ ಅದೆಲ್ಲವನ್ನು ಅದಕ್ಕೆ ಸಮರ್ಪಿಸಿ. ಯೇಸು ಅವರ ರಕ್ತದಿಂದ ಅವರ ಆತ್ಮ ಮನಸ್ಸು ಶರೀರವನ್ನು ಶುದ್ಧ ಮಾಡಿ ಅವರನ್ನು ವಾಪಸ್, ಅವರು ಸೃಷ್ಟಿ ಮಾಡಿದ ಮಕ್ಕಳನ್ನು ವಾಪಸ್ ಅವರ ಸನ್ನಿಧಿಗೆ ಕರ್ಕೊಂಬರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾವತ್ತೂ ಬಲಿಪೂಜೆ ನೋಡೋದಲ್ಲ, ಬಲಿಪೂಜೆಯಲ್ಲಿ ಭಾಗವಹಿಸೋದು. ಅದು ನನಗೆ ಒಂದು ಅಂಕಲಿಂದ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಮಡಿಕೇರಿಯಲ್ಲಿ ಇರುವಾಗ ಪ್ರತಿದಿನ ಮಾಸಾದ ತಕ್ಷಣ ನಮ್ಮ ಪ್ರೇಯರ್ ಟೀಮ್ದು ಪ್ರೇಯರ್ ಇರ್ತಿತ್ತು. ನಾನಿನ್ನೇನು ಪ್ರೇಯರ್ ಟೀಮಿಗೆ ಹಿಂಗೆ ಇಳಿದು ಹೋಗಬೇಕು. ಒಬ್ಬರು ಅಂಕಲ್ ಇದ್ದಾರೆ, ಅವರು ಕೂಡ ಹೊಸದಾಗಿ ಬ್ಯಾಪ್ಟಿಸಮ್ ತಗೊಂಡಿದ್ದು. ಅವರು ಬಂದು ಹೇಳಿದರು, ತುಂಬ ಭಕ್ತಿ ಆ ಅಂಕಲ್ಗೆ, ಕೂರ್ಗಿ ಅಂಕಲ್ ಅವರು ನನ್ನ ಹತ್ರ ಬಂದು ಹೇಳಿದರು, ಮಿಸ್ ಇನ್ನೇ ಬೇರೆ ಎಲ್ಲಾದರೂ ಬಲಿಪೂಜೆ ಉಂಟಾ, ಇನ್ನು ಈ ಕೂರ್ಗಲ್ಲಿ ಬೇರೆ ಎಲ್ಲಾದ ಬಲಿಪೂಜೆ ಉಂಟಾ ಮಿಸ್, ಕೊಡಗಿನಲ್ಲಿ ಕೇಳಿದರು. ಆಗ ನಾನು ಹೇಳಿದೆ, ಏನು ಅಂಕಲ್ ಭಕ್ತಿ ತಲೆಗೆ ಹತ್ತು ಬಿಡ್ತಾ, ಈಗ ತಾನೇ ಪೂಜೆ ಮುಗಿಸಿ ಹೊರಗಡೆ ಬರ್ತಾ ಇದ್ದೀರಾ, ಪುನಃ ಬಲಿಪೂಜೆ ಉಂಟಾ ಅಂತ ಕೇಳ್ತಾ ಇದ್ದೀರಾ. ಅವ್ರು ಹೇಳಿದರು, ಮಿಸ್ ಇಲ್ಲ, ನನ್ನ ಮುಂದೆ ಒಬ್ಬ ಹುಡುಗ ಕೂತಿದ್ದ ಮಿಸ್, ನಿಜ ಹೇಳ್ತೀನಿ, ಅವನ ಪ್ಯಾಂಟಿ ಎಲ್ಲೋ ಇತ್ತು ಮಿಸ್. ಅವನು ಕೂರುವಾಗ ಎದ್ದೇಳುವಾಗ ಮೊಣಕಾಲು ಊರುವಾಗ ಅವನ ಪ್ಯಾಂಟ್ ಎಲ್ಲಿ ಬಿದ್ದೋಗ್ತದೆ ಅಂತೇಳಿ ನಾನು ಅವನನ್ನೇ ನೋಡಿಕೊಂಡು ಕೂತುಬಿಟ್ಟೆ ಮಿಸ್. ನಮ್ಮಲ್ಲಿ ಕೂಡ ಕೆಲವು ಮಕ್ಕಳು ಬಲಿಪೂಜೆಗೆ ಬರುವಾಗ ಒಂದು ತಾಯಿಯಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ತಪ್ಪು ತಿಳಿಬೇಡಿ. ನಮ್ಮ ಮಕ್ಕಳಿಗೆ ಚರ್ಚಿಗೆ ಬರುವಾಗ ಮೈ ತುಂಬ ಬಟ್ಟೆ ಹಾಕಲಿಕ್ಕೆ ನಾವು ಹೇಳಿಕೊಡುವ. ಕೆಲವರಿದ್ದಾರೆ ಹುಚ್ಚನಾಗಿ ಎಷ್ಟು ಕೊಟ್ಟರೆ ನೋಡಿ ಕಚ್ಚಿ ಪರ ಅಂತ ಎಳೆದಿರ್ತದಲ್ಲ, ಹಂಗೆ ಅರ್ಧೋದ ಪ್ಯಾಂಟ್, ಅದು ಬ್ರ್ಯಾಂಡೆಡ್ ಪ್ಯಾಂಟ್ ಅಂತೆ, ಅದಕ್ಕೆ ತುಂಬ ಕಾಸ್ಟ್ಲಿ ಅಂಥ ಬಟ್ಟೆ, ಆ ಟೀ ಶರ್ಟ್ ಎಲ್ಲೋ ಇರುತ್ತೆ, ಒಂದು ಬೆಲ್ಟ್ ಇರಲ್ಲ. ನಮ್ಮ ಮಕ್ಕಳನ್ನ ಮುಂದೆ ಕೂರಿಸಿ ಹಿಂದೆ ಕೂರುವ ತಂದೆ ತಾಯಿ ನಾವಾಗಬೇಕು. ಬಲಿಪೂಜೆಗೆ ನಮ್ಮ ಮಕ್ಕಳನ್ನ ಕರ್ಕೊಂಬರಬೇಕು ರೀ. ಆ ಬಲಿಪೂಜೆಯ ಶಕ್ತಿ ನಮ್ಮ ಕುಟುಂಬಕ್ಕೆ ಇಳಿದು ಬರಬೇಕು. ಬೇರೆಯವರಿಗೆ ನಮ್ಮಿಂದ ಡಿಸ್ಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಆಗದ ರೀತಿಯಲ್ಲಿ ಡ್ರೆಸ್ ಹಾಕಿ ಮಾನ ಮುಚ್ಚಿ ಯೇಸುವಿನ ಮುಂದೆ ಮೊಣಕಾಲೂರುವ ಮಕ್ಕಳಾಗಿ, ಬೇರೆಯವರಿಗಾಗಿ ಪ್ರಾರ್ಥಿಸುವ ಮಕ್ಕಳಾಗಿ, ಬಲಿಪೂಜೆಗೆ ಮಿಗಿಲಾದ ಒಂದು ಪ್ರಾರ್ಥನೆ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಸಾವಿರ ಪ್ರಾರ್ಥನೆಗಿಂತ ಒಂದು ಬಲಿಪೂಜೆ ಮಿಗಿಲಾದುದು. ಎಷ್ಟಾಗುತ್ತೋ ಕುಟುಂಬವಾಗಿ ಆ ಬಲಿಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಇವತ್ತಿನಿಂದ ಪ್ರಯತ್ನ ಪಡಿ. ನೀವು ಅನೇಕರು ವಯಸ್ಸಾದವರು ಬಲಿಪೂಜೆ ದಿನ ನೋಡ್ತೀರಾ, ಭಾಗವಹಿಸ್ತೀರಾ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ಹೇಳಿಕೊಡಿ, ಅದರ ಮಹತ್ವವನ್ನು ಕಲಿಸಿಕೊಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾಕೋಬರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ಮಾಡಬಹುದಾದ ಒಳ್ಳೆಯ ಕಾರ್ಯಗಳನ್ನು ಮಾಡದಿದ್ದರೆ ಅದು ಪಾಪ. ನಾವಿವತ್ತು ಧ್ಯಾನಕೂಟದಲ್ಲಿ ಭಾಗವಹಿಸಿದ್ದೀವಿ. ಫಸ್ಟ್ ಡೇನೇ ಫಾದರ್ ಹೇಳಿದ್ರೆ ಅನಿಸುತ್ತೆ, ಅದು ತಪಸ್ಸು ಕಾಲ ಅಂತ ಹೇಳಿದರೆ ಪ್ರಾರ್ಥನೆ ದಾನ ಧರ್ಮಕ್ಕೆ ಇರುವಂತಹ ಒಂದು ಕಾಲ, ನಮ್ಮ ಹೃದಯವನ್ನು ಪರಿಶೋಧಿಸುವಂತಹ ಒಂದು ಕಾಲ. ಕ್ರೈಸ್ತರಿಗೆ ಈ 40 ದಿನ ಮಾತ್ರ ತಪಸ್ಸು ಕಾಲ ಅಲ್ಲ ಪ್ರಿಯರೇ, ಜೀವನ ಪರ್ಯಂತ ತಪಸ್ಸು ಕಾಲನೇ. ಎಂಥ ಸಿಸ್ಟರ್ ನೀವು ಹಿಂಗೆ ಹೇಳಿಬಿಟ್ರಲ್ಲ, 40 ದಿನ ಎಲ್ಲ ಬಿಟ್ಟು ಚಂದ ಇದ್ದೀನಿ ನಾನು. 41ನೇ ದಿನ ನಾನು ಹೆಂಗಿರ್ತೀನೋ ನನಗೇ ಗೊತ್ತಿಲ್ಲ. ಜೀವನ ಪರ್ಯಂತ ತಪಸ್ಸು ಕಾಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ? ನಿನ್ನ ಹೃದಯದಿಂದ ಯೇಸುವಿನ ಜೊತೆಗೆ ಐಕ್ಯಗೊಂಡಾಗ ಅದು ತಪಸ್ಸು ಕಾಲ ಆಗುತ್ತೆ. ಒಂದು ಹುಡುಗ ನನ್ನ ಜೊತೆ ಪ್ರೋ ಲೈಫ್ ಮಿನಿಸ್ಟ್ರಿ ಮಾಡುವ ಹುಡುಗ, ಈಗ ಅವನು ಮದುವೆ ಆಗಿ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ. ಅವನು ಒಂದಿನ ನನಗೆ ಕಾಲ್ ಮಾಡಿ ಹೇಳ್ದ, ಚೇಚಿ, ಅವ್ನು ನನ್ನ ಚೇಚಿ ಅಂತ ಕರೆಯೋದು, ಚೇಚಿ ನನ್ನ ತಮ್ಮನಿಗೆ ಒಂದು ಸಲ ಪ್ರೇಯರ್ ಮಾಡಿ, ಸಾಧ್ಯ ಆದರೆ ಒಂದು ಕೌನ್ಸ್ಲಿಂಗ್ ಮಾಡಿ, ನಾಳೆನೇ ಕೌನ್ಸ್ಲಿಂಗ್ ಮಾಡಿ. ನಾನು ಕೇಳಿದೆ, ನಿಮ್ಮ ತಮ್ಮ ಎಲ್ಲಿದ್ದಾನೆ? ಅವನು ಕೇರಳದಲ್ಲಿದ್ದಾನೆ. ನಾಳೆ ಹೆಂಗೆ ಬರೋಕ್ಕಾಗತ್ತೆ? ನಾನು ಹೆಂಗಾದರೂ ಕರೆಸ್ಕೊಳ್ತೀನಿ ನೀವು ಮಾಡೋದಾದರೆ. ನಾನು ಹೇಳಿದೆ, ನಾಳೆ ನಾನು ಫ್ರೀ ಇದ್ದೀನಿ, ಬರಲಿಕ್ಕೆ ಹೇಳು. ಮಾರನೇ ದಿನ ಅವರ ಅಮ್ಮ ಮತ್ತು ಅವರ ತಮ್ಮ ನಮ್ಮ ಮನೆಗೆ ಬಂದಿದೆ. ಅವನು ಅಣ್ಣನ ಹತ್ರ ಹೋಗಿ ಫ್ರೆಶ್ ಆಗಿ ಬಂದಿದ್ದ.
ಬಂದಿದೆ ಕೂತ್ಕೊ ಅಂತ ಹೇಳಿದೆ. ನಾನು ಕಾಫಿ ಮಾಡೋಕ್ಕೆ ಹೋದೆ. ನನಗೆ ಕಾಫಿ ಏನು ಬೇಡ, ನನಗೆ ಬೇಗ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ದ. ಅವನು ತುಂಬ ಮಂದಿ ಹತ್ರ ಕೌನ್ಸಿಲಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ನಾನು ಒಂದೇ ಹೇಳ್ತೀನಿ, ಒಂದು ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ನೀವೇ ಕೌನ್ಸಿಲರ್ಸ್. ನಿಮ್ಮ ಮಕ್ಕಳ ಹತ್ರ ನೀವೇ ಮಾತಾಡಿ. ಮಕ್ಕಳ ನಾಡಿ ಮಿಡಿತ ಕೂಡ ನಮಗೆ ಗೊತ್ತಿರಬೇಕು. ನಮ್ಮ ಮಕ್ಕಳು ಮಾಡುವ ಎಲ್ಲ ತಪ್ಪು ಊರು ತುಂಬ ಗೊತ್ತಿರ್ತದೆ, ತಂದೆ ತಾಯಿಯಾದ ನಮಗೆ ಗೊತ್ತಿರಲ್ಲ. ಏಕೆಂದರೆ ತಂದೆ ತಾಯಿಗಳು ನಾವು ಮಕ್ಕಳ ಹತ್ರ ಇವತ್ತು ಸ್ನೇಹಿತರ ಥರ ಇಲ್ಲ, ಮಕ್ಕಳನ್ನ ಮಿಷನ್ ಥರ ಸಾಕ್ತಾ ಇದ್ದೀವಿ. ಅದು ಬೇಡ ಪ್ರಿಯರೇ. ಮಕ್ಕಳನ್ನ ಮಿಷನ್ ಅಲ್ಲ, ಅವರು ನಮಗೆ ಕೊಡಲಿ ಕೊಡದಿರಲಿ, ಅವರಿಗೆ ವಿದ್ಯಾಭ್ಯಾಸ ಕೊಡೋದು, ಸಾಕೋದು, ಯೇಸು ಹತ್ರ ತರೋದು ನಮ್ಮ ಕರ್ತವ್ಯ. ಇಲ್ಲದಿದ್ದರೆ ದೇವರ ಮುಂದೆ ನಾವು ಲೆಕ್ಕ ಕೊಡಬೇಕು. ಹಾಗೆ ನಾನು ಹೇಳಿದೆ, ಇಲ್ಲ ಕಾಫಿ ಕುಡಿದು ಮಾತಾಡುವ ಅಂತ. ಮಾತಾಡಿ ಮೇಲೆ ನಾನು ಹೇಳಿದೆ, ನನಗೆ ಕೌನ್ಸಿಲಿಂಗ್ ಏನು ಮಾಡೋಕ್ಕಿಲ್ಲನೋ, ಸುಮ್ಮನೆ ಫ್ರೆಂಡ್ಲಿ ಮಾತಾಡುವ, ಹೇಗಿದ್ರು ಬಂದಿದ್ಯಾ ಅಂತೇಳಿ ಅವ್ರ ಅಮ್ಮನ ಅಲ್ಲಿ ಕೂರಿಸಿ ನಾನು ಅವನು ಒಳಗೆ ಹೋಗಿ ಹೀಗೆ ಮಾತಾಡ್ತಾ ಇದ್ವಿ. ನಾನು ಅವನ ಬಗ್ಗೆ ಏನು ಕೇಳಿಲ್ಲ, ತುಂಬ ಮಾತಾಡಿದೆ. ಮಾತಾಡಿ ಆದಮೇಲೆ ಅವನು ಫ್ರೆಂಡ್ಲಿ ಆಗಿಬಿಟ್ಟ, ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟ. ನಾನು ಅವನದು ಏನು ಮಾಡ್ತಿದ್ಯಾ, ಇದು ಬಿಟ್ಟುಬಿಡು ಅದು ಬಿಟ್ಟುಬಿಡು ಏನು ಕೇಳಕ್ಕೆ ಹೋಗಿಲ್ಲ. ಯಾರು ಫ್ರೆಂಡ್ಸ್, ಹೇಗಿದ್ಯಾ, ಹೇಗೆ ನಡೀತಾ ಉಂಟು ಕಾಲೇಜ್, ನಿನ್ನ ಡ್ರೆಸ್ ಚೆನ್ನಾಗಿದೆ, ನಿನ್ನ ವಾಚ್ ಚೆನ್ನಾಗಿದೆ, ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನೀನು ಸುಂದರವಾಗಿ ಕಾಣ್ತೀಯಾ, ಹೀಗೆಲ್ಲ ತುಂಬ ಕ್ಲೋಸ್ ಆಗಿ ಹೀಗೆ ಫ್ರೆಂಡ್ಲಿ ಮಾತಾಡಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅವನು ನನಗೆ ಫ್ರೆಂಡ್ ಆಗಿಬಿಟ್ಟ. ಮತ್ತು ನನ್ನ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ದ ಅವನು. ಅಂಕಲ್ ಹೇಗಿದ್ದಾರೆ, ಆಂಟಿ ಚೆನ್ನಾಗಿದ್ದಾರಾ, ನಿಮ್ಮ ಮಕ್ಕಳು ಏನೆಲ್ಲ ಮಾಡ್ತಾ ಇದ್ದಾರೆ, ಹೆಂಗೆ ಓದ್ತಾರೆ, ಅದು ಇದೆಲ್ಲ ನನ್ನ ಹತ್ರ ಕೇಳೋಕ್ಕೆ ಶುರು ಮಾಡ್ದ. ಅದಾದಮೇಲೆ ನಾನು ಕೇಳಿದೆ, ನಿಜ ಹೇಳೋ, ಲವ್ ಗಿವ್ ಏನಾದರೂ ಮಾಡ್ತಾ ಇದೆಯಾ? ಅವನು ಹೇಳ್ದ, ಅಮ್ಮೆಡೆಡ್ತು ಪರೆಯರದೆ ಅಮ್ಮನ ಹತ್ರ ಹೇಳಬಾರ್ದು. ನಾನು ಹೇಳಿದೆ, ಹೇಳಲ್ಲಪ್ಪ. ಅವನು ಹೇಳಿದೆ, ನನಗೆ ಯಾಕೋ ನಿಮ್ಮ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ, ನಿಮ್ಮ ಹತ್ರ ಮಾತ್ರ ಹೇಳ್ತೀನಿ, 22 ಲವ್ ಮಾಡಿದ್ದೀನಿ. ಫಸ್ಟ್ ಇಯರ್ ಡಿಗ್ರಿ ಓದುವ ಹುಡುಗ ಹೇಳೋದು, ನಾನು 22 ಲವ್ ಮಾಡಿದ್ದೀನಿ. ಹುಡುಗಿಯರೇನು ಸಾಲು ನಿಂತಿರೋ, ನನಗೆ ಕ್ಯೂ ನಿಂತಿರೋನೋ, ಹಂಗಿಲ್ಲ. ನನಗೆ ಅದೊಂದು ಟ್ಯಾಲೆಂಟ್ ಇದೆ. ಯಾವ ಹುಡುಗಿಯರ ಹತ್ರ ಚಂದ ಮಾತಾಡಿದರೆ ಸ್ವಲ್ಪ ಹೊತ್ತಲ್ಲಿ ನಾನು ತುಂಬ ಕ್ಲೋಸ್ ಆಗಿಬಿಡ್ತೀನಿ ಅವ್ರ ಹತ್ರ, ಮತ್ತು ಅವ್ರ ಹತ್ರ ನಂಬರ್ ತಗೊಳ್ತೀನಿ. ಹಂಗೆ 8ನೇ ಕ್ಲಾಸಿಂದ 5-6 ಹುಡುಗಿಯರದು ನಂಬರ್ ತಗೊಂಡು ಅದರಲ್ಲಿ 22 ಹುಡುಗಿಯರಾಗಿ ಹೋದರು. ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದಾರಾ? ಇಲ್ಲಪ್ಪ, ಇಬ್ಬರೇ ಕಾಂಟ್ಯಾಕ್ಟಲ್ಲಿ ಇರೋದು. ಈಗ ಇನ್ನೂ ಏನೆಲ್ಲ ಮಾಡ್ತೀಯಾ? ಒಂದು 60 ಹೊಡಿಯೋದಿದ್ರೆ ನಿದ್ದೆ ಬರಲ್ಲ, ಸಿಗರೆಟ್ ಸೇರ್ತೀನಿ, ಮತ್ತು ಡ್ರಗ್ಸ್ ಅಡಿಕ್ಷನ್ ಏನಿಲ್ಲ. ಯಾವಾಗಾದ್ರೂ ಒಂದು ಸಲ ಫ್ರೆಂಡ್ ಸರ್ಕಲಲ್ಲಿ ಸೇರುವಾಗ ಮಾತ್ರ ಅದೆಲ್ಲ ಮಾಡೋದು. ನಾನು ಕೇಳಿದೆ, ಇನ್ನು ಏನೆಲ್ಲ ಮಾಡಬೇಕು ಈ ವಯಸ್ಸಲ್ಲಿ ನೀನು? ಹೀಗೆ ಮಾತಾಡಿ ನಾನು ನೆನೆಸಿದೆ ದೇವರ ಹತ್ರ, ದೇವ ಇವನು ಏನು ಮಾಡಿದ್ರೂ ಸರಿಯಾಗಲ್ಲ, ಯಾಕಾದರೆ ಇಂಥದನ್ನೆಲ್ಲ ನನ್ನ ಕೈಗೆ ತಂದು ಕೊಡ್ತೀಯ. ದೇವರು ಹೇಳಿದರು, ನಿನ್ನ ಜೊತೆ ನಾನಿರ್ತೀನಿ ಮಂಜು, ನೀನು ಮಾತಾಡು. ನಾನು ಹೇಳಿದೆ, ನೀನು ಹೇಗಿದ್ದರು ದಿನ ಕಾಲೇಜಿಗೆ ಹೋಗ್ತಾ ಇದೆಯಾ? ನನಗೆ ಗೊತ್ತು, ನಿಮ್ಮ ಅಪ್ಪ ಒಂದು ದೊಡ್ಡ ಬೈಕ್ ಕೊಡಿಸಿದ್ದಾರೆ, ಅದರಲ್ಲೇ ಹೋಗೋದು. ನಿಮ್ಮ ಕಾಲೇಜ್ ಹೇಗಿದ್ದರು ಹಾರ್ಟ್ ಆಫ್ ಸಿಟಿಯಲ್ಲಿ ಇರೋದು, ಸಿಟಿ ಮಧ್ಯದಲ್ಲಿರೋದು. ಈ ಟಿಫನ್ ತಗೊಂಡು ಹೋಗ್ತೀಯಲ್ಲ, ಅದರಲ್ಲಿ ಒಂದು 5-6 ಟಿಫನ್ ಎಕ್ಸ್ಟ್ರಾ ತಗೊಂಡೋಗಿ ಮಧ್ಯಾಹ್ನ ಊಟ ಆದಮೇಲೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಮೂಟೆ ಹೊರುವವರೆಲ್ಲ ಇರ್ತಾರಲ್ಲ, ಅವರಿಗೆ ತಗೊಂಡೋಗಿ ಕೊಡು, ಟೈಮ್ ಪಾಸ್ ಆಗ್ತದೆ. ಬೇರೆ ನಾನು ಏನು ಮಾಡೋದು ಬೇಡಪ್ಪ, ಬೇರೆ ಏನು ಮಾಡಬೇಡ ನೀನು ಅಂತ ಹೇಳಿದೆ. ಅವನಿಗೆ ಖುಷಿಯೋ ಖುಷಿ. ಅವನು ಹೇಳ್ದ, ಇಂಥ ಒಂದು ಕೌನ್ಸಿಲರ್ನ ನೋಡಿಲ್ಲ, ನಾನು ಎಲ್ಲ ಫ್ರೆಂಡ್ಸನ್ನ ನಿಮ್ಮ ಹತ್ರನೇ ಬರೋಕ್ಕೆ ಹೇಳ್ತೀನಿ. ನಾನು ಅವ್ರ ಅಮ್ಮನ ಹತ್ರ ಹೇಳಿದೆ, ಒಂದು 5-6 ಟಿಫನ್ ಎಕ್ಸ್ಟ್ರಾ ಕಟ್ಟಿಕೊಡ್ಬೋದಾ? ಅವ್ರು ಹೇಳಿದರು, ಅವನು ಸರಿಯಾಗದಾದರೆ ಮಿಸ್, ರಾತ್ರಿಡೀ ನಿದ್ದೆ ಕೆಟ್ಟು 100 ಬೇಕಾದರೆ ಕಟ್ಟಿಕೊಡ್ತೇನೆ. ಹೀಗೆ ಹೋದ ಪ್ರಿಯರೇ. ಒಂದು 4-5 ತಿಂಗಳಾದ ಮೇಲೆ ನನಗೆ ಕಾಲ್ ಮಾಡಿ ಹೇಳ್ದ, ಒಳ್ಳೆ ಐಡಿಯಾ ಕೊಟ್ರಿ, 30-40 ಟಿಫನ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಹಂಚ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್ ಹೇಳಿದೆ. 1 ವರ್ಷ ಆಯಿತು. ಒಂದಿನ ನಾನು ಬ್ರದರ್ ಜಾರ್ಜ್ ಜೊತೆ ಊಟಿಗೆ ರಿಟ್ರೀಟ್ ಮುಗಿಸಿ ನಾವಿನ್ನೇನು ಕರ್ನಾಟಕ ಬಾರ್ಡರ್ ತಲುಪಬೇಕು, ಒಂದು ಕಾಲ್ ಬಂತು, ಎಲ್ಲಿದ್ದೀರಾ? ನಾನು ಹೇಳಿದೆ, ಹಿಂಗೆ ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಶಾಲೂಮ್ ಟಿ ವಿ ಎಲ್ಲಾದರೂ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ಮೊಬೈಲಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೋಡು ಅಂದ. ನಾನು ನೋಡ್ತಾ ಇದ್ದೀನಿ, ಶಾಲೂಮ್ ಟಿ ವಿಯಲ್ಲಿ ಇವನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ತುಂಬ ಪ್ರೊಫೆಸರ್ಸ್, ಅದರಲ್ಲಿ ಬಿ ಪಾಸಿಟಿವ್ ಅಂತೇಳಿ ಒಂದು ಯೂತ್ ಪ್ರೋಗ್ರಾಮ್ ಬರ್ತದೆ. ತುಂಬ ಪ್ರೊಫೆಸರ್ಸ್, ಒಬ್ಬರು ಬಿಷಪ್, ಕೆಲವು ಫಾದರ್ಸ್ ಎಲ್ಲ ಕೂತಿದ್ದಾರೆ, ಕೆಲವು ಯೂತ್ಸ್ ಎಲ್ಲ ಕೂತಿದ್ದಾರೆ. ಅವನ ಹತ್ರ ಕೇಳ್ತಿದ್ದಾರೆ, ಬಿನೋಯ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಹೇಗೆ ಮಾಡಿದೆ? ಅವನು ಹೇಳ್ದ, ನಾನು ಸಾಧನೆಯೂ ಮಾಡಿಲ್ಲ, ಮಣಗಟೆನೂ ಮಾಡಿಲ್ಲ. ಬೆಂಗಳೂರಲ್ಲಿ ಒಬ್ಬರು ಮಂಜುಳಾ ಜಾಯಿಂತ್ ಇದ್ದಾರೆ, ಅವರು ಹೇಳಿದರು ಅನ್ನದಾನ ಮಾಡು ಅಂತ. ಅನ್ನದಾನ ಮಾಡೋಕ್ಕೆ ಶುರು ಮಾಡಿದೆ. ಇದನ್ನು ನೋಡಿದ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು, ಇಷ್ಟು ಒಳ್ಳೆ ಕೆಲಸ ಮಾಡುವ ಹುಡುಗ ನಮ್ಮ ಕಾಲೇಜಲ್ಲಿ ಇರೋದು ನಮ್ಮ ಹೆಮ್ಮೆ, ಯಾರೆಲ್ಲ ಇದಕ್ಕೆ ಜಾಯಿನ್ ಆಗೋಕ್ಕಾಗತ್ತೆ ನೀವು ಜಾಯಿನ್ ಆಗಿ, ನಿಮಗೆ ಒಬ್ಬರು ಇನ್ಚಾರ್ಜ್ ಆಗಿ ಲೆಕ್ಚರ್ನ ಕೊಡ್ತೀನಿ ಅಂತೇಳಿ ಒಬ್ಬರು ಲೆಕ್ಚರ್ ನಮಗೆ ಇನ್ಚಾರ್ಜ್ ಆಗಿ ಬಂದರು.
ನಾವು ತುಂಬ ಹುಡುಗರು 5 ಊಟ 10 ಊಟ ಹಾಗೆಲ್ಲ ಬಾಳೆ ಎಲೆಯಲ್ಲಿ ಸುತ್ತಿ ತರಕೆ ಶುರು ಮಾಡಿದ್ವಿ. ಅಲ್ಲಿ ಕೊಚ್ಚಿ ಬೀಚ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಎಲ್ಲ 2,500 ಊಟ ಡೈಲಿ ಹಂಚಕ್ಕೆ ಶುರು ಮಾಡ್ತು ನಮ್ಮ ಕಾಲೇಜ್. ಇದನ್ನು ನೋಡಿದ ಏಷ್ಯಾನೆಟ್ ಚಾನಲ್ ಅವರು ನಮ್ಮ ಕಾಲೇಜಿಗೆ ಮಾದರಿ ಕಾಲೇಜ್ ಅಂತೇಳಿ ಒಂದು ಅವಾರ್ಡ್ ಕೊಡ್ತು. ಅವಾರ್ಡ್ ಕೊಡುವಾಗ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು, ಈ ಅವಾರ್ಡ್ ತಗೊಳ್ಳೋದು ನಾನಲ್ಲ, ಇದನ್ನು ಫಸ್ಟ್ ಶುರು ಮಾಡಿದ ನಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ ಬಿನಾಯ್ ಇದ್ದಾನೆ, ಬಾಮಗ ಅಂತೇಳಿ ನನ್ನನ್ನು ಕರೆದು ಆ ಅವಾರ್ಡ್ ತೆಗೆದು ನನ್ನ ಕೈಗೆ ಕೊಟ್ಟರು. ನಾನು ಅದನ್ನು ತಗೊಳ್ಳುವಾಗ ಇಡೀ ಕೇರಳ ನನ್ನನ್ನು ನೋಡಿಬಿಡ್ತು, ಎಲ್ಲರೂ ನನ್ನನ್ನು ಗುರುತಿಸ್ಬಿಟ್ರು. ಮತ್ತು ನಾನು ಎಲ್ಲಿ ಹೋದರೂ ಅನ್ನದಾನ ಮಾಡುವ ಬಿನಾಯ್ ಬಂದ, ಅನ್ನದಾನ ಮಾಡುವ ಬಿನಾಯ್ ಬಂದ ಅಂತ ಹೇಳೋಕ್ಕೆ ಶುರು ಮಾಡಿದರು. ಒಂದು ಬಾರಿಗೆ ಹೋಗಿ ಎಣ್ಣೆ ಹೊಡಿಯೋಕ್ಕಾಗಲ್ಲ, ಕುಡುಕರೆಲ್ಲ ಎದ್ದು ನಿಂತುಬಿಟ್ಟು ಅಯ್ಯೋ ಅನ್ನದಾನ ಮಾಡುವ ಬಿನಾಯ್ ಬಂದುಬಿಟ್ಟ. ನಿನ್ನ ಹೆತ್ತವರು ಪುಣ್ಯವಂತರು ಕಣೋ, ನಮ್ಮನೇಲಿ ಬಿದ್ದಿದ್ದಾವೆ ದಂಡಪಿಂಡ ಕರ್ಕೊ ಅಂತ ಹೇಳ್ತಾ ಇದ್ದಾರೆ. ಮೊದಲು ನನ್ನ ನೋಡಿದ್ರೆ ಅಮ್ಮಂದಿರು ಹುಡುಗಿಯರನ್ನ ಎಳ್ಕೊಂಡು ಹೋಗ್ತಾ ಇದ್ರು, ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವನೊಬ್ಬ ಪುಂಡ ಪೋಖರಿ ಬಾಯಿ ಈ ಕಡೆ ಅಂತೇಳಿ. ಈಗ ಎಲ್ಲ ಹುಡುಗಿಯರು ನನ್ನನ್ನು ಅಣ್ಣ ಅಣ್ಣ ಅಂತ ಕರೀತಾ ಇದ್ದಾರೆ. ಕುಡಿಯೋಕ್ಕಾಗಲ್ಲ, ಲೈನ್ ಹೊಡಿಯೋಕ್ಕಾಗಲ್ಲ, ದಮ್ಮೊಡುವ ಹುಡುಗರೆಲ್ಲ ಈಗ ಸೇರಿ ಅನ್ನದಾನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅವನು ಹೇಳ್ದ, ನಾನಾಗಿ ಏನೂ ಬಿಟ್ಟಿಲ್ಲ, ನನ್ನ ಒಳ್ಳೆ ಕಾರ್ಯ ಅನೇಕ ಪಾಪಗಳನ್ನ ಅಳಿಸಿಕೊಂಡು ಹೋಯಿತು. 1 ಪೇತ್ರ 4:8 ಹೇಳುತ್ತೆ, ನಿನ್ನ ಪ್ರೀತಿ ನಿನ್ನ ಒಳ್ಳೆ ಕಾರ್ಯ ಅನೇಕ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಂದು ಕಾಲದಲ್ಲಿ ಅವನ ಪುಂಡ ಪೋಖರಿತನಕ್ಕೆ ಬೇಸತ್ತು ಅವರ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗಿದ್ರು. ಅವರ ಅಮ್ಮ ಅವಮಾನ ತಾಳಕ್ಕಾಗದೆ ಕೋಟೆಯಿಂದ ಕೊಚ್ಚಿನಿಗೆ ಅವರು ಟ್ರಾನ್ಸ್ಫರ್ ತಗೊಂಡು ಬಂದಿದ್ದರು. ಇವತ್ತು ಅವರ ಒಳ್ಳೆ ಕಾರ್ಯ ನೋಡಿ ಅವರ ಅಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಅಮ್ಮ ಅಂತ ಹೇಳುವ ಒಂದು ಅನಾಥಾಶ್ರಮ ಸ್ಟಾರ್ಟ್ ಮಾಡಿ 102 ಪುಟ್ಟ ಅನಾಥ ಮಕ್ಕಳನ್ನು ಇವತ್ತು ಅವರ ಅಮ್ಮ ಸಾಕ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೀವು ಬಾಚಿ ಗೋಚಿ ಕೊಡಿ ಅಂತ ನಾನು ಹೇಳಲ್ಲ. ನಿಮ್ಮ ಕಣ್ಣು ಮುಂದೆ ಇರುವ ಒಂದು ಸಿಂಗಲ್ ಪೇರೆಂಟ್, ಒಂದು ಫೀಸ್ ಕಟ್ಟಕ್ಕಾಗದವರು, ಒಂದು ಈಸ್ಟ್ರ್ ಬಂದರೆ ಬಟ್ಟೆ ತೆಕ್ಕೊಳ್ಳೋಕ್ಕಾಗೋದವರು, ಒಂದು ಬರ್ತ್ಡೇ ಬಂದರೆ ಒಂದು ಕೇಕ್ ಕಟ್ ಮಾಡೋಕ್ಕಾಗದವರು, ನಿಮ್ಮ ಕೈಯಲ್ಲಾಗಿದ್ದನ್ನ ನಿಮ್ಮ ಮಕ್ಕಳ ಕೈಗೆ ಕೊಡಿಸಿ. ನಿನ್ನೆ ಬ್ರದರ್ದು ಟಾಕ್ ಕೇಳುವಾಗ ನಾವೆಲ್ಲ ಹತ್ವಿ. ಆ ಪರಿಸ್ಥಿತಿ ನಮಗೆ ಬರದೆ ನಾವು ಹೋಗಿ ವೃದ್ಧಾಶ್ರಮದಲ್ಲಿ ಇರಬೇಕಾದ್ರೆ ನಮ್ಮ ಮಕ್ಕಳ ಹೃದಯದಲ್ಲಿ ಯೇಸುವಿನ ಪ್ರೀತಿಯನ್ನು, ದೇವರ ವಾಕ್ಯವನ್ನು, ಕರುಣೆಯ ಹೃದಯ ಕೊಡುವ ಕರಗಳಾಗಿ ನಮ್ಮ ಮಕ್ಕಳನ್ನು ಮಾರ್ಪಡಿಸಲಿಕ್ಕೆ ನಾವು ಪ್ರಯತ್ನ ಪಡುವ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಎಲ್ಲರೂ ನೆಟ್ಟಗೆ ಕೂತ್ಕೊಳ್ಳುವ, ಬೆನ್ನು ಮೂಳೆ ನೆಟ್ಟಗೆ ಮಾಡುವ. ಯೇಸುವೆ ಕರುಣೆಯಾಗಿರಿ ಸ್ವಾಮಿ, ಪ್ರಾರ್ಥಿಸುವ ವರದಿಂದ ನನ್ನನ್ನು ತುಂಬಿಸಿರಿ ಯೇಸುವೆ, ಪ್ರಾರ್ಥಿಸುವ ಮನಸ್ಸು ನೀಡಿರಿ ಸ್ವಾಮಿ. ಕುಟುಂಬ ಪ್ರಾರ್ಥನೆ ಹೋಗಿ ಕುಟುಂಬ ಪ್ರಾರ್ಥನೆ ಮಾಡ್ತಾ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ, ಜಪಸರ ಮಾಡುತ್ತಾ, ಬೈಬಲ್ ಓದುತ್ತಾ, ಯೇಸುವೆ ಸಾಧ್ಯವಾಗುವಾಗಲೆಲ್ಲ ಕುಂಸಾರ ಮಾಡುತ್ತಾ, ಗುರು ಹಿರಿಯರನ್ನು ಗೌರವಿಸುತ್ತಾ ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಹೊಸ ವ್ಯಕ್ತಿಯಾಗಿ, ಹೊಸ ಶಕ್ತಿಯಾಗಿ ಪ್ರಾರ್ಥಿಸುವ ವರದಿಂದ ನನ್ನನ್ನು, ನನ್ನ ಕುಟುಂಬವನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಎಂದು, ಆ ವರದ ಫಲದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ ಎಂದು 2 ಕರಗಳನ್ನು ಮೇಲೆ ಕೆತ್ತಿ ಶಕ್ತವಾಗಿ ಸ್ತುತಿ ಮಾಡುವ. ಪವಿತ್ರಾತ್ಮರ ಅಭಿಷೇಕದಿಂದ ನಾವು ತುಂಬಲಿಕ್ಕಾಗಿ ಗುರುಗಳು ನಮಗಾಗಿ ಪ್ರಾರ್ಥಿಸ್ತಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೆ ಸ್ತೋತ್ರ. ಆತ್ಮೀಯರೇ, ಈಗ 1 ಗಂಟೆ ಆಯಿತು. 1:15 ಮತ್ತೆ ನಾವು ವಾಪಸ್ ಇಲ್ಲಿ ಸ್ತುತಿ ಆರಾಧನೆ ಆರಂಭಿಸುತ್ತೇವೆ. ಅದರ ನೀವು ಹೊರಗಡೆ ಹೋಗುವಾಗ ನಿಮಗೆಲ್ಲರಿಗೂ ಅಲ್ಲಿ ಬ್ರೆಡ್ ಕೊಡಲಾಗುತ್ತೆ. ಅದನ್ನು ಭುಜಿಸಿ ಮತ್ತೆ ವಾಪಸ್ ಬಂದು ನಿಮ್ಮ ಕಾರ್ಯಗಳು, ನೀರು ಕುಡಿಯೋರು ನೀರು ಕುಡಿಯಬಹುದು ಮತ್ತು ಬಂದು ಕೂತ್ಕೊಳ್ಳಿ. ಅಲ್ಲಿ ಹೊರಗಡೆ ಬೈರ್ ಆಮचे ಸ್ಟಾಲ್ ಅಸ ಈ ಎಲ್ಲ ಹಾಡುಗಳ ಪೆನ್ ಡ್ರೈವ್ ನಿಮಗೆ ಸಿಗುತ್ತೆ. ಕೆಲವು ಇರಬಹುದು. ಸುಮಾರು 32 GB ಪೆನ್ ಡ್ರೈವ್. ಅದರಲ್ಲಿ ಎಲ್ಲ ಈ ಹಾಡುಗಳು, DVD ಗಳು, ಹರಿಹರ ಆರೋಗ್ಯ ಮಾತೆ,
ಮೂವಿ ಇದೆಲ್ಲ ಇದೆ. ಮತ್ತು ನಾವು ಪ್ರೊಡ್ಯೂಸ್ ಮಾಡಿದ 30 ವರ್ಷದಿಂದ ಪ್ರೊಡ್ಯೂಸ್ ಮಾಡಿದ ಎಲ್ಲ ಸ್ಪಿರಿಚುವಲ್ ಟಾಕ್ಸ್ ಕೂಡ ಅದರಲ್ಲಿ ಇದೆ, ನಿಮಗೆ ಸಿಗುತ್ತೆ. ನಮ್ಮ ಸ್ಟಾಲ್ ಸತ್ಯ ಕೂತ್ಕೊಂಡಿರ್ತಾನೆ. ಬುಕ್ ಬೇಕಾದವರು ಈ ಯೇಸು ಸ್ತುತಿಸು ಎನ್ಮನವೇ ನಿಮಗೆ ಅಲ್ಲಿ ಹೊರಗಡೆ ಸಿಗುತ್ತೆ. ಸೊ ನಾವೆಲ್ಲರೂ ಎದ್ದು ನಿಲ್ಲೋಣ, ಪ್ರಾರ್ಥಿಸೋಣ. उजवा तो इरकल मागिया सर्वेस पर बापा या दनपरांच्या वेळा आम्ही सेवंशा उंड्याचेर आशीर्वाद घाल. हे रितीरिंत मजत दिल्लेल्यांचेर आशीर्वाद घाल. आज आम्ही सेवंचे हे खाण हो उंडो आशीर्वादित कर. आमका कुडीची मोतीची बोलायकी या खाणाद्वारे लाभोंदी या रितीरीक मजत दिलेल्यांचेर आशीर्वाद घाल. सुमिया जेजो बुकेन वळवळच्या सर लोकांक खातीर आमी मागताव तांकांय मजत करचें. बरें मोन आमकां दी, बऱ्या मोनाच्यांक तूं धाड. हालेलुया 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 हालेलुया. व्हडे ताळ्यान व्हडे सुबदान सर्वीस पर बापा आमचो दीस पडतो ग्रास आशीर्वादीत कर. आज ह्या दनपराच्या वेळार आमी करचे उपवास मागणे स्वीकार कर, अभिषेक कर. कानशारी मागली माय आमच्या खातीर मागोवन दी. टच ब्लेस हेल फॉर योर ग्लोरी. सूर पदवीदार देव बाप पूत आनी पवित्रात्मो ह्या उंड्यांचेर आशीर्वाद घालो. आमेन. प्रेज द लॉर्ड. वेगी वश्या आनी वेगी पाटी. ಸಮಾಧಾನ ಶಾಶ್ವತವೇ. ಯೇಸುವಿನ ನುಡಿಗಳೆಲ್ಲ ಸಮಾಧಾನ, ಯೇಸುವಿನ ಸತ್ಯ ಪ್ರೇಮ ಸಮಾಧಾನ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಯೇಸುವಿನ ನುಡಿಗಳೆಲ್ಲ ಸಮಾಧಾನವೇ, ಯೇಸುವಿನ ಸತ್ಯ ಪ್ರೇಮ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ, ಯೇಸುವಿನ ಸನ್ನಿಧಿಯೇ ಸಮಾಧಾನವೇ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಜೊತೆಗೆ ಸಮಾಧಾನ ಸಮಾಧಾನ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಯೇಸುವಿನ ನುಡಿಗಳೆಲ್ಲ ಸಮಾಧಾನವೇ, ಯೇಸುವಿನ ಸತ್ಯ ಪ್ರೇಮ ಸಮಾಧಾನವೇ. ಯೇಸುವಿನ ನುಡಿಗಳೆಲ್ಲ ಸಮಾಧಾನವೇ, ಯೇಸುವಿನ ಸತ್ಯ ಪ್ರೇಮ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ, ಯೇಸುವಿನ ಸನ್ನಿಧಿಯೇ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ, ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ, ಯೇಸುವಿನ ಸನ್ನಿಧಿಯೇ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ, ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಸಮಾಧಾನ ಸಮಾಧಾನ ಸಮಾಧಾನವೇ, ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಸನ್ನಿಧಿ ಸಮಾಧಾನವೇ 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 ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಚಪ್ಪಾಳೆ ತಟ್ಟುತ್ತಾ ಧರೆಗೆ ಬಂದ ಯೇಸು ದೇವ ಸಮಾಧಾನವೇ, ಶಿಲುಬೆ ಮರಣದಿಂದ ಜಗಕ್ಕೆ ಸಮಾಧಾನವೇ. ಧರೆಗೆ ಬಂದ ಯೇಸು ದೇವ ಸಮಾಧಾನವೇ, ಶಿಲುಬೆ ಮರಣದಿಂದ ಜಗಕ್ಕೆ ಸಮಾಧಾನವೇ. ಧರೆಗೆ ಬಂದ ಯೇಸು ದೇವ ಸಮಾಧಾನವೇ, ಶಿಲುಬೆ ಮರಣದಿಂದ ಜಗಕ್ಕೆ ಸಮಾಧಾನವೇ. ಧರೆಗೆ ಬಂದ ಯೇಸು ದೇವ ಸಮಾಧಾನವೇ, ಶಿಲುಬೆ ಮರಣದಿಂದ ಜಗಕ್ಕೆ ಸಮಾಧಾನವೇ. ಮರಣ ಗೆದ್ದ ಯೇಸು ದೇವ ಸಮಾಧಾನವೇ, ಮರಣ ಗೆದ್ದ ಯೇಸು ದೇವ ಸಮಾಧಾನವೇ. ಸದಾ ಜೊತೆಯಲ್ಲಿರುವ ಯೇಸು ದೇವ ಸಮಾಧಾನವೇ. ಸದಾ ಜೊತೆಯಲ್ಲಿರುವ ಯೇಸು ದೇವ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸು ಕೊಡುವ ಸನ್ನಿಧಿಯೇ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ 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 ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. ಯೇಸು ನಾಮದಲ್ಲಿ ನಮಗೆ ಸಮಾಧಾನವೇ, ಯೇಸುವಿನ ಗಾಯದಿಂದ ಸೌಖ್ಯ ಶಾಂತಿಯೇ. 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 ದುಃಖ ಭಾರ ಹೊತ್ತ ಯೇಸು ಸಮಾಧಾನವೇ, ದುಃಖ ಭಾರ ಹೊತ್ತ ಯೇಸು ಸಮಾಧಾನವೇ. ಪಾಪ ಶಾಪ ನೀಗಿಸಿದ ಸಮಾಧಾನವೇ. ಪಾಪ ಶಾಪ ನೀಗಿಸಿದ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. Clap. ಸರ್ವರನ್ನು ಪ್ರೀತಿಸಲು ಸಮಾಧಾನವೇ, ಹೃದಯದಿಂದ ಕ್ಷಮಿಸಿದಾಗ ಸಮಾಧಾನವೇ. ಸರ್ವರನ್ನು ಪ್ರೀತಿಸಲು ಸಮಾಧಾನವೇ, ಹೃದಯದಿಂದ ಕ್ಷಮಿಸಿದಾಗ ಸಮಾಧಾನವೇ. ಸರ್ವರನ್ನು ಪ್ರೀತಿಸಲು ಸಮಾಧಾನವೇ, ಹೌದು. ಹೃದಯದಿಂದ ಕ್ಷಮಿಸಿದಾಗ ಸಮಾಧಾನವೇ. ಸರ್ವರನ್ನು ಪ್ರೀತಿಸಲು ಸಮಾಧಾನವೇ, ಹೃದಯದಿಂದ ಕ್ಷಮಿಸಿದಾಗ ಸಮಾಧಾನವೇ. ತಾಳ್ಮೆಯಿಂದ ಬಾಳಿದಾಗ ಸಮಾಧಾನವೇ. ತಾಳ್ಮೆಯಿಂದ ಬಾಳಿದಾಗ ಸಮಾಧಾನವೇ. ಬಡವರಿಗೆ ಹಂಚಿದಾಗ ಸಮಾಧಾನವೇ. ಬಡವರಿಗೆ ಹಂಚಿದಾಗ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನವೇ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. ಸಮಾಧಾನ ಸಮಾಧಾನ ಸಮಾಧಾನವೇ ಯೇಸು ಕೊಡುವ ಸಮಾಧಾನ ಶಾಶ್ವತವೇ. ಸಮಾಧಾನ ಸಮಾಧಾನ ಸಮಾಧಾನವೇ ಯೇಸುವಿನ ಸನ್ನಿಧಿ ಸಮಾಧಾನವೇ. ಯೇಸುವಿನ ನುಡಿಗಳೆಲ್ಲ ಸಮಾಧಾನವೇ, ಯೇಸುವಿನ ಸತ್ಯ ಪ್ರೇಮ ಸಮಾಧಾನವೇ. ಯೇಸುವಿನ ನುಡಿಗಳ
ಸಮಾಧಾನವೇ 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 ಯೇಸುವಿನ ಸನ್ನಿಧಿ ಸಮಾಧಾನವೇ 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 ಯೇಸುವಿನ ಸನ್ನಿಧಿ ಸಮಾಧಾನವೇ ಹಲ್ಲೆಲೂಯ 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 ಸಮಾಧಾನದಿಂದ ನಮ್ಮ ಕುಟುಂಬಗಳನ್ನು ಅಭಿಷೇಕಿಸು. ಸಮಾಧಾನದ ಕರುಣೆ ಕೃಪೆ ನಮಗೆ ದಯಪಾಲಿಸು. ಯೇಸುವಿನ ಸಮಾಧಾನ ಶಾಂತಿ, ಈ ಲೋಕ ಕೊಡುವ ಶಾಂತಿ ಸ್ಥಿರವಲ್ಲ. ಯೇಸುವಿನ ಶಾಂತಿಗೆ ಕೊನೆಯಿಲ್ಲ. ಯೇಸುವೇ, ನಿಮ್ಮ ಶಾಂತಿ ಸಮಾಧಾನವನ್ನು ನಮಗೆ ಬಿಟ್ಟು ಹೋಗಿದ್ದೀರಿ. ನಮ್ಮ ಕುಟುಂಬಗಳು ಸಮಾಧಾನದ ತಾಣವಾಗಲಿ. ಎಲ್ಲ ಕೇಡುಗಳಿಂದ ಕಾದು ರಕ್ಷಿಸಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನಾವು ಪ್ರತಿ ಬಲಿ ಪೂಜೆಯಲ್ಲಿ ಹೇಳುತ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಶಾಂತಿ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ, ಲೋಕ ಕೊಡುವ ಸಮಾಧಾನವಲ್ಲ. प्रेज द लॉर्ड. हांव तुमकां संवसारान दिवचे बरी शांती समाधान न्ही, म्हजें शांती समाधान तुमकां दिता. प्रेज द लॉर्ड. हे रितीन आमकां कितें मेळटा, ताचें शांती समाधान आमकां मेळटा. प्रेज द लॉर्ड. हालेलुया हालेलुया. तेसलोनिकांकारा बरयलें पयलें पत्र आवास्वर चवथो तेसलोनिकांकारां बरयलें पत्र आवास्वर चवथो 13:15 13:15 तेसलोनिकांकारां बरयलो आवास्वर चवथो 13:15. बाय वाचयत गी. तेसलोनिकांकारां बरयलें पत्र आवास्वर चवथो 13:15. भावा भयणीनो, मोर्नाचो विशय घेतलेल्यांची खरी स्थिती तुम्ही जाणा जाय म्हणून आमची अपेक्षा. प्रेज द लॉर्ड. हालेलुया. वास मुखार वास. तेन्ना बुरवोसनातलेल्या हेरा बरी कधी बरी जावची नांत. बोस बाय उजवात वयर कोण सांगया. भावा भयणीनो, मोर्नाचो विशय घेतलेल्यांची खरी स्थिती तुम्ही जाणा जाय म्हूण आमची अपेक्षा. तेन्ना तुम्ही बुरवोसनातलेल्या हेरां बरी खंती बरीत जावची नांत. आमी बुरवोसो नातलेली पर्स न्ही, आमी बुरवोसो आसलेली पर्सा. प्रेज द लॉर्ड. हालेलुया. आनी मुखारचो सांगता, जेजू मेलो आनी परत्यान जिवान जालो हे परी आमी सतमानताव जाल्यार ताचेर विश्वास दवरून मेल्ल्यांकी जेजू सवेन देव जिवांत उठयतलो. प्रेज द लॉर्ड. हालेलुया. बायबल आमकां सांगता, आमी बुरवोसो नातलेले बरी रडोवन बसचे न्हय खंय. बार जाण आमी आमच्या मोगाच्यांक होगडावन घेतलें. ह्या 2 वर्सांनी मरता म्हूण कोणीच चिंतूं ना. ती कोरोनांत वेंटिलेटराक वचून गी, तांचे लंग्स फेल जावन गी, निमोनिया जावन गी, हार्ट अटॅक जावन गी, सबार जाणां देवादीन जालीं. सबार सेकंड वेवांत सबार 350 देवादीन जाले. आमच्या कुटुंबाची देवादीन जाली जावं पुरो. आमच्या कुटुंबांत कोरोना येयलें जावं पुरो. उत्तरप्रदेश पावलेली ह्या कोरोनाद्वरी देवादीन जाली जावं पुरो. पूण बायबल आमकां सांगता, भावा भयणीनो, मोर्नाचो विशय घेतलेल्यांची खरी स्थिती तुम्ही जाणा जाय म्हणून आमची अपेक्षा. तेन्ना तुम्ही बुरवोसो नातलेल्या हेरा बरी खंती बरी जावची नात. जेजू मेलो आनी परत्यान जिवान जालो हे आमी सतमानताव जाल्यार ताचेर विश्वास दवरून मेल्ल्यांकी जेजू सवेन देव जिवांत उठयतलो. सुमयेची शिकोवण म्हूण आमी चिंतून तुमकां सांगता. सुमी परत्यान येसर आमी जिवांत उरलेली ती मेल्ल्यांची मुखार आसची ना. प्रेज द लॉर्ड. हालेलुया. सांत पाऊल सांगता ताच्या
कोरीन घरा बरयल्या पयल्या कोरीन घरा बरयल्या पत्रांत 15व्या आवास्वारांत सांत पाऊल सगळो आवास्वर तुम्ही वाचा. क्रिस्ताचें पुनर्जीवनपण, मेल्ल्यांचें पुनर्जीवनपणाची कूड कशी आसता गे म्हूण निमाणें सांत पाऊल सांगता आमकां अशें बरोवन सांगता, जैतान मोरणाक गिळण सोडलें, ये मोरणा खंय आसा तुजें जैत, ये मोरणा खंय आसा तुजें कुंस, फातकस मोरणाचें कुंस आनी नियमशास्त्रस फातकाचें बोळ. पूण आमच्या सुमये जेजू क्रिस्त मरेपात आमकां जैत दितल्या देवाक जावं अर्गां स्तुती. प्रेज द लॉर्ड. आमकां कितल्या जाणांक आमचो बर्थडे गोत्ता, 7 वयर गेल्या बर्थडे जल्मोंक नात गे तुमी, 8 वयर गेल्या. प्रेज द लॉर्ड. ओके, ताळयो पेटून देवाक अर्गां दिया. हें कोंकणीन म्हणटात न्ही, जल्माक ताळयो दिवच्यो गे, आमच्या जल्माक बऱ्यो ताळयो दिया देवाक. प्रेज द लॉर्ड. शब्द ना तुमच्या ताळयांक, काही गाळयांक चड शब्द आवडना. प्रेज द लॉर्ड. पण आनी पटी देवाक आमी जल्मल्या, आमकां जीव दिल्ल्या देवाक आमी ताळयो दिवन अर्गां दिवया. प्रेज द लॉर्ड. हालेलुया. आमकां कितल्या जाणांक आमचो डेथ डे गोत्ता आसा? प्रेज द लॉर्ड. फाल्यां सकाळी वाचून उरता म्हणल्यार गॅरंटी आसा गी, पुराक गॅरंटी आहा. फ्रीज घाणग्या गॅरंटी आसा, वॉच घाणग्या गॅरंटी आसा, मनशाक गॅरंटी ना. तो आज घरा येताना सकाळी राती न्हिदलो, सकाळी उठना जाल्यार हार्ट फेल. प्रेज द लॉर्ड. हालेलुया. पूण आमी भियेजय म्हणना, आमचो बरोसो जेजू मोरणाचेर जैतून, त्या खातीर उतरां सांगतात बरोसो सांडी नाकात. पूण जाल्यार आमकां मोग आसता, आमच्या मोगाचो, आमच्या बाप्पाचो, आमच्या मम्मीचो, भावांचो, बावडांचो. हांव कर्नाटका कॅरिझमॅटीक आमचें संचालन आसा, ताका हांव स्पिरिच्युअल आत्मीक डिरेक्टर. पूण आमच्या संगत एकलो भाव आसलो, CA ह्या गांवचो उद्यावरचो, तो सायमन रॉड्रिगस म्हूण दिसता, CA. म्हणजे वटू त्रासी पुरो रेतेर दिवंक आयिल्लो, हांगा गांवाक आयिल्लो, त्रासीक आपयलें. केदाळ हांवें आपयलें येतलो. सुमार 35 वर्सां हांव सुवार्ता प्रगट करता. एप्रील 5 तारीखेक आमी मेळ्ळेले, हांव एप्रील 25 तारीखे तो सरलो. कोरोना बरो आसलो, एडमीट जालो, लंग्स फेल जालें, बरो ट्रिटमेंट दिलें, लंग्स फेल जालें, सरलो. आमकां आमचो मुखेली तो जावन आसलो, आमकां बऱ्यान चलयतलो. सो बरो ताच्या त्या मरणान दर देवाक ताणें महिमा हाडली. पूण आमकां मस्त दुखलें, कित्याक ताच्या लागीं आमी सांगाता काम केल्लें, 2 वर्सां ताच्या सांगाता आसलो. ताजो मोग हांवें पळयलो, सेमिनरींत हांवें टॉक दिवंक येताना थंय म्हज्या सांगाता आयिल्लो. हांव म्हळ्यार ताका बारी मोग, हांगा त्रासी समेत इगर्जेक रेतेर दिवंक त्या दीस काल मिटिंगाक आयिल्लो. हांवें पयलें म्हजें काम सुवार्ता म्हणटालो तो. प्रेज द लॉर्ड. तशें सबार जण आमी पळयलें. आमचे याजाक म्हजे मित्र, म्हजे क्लासमेट देवा दिन जाताना, कित्याक देवा. पूण केदाळ म्हाका कोरोना आयले, हांव आस्पत्रेंत 12 दीस सेंट जॉन्स आस्पत्रेंत आसलो पयल्या वेवांत. कोरोना आयलें, पूण कोरोना काले म्हूण कळ्ळें म्हाका. लोकांनी सांगतना क्वॉरंटायन काले म्हळ्यार कळ्ळें, तांचे कश्ट कळ्ळे. त्या खातीर देवान म्हाका वाचून दवरलो कोणा, तांच्या खातीर माग नाजाल्यार हांगा ह्या ब्रह्मवाराक रेतेर दिवंक येतो नातलो. सोरोन 1 वर्सां तें आसलें. प्रेज द लॉर्ड. हालेलुया. पूण त्या दीस हांवें डिसायड केलें मोरणाक भियेजय म्हणना. आसल्या दिसल्या आजच्या तितले दीस जेजूची सुवार्ता प्रगट करी जाय, जेजू खातीर जियेजय, जेजूची सुवार्ता प्रगट करी जाय. प्रेज द लॉर्ड. हालेलुया. हे रेतेरींत आमी मागया आमच्या मोगाच्या खातीर. आमी मस्त मोग केल्ले आज नात आमच्या मोदें, तांच्या आत्म्या खातीर मागया. पुलगतीत आसल्या खातीर मागया, अनाथ आत्म्या खातीर आमी मागया, कोविडान सरल्या आत्म्या खातीर मागया, झुजान सरलेल्या आत्म्या खातीर आमी मागया. कोणी मागोवंक ना तांच्या आत्म्या खातीर आमी मागया. प्रेज द लॉर्ड. आनी आमच्या मोगाच्या खातीर मागोवन आमी हें गायन गावंक वेता. तुमच्या बुकांत गायन असो संको 4 कन्नडा 4:22 हे आमी आमच्या कुटुंबाच्या देवा दिन जाल्ल्या माय बाब, पप्पा मम्मी, आबू व्हडली माय, तुमची भुरगीं, या पिरगसगारां, तुमची सांदे, तांच्या आत्म्या खातीर आज ह्या रितीन विशेष बापान आमी मागया. देव तांकां दया दाखोवन दी, सर्गाचे राज तांकां फावो करून दी, तांची फातका तो भोगसून दी, सस्न सुविश्व तांकां दिवं दी म्हणून आमी मागया. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು
ಸಂತೈಸು ಬೇಗ. ಯೇಸುವೇ, ಮೃತರ ಆತ್ಮಕ್ಕೆ ಶಾಂತಿ ಕರುಣಿಸಿರಿ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀನುರೆಸು ದೇವ, ಕಣ್ಣೀರ ನೀನುರೆಸು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಮುಂದೆ ಇದ್ದವರು ಈಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯಿತಲ್ಲ ದೇವ. ಮುಗುಳ್ನಗೆಯ ಈ ಮುಖವು ಕಣ್ಣಲ್ಲೇ ದೇವ, ನನ್ನ ವೇದನೆಯ ನೀನೀಗೂ ಭಾರ. ತಂದೆ ಇದ್ದವರು ಈಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಕಣ್ಮುಂದೆ ಇದ್ದವರು ಈಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳ್ನಗೆಯ ಈ ಮುಖವು ಕಣ್ಣಲ್ಲೇ ದೇವ, ವೇದನೆಯ ನೀಗೂ ಬೇಗ. ಮುಗುಳ್ನಗೆಯ ಈ ಮುಖವು ಕಣ್ಣಲ್ಲೇ ದೇವ, ವೇದನೆಯ ನೀನೀಗೂ ಬೇಗ. ವೇದನೆಯ ನೀಗೂ ಬೇಗ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಬಲಗೈಯನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಯೇಸುವೇ, ಯೇಸುವೇ, ನನ್ನೊಡನೆ ಅವರಾಡಿದ ಸವಿ ಮಾತುಗಳು ಕಿವಿಯಲ್ಲೇ ಮೊಳಗಿದೆ ದೇವ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ. ಅವರಿಲ್ಲದ ಬಾಳು ನೆನೆದಾಗ ನೋವು. ನವಚೇತನ
ನೀಡೆನಗೆ ದೇವ. ಹಲ್ಲೆಲೂಯ, 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 ಹಲ್ಲೆಲೂಯ. ಅವರ ಆತ್ಮಶಾಂತಿಗಾಗಿ ನಾವು ಸ್ತುತಿಸಿ ಪ್ರಾರ್ಥಿಸೋಣ. ನನ್ನ ಪ್ರೀತಿಸುವ ವ್ಯಕ್ತಿಗಳು ದೇವರ ಕರುಣೆ ಅವರ ಮೇಲೆ ಇಳಿದು ಬರಲಿ. ಅವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ದೇವರು ಕರುಣಿಸಲಿ. ಮೃತ್ಯುಂಜಯ ಯೇಸು ಅವರ ಮೇಲೆ ದಯೆ ತೋರಲಿ. ಟಚ್ ದೆಮ್ ಲಾರ್ಡ್, ಟಚ್ ದೋಸ್ ಸೋಲ್ಸ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನನ್ನೊಡನೆ ಅವರಾಡಿದ ಸವಿ ಮಾತುಗಳೆಲ್ಲ ಕಿವಿಯಲ್ಲೇ ಮೊಳಗಿದೆ ದೇವಾ. ನನ್ನೊಡನೆ ಅವರಾಡಿ ಸವಿ ಮಾತು ಎಲ್ಲ ಕಿವಿಯಲ್ಲೇ ಮೊಳಗಿದೆ ದೇವಾ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಗೆ ಶೋಕ. ಅವರಿಲ್ಲದ ಬಾಳು ನೆನೆದಾಗ ನೋವು ನವಚೇತನ ನೀನೆನಗೆ ದೇವಾ. ಅವರಿಲ್ಲದ ಬಾಳು ನೆನೆದಾಗ ನೋವು ನವಚೇತನ ನೀಡೆನಗೆ ದೇವಾ. ನವಚೇತನ ನೀಡೆನಗೆ ದೇವಾ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ಕರವನ್ನು ಹೃದಯದ ಮೇಲಿಟ್ಟು ನಮ್ಮ ಆತ್ಮೀಯರಿಗಾಗಿ ನಾವು ಪ್ರಾರ್ಥಿಸೋಣ. ಒಂದು ದಿನ ಅವರಿಗೆ, ಇನ್ನೊಂದು ದಿನ ನಮಗೆ. ನಾವು ಇವತ್ತು ಬದುಕುಳಿದಿದ್ದೀವಿ ಅಂದರೆ ದೇವರ ಕರುಣೆ, ದೇವರ ಕೃಪೆ, ದೇವರ ಪ್ರೀತಿ. ಅವರನ್ನು ದೇವರ ಸನ್ನಿಧಿಗೆ ದೇವರು ಕೊಂಡೋಗಿದ್ದಾರೆ. ಮೃತರ ಆತ್ಮವನ್ನು ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ಈ ಧ್ಯಾನಕೂಟದಲ್ಲಿ ವಿಶೇಷವಾಗಿ ಮೃತ ಹೊಂದಿದ ನನ್ನ ಕುಟುಂಬದ, ಧರ್ಮ ಕೇಂದ್ರದ ಹಾಗೂ ಎಲ್ಲ ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ. ನೀನು ಸ್ವರ್ಗದಲ್ಲಿ ನಮ್ಮನ್ನು ಸ್ವೀಕರಿಸುತ್ತೀಯ ದೇವ. ಕ್ಷಮೆಯನ್ನು ನೀಡು, ಕರುಣೆಯ ತೋರು, ಕಣ್ಣೀರಿನ ಪ್ರಾರ್ಥನೆ ಆಲಿಸು ದೇವ. ಮೃತರ ಆತ್ಮವನ್ನು ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ಮೃತರ ಆತ್ಮವನ್ನು ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ, ಪರದಲ್ಲಿ ಸ್ವೀಕರಿಸು ದೇವ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ, ಪರದಲ್ಲಿ ಸ್ವೀಕರಿಸು ದೇವ. ಕ್ಷಮೆಯನ್ನು ನೀಡು, ಕರುಣೆಯ ತೋರು, ಕಣ್ಣೀರಿನ ಪ್ರಾರ್ಥನೆ ಇದು ದೇವ. ಕ್ಷಮೆಯನ್ನು ನೀಡು, ಕರುಣೆಯ ತೋರು, ಕಣ್ಣೀರಿನ ಪ್ರಾರ್ಥನೆ ಇದು ದೇವ. ಕಣ್ಣೀರಿನ ಪ್ರಾರ್ಥನೆ ಇದು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ದೇವ. ಕಣ್ಣೀರ
ಸಂತೈಸು ಬೇಗ. ಲಾಸರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಲಾಸರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನಿನ್ನೊರೆಸು ದೇವ, ಕಣ್ಣೀರ ನೀನೊರೆಸು ದೇವ. ಎರಡು ಕರಗಳನ್ನು ಮೇಲೆತ್ತೋಣ. ಎಲ್ಲ ನಮ್ಮ ಕುಟುಂಬದಿಂದ ಮೃತ ಹೊಂದಿದ ಆತ್ಮಗಳಿಗಾಗಿ, ಈ ಧರ್ಮ ಕೇಂದ್ರದಿಂದ ಮೃತ ಹೊಂದಿದ ಆತ್ಮಗಳಿಗಾಗಿ, ಅನಾಥ ಆತ್ಮಗಳಿಗಾಗಿ, ಪುಲ್ಗದಿಂದ ಸ್ಲೇತ್ಮೆ ಉತ್ತರಿಸುವ ಸ್ಥಳದಲ್ಲಿರುವ ಆತ್ಮಗಳಿಗಾಗಿ ದೇವ ಈ ಧ್ಯಾನಕೂಟದಲ್ಲಿ ನಾವು ಪ್ರಾರ್ಥಿಸ್ತೀವಿ. ನಮಗೂ ಸ್ವರ್ಗ ಸಾಮ್ರಾಜ್ಯವನ್ನು ಕರುಣಿಸಿರಿ. ಅಂಜದೆ ಹೆದರದೆ ಜೀವಿಸಲು ವಿಶ್ವಾಸ, ಭರವಸೆ, ಪ್ರಾರ್ಥನೆಯನ್ನು ಬಲಪಡಿಸಿರಿ. ಯೇಸುವೇ ನಮ್ಮನ್ನು ಆಶೀರ್ವದಿಸಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲ ಮರಗೆ ಬ್ರಷಾರ ಬಲಕರ ಶಂದರಿಯರ ಬರ ಆಲ್ಫಾ ಕೋರಾರ ಫರ 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 ಫ ಹಾಲ್ರಿ ನಮಗೆ ಶರಿಯರ ಬರ ಶಮಾಲ ಕಿಂಬಿರ ಬರ सर्वेश्वर बाबत कर गावला पकडे देता अंशकुट मानदाव देवा दिनजले छतम्या शदितु भवकर जेजूच्या नावान जेजूच्या उतरान आम्ही मागता. हालेलुया हालेलुया. तू कथा नमक सुटका दोनी जेजू. हालेलुया. आमच्या जोडया संगाता मिळून म्हणूया नमान मरिये कृपेन भरले सुमी तुझे संगाता स्त्रिया मित तू सदैव आणि सदैव फॉड तुझ्या गोष्टीचे जेसू. भगवंती मरिये देवाची माय आम्हा बापिया खातीर विनंती कर आता आणि आमच्या मरणाच्या वेळा. आमेन. सर्वेश्वर तुमचे सवे आसो. लुका प्रमाणे जेजू ख्रिस्ताची शुभ वार्ता. महिमा तुका येसुम्या. लुकाचो वांचेला आवाजवर 23 वोळ 32 तावन. लूक चॅप्टर 23 वर्सेस 32 ऑनवर्ड्स. जेजू सांगता दोगा अप्राद्यांकी ताणी जिवेशी मारूंक व्हेले. खट्टे नांवाचे सुवाते पावतस थंय जेजूक ताणी कुर्सार मारलो आनी त्या दोग अप्राद्यांकी एकल्याक ताच्या उजव्याक आनी एकल्याक दाव्याक कुर्सायलो. आनी जेजू म्हणालो, बापा तांकां बक्षी, कित्याक ते कितें करतात ते नेणात. आनी जेजू म्हणालो, बापा तांकां बक्षी, कित्याक ते कितें करतात ते नेणात. उपरांत सोडती घालून ताची आंग वस्तुरां ताणी आपणा मदें वांटेकरन घेतली. लोक लागसार रावन पळयत आसलो. तांचे मुखंड ताका खिंडून म्हणटाले, हेरांक ताणें बाचाव केलें. हो देवाचो क्रिस्त विसलोलो वय जाल्यार तो आपणाकच बाचाव करूं. शिपाई ताची केळकुळां करताले. ते ताचे सरशी वचून ताका आंबोट वायन दिवन म्हणटाले, तूं जुदेवांचो राय जाल्यार तुकाच बाचाव कर. ताच्या माथ्या वयर हो जुदेवांचो राय ही उतरां बरोवन घाल्ली. उमकळायिल्ल्या अपराध्या मदलो एकलो ताची निंदा करन म्हणालो, तूं क्रिस्त वय जाल्यार तुकाच आनी आमकांय बाचाव कर. तवळ दुसरो जाप दिवन ताका भेस्टावंक लागलो, तुकाय तीच शिक्षा फावो जाल्या आसतना तूं देवाक कांय भियेना इवे. आमकां जाल्यार निती प्रकार म्हणजे आमच्या कर्ण्यांक फावो जाल्लें तें मेळ्ळां, पूण हाणें कसलीच सूख आदारली ना. उपरांत तो जेजू लागीं म्हणालो, जेजू तूं राजपदवी घेवन येता आसतना म्हजो उगडास दवर. जेजून ताका सांगलें, हांव तुका सांगता, आजच तूं म्हज्या सांगाता वैकुंठांत आसतलोय. आमच्या सुमे जेजू क्रिस्ताचे शुभ वार्ता मान हे. वखणी तुका क्रिस्ता. प्रेज द लॉर्ड. हालेलुया. बुशा हालेलुया. अर्गान तुका सुमियान जेजू, होगलाब तुका सुमियान जेजू, महिमान तुका सुमियान जेजू,
हालेलुया, हालेलुया. आज तुम्ही सक्कड बरें कुमसार जाल्यात वय मू, सुटावें कुमसार जाल्यात वय मू, संतोष चलो वय मू. तळी भेटून देवाकार घालया. प्रेज द लॉर्ड. हांव आज कुमसार जावन थंय भितर टेबलार आसतना पयर आमी 4 दीस शिरवार रेतेर दिली. 7, 8, 9, 10. आमी एक 4 दीस ते रेतेर दिल्ली सांजेर 3 तावन 6:30 पर्यंत. आनी आत्तां म्हाका एक भाऊ आमचे रेतेर तो पळयते आसा, ऑनलायन पळयते आसा म्हणलो. आनी तो म्हणूंक लागलो, फादर बुधवाराच्या दिसा हांव कुमसार जालो. हांव कुमसार जायनासतना सुमार 20 वर्सां जाल्लीं. आनी सप्टेंबर 2021 म्हजें काम गेल्लें. हांवें तुमकां सांगलें, जो आपली पातकाली पळयता ताका सूख मेळना, जो ती वळखता धया लाभता. आनी तो बारी संतोशान दुकानी सांगता आसा, केदळा गेले त्या बुधवारा हांव कुमसार जाल्लो. आनी आज ह्या बुधवारा म्हाका म्हजो बॉस फोन कर सांगता, तुका हांव कामाक पाटी घाण घेता, पाटी ये. प्रेज द लॉर्ड, हालेलुया. ताणें असाध्य म्हणून चिंतलें. तेका तर हांवें सांगलें, कुमसार असो सक्रामेंट हिलींग, इन्नर हिलींग, डेलिव्हरन्स आमची पातकां सक्कट धुवन वता. तेका तर आमी भियेसय म्हणना. आनी सबार जाणांच्या मोतींत एक आसा, आमी थोडे फावटी मागलें आमकां मेळना. पळय गी, मागलें पुरो मेळटा गी, मेळटा गी. ब्रह्मावर घरा मेळटा कोण ना बाप. तुमी पुरो भक्तिवंत भवर्ती लोक पळयतना कळटा म्हाका. प्रेज द लॉर्ड, हालेलुया. आमी मागलें तक्षण मेळना. आतांच्या संवसारांत 2 आसा, एक इन्स्टंट, एक कॉन्स्टंट. इन्स्टंट म्हळ्यार तुमी आतां हाका खंयच्याक हॉटलाक येतात, तक्षण मेळटा, तक्षण. कॉन्स्टंट म्हळ्यार 15 मिनटां बसोवचें, तयार करीचें तांणी. आतां रेत्यो थोड्यांक खाले म्हळ्यार इन्स्टंट. तांकां मागतना मेळचें, मेळना जाल्यार फादर फ्रँकलीन ना पावर ना, मागीर आनी कोणाक धांवले. ताका पावर ना, आनी एकले कडेन धांवले. हे पावर कोणा कडेन आसत? आमच्या भितर असलो पावर जेजूक आमी लिपोवन पावर सोदून धांवता. प्रेज द लॉर्ड, हालेलुया. रेतेरींत कॉन्स्टंटय मेळटा, इन्स्टंटय मेळटा. रेतीर असो फोडू, रेतेर आमी केदाळा बी वंपता, देव तांतू आशिर्वाद करतास. प्रेज द लॉर्ड, हालेलुया, हालेलुया. हांव 2011 तावन 2015 पर्यंत हांव दिल्ली आसलो. नॅशनल यूथ डायरेक्टर जावन फादर ऑल्विन डिसोजा जाल्या उपरांत हांव थंय गेल्लो. आनी थंय आमकां एका पाद्र्याबाचें फेस्त आसलें, तांच्या कॉंग्रिगेशनाचें, ब्रदर्स पेट्रिशियन्स म्हणून. आनी आमी सक्कड गेल्ले. हांव सुमार एक 200-250 लोक आमी पाद्र्या सिस्टरां तांच्या फेस्ताक गेल्ले. हांव आनी सांजेर जेवणाक आमी अशें भायर तांचें व्हडलें मैदान आसा बसून आसतना एक सिस्टर पयस जावन म्हाका असो पळोवन आसा. आनी ती म्हज्या लागीं आयली, म्हणूंक लागली, तूं फादर फ्रँकलीन गी म्हणाली. हांवें म्हणलें वय. हांवें म्हणलें कशी वळख धरली? हांव वडलो तो पळयत आसा. हांव एक कुरीस घालता पयल्यांत हांव न्हू. तो कुरीस पळोवन वळख धरली. सायज मात बदल्ला म्हणाली. प्रेज द लॉर्ड, हालेलुया. हांवें विचारलें, तूं कोण? म्हजी कशी वळख? फादर काल फादर तुमी YCS YSM ICOM डायरेक्टर जावन आसल्यात न्ही गे वय. हांव YCS चेडू न्ही, YSM चेडू. आनी तुमी आमकां बरो ट्रेनींग प्रोग्राम पुरो काणयोंक येताल्यात न्ही वय. आनी म्हजी आवय बापूय 7वेंत आसतना बापूय विसरलो, 9वेंत आसतना आवय विसरली. सिस्टरां म्हाका ट्रेनींग दिताली. 10वी जाली, PUC तांचे सांगाता केली. हांव क्रिस्तांव जाली, कॉन्वेंटाक जॉयन जाली, सिस्टरी जाली. प्रेज द लॉर्ड, हालेलुया, हालेलुया. पळय मगोशी भाव भयण, देवाचें उतर देव काम करता, देव आशिर्वादीत करता आमकां. आमी तोडो जालो तेका तरी सबार जाणां तुमी पळया, लाजाराच्या घरा. आतां आमी गायलें, लाजाराच्या घरा गेल्ले आसूं आमच्या घरा ये. लाजार कोणाचो इश्ट? जेजूक लाजाराचो मोग आसुल्लो की ना? आसुल्लो. आनी लाजाराची बायो कोण? मार्ता आनी मोरी. जेजू खंय गेल्यार लाजाराच्या घरा येतलो, रावतलो. काही शेवट्या कडी, माशले कडी, दडिऱ्या कडी बरी करून करताले कोण ना, मोरी आनी मारता. ते इल्लो जेवतलो, विशय करतलो. प्रेज द लॉर्ड. तुम्ही बायबलान पळयल्यार जेजूक मार्ताचो, मोरयेचो मोग आसुल्लो. लाजार ताचो इश्ट. प्रेज द लॉर्ड, हालेलुया. आनी केदळा लाजार पिडेन पडटा. लाजार पिडेन पडटाना मोरयेक आनी मार्ताक भरवंसो आसुल्लो. आमच्या कुटुंबान कोण आसा? जेजू आसा.
घरात ताणें 20 मिनटां केल्ल्या विशयान तो आमचे कडेन उलयला, बापाच्या मोगा विशयान उलयला, आमचे पुरो घराणें ताणें आयकलां. 100% कॉन्फिडन्स जेजू आसा. त्या खातीर तांणी कितें केलें, टेलिग्राम धाडलें. प्रेज द लॉर्ड. काल टेलिग्राम एकल्या कडेन लेटर दिवन सांगून धाडलें, बेतानिया, जेजू जेरुसलेमांत आसलो, बेतानिया ती आसली. आनी एक बेतानिया जावं पुरे 4-5 महिला पयस आसले, थंय जेजू आसलो. आनी वचून सांगलें, तुजो इश्ट, तांणी सांगून धाडलें कितें, तुजो इश्ट पिडेन पडला. आमचो भाऊ म्हूण सांगूं ना. इश्ट म्हणल्यार सेंटिमेंट, फ्रेंड म्हणटना धांवन येत कोण ना म्हणून. प्रेज द लॉर्ड. हालेलुया. जेजू 4 दीस जाले जेजू येवंकूच ना, थंयच रावलो. हाजी पिडा चड जाली, राखली तकली. प्रेज द लॉर्ड. आतां मार्ताच्या मोतींत सावालां उदेली जावं पुरो न्हय. खाल आसल्यार आमगेर येतलो, जेवतलो, रावतलो. आतां पिडेन पोसतना जेजू खंय गेलो. प्रेज द लॉर्ड. हालेलुया. वेर इज जीसस. खंय गेलो जेजू? कित्याक तोडव केलो जेजून? मार्ता रडली, मोरी रडली, तकली. 4 दीस उपरांत लाजारान टिकेट काडली, पाडच्या मेलो. प्रेज द लॉर्ड. तो मेलो. मरतना ह्या भयण्याक दूख जालें. आनी कोण मनीस पळय आमच्या कुटुंबांत भुरगीं 10 वर्सां बैल्या गांवांत येनातल्यार मेल्ल्या कुडले धांवन येतात. एक मूठ माती म्हणी घाली आम. प्रेज द लॉर्ड. थोडी जिवंत आसतना पळयना ती आनी एक काणी सोडा. मागीर येवन रडटात मम्मी डॅडी म्हणून. जिवंत आसतना तांकां पळोवंक पळयनात ते आनी एक. पूण मोगान येतात. लाजार मेला, पुरूंक समेत जेजू मोरनाक येवना. न्हय गे मित्र, इतलो फ्रेंड, 4 महिला पयस आसलो, मोरनाक म्हण येवं येत न्ही सायबा तुका, तूं खंय गेल्लो ही? प्रेज द लॉर्ड. हालेलुया. जेजू मोरनाक येवंक ना. तर कितें जालें? आमचें दूख पळय, कितलें दूख तांकां. कित्याक जेजू तोडव करता? आनी जेजू न्हू ताज्या सिसांक सांगलें, लाजार हुशार ना, तो न्हिदला. हांव थंय नातलें बारी बरें जालें. शिसांकी समजोना, तो न्हिदला जाल्यार उठ्ठा आसलो. प्रेज द लॉर्ड. जेजू म्हणलो हांवें ताका उठोवंक वचो जाय. तक्षण शिस म्हणलें न्हिदल्यार आमी थंय उठोवंक वचोचें म्हणना, तितल्या पयस तो उठतलो. जेजूक मरण न्हय. जेजूच्या डिक्शनरीन मरण म्हणलो वर्ड ना, न्हीद. प्रेज द लॉर्ड. हालेलुया. हालेलुया. त्या खातीर मरणाक जेजू वयर पदवी ना. मरण ताका नास. 3रे दिसा तो जिवांत उठलो. कित्याक बायबल आमकां सांगता, तो मेल्ल्या मदें देंवलो, तांकां सुवार्ता परगट केली, तो जिवांत उठलो. तो उठतना समाध्यो उक्त्यो जाल्यो. प्रेज द लॉर्ड. हालेलुया. पळय जिवंत क्रिस्ताची सकत. जेजू कळीत आसल्या पूण कोण म्हणून कोणें सर्टिफिकेट दिजय म्हणना. आनी मोरून पोरन पंडव्यान दवरून जाल्या उपरांत 4थ्या दिसा जेजू सोलोन येते आसा. मोगाचे भाव भयणीनो, कशें जायत मोरयेक आनी मार्ताक पुरो मुग जाल्या उपरांत पुरल्या उपरांत आयला. काल्याक आयला. जेजू आयलो म्हण कळटेस बडबडी आमची मार्ता बाय धांवली. धांवून वचून एकाच उसवासान, सोम्या तूं हांगा आसलो जाल्यार म्हजो भाव बरतो ना तुलो, तूं आतां विचारल्यार तुका तो फाटी येतलो. ती काल विचारता, ताका कळोना तिका पाप. तिका एक ताकलास, म्हजो भाव जिवंत आसा जाय तितलोच तिजो पाप, तिजो तो मोग. जेजू म्हणूंक लागलो तो जिवंत उरतलो. तक्षण ती म्हणूंक लागली म्हाका गोत्ता, अखेर दिसा तो जिवंत उरता म्हूण म्हाका गोत्ता. थोड्यांक जेजू वरनी चड गोत्ता आसा, बारी डेंजर. प्रेज द लॉर्ड. हालेलुया. मग अशें भाव भयणीनो, जेजू म्हणलो मार्ता, हांवूच पुनर्जिवनपण. आय एम द रेजरेक्शन आनी पुनरुत्थान. हांवूच जीव, हांवूच पुनर्जिवनपण, हांवूच जीव. म्हजेर जो फाती येता तो मरत जाल्यारय जियेतलो. लाजार मरोना, तो म्हजेर फाती येता तो जियेता. जेजू कळयत आसलें. मार्ताक हें कांय समजोंक ना. फाटीन धांवली, तिजे इन्फ्लुएन्स जावना म्हणून मोरयेक सांगलें, मोरये जेजू आयला तुका आपयता. जेजू आपोवंक वतना. प्रेज द लॉर्ड. कित्याक म्हणल्यार तिजे एक आशा, म्हजो भाव जिवंत उठोवचें म्हण आशा, दुसरें कांय न्हय. मार्ताचें तुमी एक तेजें नडतें पळयलें, बारी बरी मनीस ती. तिका मस्त आकलास, कितें करी जाय, कितें रांदी जाय, कितें काम करी जाय, तसलें तिजें कॅरेक्टर. मोरयेक सांगता, मोरये तूं म्हणी वच. कित्याक भाव ताका फाटी जाय, तितलो मोग तिका भावा वयर. आनी मोरी आयली. मोरी रोडोवन येतना सक्कड जुदेवांच्यो लोक घरा आयले, पुरो धांवन आयले.
ती पुंडव्या सरशी येता कोण ना म्हण आयली जेजू पळय तेच मोरी कितें करी लागली पांयां पडली रडली. तिने एकच उतर सांगलें तूं हांगा आसलोय जाल्यार म्हजो भाव मरतो नातलो तितलेंच. आतां हिसार मागीर हिसार फाल्यां हिसार जीव कर कांय म्हणूं ना कितें. मोरयेचो मोग पळया जेजू मुखार आमी सवालां घालची न्ही. देव तोडव करता आमकां बरें दिवंक सरेंडर. म्हजो जागो विकून वचूं ना, म्हजे प्रॉब्लेम आसात, रीण आसा, म्हज्या रिणा खातीर हांव तुका अर्गां दितां, म्हज्या जागे खातीर हांव तुका अर्गां दितां. प्रेज द लॉर्ड. हालेलुया. हबक्कूक प्रवादी 3रो आवाज 17:21 तुम्ही वाचल्यार अंजुर स्वरूप पालेव सोना दाखोल फळां दिवची नात, जैतुनाचें उत्पन्न आसचें ना, दाका फळां दिवची नात, गोट्यान गोरू आसची नात, हांव देवा तुका अर्गां दितलो. कित्याक हांव तुजो दाखोली खातीर त्या जैतुनाच्या उत्पन्ना खातीर माड माडये खातीर पोपळां खातीर हांव तुजो मोग करना. तुवें म्हाका जीव दिलाय, तूं म्हजो देव, तुजो हांव मोग करता. प्रेज द लॉर्ड. प्रेज द लॉर्ड. आमी देवाचो मोग करचो वस्तू खातीर न्ही, म्हाका तें दी हें कर म्हण न्ही. हांव तुजो मोग करता. तुवें म्हाका जीव दिलाय आनी तुका कितें जाय हांव तुका तें तुका कळीत आसा, तूं म्हाका दिताय. आनी मोरी म्हणा लागली तूं हांगा आसलोय जाल्यार म्हजो भाव मरतो नातलो. मोरयेन रडचें पळोवन सांगात आसता रडचें पळोवन जेजू रडलो. जेजू रडलो कित्याक मरण आमकां फातका वरवीं मरण आयलें, मनशां सासणी जिवीत होगडावन घेतलें आनी मरण कितलें दूख काडटा न्ही गे कुटुंबान. आमी आतां गायलें आतियागी प्रिती सिदा नन्नवरां मारणा दूख काडटा आमकां सगळ्यांक. पूण जेजू बरोसो जावन येता. जेजू म्हणूंक लागलो खंय ताका दवरला. खंय आयली ती समाधी लागीं आयली. समाधी लागीं येताना जेजून सांगलें शिळां काडा. पळया जेजूक सकत आसली शिळां काडा म्हूण सांगूंक जेजूक शिळां ताच्या उतरान शिळां फुटोवन येती ना, ताणें शिळां काडा. तक्षण मारता म्हणा लागली सोम्या तो मरून 4 दीस जाले, कुसला कोण ना, गाण पडल्या कोण ना. मग अशें भाव भयणीनो मोरी मारता सो मानो भाव पळय. जेजू मारता परत म्हणा लागलो मारता हांवें तुका सांगो न्हय पाती येयल्यार तूं देवाची महिमा पळयतली. आनी थंय तो लाजार जेजू मागणें करता बापा लागीं. तुमी पळया लाजारा बैरे म्हणा पयलें न्ही ताणें मागणें केलें बापा तूं म्हाका आयकताय त्या खातीर हांव तुका अर्गां दितां. पळय तेजें मागणें. लाजार बैरी येवना, तूं म्हाका आयकताय. कॉन्फिडन्स इन प्रेयर, बरवसो आत्मविश्वास. बेस्ते मिसाक येना, बेस्ते मागणें करना, बेस्ते तेर्स म्हणना, बेस्ते रेतीरी घेना, बेस्ते बायबल वाचिना. कॉन्फिडन्स देव दितलोच. भावार्थ आमचें दिरवें. आनी तो सांगता बापा हांव तुका अर्गां दिता, तूं म्हाका आयकताय. हांगा आसलेल्या सगळ्यांक तुजी महिमा दाखोवचे खातीर जेजू म्हणटा लाजारा बैरी ताजो ताळो तुमी आयकशात जाल्यार तुमची काळजां करिनाका दारूण. ताजो ताळो त्या शिळां भितर शिळां काडलेल्या त्या समाध्या भितर रिगलो. केदाळा जेजूचो ताळो भितर गेलो, मोर न्हू ताका धरून धरूंक सोकोवंक ना. सैतानाक अधिकार ना. लाजार सुटोवं ना, कांय ना. कसो फळयांनी ताका रेवडयलो तसोच भायर आयलो लाजार. जेजून म्हळें ताका ओरनिल्लें जेवण दिया, सोडया ताका. तर जेजूची सकत ताळयो भेटून देवाक अर्गां दिया. जेजू पुनर्जीवन बोड, जेजू जीव, म्हाका तुका तो जीव दिता. त्या खातीर आमी भियेजाय म्हणना. जेजू तो तोडव करता. कित्याक तोडव करता? बरें दिवंक तोडव करता. ही डिलेस टू गिव अस गुड. ಆತ ಅನೇಕ ಬಾರಿ ತಡ ಮಾಡುತ್ತಾರೆ ಏಕೆಂದರೆ ನಮಗೆ ಉಳಿತನ್ನು ಕೊಡಲು. ನಾವು ದೇವರಿಗೆ ಪ್ರಶ್ನಿಸುವುದಲ್ಲ. ಪ್ರೈಸ್ ದ ಲಾರ್ಡ್. हालेलुया हालेलुया. आनी लाजार जेजूची सुवार्ता प्रकट करपाक लागलो. लाजार निमाणें ताका पर्सिक्युशन हिंसा मेळटाना तो सायप्रसाक गेलो. सायप्रसांत एक जागो आसा, त्या जाग्यार अशी इगर्ज आसा. ग्रीक ऑर्थोडॉक्स क्रिस्तांवांक लाजाराची इगर्ज, लाजार असो दुसरे बडी ताका पुरुलो पोंड आसा. ती इगर्जीन सबार हजा पांगडटात. लाजाराच्या पोंडान सकल देंवन असो न्हिदोवंक जाता. न्हिदोवन मागणें करतात आनी लोक गोण जाता. कशें आमचें कारकोळ बाजिलिका, हरियरा बाजिलिका, डोर्नाळ्ळी बाजिलिका आसा. हो एक पवित्र जागो लाजाराची इगर्ज. प्रेज द लॉर्ड. प्रेज द लॉर्ड. प्रेज द लॉर्ड. मग अशें भाव पिडीनो देव आमकां तोडव करता म्हूण भोगूंक पुरो, पूण देव आमकां बरें दिवंक तोडव करता. देव दिताच. देव दिनासतना देवान तोडव केलो अब्राहमाक बाळ दिवंक. वैमो
थोडी म्हणूंक पुरो आमकां काजर जावन 20 वर्सां जालीं. हांव तुमकां सांगता हरिहरा हांव विगार जावन आसलो. थंय एक जोडे आयिल्लें 2016 इसवेंत. 22 इयर्स तावन तांकां भुरगीं नात. 22 इयर्स तावन तांकां भुरगीं नात. आमचे सोनवराचे थंय नोवेन चलता, आराधन चलता आनी त्या नोवेनाक ती हर एका सोनवारा येताली बेंगळूरचे कुटुंब तें. आनी दोगांयची मागोवन गेली. देवान तांकां त्या वर्सा गर्भाचें फळ दिलें आनी दुसऱ्या वर्सा ट्विन्स भुरगीं तांकां जल्मलीं. हरियाराक येवन देवाक तांणी अर्घां दिलीं. प्रेज द लॉर्ड. हालेलुया. देवाक असाध्य, कित्याक असाध्य म्हळ्यार कितेंच ना. अब्राहमाची बायल नांव सारा. साराचो गर्भ आमी म्हणटा ती गर्भ तिका मासीक स्त्राव रावन गेल्लो आनी भुरगें भितर रावची स्थितीच नातली. थवड सारांनी चिंतलें म्हाका भुरगें जायना. देवान बसवणी दिली, अब्राहमा तुजो पूत वारेसदार जातलो. अब्राहमानी चिंतलें हांवें म्हातारो जालो. सारान चिंतलें हांवें म्हातारी जाली. आतां कितें करचें. ताका ती म्हणूंक लागली, तांच्या प्रमाणे दोस्तूर आसली, एक भुरगें कितें म्हळ्यार जुदे मनशा चिंतपा प्रमाणे सालवासांव जाय भुरगें जायचें. त्या खातीर तिची एक सेवा करची आसली. हागारा लागीं एक भुरगें दी म्हणूंक लागली आनी हागाराक भुरगो जल्मलो इश्मायल. मिस्टेक अब्राहमाची आनी साराची. प्रेज द लॉर्ड. पूण देव म्हणूंक लागलो, अब्राहमा अब्राहमा त्या तुजी सेवा करतले सो भुरगो तो वारेसदार जायना. साराच्या गर्भांत भुरगो दिता. पळया देव कितलो एक सत्यवंत देव. आनी एक पोटी तेग जाण ते सैरे येतात. सैरे येता नाका कळटा त्या सैऱ्यांक ते देवदूत सैऱ्यांक जेवण वाडटा बरें कर. आनी जेवण जेवल्या उपरांत ते देवदूत म्हणटात येवच्या वर्सा आमी परत येतना साराक भुरगें जाता. आनी सारा इड्यांत रावन जोर आसता, म्हजो स्त्रावत रावन गेला, भुरगें खंय जावचें. थवळ ते विचारतात कित्या सारा बाये तूं आसली. ती म्हणूंक लागली ना ना हांव आसोंक ना. आयजाक म्हळ्यार नांव तूं तें ती आसली म्हणून. प्रेज द लॉर्ड. हालेलुया. त्या गर्भान देवान इसाकाक दिलो की ना. दिलो की ना. तर आमी कितें म्हणटा, देव अब्राहमाचो, देव इसाकाचो, देव जॅकोबाचो. प्रेज द लॉर्ड. पळय इसाक तुमी पळया ह्या नव्या सोल्ल्यांत जाकारी कोणाचो बापूय. स्नानीक जुवांचो बापूय. एलिझाबेथाची पोतीन वांजडी. भुरगीं जायना तिका कळीत आसलें भुरगीं जायना म्हूण. ती भायर तेन्नातली कोणा पाप भितर बसून मागणें करताली. तितली देवत मनीस. तुजे मोतीन सावालां येवंक पुरो. म्हजो पोती जाकारी ते थंय दूम पेटयता. एक याजका वर्ग असो इतलो मागता आनी ताची पोतीण हांव म्हज्या गर्भांत पिंपरे समेत नानयंगी. पाप कितली तिका अकमान अवमान लज जावं पुरो. तिणें चिंतलें कोणा ह्या एका दादल्याक म्हाका भुरगें दिवंक समेत जावना मू. कितले आट्या विटे तिणें भोगले जावंक पुरो. पूण जाकारीक देव दर्शन दिता, सारा तुजी पोतीण एलिझाबेथ गर्भेस्त जातली. स्नान दातार जुवांव वांज गर्भांत जल्मोन येवंक नांगी. प्रेज द लॉर्ड. हालेलुया. 120:7 127 साम वर्स 3 भुरग्याची देणे नातलेली सकट कीर्तन 120:7 वाचा तुमी. स्पेशली वर्स 3 वाचा. भुरग्याचे देणे गर्भाचे फळ देवान दिवचे दान भुरगीं सर्वेस्वराचे आशीर्वाद. ಗರ್ಭಫಲವು ದೇವರು ಕೊಡುವ ದಾನವಾಗಿದೆ. ಮಕ್ಕಳು ದೇವರ ಆಶೀರ್ವಾದ. The gift of the womb is given by God. Children are indeed heritage of the Lord. भुरगीं नातलेल्यांक उत्तू भुरग्याचे देणे कितें गे म्हणून. आज एका सायडीन भुरग्यांक लगड काडटात आनी एका सायडीन भुरगीं ना म्हूण रडटात. मग भाव भयणीनो देवाक आसाद कितेंच ना. कितेंच नातलेल्या तांच्या गर्भांत जीव दिवंक देव शकता. जावं पुरो तुजे स्पर्म काउंट उण्यात, जावं पुरो युट्रस प्रॉब्लेम आसा, भियेनाका. तुका काजरा सक्रामेंतान देवान एक केला जाल्यार त्या सक्रामेंतान देवान तुका आशिर्वाद केला जाल्यार देव तुजे थंय ताची महिमा दाखयतलोच. प्रेज द लॉर्ड. प्रेज द लॉर्ड. हालेलुया. थोडे पटी तोडो करता, थोडे पटी जावंक जायना जावंक पुरो भियेनाकात. त्या द्वारे देवाची महिमा तुमचे थंय देव वाडयता. देवाक कळीत आसा कशी महिमा हाडी जाय की म्हूण देवाक कळीत आसा. प्रेज द लॉर्ड. हालेलुया. हरगां तुका सुमियान जेजू, भोगलाप तुका सुमियान जेजू. देव थोडो करता, देव डिले करता. थोडे पटी बोऱ्याक सबारपोटेचे रीण तिरसना, सबारपोटेचे कोर्टीचे केस राजी जायना, जावं पुरो समस्या गुण जायनान, म्हजो गोव पियोवचे सोडिना, ह्या अनैतीक जिवात सोडिना. तुमी मागा, तुमी निराश जायनाकात.
जावं बरो तुमचो पूत सांगले ऐकना खंयगी कॉम्बॅटागी खंयगी या कांबळागी आनी खंयगी ड्रग्स हेरोईन गांजा म्हणून वाट ताणें धरल्या आनी मिसाक येनांत आवयचे ऐकनांत 24 hours मोबायलान बुडोवन आसात अनैतीकपण ह्या मोबायलाद्वारे तांचे राजकर्ते आसा तुमी आवय बापायनो त्या भुरग्यां खातीर मागा पवित्र आत्मा भरचे खातीर मागा मोनिकान मागलें तेज्या पुता खातीर अगस्टिनाक देवान बदलिलो अगस्टिनाचें जीवन परिवर्तन केलें आज मोनिकाय शांत जाल्या अगस्टिनी शांत जाला आनी वर्तो श्रेष्ठ गोडी तो सांग पावलो प्रेज द लॉर्ड हालेलुया 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 दोनी हात तुमच्या काळजाचे दोरे गडीभर दोळे दंपिया आज देव आमकां आपयता आमचे मागणे आयका जाय जाल्यार आमी काळजान तावन बक्षी जाय काळजान तावन बक्षितना देव दिता बापा ते कितें करता ते नेणान तांकां तूं बक्षी म्हूण जेजून मागलें आज तुमी मागा तुमी बक्षिया तुमकां कुमसारान जेजून बक्षिलां कोणा कडेन राग हागे मसूर सगळें दवरिनाकात तांचे खातीर मागा बायबल आमकां सांगता तूं तुजी काणीक भेटोवंक वेदी कडेन येवचे पयलें तुज्या भावा कडेन राजी जा तूं राजी जातना तो जायना जाल्यार टेन्शन करनाका तुज्या मोतीन शीण दवरून काणी घेनाका तूं जेवू समर्पण दी बोगसून जायना तितल्यो दुखी आज जेजू आमचे तावन गुण करूंक शकता तुमी पळय जेजू सांगता तुज्या पेल्याचो मोग कर दुस्मानाचो द्वेश कर म्हूण संवसार सांगता मातयेव 5:40 सांगता तुज्या दुस्मानाचो मोग कर देग दितले खातीर माग तूं तुज्या सर्गाराजान बापाची भुरगीं जातल्या तुमी तेच जेजू सांगता आमी पळयता काळजां तावन तूं बक्षी तुज्या भावाक तुज्या भयणीक तुका दुखयल्ल्यांक तीर्प दिवंक वचो नाका सांग पाऊल सांगता कोरिंतकारा बरयल्ल्या पत्रांत 11:23 जो कोण फावो नासतना उंडो खाता द्वेश दवरून हागेन दवरून मसूर दवरून झगडेन दवरून वायट वडण्यो सोयंक बली जावन उंडो खाता म्हळ्यार येवकारिस्त सेवता तो सुमयेच्या कुडी आनी रक्ता विरोध गुन्यांवकार जाता आज आमी सुमयेच्या कुडी आनी रक्ता विरोध गुन्यांवकार जावचे नाका आमचें जिवीत सुमयाक आमी समर्पण दिवया आनी तो सांगता त्या खातीर तुमी सुमार जाणां पिडेस्त जाल्यात अस्कत जाल्यात सुमार जाणां मोरून पावल्यात म्हळ्यार समाधान होगडावन घेतलां जेजून कितें केलें कुर्सार तावन बक्षिलें कुर्सार तावन बक्षुचे पयलें सिसांचे पांय धुताना ताणें तांकां एक एकल्याचेच पांय धुवन बक्षिलें विश्वासघात पराधीन केल्ल्या जुदासाक ताणें बक्षिलें जेजूची शिकोवण बोगसाण्याची आरंभ जाता शिसांचे पांय धुवचे तावन ताणें शिकयलें मात्र न्ही कितें शिकयलें तें ताणें केलें आज तूं जेजू वरवीं आमी कोणी व्हरती न्ही आज आमकां आमचे आशिर्वाद बेसांव फेकोण मेळोन तोडोवं जाता कित्याक हांवें बक्षिलां गे काळजां तावन तुज्या भावाक तुज्या भयणीक काळजां तावन तूं बक्षी सक्कड आमी दिंबी घालया आमच्या जाग्यार त्या कुर्सायल्या जेजूक आमी पळोवया जेजून सांगली ती उतरां बापा ती कितें करता ती नेणांत तांकां तूं बक्षी भाऊ हें गायन गायतना बक्षूंक जायना तितल्यो दुखी जेजू आज ह्या रिट्रीटांत हांव तुका समर्पण दिता म्हज्या कुटुंबांत जी कोण म्हजे कडेन उलयनात जे कोणा कडेन हांव उलयना जावं पुरो ह्या जाग्यार हांव रिलिजियस जावन राग दवरून बसलां जावं पुरो हांव एक क्रिस्तांव जावन रागान जियेता जेजू म्हाका मतीभ्रश्ट जावंक सोडिनाका जेजू म्हाका बक्षी म्हाका दुखयल्ल्यांक बक्षी हांवें दुखयल्ल्यांक हांव बक्षितां आज म्हाका ह्या रितीन तुवें आशिर्वाद दी जय जावं पुरो म्हज्या ह्या जिविता वरवीं तुज्या आशिर्वादा म्हज्या भितर रिगोवंक तोडोव जाला जेजू तोडोव करिनाका आज म्हज्या जिवितांत तूं ये म्हाका अभिषेक कर म्हाका आपोड म्हाका गुण कर जेजू म्हूण आमी मागया सुमया जेजू विलियम म्हाका सुमया जेजू मुजेर दया दाखय सुमया जेजू तुज्या मोगान म्हाका तूं अभिषेक कर सुमया जेजू जे कोणें म्हाका दुखयलां तांकां बोगसूंक करपा दी सुमया जेजू तुज्या स्पिरितान म्हाका अभिषेक कर सुमया जेजू म्हाका दुखयल्ल्या खातीर
हांव मागता दोनी हात वयर भरून सांगया बापा ते कितें करता ते नेणान तूं तांकां बक्षी बापा ती कितें करता ते नेणान तूं तांकां बक्षी बापा ती कितें करता ते नेणान तूं तांकां बक्षी बापा ती कितें करता ती नेणान तूं तांकां बक्षी बापा ती कितें करता तूं नेणान तूं तांकां बक्षी बापा ती कितें करता ती नेणान तूं तांकां बक्षी हालेलुया 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 व्हडे ताळ्यान व्हडे सुब्दान व्हडे सुक्तेन हालेलुया 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 जेजू 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 म्हणजे दये दखय बुकसूंक जायना तितलो दुखी जेजू आज हांव बक्षिता आज ह्या रितीन हांव समर्पण दिता तुका येयल्ल्यांक समर्पण दिता म्हजे विशीं अपप्रचार केल्ल्याक समर्पण दिता फाटल्यान सुरी गेल्ल्याक समर्पण दिता म्हजे दये दखय म्हजे जिविताचेर दये दखय तुजे आशिर्वाद बेसांव पेकोवन देव देव दी हालेलुया रे 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 हालेलुया 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 दुनियांत आमच्या काळजाचेर दवरया भाव हें गायन गायतना बुकसूंक जायना तितल्यो दुखी सुमी हांव तुका समर्पण दिता आमकां देव आमच्या सवालांक जाप दिवं दी देव आमची ग्राणी आयकून दी देव आमचे मागणें आयकून दी जेजू मन म्हजें रडोवन आसा आज म्हाका ह्या रितीन तूं गूण कर अभिषेक कर आशिर्वादीत कर म्हजी मागणी आयक ते सवा बेसवांनी बदली जेजू म्हणून आमी मागया बक्षूंक जायना तितल्यो दुखी मोकरूंक जायना त्यो घडयो मन म्हजें घायांनी पापसाला ये जेसू मोगान बर म्हाका दुखयल्यांक बक्षूंक बळटी आतां ये जेजू मोगान बर म्हाका दुखयल्यांक बक्षूंक बळ दी आतां म्हज्या मनशांनी धोको दिलो गाथान फाटीक तोपलो बालो बुकसूंक जायना मोन रडोन आसा जेजू बुकसूंक म्हाका सकत दी जेजू म्हूण आमी मागया म्हज्या मनशांनी धोको दिलो घातान पाटीक तोपलो भालो म्हज्या मनशांनी धोको दिलो घातान पाटीक तोपलो भालो बुकसूंक जायना मन रडोन आसा ये जेजू मोगान बर म्हाका दुखयल्यांक बक्षूंक बळ दी आतां जेजू मोगान बर म्हाका ये जेजू मोगान बर म्हाका दुखयल्यांक बक्षूंक बळ दी आतां हांवें सुवागयल्या इश्टांनी म्हाका स्कोटायलो दूख दिलो निराशी मन हें कदीन रडोन आसा जेजू बक्षूची कृपा दिवंक म्हजे थंय ये जेजू हांवें सुवागयल्या इश्टांनी म्हाका स्कोटायलो दूख दिलो हांवें सुवागयल्या इश्टांनी म्हाका स्कोटायलो दूख दिलो निराशी मन हें कंतीन रडोन आसा ये जेजू मोगान बर म्हाका दुखयल्यांक बक्षूंक बळ दी आतां ये जेजू मोगान बर आतां ये जेजू मोगान बर आतां दुखयल्यांक बक्षूंक बळ दी आतां
काळजाक तोपची दी दिक्षी उतरां निरापराधी तरी हांवें भोगची शिक्षा सोसूंक जायना मोहन रोडन आसा जेजू म्हाका बोगसूंक करपा दी जेजू काळजाक तोपची तिक्षी उतरां निरापराधी तरी भोगची शिक्षा काळजाक तोपची तिक्षी उतरां निरापराधी तरी भोगची शिक्षा सोसूंक जायना मन रडन आसा जेजू मोगान बर म्हाका दुखयल्यांक बोगसूंक बळ दी आतां ये जेजू मोगान बोर म्हाका जेजू मोगान बर म्हाका दुनी हात आमच्या वयर बरया दुखयल्यांक दुनी हात वयर बरया बळ दी आतां ये जेजू मोगान बोर म्हाका जेजू मोगान बर म्हाका दुखयल्यांक बोगसूंक दुखयल्यांक बोगसूंक बळ दी आतां सकट सांगात गव्या जेजू मोगान बर म्हाका दुखयल्यांक बोगसूंक बळ दी आतां हालेलुया 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 व्हड्या ताळ्यान व्हडे सुखदान व्हडे सुखतेर आमकां दुखयल्यांक बोगसूंक बोळ दी जेजू आमची काळजां मनां नवी कर जेजू आज वेरे तरेन कुमसारान आमकां बक्षिल्ले बरी आमी एकामेका बगसून पवित्रपणान जियो करपा दी जेजू आमकां दुखयलेली आपा प्रचार केले आमचो मान काडलेली फाटीक भलो तोपलेली सगळ्यांक गोण कर जेजू जेजू तुज्या नांवान अभिषेक देव देव दी द्वेष सत आमच्या फिरकोस कोटमंत हांव तुटोवन पडून दी जेजू टच ब्लेस हील फॉर योर ग्लोरी हालेलुया 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 हरे हरे हालेलुया प्रेज द लॉर्ड तळये पेटून देवा गर्गन दिया तुमच्या जाग्यार बसा Praise the Lord. 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 Hallelujah. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. Praise the Lord. ನಮ್ಮ ಕ್ಷಮೆ ನಾವು ಕ್ಷಮಿಸಿದ್ರೆ ದೇವರು ನಮ್ಮನ್ನು ಕ್ಷಮಿಸ್ತಾರೆ. Praise the Lord. ನೀವು ಕ್ಷಮಿಸದೇ ಇದ್ದರೆ ಯೇಸು ನಿಮ್ಮನ್ನು ಕ್ಷಮಿಸೋದು ಇಲ್ಲ. Praise the Lord. ಕ್ಷಮೆಯಿಂದ ಕ್ಷಮಿಸದೇ ಇದ್ದರೆ ಏನೇನು ಬರುತ್ತೆ? ಬ್ಲಡ್ ಪ್ರೆಷರ್ ಬರುತ್ತೆ. Praise the Lord. ಒಬ್ಬರ ಮೇಲೆ ಸಿಟ್ಟಿತ್ತು ಅಂದರೆ ಆ ಸಿಟ್ಟು BP ಆಗುತ್ತೆ, ಬ್ಲಡ್ ಪ್ರೆಷರ್ ಆಗುತ್ತೆ. ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೋ, ರಕ್ತದ ಓಟ ಹೆಚ್ಚು ಕಮ್ಮಿ ಆಗುತ್ತೋ, ನಮಗೆ ಮೈಗ್ರೇನ್ ಹೆಡ್ಏಕ್ ಬರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ. ಪ್ರೈಸ್ ದ ಲಾರ್ಡ್. ನಮ್ಮ ಆರ್ಗನ್ಸ್ಗಳು, ನಮ್ಮ ಬಾಡಿ ಸಿಸ್ಟಮ್ 120/80 ಬ್ಲಡ್ ಪ್ರೆಷರ್ ಇರಬೇಕು. ಯಾವಾಗ ಟೆನ್ಷನ್ ಮಾಡ್ಕೋತೀವೋ, ದ್ವೇಷ ಬರುತ್ತೋ, ಕ್ಷಮಿಸೋಕ್ಕಾಗಲ್ವೋ, ಆವಾಗ BP ರೈಸ್ ಆಗುತ್ತೆ. ನಾವು ಹೇಳ್ತೀವಿ ನೋಡಿ ಸಿನಿಮಾದಲ್ಲಿ, BP ರೈಸ್ ಮಾಡಬೇಡ ಅಂತೀವಲ್ಲ. ಯಾವಾಗ ಕೋಪ ಬಂದಾಗ, ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾಗ ಏನು ಬರುತ್ತೆ? ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಬರುತ್ತೆ? ಗಂಡ ಹೇಳ್ತಾನೆ ಅಥವಾ ಹೆಂಡತಿ ಹೇಳ್ತಾನೆ, ಟೆನ್ಷನ್ ಮಾಡಬೇಡ. ಯಾಕೆಂದರೆ ಇಬ್ಬರು ಬೇರೆ ಎಲ್ಲಿಂದಲೂ ಬಂದವರು, ಒಂದಾದವರು. ಗಂಡ ಹೆಂಡತಿ ಬೈಬಲ್ ಹೇಳ್ತಾಯಿದೆ, ಕೋಪ ಬಂದರೂ FEC 4:26 ಹೇಳುತ್ತೆ, ಕೋಪ ಬಂದರೂ ಪಾಪ ಮಾಡಬೇಡ. ಕೋಪ ಬಂದರೂ ಪಾಪ ಮಾಡಬೇಡಿ, ಸೂರ್ಯಾಸ್ತಮದ ಒಳಗೆ ರಾಜಿಯಾಗಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕ್ಷಮಿಸೋದಕ್ಕೆ ಬಹಳ ಕಷ್ಟ. ಯೇಸು ಸಹಾಯ ಮಾಡಬೇಕು. ಪ್ರೈಸ್ ದ ಲಾರ್ಡ್. ನನಗೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋದ್ಲು, ಇನ್ನೊಬ್ಬರ ಜೊತೆಗೆ ಹೋದ್ಲು. ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಬಿಟ್ಟು ಹೋದ್ಲು. ನನಗೆ ಕ್ಷಮಿಸೋಕ್ಕೆ ಆಗ್ತಿರಲಿಲ್ಲ. ಕೊಲೆ ಮಾಡಬೇಕು ಅನಿಸ್ಬಿಡೋದು, ಅಷ್ಟು ಕೋಪ ಬರೋದು. ಯಾವಾಗ ನಾನು ಧ್ಯಾನ ಕೂಟಕ್ಕೆ ಬಂದೆ, ವರ್ಡ್ ಆಫ್ ಗಾಡ್ ಕೇಳಿದೆ, ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿದೆ,
ನಾನು ನನ್ನ ಹೆಂಡತಿಯ ಮನೆಗೆ ಹೋಗಿ ಅವಳ ಮುಂದೆ ಮಂಡಿ ಊರಿ, ನಾನು ನಿನ್ನನ್ನು ಪ್ರೀತಿಸಿದ್ದಿದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ತಿರಲಿಲ್ಲ, ನೀನು ಇನ್ನೊಬ್ಬರ ಜೊತೆಗೆ ಬಾಳೋದಕ್ಕೆ ಕಾರಣ ನಾನು ಪಾಪ. ಒಂದು ಹೆಂಡತಿ ನನ್ನನ್ನು ನಂಬಿ ಬರ್ತಾಳೆ, ನಾನು ಅವಳನ್ನು ಪ್ರೀತಿಸಬೇಕು. ಒಂದು ಹೆಣ್ಣು ಬರೋದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲರನ್ನ ಬಿಟ್ಟು ಬರ್ತಾಳೆ, ಗಂಡನೇ ಇಲ್ಲ ಅಂತ. ನಾನು ಸಿನಿಮಾ, ಆರ್ಕೆಸ್ಟ್ರಾ, ಡ್ರಾಮಾ ಸಂಘಟನೆಗಳಿಗೆ ಹೋಗ್ಬಿಡ್ತಿದ್ದೆ, ತಿಂಗಳಗಟ್ಟಲೆ ಬರ್ತಿರಲಿಲ್ಲ. ನೋಡಿದ್ಲು, ಇನ್ನೊಬ್ಬರ ಜೊತೆಗೆ ಹೋದ್ಲು. ಅವಳು ಇನ್ನೊಬ್ಬರ ಜೊತೆಗೆ ಹೋಗೋದಕ್ಕೆ ಕಾರಣ ಏನು? ನನ್ನ ನೆಗ್ಲೆಕ್ಟ್. ನಾನೇ ಮಂಡಿ ಊರಿಗೆ ಕ್ಷಮೆ ಕೇಳಿದೆ. ಕ್ಷಮೆ ಕೇಳಿದ್ಮೇಲೆ ನಾನು ಹೇಳಿದೆ, ಬಂದರೆ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡೋಣ ಅಂತ. ಅವಳಂದ್ಲು 7-8 ವರ್ಷ ಆಯಿತು ಇವ್ರ ಜೊತೆಗೆ ಜೀವನ ಮಾಡ್ತಾಯಿದ್ದೀನಿ, ನಮ್ಮಿಬ್ಬರಿಗಾಗಿ ಪ್ರಾರ್ಥಿಸಿ ಅಂತ. ಒರಿಜಿನಲ್ ಗಂಡ ಡೂಪ್ಲಿಕೇಟ್ ಗಂಡನಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಫರ್ಗೆಟ್ ಇಟ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 33 ವರ್ಷ ಆಯಿತು ಬೈಬಲ್ ಹಿಡಿದು. ನಾನು 38 ದೇಶಕ್ಕೆ ಹೋಗಿ ಬಂದೆ. ನಾನು ಸ್ವಿಟ್ಜರ್ಲ್ಯಾಂಡಿಗೆ 4 ಸಲ ಹೋಗಿ ಬಂದೆ, ಜರ್ಮನಿಗೆ 3 ಸಲ ಹೋಗಿ ಬಂದೆ. ಯಾವಾಗ ನಾವು ಕ್ಷಮಿಸ್ತೀವೋ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಈಗಲೂ ನನ್ನ ಹೆಂಡತಿ ಅವನ ಬಾಯ್ ಫ್ರೆಂಡ್ ಜೊತೆಗೆ ಎಲ್ಲಾದರೂ ಸಿಕ್ಕರೆ ನಾನು ಮಾತಾಡಿಸ್ತೀನಿ. ಅಹಂಕಾರದಲ್ಲಿ ದೊಡ್ಡ ಮನುಷ್ಯ ಆಗೋದಕ್ಕೆ ಹೇಳ್ತಾ ಇಲ್ಲ. ನನಗೆ ಅವ್ರ ಮೇಲೆ ಪಾಪ ಅನ್ನಿಸ್ತಾ ಇದೆ. ಪಿತನೇ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು, ಇವರನ್ನು ಕ್ಷಮಿಸ್ಬಿಡಿ. ಎಷ್ಟು ವರ್ಷ ಇರ್ತೀವಿ ನಾವು? 24 ಗಂಟೆ ಎಕ್ಸಸೈಸ್ ಮಾಡಿ, ಕೋಟಿಗಟ್ಟಲೆ ದಾನ ಮಾಡಿ, 3 ಡಾಕ್ಟ್ರು ಪ್ರತಿದಿನ ಚೆಕ್ ಮಾಡುವ ಪುನೀತ್ ರಾಜ್ಕುಮಾರೇ ಉಳಿಲಿಲ್ಲ ಅಂದಮೇಲೆ ನಾವೆಲ್ಲ ಏನು? ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಬೈಬಲ್ ಹೇಳುತ್ತೆ, ನೀವು ಉಳಿದಿರುವುದು ದೇವರ ಕರುಣೆಯಿಂದ ಮಾತ್ರ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಕ್ಷಮಿಸಕ್ಕಿರೋರಿಗೆಲ್ಲ ಕ್ಷಮಿಸಬೇಡಿ, ಪ್ರೀತಿಸಕ್ಕಿರೋರಿಗೆಲ್ಲ ಪ್ರೀತಿಸಬೇಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೀತಿಸುವಾಗ ಒಂದು ಖುಷಿ ಇದೆ. ಬ್ರದರ್ ಜಾನ್ ಎದ್ದು ನಿಲ್ಲಿ. ಐ ಲವ್ ಯು ಬ್ರದರ್. ನೋಡಿ, ಖುಷಿ ಇದೆ ಅವರಿಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವರ ಮಡದಿಗೆ ನನ್ನ ಮೇಲೆ ಕೋಪ ಇದೆ. ಈಗ ಹೋಗೇ ಬಿಟ್ರ? ಪ್ರೈಸ್ ದ ಲಾರ್ಡ್. ನನ್ನ ಗಂಡನಿಗೆ ಮಾತ್ರ ಐ ಲವ್ ಯು ಹೇಳ್ತಾರೆ, ನನಗೆ ಐ ಲವ್ ಯು ಹೇಳಲ್ಲ. ನೀವು ಅವರಿಗೆ ಐ ಲವ್ ಯು ಹೇಳ್ಬೇಡಿ. ಓಕೆ? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಮೊನ್ನೆ ನನಗೆ ಯಾರೋ ಒಬ್ಬರು ಸಿಕ್ಕರು, ಅವರು ಪ್ರೊಟೆಸ್ಟೆಂಟ್ ಪಾಸ್ಟರ್. ಅವ್ರು ನನಗೆ ಹೇಳಿದ್ರು, ಬ್ರದರ್, ಆಗಸ್ಟ್ 15ಕ್ಕೆ ಮೇರಿ ಮಾತೆ ಸ್ವರ್ಗಾರೋಹಣರಾದರು, ಸ್ವರ್ಗ ಸ್ವೀಕೃತರಾಗಿರುವಂತಹ ಹಬ್ಬ ಮಾಡ್ತೀರಲ್ಲ, ಹೌದಾ? ಆಗಸ್ಟ್ 15th ಯಾವ ಹಬ್ಬ? ಇಂಗ್ಲೀಷ್ನಲ್ಲಿ ಏನಂತಾರೆ ಬ್ರದರ್? ನಾನು ಅಂದ್ಕೊಂಡೆ ಫಾದರ್ಗೆ ಒಂದು ಬನ್ ಕೊಡಿ ಸಾಕು ಅಂತ. ನೋಡಿ, 3 ಬನ್ ತಿಂದು ಹೆಂಗೆ ಕೂತಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹ್ಯಾಪಿಯಾಗಿರಿ, ಹ್ಯಾಪಿಯಾಗಿರಿ. ಹಲ್ಲೆಲೂಯಾ. ಒಂದ್ಸಲ ಚಪ್ಪಾಳೆ ತಟ್ಬಿಡಿ. ಪ್ರೈಸ್ ದ ಲಾರ್ಡ್. ಆಗಸ್ಟ್ 15 ಯಾವ ಹಬ್ಬ? ಅಸಂಪ್ಷನ್ ಆಫ್ ಮದರ್ ಹಬ್ಬ. ನಾವೆಲ್ಲ ಕೊಂಡಾಡ್ತೀವಿ ಎಲ್ಲ ಕಡೆ ಅಲ್ವಾ? ನನಗೆ ಪಾಸ್ಟರ್ ಬಂದು ಹೇಳಿದ್ರು, ಬೈಬಲ್ನಲ್ಲಿ ಎಲ್ಲಿದೆ ಮೇರಿ ಮಾತೆ ಸ್ವರ್ಗಾರೋಹಣರಾದರು, ಸ್ವರ್ಗ ಸ್ವೀಕೃತರಾದರು ಅಂತ ಬೈಬಲ್ನಲ್ಲಿ ಎಲ್ಲಿದೆ? ಇದೆಯಾ? ಇದೆಯಾ? ಸಾಂಗ್ ಬಾ. ಇದೆಯಾ? ಇದೆಯಾ? ನಾರೇ ಇಲ್ಲ, ಬೈಬಲ್ನಲ್ಲಿ ಇಲ್ಲ. ಸ್ವರ್ಗಕ್ಕೆ ಹೋದ್ರು ಅಂತ ಇಲ್ಲ ಮೇರಿ ಮಾತೆ. ನಾನಂದೆ, ಹೌದು, ಇಲ್ಲ, ಬೈಬಲ್ನಲ್ಲಿ ಇಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂತ ಪಾಸ್ಟರ್ಗೆ ನಾನೊಂದು ಪ್ರಶ್ನೆ ಕೇಳಿದೆ. ಮೇರಿ ಮಾತೆ ಸತ್ತು ಹೋದ್ರು ಅಂತ ಬೈಬಲ್ನಲ್ಲಿ ಎಲ್ಲಿದೆ? ಇದೆಯಾ? ಇದೆಯಾ? ಅವಾಗಂದ್ರೆ ಅವರು, ಇಲ್ಲ ಬ್ರದರ್, ವಯಸ್ಸಾದ್ಮೇಲೆ ಸತ್ತೋಗಿರಬಹುದು ಅಲ್ಲ. ನಾನು ಹೇಳ್ತೀನಿ, ಯೇಸು ಮೇರಿ ಮಾತೆ ಸ್ವರ್ಗ ಸ್ವೀಕೃತರಾಗಿರಬಹುದು. ಯಾಕೆಂದರೆ ಪ್ರಕಟಣೆ ಪುಸ್ತಕ 3:21 ತೆಗೆದು ಹೋದ್ ನೋಡಿ.
ನೀವು ಇದನ್ನು ಇವತ್ತು ನಾನು ಹೇಳುವ ಕ್ಲಾಸನ್ನು ಬರೆದಿಟ್ಕೊಳ್ಳಿ. ನಮ್ಮ ಮದರ್ ಮೇರಿ ಬಗ್ಗೆ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ಹಲವು ಪ್ರಶ್ನೆಗಳಿಗೆ ಉತ್ತರ ಇವತ್ತು ನಿಮಗೆ ಸಿಗುತ್ತೆ. ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 3 ವರ್ಸಸ್ 21. जायते वन जाल्ल्यांक म्हजे बराबर म्हज्या सिंहासनार बसचे हाक हांव दितलो. हांवूय जैते वन जावन म्हज्या बापा बराबर ताच्या सिंहासनार बसो आसा. ಏನದು? ಜಯ ಹೊಂದಿದವರು, ಕ್ರಿಸ್ತನಲ್ಲಿ ಜಯ ಹೊಂದಿದವರು ಪಿತನ ಬಲಪಾರ್ಶ್ವದಲ್ಲಿ ಯೇಸುವಿನೊಂದಿಗೆ ಇದ್ದಾರೆ. ಅವರು ಯೇಸುವಿನ ಜೊತೆಗಿದ್ದಾರೆ. ಈಗ ಮೋಸೆ ಸತ್ತೋದ, ಹೌದಾ? ಸಾಂಗ್ಬಾ, ಹೌದಾ? ಮೋಸೆ ಸತ್ತೋದ. ತಾಬೋರ್ ಬೆಟ್ಟದಲ್ಲಿ 3 ಜನ ಪ್ರತ್ಯಕ್ಷರಾದರು. ಯಾರ್ಯಾರು? ಯೇಸು, ಏಲಿಯಾ, ಮೋಸೆ. ಮೋಸೆ ಸತ್ತೋಗಿದ್ದಾನೆ. ಮೋಸೆ ಸಮಾಧಿ ಈಗಲೂ ಇದೆ. ಸತ್ತೋದವನು ಹೆಂಗೆ ಪ್ರತ್ಯಕ್ಷವಾದ? ಕ್ರಿಸ್ತನಲ್ಲಿ ಬಾಳಿ ಬದುಕಿದವರು, ಜಯ ಹೊಂದಿದವರು, ರಕ್ತ ಸಾಕ್ಷಿಗಳಾದವರು ಸದಾ ಪಿತನ ಬಲಪಾರ್ಶ್ವದಲ್ಲಿ ಯೇಸುವಿನ ಮಡಿಲಲ್ಲಿ ಕೂತ್ಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ನಾವು ನೋಡ್ತೀವಿ ಸ್ಟೀಫನ್ನ ಎಲ್ಲರೂ ಕಲ್ಲೊಡೆದ್ರು. ಎಲ್ಲ ಕಲ್ಲೊಡೆದು ತಕ್ಷಣ ತಲೆ ಎತ್ತಿ ನೋಡ್ದ, ದೂರದಲ್ಲಿ ಜೀಸಸ್ ಬರ್ತಾ ಇದ್ದಾರೆ. ತಕ್ಷಣ ಇವನಿಗೆ ಖುಷಿ ಆಯಿತು. ಇವನು ಹೇಳ್ದ, ಹೊಡೀರಿ, ಕಲ್ಲೊಡೀರಿ, ಇನ್ನೂ ಹೊಡೀರಿ. ತಂದೆಯೇ, ಯೇಸುವೆ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು, ಇವರನ್ನು ಮನ್ನಿಸಿರಿ. ಇವ್ರು ಕಲ್ಲು ಹೊಡೆದಿದ್ದಕ್ಕೆ ನಾನು ನಿಮ್ಮನ್ನು ನೋಡಂಗಾಯ್ತು. ಐ ಆಮ್ ಕಮಿಂಗ್ ಅಂತ. ಅರ್ಥ ಆಗ್ತಿದೆಯಾ? ಇನ್ನು ನಾನು ಸ್ಲೋ ಹೇಳ್ಬೇಕಾ? ಅರ್ಥ ಆಗ್ತಿದೆಯಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ, ದೇವರಲ್ಲಿ ಮರಣ ಹೊಂದಿದವರು, ರಕ್ತ ಸಾಕ್ಷಿಗಳು, ಇವರೆಲ್ಲ ಸ್ವರ್ಗದಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕತ್ತೋಲಿಕ ಧರ್ಮಸಭೆ ಈ ಅಸ್ಥಿವಾರದಲ್ಲಿ ಕಟ್ಟಿದ ಸಭೆ, ರಕ್ತ ಸಾಕ್ಷಿಗಳ ಅಸ್ಥಿವಾರದಲ್ಲಿ. ಮತ್ತಾಯ 10ನೇ ಅಧ್ಯಾಯ, ಮತ್ತಾಯ 10:40 ಬರ್ಕೊಳ್ಳಿ. ನಾವು ಯಾಕೆ ಸೈನ್ಸಿಗೆ, ಮದರ್ ಮೇರಿಗೆ ಗೌರವಿಸ್ತೀವಿ? ಬೈಬಲ್ ಇದೆ, ಎವಿಡೆನ್ಸ್ ಇದೆ. ಮ್ಯಾಥ್ಯೂ ಚಾಪ್ಟರ್ 10 ವರ್ಸಸ್ 40 ಆನ್ವರ್ಡ್ಸ್. पूण कोण म्हज्या उजव्याक, कोण म्हज्या दाव्याक म्हूण ठरवचो तो अधिकार म्हाका ना. जांकां तें तयार केलां तांकां तें मेळटलें. ಆಮೇಲೆ बाकीचे 10 जण हे आयकून जाकोबाचेर आनी जुवांचेर. ಮತ್ತಾಯ 10ನೇ ಅಧ್ಯಾಯ 41ನೇ ವಾಕ್ಯ. ಮೈಕ್ ಆನ್ ಮಾಡ್ಕೊಳ್ಳಿ. प्रवाद्याक तो प्रवादी देखून स्वागत दिता, ताका प्रवादेचो प्रतिफळ मेळटलो. ಪ್ರವಾದಿಯನ್ನು ಒಂದು ಪ್ರವಾದಿ ಎಂದು ಗೌರವಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಬಲಗೈ ಮೇಲಕ್ಕೆ ಎಲ್ಲರೂ ಹೇಳಿ, ಪ್ರವಾದಿ ಎಂದು ಗೌರವಿಸಿದರೆ ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಹೊಂದುತ್ತಾನೆ. ಪ್ರೈಸ್ ದ ಲಾರ್ಡ್. ಯಾರು ಪ್ರವಾದಿ? ಪ್ರವಾದಿ ಮೀನ್ಸ್ ದೇವರ ಪರ ವಾದಿಸುವವನು, ಸುವಾರ್ತೆ ಸಾರುವವನನ್ನು ಗೌರವಿಸಿದರೆ ಅವರಿಗೆ ಸಿಗುವ ಪ್ರತಿಫಲ ನಮಗೂ ಸಿಗುತ್ತೆ. ಸೊ ನಾವು ಎವ್ರಿ ಡೇ ಒಬ್ಬೊಬ್ಬ ಸೈಂಟನ್ನು ನೆನೆಸ್ಕೊಳ್ತೀವಿ ನಾವು. ಅರ್ಥ ಆಗ್ತಿದೆಯಾ? ಸೈಂಟ್ ಜಾರ್ಜ್ ಡೇ, ಸೈಂಟ್ ಆಂಟನೀಸ್ ಡೇ, ಸೈಂಟ್ ಮದರ್ ಮೇರೀಸ್ ಡೇ, ಸೈಂಟ್ ಡೇ, ಒಂದೊಂದು ದಿನ. ಯಾಕೆ? ಬೈಬಲ್ ಹೇಳ್ತಾ ಇದೆ, ಯೇಸುವಿಗಾಗಿ ಸತ್ತವರನ್ನು ಗೌರವಿಸುವಾಗ ಅವರಿಗೆ ಸಿಗುವ ಪ್ರತಿಫಲ ನಮಗೆ ಸಿಗ್ತಾ ಇದೆ. ಬಿಕಾಸ್ ಕ್ಯಾಥಲಿಕ್ ಚರ್ಚ್ ವಿರುದ್ಧ 73,000 ಚರ್ಚ್ಗಳು ಕೆಲಸ ಮಾಡ್ತಾ ಇದೆ. ಬಟ್ ಶೇಕ್ ಮಾಡೋಕ್ಕಾಗ್ತಿಲ್ಲ. ಕೆಲವರನ್ನು ಕರ್ಕೊಂಡು ಹೋಗ್ತಾರೆ, ಕೆಲವರು ಚರ್ಚ್ ಬಿಟ್ಟು ಹೋಗ್ತಾರೆ, ಕೆಲವರು ದುಡ್ಡಿನಿಂದ ಹೋಗ್ತಾರೆ. ನನಗೆ ಕರೆದ್ರು, 3 ಕೋಟಿ ರೂಪಾಯಿ ಕೊಡ್ತೀನಿ, ನಮ್ಮ ಚರ್ಚಿಗೆ ಬನ್ನಿ, 1 ವರ್ಷ ಆದಮೇಲೆ ಬಿಷಪ್ ಮಾಡ್ತೀನಿ, ನಮ್ಮ ಚರ್ಚಿಗೆ ಬನ್ನಿ, ನಿಮಗೆ ಕನ್ನಡ, ತಮಿಳು, ಮಲಯಾಳಂ ಎಲ್ಲ ಬರುತ್ತೆ, ನಮ್ಮ ಚರ್ಚಿಗೆ ಬನ್ನಿ ಅಂತ ಆಫರ್ ಇಟ್ಟರು. ಅವ್ರು ಹೇಳಿದ್ರು, ನಿಮ್ಮ ಫಾದರ್ಗಳು, ನಿಮ್ಮ ಚರ್ಚು ದೇವ್ರ ವಾಕ್ಯ ಗೊತ್ತಿಲ್ಲ, ನಿಮ್ಮ ಫಾದರ್ ಅವರು ಸರಿ ಇಲ್ಲ, ನಿಮ್ಮ ಸಿಸ್ಟರ್ಗಳು ಸರಿ ಇಲ್ಲ,
ನಾನು ಕೇಳಿದೆ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಅವರಂದರು ಇಲ್ಲ ನಾವು. ನಾನಂದೆ, ಎಲ್ಲರ ಮನೆ ದೋಸೆನೋ ತೂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದುಡ್ಡಿಗಾಗಿ ನನ್ನನ್ನೇ ಮಾರ್ಕೊಳ್ಳೋಕೆ ಇಷ್ಟ ಇಲ್ಲ. ಯೇಸು ಸ್ಥಾಪಿಸಿದ ಸಭೆ, ಮ್ಯಾಥ್ಯೂ ಚಾಪ್ಟರ್ 16 ವರ್ಸಸ್ 18, ಯೇಸು ಹೇಳಿದ್ರು, ಪೇತ್ರ ನಿನ್ನ ಮೇಲೆ ಬಂಡೆ, ನೀನು ಬಂಡೆ, ಈ ಬಂಡೆಯ ಮೇಲೆ ನನ್ನ ಧರ್ಮ ಸಭೆಯನ್ನು ಸ್ಥಾಪಿಸುತ್ತೇನೆ. ಯೇಸು ಸ್ಥಾಪಿಸಿದ ಸಭೆ ಕ್ಯಾಥಲಿಕ್ ಚರ್ಚ್. ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಒಂದು ಲೆಕ್ಕದ ಪ್ರಕಾರ 73,000 ಸಭೆಗಳು, ಹಲವು ಪಾಸ್ಟರ್ಸ್, ಶ್ರೀಮಂತರು, ಹಲವು ಆರ್ಗನೈಸೇಷನ್ಸು. ರಾಜ ಹೆನ್ರಿ 8ನೇ ಅರಸ ಆಂಗ್ಲಿಕನ್ ಚರ್ಚ್ ಕಟ್ಟಿದ. ಚರ್ಚ್ ಬಿಟ್ಟು ಹೋದವನು ಮಾರ್ಟಿನ್ ಲೂಥರ್ ಫಾದರ್, ಒಬ್ಬ ಫಾದರ್ ಚರ್ಚ್ ಬಿಟ್ಟು ಹೋಗಿ ಪ್ರೊಟೆಸ್ಟೆಂಟ್ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾನು ಹೊರಗೆ ಹೋಗಿ ಟಿ.ಕೆ. ಜಾರ್ಜ್ ಸಭೆ ಅಂತ ಕಟ್ಬೋದು, ಬಟ್ ಯೇಸು ಸ್ಥಾಪಿಸಿದ ಸಭೆ ಕ್ಯಾಥಲಿಕ್ ಚರ್ಚ್. ಓದ್ ನೋಡಿ, ಮ್ಯಾಥ್ಯೂ ಚಾಪ್ಟರ್ 16 ವರ್ಸಸ್ 18 ಬರ್ಕೊಳ್ಳಿ. हांव तुका सांगता तू पेद्रू म्हणजे खडप, ನೀನು ಪೇತ್ರು, ನೀನು ಬಂಡೆ, आणि या खडपाचेर मुजी धर्मसभा हांव बांदतलो. ಏ ಪೇತ್ರ, ನೀನು ಈ ಬಂಡೆಯ ಮೇಲೆ ನನ್ನ ಧರ್ಮ ಸಭೆಗಳನ್ನು ಅಂತಿದ್ಯಾ, ಸಭೆ ಅಂತ ಇದೆಯಾ? ಧರ್ಮಸಭಾ. ಸರಿ, ಮೈಕ್ ಸರಿಯಾಗಿ ಇಟ್ಕೊಳ್ಳಿ. ಸಭಾ ಅಂತಿದ್ಯಾ, ಸಭೆಗಳು ಅಂತಿದ್ಯಾ? ಧರ್ಮಸಭಾ. ಸರಿಯಾಗಿ ನೋಡಿ ಹೇಳಿ. ಧರ್ಮಸಭಾ. ಧರ್ಮಸಭಾ ಒಂದೇನಾ? ಅಲ್ಲ, ಹಾಗೆ ಸಭಾ ಅಂದ್ರೆ ತುಂಬಾ. ಸಭಾ ಅಂದ್ರೆ ಒಂದೇನಾ? ಅಲ್ಲ, ತುಂಬ ಸಭೆಗಳು ಅನ್ನಕ್ಕೆ. ಸಭಾ, ಸಭೆಗಳು ಅನ್ನಕ್ಕೆ ಏನಂತಾರೆ? ಸೇಮ್ ಸಭಾ. ಸಭೆಗಳು ಅನ್ನಕ್ಕೆ ಸಭೆ, ಸಭೆಗಳು ಸಭಾ ಗೊತ್ತು ಬಿಡ್ತೀನಿ. ಸಭೆಗಳು ಅಲ್ಲ, ಸಭಾ. ಒಂದೇ ಒಂದು ಸಭೆಯನ್ನು ಯೇಸು ಸ್ಥಾಪಿಸಿದರು. ಆ ಸಭೆಯ ಹೆಸರು ಕ್ಯಾಥಲಿಕ್. ಕ್ಯಾಥಲಿಕ್ ಅಂದರೆ ಸರ್ವರಿಗಾಗಿ. ಇದು ಯಾವುದೋ ಒಂದು ಪಂಗಡಕ್ಕಾಗಿ ಅಲ್ಲ, ಇದು ಯಾವುದೋ ಒಂದು ಫಾದರ್ಗಾಗಿ ಅಲ್ಲ, ಇದು ಯಾವುದೋ ಒಂದು ಸಿಸ್ಟರ್ಗಳಿಗಾಗಿ ಅಲ್ಲ, ಇದು ಒಬ್ಬ ಕಿಂಗಿಗಾಗಿ ಅಲ್ಲ. ಕ್ಯಾಥಲಿಕ್ ಮೀನ್ಸ್ ಸರ್ವರಿಗಾಗಿ. ಯೇಸು ಕರೆದ್ರು, ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೊಂದವರೇ, ಬೆಂದವರೇ, ಹಿಂದೂಗಳೇ, ಮುಸಲ್ಮಾನರೇ, ಪ್ರೊಟೆಸ್ಟೆಂಟ್ರವರೇ, ಕ್ಯಾಥಲಿಕ್ಗಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ ನೀಡ್ತೀನಿ. ಯೇಸು ಎಲ್ಲರನ್ನ ಕರೆದ್ರು, ಎಲ್ರಿಗಾಗಿ ಒಂದು ಸಭೆಯನ್ನು ಸ್ಥಾಪಿಸಿದ್ರು. ಯೇಸು ಜಾತಿಯನ್ನು ಸ್ಥಾಪಿಸಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯೇಸು ಜಾತಿಯನ್ನು ಸ್ಥಾಪಿಸಲಿಲ್ಲ, ಯೇಸು ಪ್ರೀತಿಯನ್ನು ಸ್ಥಾಪಿಸಿದ್ರು. ಒಂದೇ ಒಂದು ಕಮ್ಯಾಂಡ್ಮೆಂಟ್ ಕೊಟ್ಟರು. ಜಾನ್ ಚಾಪ್ಟರ್ 13 ವರ್ಸಸ್ 33-34ನಲ್ಲಿ ಜೀಸಸ್ ಒಂದೇ ಒಂದು ಕಮ್ಯಾಂಡ್ಮೆಂಟ್, ನಾನು ನಿಮಗೆ ಒಂದೇ ಒಂದು ಆಜ್ಞೆಯನ್ನು ಕೊಡುತ್ತೇನೆ, ನೀವು ಒಬ್ಬರನ್ನೊಬ್ಬರು ಕಿತ್ತಾಡಿ, ಒಬ್ಬರನ್ನೊಬ್ಬರು ಎಲ್ಲರೂ ಹೇಳಿ ಪ್ರೀತಿಸಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ತುಂಬ ಸಭೆಗಳಾಯಿತು. ಆ ಸಭೆಯಲ್ಲಿ ಅವರಂತಾರೆ, ಮೇರಿ ಮಾತೆಯನ್ನು ನೀವೇನು ದೇವ್ರ ತಾಯಿ ಅಂತೀವಿ ನಾವು ಅಲ್ವಾ? ಮೇರಿ ಮಾತೆ ದೇವ್ರ ತಾಯಿ ಆಗ್ತಾರ? ರಾಂಗ್ ಅಲ್ವಾ? ಶಿ ಈಸ್ ಆರ್ಡಿನರಿ ಲೇಡಿ ಅಲ್ವಾ? ಅವ್ರಂಗೆ ದೇವ್ರ ತಾಯಿ ಆಗ್ತಾರೆ? ಬಟ್ ಬೈಬಲ್ ಹೇಳುತ್ತೆ, ಬೈಬಲ್ ತೆಗೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಲೂಕ 1:43 ಅಂಡರ್ಲೈನ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನಾವು ಯಾಕೆ ಮೇರಿ ಮಾತೆಯನ್ನು ದೇವರ ತಾಯಿ ಅಂತ ಕರಿತೀವಿ? ನೋಟ್ ದಿಸ್ ಪಾಯಿಂಟ್. ಲೂಕ 1:43. मुझ्या सोम्याचे मातेन मुझे बेटे घेवचे हे भाग खंय तावन म्हाका फावो जाले. ओके, ಇನ್ನೊಂದ್ಸಲ ಓದಮ್ಮ. मुझ्या सोम्याच्या मातेन, मुझ्या सोम्याचे मातेन
ಎಲ್ಲಿದೆ ಇದು? ಲೂಕ 1 ಬೈಬಲ್ನಲ್ಲಿದೆ. ಯಾರು ಹೇಳಿದ್ದು? ಎಲಿಜಬೆತ್ತಮ್ಮ ಹೇಳಿದ್ದು. ಎಲಿಜಬೆತ್ತಮ್ಮ ಯಾವಾಗ ಹೇಳಿದ್ದು? ಪವಿತ್ರಾತ್ಮರಿಂದ ತುಂಬಿದ ಮೇಲೆ ಮೇರಿ ಮಾತೆಯನ್ನು ನೋಡಿ ಹೇಳ್ತಾರೆ, ನನ್ನ ದೇವರ ತಾಯಿ ನನ್ನ ಬಳಿಗೆ ಬರಲು ನಾನೆಷ್ಟು ಭಾಗ್ಯವಂತಳು. ಯಾರು ಹೇಳಿದ್ದು? ಎಲಿಜಬೆತ್. ಯಾರೋ? ಎಲಿಜಬೆತ್ ಅಲ್ಲ, ಪವಿತ್ರಾತ್ಮ ಹೇಳಿದ್ದು. ಇವಾಗ ಯಾರಾದರೂ ಕುಡಿದು ಮಾತಾಡುವಾಗ ಏನಂತೀವಿ ನಾವು? ಪೊಳೆ ಪೊಳೆ ಕುಡ್ಕ ಪೊಳೆ, ಕುಡ್ಕ ಉಲೈತ ಪೊಳೆ. ಪ್ರೈಸ್ ದಿ ಲಾರ್ಡ್. ಇದು ಎಲಿಜಬೆತ್ತಮ್ಮ ಹೋಲಿ ಸ್ಪಿರಿಟ್ನಿಂದ ತುಂಬಿದ್ರು. ಯಾವಾಗ ಮೇರಿ ಮಾತೆ ಹಗ್ ಮಾಡಿದ್ಲೋ ಪರಿಶುದ್ಧಾತ್ಮರಿಂದ ತುಂಬಿದ ಮೇಲೆ ಹೇಳ್ತಾ ಇದ್ದಾಳೆ, ನನ್ನ ದೇವರ ತಾಯಿ ನನ್ನ ಬಳಿಗೆ ಬರಲು ನಾನೆಷ್ಟೋ ಭಾಗ್ಯವಂತಳು. ಬೈಬಲ್ನಲ್ಲಿದೆ, ನನ್ನ ದೇವರ ತಾಯಿ ಅಂತ ಇದೆ. ಸೊ ನನ್ನ ಪ್ರೊಟೆಸ್ಟೆಂಟ್ ಬ್ರದರ್ಸ್, ಪೆಂದೆಕೋಸ್ತ ಬ್ರದರ್ಸ್, ಪ್ಲೀಸ್ ಲಿಸನ್ ದಿಸ್ ವರ್ಡ್. ಇಲ್ಲಿದೆ ಲೂಕ 1:43 ನನ್ನ ದೇವರ ತಾಯಿ ಅಂತ ಬೈಬಲ್ನಲ್ಲಿ ಎವಿಡೆನ್ಸ್ ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೇರಿ ಮಾತೆ ಯಾಕೆ ನಾವು ಅವರನ್ನು, ನಾನು ಒಂದು ಹೇಳ್ತೀನಿ, ತುಂಬ ಜನ ಹೇಳ್ತಾರೆ ಕತ್ತೋಲಿಕರು ಮೇರಿ ಮಾತೆಯನ್ನು ಆರಾಧಿಸ್ತಾರೆ. ನಾನು 33 ಇಯರ್ಸಿಂದ ಬೇಕಾದಷ್ಟು ದೇಶಗಳಿಗೆ ಹೋದೆ. ಎವ್ರಿ ಡೇ ಪ್ರೇಯರ್ ಮೀಟಿಂಗ್ ನಂದು. ಇದುವರೆಗೂ ಯಾವುದೇ ಚರ್ಚ್ನಲ್ಲಿ ಮೇರಿ ಮಾತೆಯನ್ನು ಆರಾಧನೆ ಮಾಡಿದ್ದು ನಾನು ನೋಡಿಲ್ಲ. ನೀವು ನೋಡಿದ್ದೀರಾ? ಇಲ್ಲ. ಆರಾಧನೆ ಏನಕ್ಕೆ ಮಾಡ್ತೀವಿ ನಾವು? ಜೀಸಸ್, ಪರಮಪ್ರಸಾದಕ್ಕೆ ಅಲ್ವಾ? ಯಾಕೆ? ಯೇಸು ಹೇಳಿದ್ರು, ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಅಂತ ಹೇಳಿದ್ರು. ಅಂತಿಮ ಭೋಜನದ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದು ಹೇಳಿದ್ರು, ದಿಸ್ ಈಸ್ ಮೈ ಬಾಡಿ. ಯಾವಾಗ ಜೀಸಸ್ ಬಾಯಿಂದ ಮಾತು ಬಂತೋ ಅಲ್ಲಿ ಯೇಸುವಿನ ಬಾಡಿ ಇಟ್ಟು ನಾವು ಆರಾಧನೆ ಮಾಡ್ತೀವಿ. ಯಾರು ಸೈಂಟ್ ಆ್ಯಂಟನಿಗೂ ಆರಾಧನೆ ಮಾಡಲ್ಲ, ಸೈಂಟ್ ಲಾರೆನ್ಸಿಗೂ ಆರಾಧನೆ ಮಾಡಲ್ಲ. ನಾವೇನಂತೀವಿ? ಸೈಂಟ್ ಆಂಟನಿ ನನಗಾಗಿ ಪ್ರಾರ್ಥಿಸು, ಮಗ ತಕ್ ಮುಜೆ ಪಸೋತ್ ವಿನಂತಿ ಕರ್, ಪ್ರಾರ್ಥಿಸಿ ವಿನಂತಿ ಕರ್. ಆರಾಧನೆ ಯಾರಿಗೆ? ಯೇಸುವಿಗೆ ಮಾತ್ರ. ಮೇರಿ ಮಾತೆಗೂ ನಾವು ಆರಾಧಿಸೋಲ್ಲ, ಮೇರಿ ಮಾತೆಯನ್ನು ಗೌರವಿಸ್ತೀವಿ. ಬಿಕಾಸ್ ಜಾನ್ ಚಾಪ್ಟರ್ 19 26-27 ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮ ಬೈಬಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಜಾನ್ ಚಾಪ್ಟರ್ 19 ವರ್ಸಸ್ 26-27. ಅಪ್ಲೆ ಅವೈಕ್ ಅನಿತಿ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾರೆ. ಕೆಳಗಡೆ ಒಂದು ಕಡೆ ಮೇರಿ ಮಾತೆ ಇದ್ದಾರೆ, ಇನ್ನೊಂದು ಕಡೆ ಯೇಸುವಿನ ಶಿಷ್ಯ ಯೋಹಾನ್ ಇದ್ದಾನೆ. ಯೇಸು ಇವರಿಬ್ಬರನ್ನ ನೋಡಿದ್ರು. ಯೇಸು ಸ್ವಲ್ಪ ದಿನದ ಹಿಂದೆ ಹೇಳಿದ್ರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ. ಈಗ ಯೇಸು ಸಾಯುವ ಗಳಿಗೆ ಬಂತು. ಮೇರಿ ಮಾತೆ ಒಬ್ಬರೇ ಇದ್ದಾರೆ. ಮೇರಿ ಮಾತೆಗೆ ಚೆನ್ನಾಗಿ ಯೋಚನೆ ಮಾಡಿ, ಬೇರೆ ಮಕ್ಕಳು ಇದ್ದಿದ್ರೆ ಯೇಸು ಏನು ಹೇಳಬೇಕಾಗಿತ್ತು? ಅಮ್ಮ ತಮ್ಮಂದ್ರ ಮನೆಯಲ್ಲಿ ಹೋಗಿರು ಅನ್ಬೇಕು ಅಲ್ವಾ? ಅದು ತಾನೇ ನ್ಯಾಯ. ಯಾರೂ ಇಲ್ಲ. ಅದಕ್ಕೆ ಮೇರಿ ಮಾತೆಯನ್ನು ನೋಡಿ ಹೇಳಿದ್ರು, ಮಮ್ಮೇ ಫ್ರಮ್ ಟುಡೇ ಶಿಷ್ಯ ಮೀನ್ಸ್ ಕ್ರೈಸ್ತನು. ಕ್ರೈಸ್ತರಿಗೆ ನೀನು ತಾಯಿ. ಹಾಗೆ ಶಿಷ್ಯನನ್ನು ನೋಡಿ ಹೇಳಿದ್ರು, ಈ ದಿನದಿಂದ ನನ್ನ ತಾಯಿ ನಿಮಗೆ ತಾಯಿ. ಯೇಸು ಕೊಟ್ಟ ತಾಯಿ. ಎಲ್ಲ ಕೊಟ್ಟರು, ಬ್ಲಡ್ ಕೊಟ್ಟರು, ಜೀವ ಕೊಟ್ಟರು, ಕೊನೆಗೆ ತಾಯಿಯನ್ನೇ ನಮಗೆ ಕೊಟ್ಟರು. ಬೈಬಲ್ ಹೇಳುತ್ತೆ, ಓದಿ ಮೇಡಮ್. आपले आवईक आणि तिचे बगलेन असलेल्या मोगाच्या सिसाक पळोवन जेजून आपल्या आवय लागी म्हणले, स्त्रिये पळे हो तुझो पूत. उपरांत सिसाक तो म्हणालो, ही तुझी आवय. ಬ್ರದರ್ ಮೈಕಿಗೆ ಸ್ವಲ್ಪ ಸೌಂಡ್ ಜಾಸ್ತಿ ಕೊಡಿ. ಚೆನ್ನಾಗಿ ಕೇಳಿ. ವಾಸ್ आपले आवईक
आणि तिचे बगलेन असलेल्या मोगाच्या सिसाक पळून जेजून आपले आवय लगी म्हणले, ತಾಯಿಗೆ ಹೇಳಿದ್ರು, ಸ್ತ್ರೀಯೇ ಪೊಳೆ, ಏನೇನು ಸ್ತ್ರೀಯೇ 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 ಸ್ತ್ರೀಯೇ. ಇದು ಅರಮಾಯಿಕ್ ಭಾಷೆ. ಯೇಸುವಿನ ಭಾಷೆಯಲ್ಲಿ ಉಲೆ ಬರ್ಕೊಳ್ಳಿ. ಉಲೆ ಉಲೆ ಅಂದರೆ ಪವಿತ್ರಿಣಿಯೇ. ಆ ಶಬ್ದ ಕನ್ನಡದಲ್ಲಿಲ್ಲ, ಕೊಂಕಣಿಯಲ್ಲಿಲ್ಲ. ಉಲೆ ಎಂಬ ಶಬ್ದಕ್ಕೆ ಇವರು ಸ್ತ್ರೀಯೇ ಅಂತ ಹಾಕಿದ್ರು. ಸ್ತ್ರೀಯೇ ಅಂದರೆ ಪರ್ಫೆಕ್ಟ್ ವುಮನ್. ಸ್ತ್ರೀಗಳಲ್ಲಿ ವ್ಯಭಿಚಾರಿ, ಹೆಂಡತಿ, ಅಜ್ಜಿ, ಅಕ್ಕ ಈಗೆಲ್ಲ ಇದ್ದಾರೆ ಕ್ಯಾಟಗರೀಸ್. ಆದರೆ ಸ್ತ್ರೀಯೇ ನಾವು ನೋಡ್ತೀವಿ ಸಭೆಗಳಲ್ಲಿ, ಆಲ್ ಓ ಮೈ ಡಿಯರ್ ಜೆಂಟ್ಸ್, ಜೆಂಟ್ಸ್ ಅಂತನಲ್ಲ, ಲೇಡೀಸ್ ಆ್ಯಂಡ್ ಜೆಂಟ್ಸ್ ಅಂತಂತಾರೆ. ಪ್ರೈಸ್ ದ ಲಾರ್ಡ್. ಸ್ತ್ರೀ ಅಂದರೆ 100% ಪರಿಪೂರ್ಣಳು. ಯೇಸು ಅಲ್ಲಿಂದ ಹೇಳಿದ್ರು ಉಲ್ಲೇ ಉಲ್ಲೇ. ನೀವು ಪ್ಯಾಷನ್ ಆಫ್ ಕ್ರೈಸ್ಟ್ ಪಿಕ್ಚರ್ ನೋಡಿ, ದೇವರು ಹೇಳೋದು ಉಲ್ಲೇ, ಪವಿತ್ರಿಣಿಯೇ, ಪರಿಶುದ್ಧಳಾಗಿರುವವಳೇ. ಆಮೇಲೆ ಸ್ತ್ರೀಯೇ ಪೊಳೆ ಹೋತು ಜೋಪೂತ್. ಇದೋ ಇನ್ನು ಮುಂದೆ ಕ್ರೈಸ್ತರು ನಿನ್ನ ಮಕ್ಕಳು. ನಮಗೆ 2 ತಾಯಿ ಇದ್ದಾರೆ. ಒಂದು ಜನ್ಮ ಕೊಟ್ಟ ತಾಯಿ, ಇನ್ನೊಂದು ಯೇಸು ಕೊಟ್ಟ ತಾಯಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಲೆಲೂಯಾ. ತದನಂತರ ಅದಾದ ಮೇಲೆ ಉಪ್ರಾಂತ್ ಸಿಸಾಕ್ तो म्हणालो, ही तुझी आवय. ಏನಂದ್ರು ಶಿಷ್ಯಂದ್ರಿಗೆ? ही तुझी आवय. ಎಲ್ಲರೂ ಹೇಳಿ. ಈ ಪ್ರೊಟೆಸ್ಟೆಂಟ್ನವ್ರಿಗೆ ಏನು ಹೇಳಿದ್ರು? ही तुझी आवय. ಏನಂದ್ರು? ಹಾ ही तुझी ಹೇಳಿ. ही तुझी आवय. ಪ್ರೊಟೆಸ್ಟೆಂಟ್ನವರಿಗೆ ಯೇಸು ಏನಂದ್ರು? ಈ ತುಜಿ आवय. ಬೆಂದಗುಸ್ತ ಸಭೆಯವರಿಗೆ ಏನಂದ್ರು? ही तुझी आवय. ಈ ತುಜಿ आवय. ಕ್ರಿಸ್ತನನ್ನು ನಂಬುವವರಿಗೆ ಮೇರಿ ಮಾತೆಯನ್ನು ಕೊಟ್ಟರು. ಆ ಪ್ರೊಟೆಸ್ಟೆಂಟ್ನವರು ಹೇಳಿದ್ರು, ಮಕ ನಕ ಮಕ ತುಜಿ ಮಾಯ್ ನಕ, ನಿನ್ನ ತಾಯಿ ನನಗೆ ಬೇಡ ಅಂದರು. ಬೆಂದಗುಸ್ತ ಸಭೆಯವರು ಕೂಡ ಹೇಳಿದ್ರು, ವಿ ಡೋಂಟ್ ವಾಂಟ್ ಯುವರ್ ಮದರ್, ವಿ ಹ್ಯಾವ್ ಬೈಬಲ್, ದಿಸ್ ಇಸ್ ಎನಫ್. ಪ್ರೈಸ್ ದ ಲಾರ್ಡ್. Praise the Lord. ರೀಡ್. ते घडये थावन त्या सिसान तिका आपणाची करून घेतली. ಅರ್ಥ ಆಗಲಿಲ್ಲ. ते घडये थावन त्या सिसान तिका आपणाची करून घेतली. करून घेतली. ಕರ್ನ್ ಅಂದರೆ ಮಾಡ್ಕೊಂಡ್ರು, ನಮ್ಮನವರಾಗಿ ಮಾಡ್ಕೊಂಡ್ರು. ಕನ್ನಡದಲ್ಲಿ ಏನಂತ ಗೊತ್ತಾ? ಆ ದಿನದಿಂದ ಮೇರಿ ಮಾತೆಯನ್ನ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಇಟ್ಟುಕೊಂಡರು. ಫ್ರಮ್ ದಟ್ ಡೇ ಕ್ಯಾಥಲಿಕ್ಸ್ ಮೇರಿ ಮಾತೆಯನ್ನು ಮನಸ್ಸಿನಲ್ಲಿ ಮನೆಯಲ್ಲಿ ಇಟ್ಕೊಂಡು ಗೌರವಿಸುವ ಒಂದು ಸಭೆ ಇದ್ದರೆ ದಟ್ ಈಸ್ ಕ್ಯಾಥಲಿಕ್ ಚರ್ಚ್. ಬೇರೆ ಯಾವ ಸಭೆಗೂ ಮೇರಿ ಮಾತೆ ಇಲ್ಲ. ಯೇಸು ಕೊಟ್ಟ ತಾಯಿ ಯಾವ ಸಭೆಯವರಿಗೂ ಬೇಡ. ಯೇಸು ಕೊಟ್ಟ ತಾಯಿಯನ್ನು ಮನದಲ್ಲಿ, ಮನೆಯಲ್ಲಿ, ಸಭೆಯಲ್ಲಿ ಇಟ್ಕೊಂಡು ಪ್ರೀತಿಸೋದು ದ ಒನ್ ಅಂಡ್ ಓನ್ಲಿ ಕ್ಯಾಥಲಿಕ್ ಚರ್ಚ್. Praise the Lord. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. Hallelujah. ನಾನು ಮದರ್ ಮೇರಿ ಬಗ್ಗೆ ಹೇಳುವಾಗ ತುಂಬ ಎಮೋಷನ್ ಆಗ್ತೀನಿ. ಯಾಕೆ ಹೇಳಿದರೆ ಸೆಪ್ಟೆಂಬರ್ 8 ಮೈ ಬರ್ತ್ಡೇ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. Praise the Lord. ನನಗೂ ಮದರ್ ಮೇರಿಗೂ ತುಂಬ ಕಲೆಕ್ಷನ್. ಪ್ರೈಸ್ ದ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಸರಿ, ಯಾರು ಈ ಮೇರಿ ಮಾತೆ? ಆದಿಕಾಂಡದಿಂದ ನಾವು ನೋಡಬೇಕು. ಅದಕ್ಕೆ ನಾನು ಹೇಳಿದ್ದು ಬರ್ಕೊಳ್ಳಿ ಅಂತ. ಆದಿಕಾಂಡಕ್ಕೆ ಏನಂತಾರೆ? ಉತ್ಪತ್ತಿ. 3:14 ತೆಗೆಯಮ್ಮ. तवळ सर्वेस्पर देवान सर्पाक म्हळे, ಆ ಮೈಕಿಗೆ ಸ್ವಲ್ಪ ಸೌಂಡ್ ಕೊಡಿ ಮೇಡಮ್. ಆದಿಕಾಂಡ 3:15. तुझे आणि स्त्रियेमध्ये, तुझे संतती आणि तिचे संततीमध्ये दुश्मन काय हांव घालतलो. ಇನ್ನೊಮ್ಮೆ ಓದಿ. तुझे आणि स्त्रियेमध्ये, तुझे संतती आणि तिचे संततीमध्ये दुश्मन काय हांव घालतलो. ಅಲ್ಲಿ ದೇವರು ಹೇಳ್ತಾರೆ ಸ್ತ್ರೀಯೇ. ಇಲ್ಲಿ ಯೇಸು ಶಿಲ್ಬೆಯಿಂದ ಹೇಳಿದ್ದು ಸ್ತ್ರೀಯೇ. ಫಸ್ಟ್ ಒಂದು ಪ್ರವಾದನೆ ಆಗುತ್ತೆ. ದೇವರು ಹೇಳ್ತಾರೆ ಸ್ತ್ರೀಯ ಸಂತಾನವು
ಹಾವಿನ ಸಂತಾನ, ಪಿಶಾಚಿಯ ಸೈತಾನವು ಈ ಭೂಮಿಯಲ್ಲಿರುತ್ತೆ. ಈ ಸ್ತ್ರೀಯ ಸಂತಾನ ಸೈತಾನನ ಸಂತಾನವನ್ನು ಜಜ್ಜತ್ತೆ, ಹೊಡೆಯತ್ತೆ, ಕೊಲ್ಲತ್ತೆ. ಪ್ರೈಸ್ ದಿ ಲಾರ್ಡ್. ಇವನ್ ಮುಸಲ್ಮಾನ್ ಅವರ ಬೈಬಲ್, ಅವರ ಕುರಾನ್ ಕೂಡ ಅದೇ ಹೇಳುತ್ತೆ, ಕೊನೆ ದಿನದಲ್ಲಿ ಯೇಸು ಬಂದು ಸೈತಾನನನ್ನು ತನ್ನ ಹಿಮ್ಮಡಿಯಿಂದ ಕೊಲ್ತಾರೆ ಅಂತ ಬೈಬಲ್ನಲ್ಲಿ ಉಲ್ಲೇಖವಾಗಿದೆ. ಈ ಸ್ತ್ರೀಯ ಸಂತಾನ, ಒಂದು ಸ್ತ್ರೀಯ ಸಂತಾನ, ಆ ಸ್ತ್ರೀಯ ಸಂತಾನ ಬಂದು ಸೈತಾನನ ತಲೆಯನ್ನು ಜಜ್ಜುತ್ತಾನೆ. ಇದೆಯಾ ಓದಿ ಮತ್ತೊಮ್ಮೆ. साऊंड तुझे आणि स्त्रियेमध्ये तिचे संततीमध्ये दुश्मन काय हांव घालतलो आणि तिची संतत तुझे मस्तक चेंचतली. तुझी मस्तक ಅಂದ್ರೆ ತಲೆಯನ್ನ ಜಜ್ಜುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡದಲ್ಲಿ ಒಂದು ಸ್ತ್ರೀಯ ಬಗ್ಗೆ ಹೇಳಿದ್ರು. ಅದಕ್ಕೆ ಜೀಸಸ್ ಕ್ರಾಸ್ನಲ್ಲಿದ್ದಾಗ ಉಲ್ಲೆ ಸ್ತ್ರೀಯೇ ಅಂತ ಹೇಳಿದ್ರು. ಎರಡನೇದು ಪ್ರವಾದನೆ ಆಯಿತು. ಐಸಾಯ ಚಾಪ್ಟರ್ 7 ವರ್ಸಸ್ 14. ಐಸಾಯ ಚಾಪ್ಟರ್ 7 ವರ್ಸಸ್ 14. ಯೆಶಾಯ 7:14. देखून सर्वेच परस तुमका एक खुणा दितलो. ಇದು ಯೇಸು ಹುಟ್ಟೋದಕ್ಕಿಂತ 2,500 ವರ್ಷದ ಹಿಂದೆ ಯೆಶಾಯನಿಗೆ ಒಂದು ದರ್ಶನವಾಯಿತು. ಅವನ ಆ ದರ್ಶನವನ್ನು ಬರೆದಿಟ್ಟ. ಓದಿ. देखून सर्वेच परस तुमका एक खुणा दितलो. पळे एक तरणाटी स्त्री गर्भेस आसा. ಯಾರು? तरणाटी स्त्री, ಕರ್ನಾಟಕ ಸ್ತ್ರೀ. तरणाटी स्त्री गर्भेस आसा. ಕರ್ನಾಟಕದ ಸ್ತ್ರೀ. तरणाटी ಯುವತಿ. ಓಕೆ. ನಾ ಕರ್ನಾಟಕದ ಸ್ತ್ರೀ ಅಂತ ಇಲ್ಲಿದ್ದವರಿಗೆಲ್ಲ ಖುಷಿ ಆಯಿತು, ನಾವಿರಬೇಕು ಅಂತ. ಪ್ಲೀಸ್ ಲಾರ್ಡ್. ಎಂತ ಕನ್ನಿಕೆಯೊಬ್ಬಳು ಗರ್ಭ ಧರಿಸುವಳು, ಮಗನನ್ನು ಹೆರುವಳು. ಆ ಮಗನಿಗೆ ಇಮ್ಮಾನುವೇಲ್ ಎಂದು ಹೆಸರು. ವಾಟ್ ಇಸ್ ದ ಮೀನಿಂಗ್ ಆಫ್ ಇಮ್ಮಾನುವೇಲ್? ದೇವರು ನಮ್ಮೊಡನೆ ಇದ್ದಾರೆ. ಇದು ಒಂದು ಕನ್ನಿಕೆ. ಇಲ್ಲಿ ವುಮನ್, ಉಲ್ಲೆ. ಕನ್ನಿಕೆ ಅಂದ್ರೆ ಏನು? ಪರಿಶುದ್ಧವಾದವಳು, ಯಾವ ಪುರುಷನ ಸಂಪರ್ಕವಿಲ್ಲದವಳು, ಮನಸ್ಸಿನಲ್ಲೂ ಕೂಡ ಯಾವ ಪುರುಷನನ್ನು ಯೋಚಿಸದವಳು. ಅರ್ಥ ಆಗ್ತಿದೆಯಾ? ಕನ್ನಿಕೆ ಅಂದ್ರೆ ದಟ್ ಈಸ್. ಸ್ತ್ರೀ ಅಂದರೆ ಬೇರೆ, ಅದು ಪವಿತ್ರಿಣಿ. ಇಲ್ಲಿ ಕನ್ನಿಕೆ ಅಂದರೆ ನೋಡಿ, ಯೇಸು ಹೇಳಿದ್ರು, ಪರ ಪುರುಷನನ್ನು, ಪರ ಸ್ತ್ರೀಯನ್ನು ಮನಸ್ಸಿನಲ್ಲಿ ಆಸೆ ಪಟ್ಟರೆ ವ್ಯಭಿಚಾರ ಮಾಡಿದಂತೆ. ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದು ಯುವತಿ, ಕನ್ನಿಕೆ. ಅದಕ್ಕೆ ಮೇರಿ ಮಾತೆಯನ್ನ ಕನ್ಯಾ ಮರಿಯಾ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಮೇರಿ ಮಾತೆ ಗರ್ಭಧರಿಸಿದ್ದು ಮಾನವ ಸಂಪರ್ಕದಿಂದ ಅಲ್ಲ, ಸ್ವರ್ಗದ ಶಕ್ತಿಯಿಂದ ಗರ್ಭಧರಿಸಿದ್ದು. ಸ್ವರ್ಗದ ಶಕ್ತಿ. ಒಂದು ಮಗು ಹುಟ್ಟಬೇಕಾದ್ರೆ ಪುರುಷನ ವೀರ್ಯಾಣು ಸ್ತ್ರೀಯ ಅಂಡಾಣು ಸೇರಿ ಮಗು ಉಂಟಾಗತ್ತೆ. ಇಲ್ಲಿ ಮೇರಿ ಮಾತೆಯ ಗರ್ಭದಲ್ಲಿ ಸ್ತ್ರೀಯ ಅಂಡಾಣು ಮತ್ತು ಪವಿತ್ರಾತ್ಮರ ಶಕ್ತಿ, ಹೆವನ್ಲಿ ಫಾದರ್ ಪವರ್ ಆಕ್ಟಿವೇಟ್ ಆಗಿ ಮಗು ಹುಟ್ಟುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಒಳ್ಳೆ ಮರ ಅಲ್ಲ, ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡುತ್ತೆ. ಹೌದಾ? ಬೈಬಲ್ನಲ್ಲಿದೆ, ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡುತ್ತೆ. ಒಳ್ಳೆ ಮರ ಯಾರು? ಮದರ್ ಮೇರಿ. ಒಳ್ಳೆ ಮರ ಯಾರು? ಮದರ್ ಮೇರಿ. ಒಳ್ಳೆ ಫಲ ಯಾರು? ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಶಾಯ 7:14 ಹೇಳ್ತಾ ಇದೆ, ಕನ್ನಿಕೆಯೊಬ್ಬಳು ಗರ್ಭಧರಿಸಿ ಮಗುವನ್ನು ಹೆರುವಳು. ಎಂಥ ಮಗು? ಆ ಮಗು ಯಾರು? ಯೇಸು. ಐಸಾಯ 9:6-7-8. ಐಸಾಯ 9:6-7. तसो अधिकार वाढत वेतलो आणि त्याच्या राजान सदांकाळ शांती असतेली. दाविदाच्या सिंहासनार बसून तो आपले राज चलयतलो. आता तो नित्य काळी न्यायनीतीन आणि प्रामाणिकपणान ते राज तो तीर करतलो आणि सांभाळतलो. दळबारांचो सर्वेस्पर आपल्या मोगाच्या बळान
ते सगळें करतलो. ಓಕೆ, ಕನ್ನಡದಲ್ಲಿ ಯಾರ ಹತ್ರ ಬೈಬಲ್ ಇದೆಯಾ? ಕನ್ನಡದಲ್ಲಿ ಬೈಬಲ್ ಇದೆಯಾ? ಓದಿ. ಏನು? ಮಗುವೊಂದು ಹುಟ್ಟಿದ್ದೆ ಮಗೆ. ಬನ್ನಿ 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 ಏ ಪುಟ್ಟ, ಜಲ್ದಿ ಜಲ್ದಿ ಏರೆ, ಸಮ್ ಟೈಮ್ ನಾರೇ, ಜಲ್ದಿ ಓಸಲ್ಲ ಏನನ್ಬೇಕು? ಏ ಓದಿ. ಮಗುವೊಂದು ಹುಟ್ಟಿದ ಮಗಿ. ಯಾರು ನೋಡಿ, ಯೆಶಾಯ 7:14 ಕನ್ನಿಕೆಯೊಬ್ಬಳಿಗೆ ಒಂದು ಮಗು ಆಗತ್ತೆ ಅಂತ ಹೇಳಿದ್ರು. ಹೌದಾ? ಹೌದಾ? ಈಗ ಆ ಮಗು ಹೇಗೆ? ವರಪುತ್ರನನ್ನು ಕೊಟ್ಟರೆ ಮಗಿ. ಎಂಥ ಮಗು? ವರಪುತ್ರನು. ವರಗಳಿಂದ ತುಂಬಿದವನನ್ನ ದೇವರು ನಮಗೆ ಕೊಟ್ಟರು. ಆತನ ಕೈಯಲ್ಲಿ ಇರುವುದು ರಾಜ್ಯಾಡಳಿತ. ಪ್ರತಿಯೊಂದು ರಾಜ್ಯದ ಆಡಳಿತ ಆತನ ಕೈಯಲ್ಲಿರುವುದು. ಅದ್ಭುತಶಾಲಿ. ಆತನು ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಆಲೋಚನೆ ಕರ್ತ, ಪರಾಕ್ರಮ ದೇವ, ಪರಾಕ್ರಮಿಯಾದ ದೇವರು, ಅನಂತ ಪಿತ, ಹೆವನ್ಲಿ ಫಾದರ್, ಶಾಂತಿ ನೃಪ, ಸಮಾಧಾನದ ಪ್ರಭು. ಇವು ಆತನ ನಾಮಾಂಕಿತ. ಇವು ಆತನ ನಾಮಾಂಕಿತ. ಥ್ಯಾಂಕ್ ಯು ಸಿಸ್ಟರ್. ಪ್ರೈಸ್ ದ ಲಾರ್ಡ್. ಇಂಥ ಮಗು ಒಂದು ಹುಟ್ಟಲಿದೆ. ಬೈಬಲ್ನಲ್ಲಿ ಇಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ ನಾನು. ಇದು ಯೆಶಾಯ ಪ್ರವಾದಿ ಹೇಳ್ದ. ಯಹೂದ್ಯ ಕುಲದಲ್ಲಿ ಒಂದು ದೇವರ ಪುತ್ರನಾಗಿ ಮನುಷ್ಯನಾಗಿ ಹುಡ್ತಾನೆ ಅಂದಾಗ ಯಹೂದ್ಯರು ಎಲ್ಲ ಯಹೂದ್ಯ ಅರಸರು ಅವರ ಹುಟ್ಟುವ 7-8 ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವನ್ನು ಕನ್ನಿಕೆಯಾಗಿ ಸಾಕಿದ್ರು. ಪುರುಷರ ಸಂಪರ್ಕವಿಲ್ಲದೆ ಸಾಕಿದ್ರು. ಯಾಕೆಂದರೆ ಯೇಸು ಹುಡ್ತಾರೆ ಅಂತ. ಆದರೆ ಎಲ್ಲೂ ಯೇಸು ಹುಟ್ಟಲಿಲ್ಲ. ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿದ, ಹನ್ನ ಜೋಕಿನ ಗರ್ಭದಲ್ಲಿ ಹುಟ್ಟಿದ, ಸದಾ ಪ್ರಾರ್ಥಿಸುವ ಪರಮ ಪರಿಶುದ್ಧಳಾದ ಕನ್ನಿಕೆಯನ್ನು ಯೇಸು ಹುಡುಕಿದ್ರು. ಲೂಕ 2:28. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತೆಗೆದ್ರಾ? ಹೌದು. ಒಂದು ಲೂಕ 1:28 ಚೆನ್ನಾಗಿ ಗಮನಿಸಿ. देवदूत बितसर नदीच्या लगी म्हणालो, नमान देवाचे कृपेन भरलेले सरस्पोत. ಏನು नमान देवाच्या कृपेन भरलेले. ಏನು ಇನ್ನೊಂದು ಸ್ವಲ್ಪ ಮೇಲಿಂದ ಓದಿ. देवदूत बितसर नदीचे लगी म्हणालो. ಅಲ್ಲ, ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ 26ರಿಂದ ಓದಿ. 6व्या महिन्यात देवानं गब्रिएल दूताक गलिलेयाच्या ಗಬ್ರಿಯೇಲ್ ದೂತನನ್ನ ಕರೆದ್ರು. ಗಾಬ್ರಿಯೇಲ್ ಬಂದ್ಬಿಟ್ಟ. ಬಂದೇನು ಅವಾಗ ಏನಂದ್ರು ದೇವರು? ಓದಿ. गलिलेयाच्या नजरेत नावाच्या एक शहरांतले एक अंकुरसेशीन पाठयलो. हिका दाविदाच्या घराण्याच्या जुजे नावाच्या एक दादल्या लगीन करार जाल्ले. ಲೂಕ 1:28 ಕರೆಕ್ಟಾ? ಓಕೆ. ಪ್ರೈಸ್ ದ ಲಾರ್ಡ್. ಗರ್ಭಿಣಿ ಅಲ್ಲಿ ದೇವರಂದ್ರು ಗಬ್ರಿಯೇಲ್ಗೆ ಹೇಳಿದ್ರು, ನೋಡಲ್ಲಿ ಗಲಿಲಿ ಅಡ್ರೆಸ್ ಕೊಟ್ಟರು. ಗಲಿಲಿ ಪ್ರಾಂತ, ಅಲ್ಲಿ ಬೆತ್ಲೆಹೇಮ್ ಅಂತ ಒಂದು ಊರು. ಆ ಊರಿನಲ್ಲಿ ಒಂದು ಕನ್ನಿಕೆ ಇದ್ದಾಳೆ, ಪವಿತ್ರವಾದ ಕನ್ನಿಕೆ, ದೇವರಿಂದ ಆರಿಸಲ್ಪಟ್ಟ ಕನ್ನಿಕೆ, ದೇವರಿಂದ ಸೆಲೆಕ್ಟ್ ಆದ ಕನ್ನಿಕೆ. ಅವಳಿಗೋಗಿ ನಾನು ಹೇಳಿದ್ದನ್ನು ಹೇಳು. ಗಬ್ರಿಯೇಲ್ ದೇವದೂತರು ಪೋಸ್ಟ್ ಮ್ಯಾನ್. ಓಕೆ ಮೈ ಲಾರ್ಡ್. ಯೇಸು ಎಂಬ ಹೆಸರು ಯಾರು ತಂದಿದ್ದು? ಯಾರಿಟ್ಟಿದ್ದು? ದೇವರಿಟ್ಟಿದ್ದು. ಅಲ್ಲಿಂದ ಸ್ವರ್ಗದಿಂದ ತಗೊಂಡು ಬಂದಿದ್ದು ಯಾರು? ಗಬ್ರಿಯಲ್. ಹೇಳಿ ಯಾರು? ದೇವದೂತ. ಅರೆ ಸಾಂಗ್ ಬಾ. ಯಾರು? ದೇವದೂತರು ತಂದ್ರು. ಇಲ್ಲಿ ಅವನು ಅಲ್ಲಿಂದ ಬಂದ. ಮೇರಿ ಮಾತೆ ಮುಂದೆ ಮಂಡಿಯೂರಿ ಹೇಳ್ದ. ಏನು ಹೇಳ್ದ? देवदूत बितसर तिच्या लगी म्हणालो, नमान देवाचे कृपेन भरलेले. नमान देवाचे कृपेन भरलेले. देवाचे कृपेन भरलेले. देवाचे कृपेन भरलेले. नमान मरिये कृपेन पूर्णे स्वामी तुझे ಸಂಗತ ಆಸ. ನಾವು ಯಾರೋ ಹೇಳ್ಕೊಟ್ಟಿದ್ದು ಪ್ರೇಯರ್ ಮಾಡ್ತಾ ಇಲ್ಲ. ಬೈಬಲ್ನಲ್ಲಿರುವ ವರ್ಡ್ ಆಫ್ ಗಾಡನ್ನು ರೋಸರಿಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು. ಪ್ರೈಸ್ ದ ಲಾರ್ಡ್. ಇದು ಹೇಳಿದ್ದು ಗಬ್ರಿಯಲ್, ದೇವರ ವಾಕ್ಯ. ಅವರಂತಾರೆ ದೇವರ ವಾಕ್ಯನೇ ಇಲ್ಲ ಕತ್ತೋಲಿಕರಲ್ಲಿ. ಸ್ವಾಮಿ ನಾವು ಇದು ರೋಸರಿ ಮಾಡೋದು ಕಂಪ್ಲೀಟ್ ವರ್ಡ್ ಆಫ್ ಗಾಡ್. ಮತ್ತಾಯ 6:10
ಅದು ಅಂಥದ್ದು ಅಂಶ ಪಾಪ ಸ್ವರ್ಗಿಂಚ ತುಸಿ ನಾವು पवित्र जावं. ಇದು ಯಾವುದು ಮತ್ತಾಯ 6ನೇ ಅಧ್ಯಾಯ 10ರ ವಾಕ್ಯ. 6 ಸಲ ನಾವು ರೋಸರಿಯಲ್ಲಿ ಹೇಳ್ತೀವಿ ನಾವು. ಹೌದಾ? ಹೌದಾ? ಒಂದ್ಸಲ ಮತ್ತಾಯ 6:10 ಓದಿ. पवित्र जावं तुझे नाव, तुझे राज येव, तुझी खुशी जावं. पवित्र जावं तुझे नाव, तुझे राज येव, तुझी खुशी जावं. ಆಮೇಲೆ आमचो दीस पडतो ग्रास आज आमकां दी. जशे आमचे सुकलेल्यांक आमी बक्षितांव तशें आमचीं पातकां बक्षी. आमकां ताळ्यांत व्हरिनाका आनी कोट्यांत थावन आमकां राग. जर तुमी हेरांक तांचे गुन्यांव बक्षितात तर तुमचो सर्गीचो बापूय तुमचे गुन्यांव तुमकां बक्षितलो. ಸ್ಟಾಪ್. ನಿಮಗೆ ಅಂಶ ಬಾಪಾಯ ಬರುತ್ತಾ? ಹೇಳಿ, ಬೈಬಲ್ ನೋಡ್ದಂಗೆ ಹೇಳಿ. आमचे बाप्पा सर्गींच्या तुझे नाव पवित्र जावं, तुझे राज आमकां येवं, तुजी खुशी सर्गार जाता तशीच संवसारान जावं. आमचो दीस पडतो ग्रास आज आमकां दी आनी आमी आमचे सुकलेल्या बक्षितांव तशें आमची पातकां बखोस. ಅದನ್ನೇ ನೀವು ಓದಿದ್ದು ವರ್ಡ್ ಆಫ್ ಗಾಡ್ 6 ಟೈಮ್ 6 ಸಲ ನಾವು ಹೇಳ್ತೀವಿ ವರ್ಡ್ ಆಫ್ ಗಾಡ್. ಎಷ್ಟೋ ಜನ ಬೇರೆಯವ್ರ ಮೀಟಿಂಗ್ ಹೋಗಿ, ಪ್ರೊಟೆಕ್ಷನ್ ಮೀಟಿಂಗ್ ಹೋಗಿ, ಯಾರ್ದೋ ಒಂದು ಬ್ರದರ್ದು ಮೀಟಿಂಗ್ ಹೋಗಿ, ಫಾಸ್ಟರ್ದು ಮೀಟಿಂಗ್ ಹೋಗಿ ಜಪಸರವನ್ನು ಬಿಸಾಕ್ಬಿಡ್ತಾರೆ. ಬಟ್ ಜಪಸರ ಪ್ರಾರ್ಥನೆ 2000 ವರ್ಷದಿಂದ ನಡೆದು ಬಂದ ಪ್ರಾರ್ಥನೆ, ದೇವರ ವಾಕ್ಯದ ಪ್ರಾರ್ಥನೆ. ಆ ಪ್ರಾರ್ಥನೆ ಇರೋದು ಕ್ಯಾಥಲಿಕ್ ಚರ್ಚ್ನಲ್ಲಿ ಮಾತ್ರ. ಆಮೇಲೆ ನಮಾನ್ ಮರಿಯೇ ನಾವು ನೋಡಿದ್ವಿ. ಪ್ರೈಸ್ ದ ಲಾರ್ಡ್. ಲೂಕ 1:28 ನಮಾನ್ ಮರಿಯೇ ಕೃಪೆನ್ ಪುರ್ಲೆ ಸ್ವಾಮಿ ತುಜೆ ಸಂಗತ. ಓದಿ. ನೀವು ನಮಾನ್ ಮರಿಯೇ ಹೇಳ್ತೀರಲ್ಲ, ಅವರು ಹೇಳ್ತಾರೆ ಬೇರೆ ಸಭೆಯವರು, ಅದೇ ನಮಾನ್ ಮರಿಯೇ ಹೇಳ್ತೀವಿ ಸ್ವಾಮಿ. ನಮ್ಮ ನಮಾನ್ ಮರಿಯೇ ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದ್ದೀವಿ ಸ್ವಾಮಿ. ಓದಿ. ಲೂಕ 1:28. देवदूत भितर संतीचे लागी म्हणालो, नमान देवाचे कृपेन बुरलेले सर्वेस पोर तुझे संगता आसा. ಸ್ಟಾಪ್. ಇದು ಫಸ್ಟ್. ಸರ್ವೇಶ್ವರ तुझे ನಿಮ್ಮ ಸಂಗಡ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಲೂಕ 1:42. ಒಡ್ल्या ताळ्यान म्हणाली, स्त्रियां भितर तूच सदैव. ಇದು ನಾವು ನಮ್ಮ ಮರಿಯಾದಲ್ಲಿ ಹೇಳ್ತೀವಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀನು ಧನ್ಯಳು ನೀನು. ಬೈಬಲ್ ವರ್ಡ್ ಆಫ್ ಗಾಡ್. ನಾವು ಯಾವುದೋ ಒಂದು ಪುಸ್ತಕ ಓದ್ತಾ ಇಲ್ಲ, ಜೀವಿಸುವ ಬೈಬಲ್, ಜೀವಿಸುವ ವಾಕ್ಯವಾದ ಬೈಬಲ್. ಅಲ್ಲಿ ಹೇಳ್ತಾ ಇದೆ ಎಂಥದ್ದು, ಸ್ತ್ರೀಯರಲ್ಲಿ ಧನ್ಯಳು ನೀನು, ನಿನ್ನ ಕೊಂಕಣಿಯಲ್ಲಿ ಹೇಳಿ, ಸ್ತ್ರೀಯ भितर तू सदैव आणि सदैव तुझे कुशीचे फळ. ಪ್ರೈಸ್ ದ ಲಾರ್ಡ್. ನಮಾನ್ ಮರಿಯೇ ಹೇಳಿ. नमान मरिये कृपेन बुरलेले स्वामी तुझे संगता, स्त्रियां भितर तू सदैव आणि सदैव फळ तुझ्या कुशीचे जेजू. ಗೊತ್ತಾಯ್ತಾ? ಇದು 2 ವಾಕ್ಯ ಎಲ್ಲಿದೆ? ಲೂಕ 1:28, ಲೂಕ 1:42. ಅದ ನಂತರ ನಾವೇನು ಹೇಳ್ತೀವಿ? महिमा बाप्पा ಪರಿಶುದ್ಧ ಸಂತ ಮರಿಯೇ. ಅಲ್ಲ, ನೀವು ಕೊಂಕಣಿಯಲ್ಲಿ ಬೇರೆ ಹೇಳ್ತೀರಾ, ಏನದು? ಭಾಗ್ಯವಂತಿ ಮರಿಯೇ, ದೇವಾಚೆ ಮಯೇ, ದೇವಾಚಿ ಮಯೇ. ಅದಿದೆ ಬೈಬಲ್ನಲ್ಲಿ ಇದೆ, ಆಗಲೇ ಹೇಳಿದೆ ನಾನು. ಎಲ್ಲಿದೆ ಅದು? ಲೂಕ 1:43 1:43 ದೇವರ ವಾಕ್ಯ ಹೇಳುತ್ತೆ. ಎಲಿಸಬೆತ್ತಮ್ಮ ಹೇಳ್ತಾರೆ, ಪವಿತ್ರಾತ್ಮ ಭರಿತರಾಗಿ ಹೇಳ್ತಾರೆ. ಏನು ಅಂತ ಹೇಳ್ತಾರೆ? ನನ್ನ ದೇವರ ತಾಯಿ, ನನ್ನ ದೇವರ ತಾಯಿ. ಅದಕ್ಕೆ ನಾವು ಭಾಗ್ಯವಂತಿ ಮರಿಯೇ, ದೇವಾಚಿ ಮಾಯೇ ಅಂತ ಹೇಳ್ತೀವಿ ನಾವು. ಈಗ ಫಾದರ್ ನಮಗಾಗಿ ಪ್ರಾರ್ಥಿಸಿರಿ, ಫಾದರ್ ನಮಗಾಗಿ ಪ್ರಾರ್ಥಿಸಿರಿ. ಆಮೇಲೆ ಕೆಲವು ಪಾಸ್ಟರ್ಸ್ ಯಾರಾದರೂ ಬಂದರೆ, ಬೆಸಾವ್ ದಿ ಪಾಸ್ಟರ್, ಬೆಸಾವ್ ದಿ ಬ್ರದರ್, ಯಾರೇ ಬರಲಿ, ನಮ್ಮೂರಿನಲ್ಲಿ ಬೈಬಲ್ ತೊಗೊಂಡು ಯಾರಾದರೂ ಬಂದುಬಿಟ್ರೆ ಬೆಸಾವ್ ದಿ ಅಂತೀವಿ, ನಮಗಾಗಿ ಪ್ರಾರ್ಥಿಸಿರಿ ಅಂತೀವಿ. ಟಿ.ಕೆ. ಜಾರ್ಜ್ ಬ್ರದರ್ ಮಕ್ಕ ಖಾತೀರ್ ಮಾಗ್. ನಾನು ಪಾಪಿ,
ನನ್ನ ಪ್ರಾರ್ಥನೆ ಕೇಳಿ ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಹೊತ್ತು ಮಧ್ಯಾಹ್ನ ನಾನು ಅಲ್ಲಿ ಊಟಕ್ಕೆ ಅಂತ ಹೋಗುವಾಗ ಸಿಸ್ಟರ್ ಬಂದರು. ಸಿಸ್ಟರ್ ಸಲೀನಾ ಏನೋ ಹೆಸರು ಅವ್ರದ್ದು, ಐ ಥಿಂಕ್ ಐ ಡೋಂಟ್ ನೋ. ಅವರು ಎಂಥದ್ದು ರಾಯಚೂರು ಜಿಲ್ಲೆಯವರು. ನಾವು 25-30 ವರ್ಷದ ಹಿಂದೆ ಅವರ ಊರಿನಲ್ಲಿ ರಿಟ್ರೀಟ್ ಕೊಟ್ಟಾಗ ಸಣ್ಣ ಹುಡುಗಿ, ನಾನು ಆ ಸಣ್ಣ ಹುಡುಗಿಯ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಹೇಳಿದೆ, ದೇವರು ನಿನ್ನನ್ನು ಕರೀತಿದ್ದಾರೆ ಮಗಳೇ. ಆವತ್ತಿನಿಂದ ಅವರು ಸಿಸ್ಟರು ಆಗೋಕ್ಕೆ ಪ್ರಯತ್ನಪಟ್ಟರು. ಇವತ್ತು ನಿಮ್ಮ ಊರಿನಲ್ಲಿ ನಿಮ್ಮ ಶಾಲೆಯಲ್ಲಿ ಸಿಸ್ಟರ್ ಆಗಿದ್ದಾರೆ. ನಾನೇನು ಸಂತ ಅಲ್ಲ, ನಾನೇನು ಗ್ರೇಟ್ ಅಲ್ಲ, ನಾನೇನು ಜೀಸಸ್ ಅಲ್ಲ, ನಮ್ಮ ಮದರ್ ಮೇರಿ ಅಲ್ಲ. ನನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂದರೆ ಮೇರಿ ಮಾತೆಯ ಪ್ರಾರ್ಥನೆ ದೇವರು ಕೇಳಲ್ವಾ? ಕೇಳಲ್ವಾ? ಕೇಳಿದ್ರು. ಜಾನ್ ಚಾಪ್ಟರ್ 2 ವರ್ಸಸ್ 1, 2, 3, 4 ಅಲ್ಲಿ ಕಾನಾ ಎಂಬಲ್ಲಿ ಮದುವೆ ನಡೀತಾ ಇದೆ. ಕಾನಾ ನಾಲಿ 3 ಸಲ ಹೋಗಿದ್ದೀನಿ. ಅಲ್ಲಿ ಯಹೂದ್ಯರ ಪದ್ಧತಿ ಪ್ರಕಾರ ಮನೆಗೆ ಬಂದವರಿಗೆ ವೈನ್ ಕೊಡಬೇಕು, ಮನೆಯಲ್ಲಿ ಮಾಡಿದ ವೈನ್. ಆ ವೈನ್ನಲ್ಲಿ ಯಾಕೆ ಅಂದರೆ ಆ ವೈನ್ ಬೇಸಿಗೆಯಲ್ಲಿ ಮಂಡೆ ತಣ್ಣಗೆ ಮಾಡುತ್ತೆ, ಚಳಿಗಾಲದಲ್ಲಿ ಮೈ ಬಿಸಿ ಮಾಡುತ್ತೆ. ದಟ್ ಈಸ್ ವೈನ್ದು ಕ್ವಾಲಿಟಿ. ಈಗ ಮದುವೆಗೆ ಜನ ಎಲ್ಲ ಬಂದರು. ನಮ್ಮಲ್ಲಿ ಕೆಲವರು ಇದ್ದಾರಲ್ಲ, ಇನ್ನೊಬ್ಬರಿಗೆ ಬೇಕು ಅಂತ ನೋಡಲ್ಲ, 3 ಗ್ಲಾಸ್ ಕುಡಿದು ಬಿಡ್ತಾರೆ. ಹಂಗೆ ಎಲ್ಲರೂ ಕುಡಿದ್ರು. ವಯಸ್ಸಾದವರು ನಿಧಾನಕ್ಕೆ ಬರೋದು ಅಲ್ವಾ? ವಯಸ್ಸಾದವರು ನಿಧಾನಕ್ಕೆ. ಫಸ್ಟು ಯಂಗ್ ಸ್ಟೂಡೆಂಟ್ಸು ಅವರು ಇವರು ಜಾಲಿಯಾಗಿ ಬಂದರು. ದೀದಿ ಮಕದಿ ತಕ್ಕಮಿದ್ದಿ ಅಂತ ತೊಗೊಂಡು ಕುಡಿದ್ರು. ಕೊನೆಗೆ ನೋಡಿದ್ರೆ ದ್ರಾಕ್ಷರಸ ಇಲ್ಲ. ಈಗ ಏನು ಕಾನಾ ಊರಿಂದ ಪ್ಯಾಲೆಸ್ತೀನ್ಗೆ ಹೋಗಬೇಕು ಅಂದರು, ಇಸ್ರೇಲ್ಗೆ ಹೋಗಬೇಕು ಅಂದರು, ಜೆರುಸಲೇಮ್ಗೆ ಹೋಗಬೇಕು ಅಂದರು. 45 ಕಿಲೋಮೀಟರ್ಸ್. ನೋ ಮಾರುತಿ ಕಾರ್, ನೋ ಬ್ರಿಜಾ, ನೋ ಫಾರ್ಚುನೇಟ್ ಕಾರ್ ಇಲ್ಲ. ಆಗಿನ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 1 ಟೈಮ್ ಕುದುರೆ ಹೋಗಿ ಬರೋದಕ್ಕೆ 7 ಅವರ್ಸ್ ಬೇಕು. ಅಷ್ಟೊತ್ತಿಗೆ ಇಲ್ಲಿ ಬಂದವರು ಯಹೂದ್ಯರು ಕಠಿಣ ಹೃದಯಗಳು. ಬೈಬಲ್ ಹೇಳುತ್ತೆ ಯಹೂದ್ಯರು ಸ್ಟ್ರಿಕ್ಟ್, ಕಠಿಣ. ಬಂದವರಿಗೆ ವೈನ್ ಕೊಡಲಿಲ್ಲ ಅಂದರೆ ಈ ಮದುವೆ ಹಾಳಾಗೋಗ್ಲಿ ಅಂದ್ಬಿಡ್ತಾರೆ, ಅಂತ ಶಾಪ್ ಆಗ್ತಾರೆ. ಏನು ಮಾಡಬೇಕು ಗೊತ್ತಿಲ್ಲ. ಇವರು ಎಲ್ರಿಗೂ ಕೇಳಿದ್ರು, ವೈನ್ ಇದೆಯಾ ನಿಮ್ಮ ಮನೇಲಿ? ಸ್ವಲ್ಪ ವೈನ್ ಇದೆಯಾ? ಜಾನ್ ನಿಮ್ಮ ಮನೇಲಿ ವೈನ್ ಇದೆಯಾ? ಬ್ರದರ್ ನಿಮ್ಮ ಮನೇಲಿ ವೈನ್ ಇದೆಯಾ? ಪಕ್ಕ ನೀವೊಬ್ಬರೇ ಕುಡಿತೀರ ಅಂತ ಕಾಣುತ್ತಲ್ಲ. ಎಲ್ಲರ ಹತ್ರ ಕೇಳಿದ್ರು. ಮದುವೆ ಮನೆಯವರು ವೈನ್ ಹುಡುಕ್ತಾ ಇದ್ದಾರೆ. ಯಾರ ಮನೆಯಲ್ಲೂ ವೈನ್ ಇಲ್ಲ. ಇದ್ದು ಬರ್ತಿದ್ದು ವೈನೆಲ್ಲ ಕುಡಿದು ಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಹೋಗತ್ತೆ. ಯಹೂದ್ಯ ಲೀಡರ್ಗಳು ಈಗ ಶಾಪ ಆಗ್ತಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದನ್ನು ನೋಡಿದವರು ಯಾರು? ಮದರ್ ಮೇರಿ ನೋಡಿದ್ರು. ಮದರ್ ಮೇರಿ ಯೋಚಿಸಿದ್ರು, ನಾನು ಮತ್ತು ನನ್ನ ಮಗ ಇರುವ ಕಡೆ ಕೊರತೆ ಇರಬಾರ್ದು. ಮೇರಿ ಮಾತೆಗೆ ಮಾತ್ರ ಗೊತ್ತು, ನನ್ನ ಮಗ ಮನಸ್ಸು ಮಾಡಿದ್ರೆ ಈ ಕುಟುಂಬದ ಮಾನ ಮರ್ಯಾದೆ ಉಳಿಯುತ್ತೆ. ಅವ್ರು ಯಾರು ಬಂದು ಮೇರಿ ಮಾತೆ ಹತ್ರ ವಾಟ್ ಟು ಡೂ ಅಂತ ಕೇಳಿದ್ರಾ? ಇಲ್ಲ, ಯಾರು ಕೇಳಲಿಲ್ಲ. ಮೇರಿ ಮಾತೆ ಯಾವ ಕುಟುಂಬದಲ್ಲಿ ಇದ್ದಾರೋ, ಯಾವ ಕುಟುಂಬದಲ್ಲಿ ಮೇರಿ ಮಾತೆಗೆ ಗೌರವಿಸ್ತಾರೋ, ಯಾವ ಕುಟುಂಬದಲ್ಲಿ ಮೇರಿ ಮಾತೆಯನ್ನು ಪ್ರೀತಿಸ್ತಾರೋ, ಯಾವ ಕುಟುಂಬದಲ್ಲಿ ಮೇರಿ ಮಾತೆ ಇದ್ದಾರೋ, ಮೇರಿ ಮಾತೆ ನಮ್ಮ ಕೊರತೆಗಳನ್ನು ನೋಡ್ತಾರೆ. ಅರ್ಥ ಆಯ್ತಾ? ನೋಡಿ ಇಂಟರ್ಸೆಷನ್ ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ. ಮೇರಿ ಮಾತೆ ಜೀಸಸನ್ನು ಹುಡುಕಿದ್ರು. ಇವರು ವೈನ್ ಹುಡುಕ್ತಾ ಇದ್ದಾರೆ. ಆದರೆ ಮೇರಿ ಮಾತೆ ಜೀಸಸನ್ನು ಹುಡುಕಿದ್ರು. ಜೀಸಸಲ್ಲಿ ಮಂಟಪದಲ್ಲಿ ಕೂತಿದ್ದಾರೆ. ಮೇರಿ ಮಾತೆ ಹೋದ್ರು. ಜೀಸಸ್, ಹೇ ಜೀಸಸ್, ಪುತ, ಹೇ ಜೀಸಸ್, ಓ ಮೈ ಏರೆ, ಜಲ್ದಿ ಏರೆ ಬಂದರು. ವಾಟ್ ಮಮ್, ವಾಟ್, ಯಾಕೆ ಮಮ್ಮಿ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಪುತ ವೈನ್ ನಾರೆ ದ್ರಾಕ್ಷರಸ ಇಲ್ಲ ಕಣೋ,
ನಾನು ನೀನು ಇರೋ ಕುಟುಂಬದಲ್ಲಿ ಮರ್ಯಾದೆ ಹೋಗಬಾರ್ದು ಕಣ. ಡೂ ಸಮಥಿಂಗ್. ಪುಟ್ಟ ಬಂಗಾರ, ವೈನ್ ರೇ ತೋಡ ವೈನ್ ರೇ. ಜೀಸಸ್ ಹೇಳಿದ್ರು, ಅಮ್ಮ ಇನ್ನೂ ನನಗೆ ಸಮಯ ಬಂದಿಲ್ಲ, ನಾನು ಮಿರಾಕಲ್ ಮಾಡೋ ಸಮಯ ಬಂದಿಲ್ಲ. ಬರದೇ ಇದ್ರು ನೀನು ಮಾಡೋಕ್ಕಾಗತ್ತೆ. ಯು ಆರ್ ಸನ್ ಆಫ್ ಗಾಡ್, ನೀನು ದೇವರ ಪುತ್ರ, ನನ್ನ ಮಗ. ಯು ಆರ್ ಗಾಡ್, ಯು ಡೂ ಸಮಥಿಂಗ್. ಸಮಯ ಬರದೇ ಇದ್ರು ಸಮಯ ಮಾಡ್ಕೋ. ಇಂಟರ್ಸೆಷನ್ ಪ್ರೇಯರ್. ಜೀಸಸ್ ಅಂದರು, ಓಕೆ ಓಕೆ ಓಕೆ, ಕೂಲ್ 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 ಡೌನ್. ಓಕೆ. ಅಲ್ಲಿ ತಕ್ಷಣ ಮೇರಿ ಮತ್ತೆ ಅಲ್ಲಿದ್ದವ್ರನ್ನ ಕರೆದ್ರು, ಬನ್ನಿ ಬನ್ನಿ ಇಲ್ಲಿ ಬನ್ನಿ, ನಿಮಗೆ ಹೇಳ್ತಾ ಇರೋದು ಬನ್ನಿ. ಅರೆ ಏ ಪುಟ್ಟ, ಅರೆ ಏರೇ ಏ ಬಾ, ಏ ಏ ಏ ಏ ಏ ತೂ ಏ ದೋನು, ಇಬ್ಬರು ಬನ್ನಿ ಇಬ್ಬರು ಬನ್ನಿ ಇಬ್ಬರು ಬನ್ನಿ, ಕಮನ್ 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 ಕಮನ್. ಮೇರಿ ಮತ್ತೆ ಕರೆದ್ಲು, ಏ ಏ ಏ ಏ ಏ ಏ ಏ ಏ ಏ ನನ್ನ ಮಗ ಹೇಳಿದಂತೆ ಕೇಳಿ. ಓಕೆ, ಅದು ನೀವಿಬ್ರು ಯಾಕೆ ಬಂದ್ರಿ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೇರಿ ಮಾತೆ ಅಲ್ಲಿದ್ದವರನ್ನು ಕರೆದು ಕಮ್ ಕಮ್ ಕಮ್. ಮೇರಿ ಮಾತೆ ಕರೆದ ತಕ್ಷಣ ಅಲ್ಲಿದ್ದ ಜನ ಬಂದರು, ಕೆಲಸಗಾರರು ಬಂದರು. ಬಂದ ತಕ್ಷಣ ಮೇರಿ ಮಾತೆ ಹೇಳಿದ್ರು, ಯೇಸು ಹೇಳಿದಂತೆ ನೀವು ಕೇಳಿ ಎಂದು ನುಡಿದಳು. ಪ್ರೈಸ್ ದ ಲಾರ್ಡ್. ತಕ್ಷಣ ಯೇಸು ಅಂದರು, ನೀರು ತುಂಬ್ರಿ ಅಂದರು. 6 ಬಾನೆಗಳು, ಬಾನೆ ಅಂದ್ರೆ ದೊಡ್ಡ ದೊಡ್ಡ ಕೊಡಗಳು, ಒಂದೊಂದರಲ್ಲಿ 8 ರಿಂದ 9 ಕೊಡ ನೀರು ಹಿಡಿಯುತ್ತೆ. ಯೇಸು ಹೇಳಿದ್ರು, ತುಂಬ್ರಿ ಅಂದರು, ತುಂಬಿದ್ರು. ಕೊಡ್ರಿ ಅಂದರು, ಕೊಟ್ಟರು. ದ್ರಾಕ್ಷರಸ ಆಗೋಯ್ತು. ದಟ್ ಈಸ್ ಮದರ್ ಮೇರಿ ಇಂಟರ್ಸೆಷನ್ ಪ್ರೇಯರ್, ರೋಸರಿ ಪವರ್. ಪ್ರೈಸ್ ದ ಲಾರ್ಡ್. ಯಾವ ಕುಟುಂಬದಲ್ಲಿ ಮೇರಿ ಮಾತೆಗೆ ಸ್ಥಾನ ಇದೆಯೋ, ಯಾವ ಕುಟುಂಬದಲ್ಲಿ ಯೇಸುವಿಗೆ ಆರಾಧನೆ ಇದೆಯೋ, ಆ ಕುಟುಂಬಕ್ಕಾಗಿ ಮೇರಿ ಮಾತೆ ಸಕಲ ಸಂತರು ಯೇಸುವನ್ನು ಆರಾಧಿಸುವ ಕುಟುಂಬಕ್ಕಾಗಿ ಇಂಟರ್ಸೆಷನ್ ಪ್ರೇಯರ್ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜಪಸರದಲ್ಲಿ 4 ರಹಸ್ಯಗಳಿದೆ. ಒಂದು ಸಂತೋಷದ ರಹಸ್ಯ. ಸಂತೋಷದ ರಹಸ್ಯ, ಮೊದಲನೇ ರಹಸ್ಯ ಏನು? ಮುರಿಯೇಗ್ ಬಡುವೋಕೆ ಬರ್ದಿತ್ತ. ಮುರಿಯೇಗ್ ಬಡುವೋಕೆ ಬರ್ದಿತ್ತ ಏನಂದ್ರೆ ಅರ್ಥ? ಮದರ್ ಮೇರಿಗೆ ದೂತರು ಸಂದೇಶ ಕೊಡ್ತಾರೆ. ಎಲ್ಲಿದೆ? ಲೂಕ ಬೈಬಲ್ನಲ್ಲಿದೆ ತಾನೆ? ಹೌದು. ಇದು ಈ 4 ರಹಸ್ಯಗಳು ಬೈಬಲಿನ ಇಂಪಾರ್ಟೆನ್ಸ್. ದೇವರ ವಾಕ್ಯ ಬೈಬಲ್ ಇರಲಿಲ್ಲ ಆವಾಗ. ನಾನು ಸುಮಾರು 30 ವರ್ಷದ ಹಿಂದೆ ನಾನು ಯೇಸುವನ್ನು ಪ್ರಸಂಗ ಮಾಡೋಕ್ಕೆ ಹೋಗುವಾಗ, ದೆರ್ ಇಸ್ ನೋ ಕ್ಯಾಥಲಿಕ್ ಬೈಬಲ್ ಇನ್ ಕನ್ನಡ. ನಾವೆಲ್ಲರೂ ಪ್ರೊಟೆಸ್ಟೆಂಟ್ ಬೈಬಲ್ ಇಟ್ಕೊಂಡಿದ್ವಿ, ಸತ್ಯವೇದ. ಪ್ರೈಸ್ ದ ಲಾರ್ಡ್. ತದನಂತರ 7-8 ವರ್ಷ ಆದಮೇಲೆ ಕನ್ನಡ ಬೈಬಲ್ ಪ್ರಿಂಟ್ ಆಯಿತು. ಸರಿಸುಮಾರು 100 ವರ್ಷದ ಹಿಂದೆ ಬೈಬಲ್ ಇಲ್ಲ, ಚರ್ಚ್ಗಳಲ್ಲಿ ಮಾತ್ರ ಇತ್ತು. ಮತ್ತೆ ಹೇಗೆ ಸ್ಪ್ರೆಡ್ ಆಯಿತು? ರೋಸರಿ ಮೂಲಕ ದೇವರ ವಾಕ್ಯ ಸ್ಪ್ರೆಡ್ ಆಯಿತು. ಇದು ವೆಪನ್, ಇದು ವರ್ಡ್ ಆಫ್ ಗಾಡ್ ವೆಪನ್. ಒಂದು ಕಾಲದಲ್ಲಿ ಇದಿಲ್ಲದೆ ಕತ್ತೋಲಿಕರು ಯಾರೂ ಇರ್ತಿರಲಿಲ್ಲ. ಸೊಂಟದಲ್ಲಿ ಕುತ್ತಿಗೆಯಲ್ಲಿ ಇದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ರು. ಅಂಥ ಪವರ್ಫುಲ್ ವೆಪನ್ ಈ ರೋಸರಿ. ಅದರಲ್ಲಿ 53 ಸಲ ನಮಾನ್ ಮರಿಯೇ, 6 ಸಲ ಅಂಚೆ ಬಾಪ. ನಾನು ಕೆಲವು ವರ್ಷದ ಹಿಂದೆ ಯಾಕೆ ಇಷ್ಟು ಹೇಳಬೇಕು, ಒಂದು ಸಲ ಹೇಳಿದ್ರೆ ಸಾಕಲ್ವಾ ಅಂತ ಬಿಟ್ಟ ಮೇಲೆ ನನಗೆ ಗೊತ್ತಾಯಿತು, ರೋಸರಿ ಹೇಳ್ದೇ ಇದ್ದಾಗ ನನ್ನ ಪ್ರೇಯರ್ ಕಮ್ಮಿ ಆಗ್ತಾಯಿತ್ತು, ಪ್ರೇಯರ್ ಅವರ್ ಕಮ್ಮಿ ಆಗ್ತಾಯಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಈಗಲೂ ವಯಸ್ಸಾದ ಮನೆಯಲ್ಲಿರುವ ಅಜ್ಜ ಅಜ್ಜಿಗಳು ಇದನ್ನು ಇಟ್ಕೊಂಡಿರ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಫ್ಯಾಷನ್ಗೆ ಹಾಕ್ತಾರೆ ಹೊರತು ಭಕ್ತಿಯಿಂದ ಹಾಕಲ್ಲ. ಅದೇ ಥರ ಸಂತರುಗಳನ್ನು ಗೌರವಿಸುವ ಒಂದು ಸಭೆ ಇದ್ದರೆ ಅದು ಕ್ಯಾಥಲಿಕ್ ಚರ್ಚ್. ಮ್ಯಾಥ್ಯೂ ಚಾಪ್ಟರ್ 10 ವರ್ಸಸ್ 42.
ಮ್ಯಾಥ್ಯೂ 10ನೇ ಅಧ್ಯಾಯ 42ನೇ ವಾಕ್ಯ. ಪ್ರವಾದಿಯನ್ನು ಪ್ರವಾದಿ ಎಂದು ಗೌರವಿಸುವವರು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುವರು. ಆಮೇಲೆ नीतिवंत प्रवाद्यांक तो प्रवादी देखून स्वागत दिता ताका प्रवाद्यांचो प्रतिफळ मेळटलो. ಆಮೇಲೆ आनी नीतिवंतांक तो नीतिवंत देखून स्वागत दिता ताका नीतिवंताचो प्रतिफळ मेळटलो. ಓದಿ. आनी जो कोण म्हज्या अति ल्हानांतल्या एकल्याक तो म्हजो पाटलावदार देखून एक कोप शेळें उदक लेगून दिता, सतत हांव तुमकां सांगता ताचो प्रतिफळ ताका सुखाचो ना. ಪ್ರೈಸ್ ದಿ ಲಾರ್ಡ್. ಇನ್ನೊಂದ್ಸಲ ಓದಿ. प्रवाद्याक तो प्रवादी देखून स्वागत दिता ताका प्रवाद्याचो प्रतिफळ मेळटलो. ಆಮೇಲೆ आनी नीतिवंतांक तो नीतिवंत देखून. ನೀತಿವಂತರು ಅಂದರೆ ಏನು? ಸತ್ಪುರುಷರು. ಸತ್ಪುರುಷರು ದಟ್ ಮೀನ್ಸ್ ಸಂತರು. ಸಂತರನ್ನು ಸಂತರೆಂದು ಗೌರವಿಸುವವನು ಸಂತರಿಗೆ ಸಿಗುವ ಪ್ರತಿಫಲವನ್ನು ಪಡೆಯುವನು. ಸಂತರೆಂದು ಗೌರವ ಅಷ್ಟೇ, ಆರಾಧನೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸಂತರನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಯೇಸುವಿಗಾಗಿ ಜೀವ ಕೊಟ್ಟವರು, ಅವರಿಗೆ ಆರಾಧನೆ ಇಲ್ಲ. ಸಂತರನ್ನು ಸಂತರೆಂದು, ನೀತಿವಂತನನ್ನು ನೀತಿವಂತನೆಂದು ಸನ್ಮಾನಿಸುವವನು ನೀತಿವಂತನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುವನು. ಇವತ್ತು ಕ್ಯಾಥಲಿಕ್ ಚರ್ಚ್ ಎಷ್ಟು ವಿಭಜನೆ ಆದರೂ ಕೂಡ ಇವತ್ತು ನಂಬರ್ 1 ಪ್ಲೇಸ್ನಲ್ಲಿ ಇರೋದು ಕ್ಯಾಥಲಿಕ್ ಚರ್ಚ್ ಮಾತ್ರ. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಆಮೇಲೆ ಮುಂದೆ नीतिवंताक तो नीतिवंत देखून स्वागत दिता ताका नीतिवंताचो प्रतिफळ लाभतलो. ಆಮೇಲೆ आनी जो कोण म्हज्या अति ल्हानांतल्या एकल्याक तो म्हजो पाटलावदार देखून एक कोप शेळें उदक लेगून दिता, सतत हांव तुमकां सांगता ताचो प्रतिफळ ताका सुखाचो ना. ದೇವರ ಮಕ್ಕಳಿಗೆ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಅವನಿಗೆ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಇದು ನಾನು ಬರೆದಿದ್ದಲ್ಲ, ಯೇಸು ಹೇಳಿದ್ದು. ಇವತ್ತೆಷ್ಟೋ ಆಶೀರ್ವಾದಗಳು ಬೇರೆ ಸಭೆಯವರಿಗಿಲ್ಲ. ಅವರು ಸಂತರನ್ನು ಕೆರೆ ಮಾಡಲ್ಲ. ಪ್ರಸಂಗದಲ್ಲಿ ಏನಾದ್ರು ಒಂದು ಲೈನ್ ಹೇಳ್ಬೋದು, ಬಟ್ ಸಂತರಿಗಾಗಿ ಒಂದು ದಿನ ಇಟ್ಟಿದ್ದೀವಿ. ಆ ಸಂತರ ಹೆಸರು ಹೇಳಿ ಅವರ ಜೀವನ ಚರಿತ್ರೆಯನ್ನು ಓದಿ ಯೇಸುವನ್ನು ಆರಾಧಿಸ್ತೀವಿ ನಾವು. ರಾಂಗ್ ನ್ಯೂಸ್ ಹೋಗ್ತಾ ಇದೆ. ಇವರು ಸಂತರನ್ನು ಆರಾಧಿಸ್ತಾರೆ, ಸಂತ ಲಾರೆನ್ಸರನ್ನು ಆರಾಧಿಸುತ್ತಾರೆ. ನಾನು ಮೊನ್ನೆ 5 ದಿನ ಧ್ಯಾನಕೂಟ ಕೊಟ್ಟೆ ಹತ್ತೂರಿನಲ್ಲಿ. ಸಂತ ಲಾರೆನ್ಸ್ಗೆ ಆರಾಧನೆ ಅಲ್ಲಿ ನಾನು ನೋಡಲಿಲ್ಲ. ಸ್ವರೂಪ ಇಟ್ಟಿದ್ದಾರೆ, ವಿಗ್ರಹ ಅಲ್ಲ, ಸ್ವರೂಪ. ಸ್ವರೂಪ ಬೇರೆ, ವಿಗ್ರಹ ಬೇರೆ. ದೇವರಿಂದ ನಮ್ಮನ್ನು ವಿಭಜಿಸುವುದೆಲ್ಲ ವಿಗ್ರಹ. ಹಣ ವಿಗ್ರಹ, ಆಸ್ತಿ ವಿಗ್ರಹ, ಬಂಗಾರ ವಿಗ್ರಹ, ಅಧಿಕಾರ ವಿಗ್ರಹ, ಕಾಡು ಪ್ರಾಣಿಗಳು, ಮರದ ಗೊಂಬೆಗಳು, ಇದು ವಿಗ್ರಹ. ನಾವು ಅದ್ಯಾವುದೂ ಇಟ್ಟಿಲ್ಲ. ಈಗ ನೋಡಿದ ದೇವರನ್ನು ಯೋಹನ ಹೇಳ್ತಾರೆ, ನಾವು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ. ಈಗ ನೋಡಿದ್ದೀವಿ ನಾವು. ಹಳೆ ಒಡಂಬಡಿಕೆಯಲ್ಲಿ ಯಾರು ದೇವರನ್ನ ನೋಡಲಿಲ್ಲ. ಮೇಘದ ರೂಪದಲ್ಲಿ, ಬೆಂಕಿ ರೂಪದಲ್ಲಿ ಕಾಣಿಸ್ಕೊಂಡ್ರು. ಆ ದೇವರು ಮನುಷ್ಯರಾದರು. ಕೊಲೋಸಿ 1:15 ಕಣ್ಣಿಗೆ ಕಾಣದ ದೇವರು ಮನುಷ್ಯರಾಗಿ ಬಂದರು, ಅವರೇ ಯೇಸು ಕ್ರಿಸ್ತ. ಈಗ ಯೇಸುವಿಗೆ ಒಂದು ರೂಪ ಇದೆ, ಆ ರೂಪವನ್ನೇ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಕಲಿ, ಓದಿ ಕಲಿ, ನೋಡಿ ಕಲಿ, ಓದಿ ಕಲಿ, ಕೇಳಿ ಕಲಿ. ಬೈಬಲ್ ಅಕ್ಷರ ಗೊತ್ತಿದ್ದವರು ಓದಿ ಕಲಿತಾರೆ, ಇಲ್ಲ ಕೇಳಿ ಕಲಿತಾರೆ. ನೋಡಿ ಕಲಿಯೋದು ಹೇಗೆ ನೋಡಿ, ಶಿಲ್ಬೆಯ ಹಾದಿ 18 ಶಿಲ್ಬೆಯ ಹಾದಿ. ಎಷ್ಟು? 18 ಚಿತ್ರಗಳು. ಎಷ್ಟು? 14. 14 ಹಬ್ಬ ಗೊತ್ತಿದೆ. ಮೊದಲನೆಯ ಚಿತ್ರ, ಪಿಲಾತನ ಮುಂದೆ ಯೇಸು ನಿಂತಿದ್ದಾರೆ, ಹೌದಾ? ಪಿಲಾತ ಕೈ ತೊಳಿತಾ ಇದ್ದಾನೆ, ಹೌದಾ? ಇದು ಬೈಬಲಿನ ಒಂದು ಅಧ್ಯಾಯ. ಅದನ್ನು ನೋಡಿದಾಗ ನಮಗೆ ಆ ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಯೇಸುವಿನ ಶಿಲುಬೆಯ ಹಾದಿ 14 ಸ್ಥಳಗಳಿಟ್ಟು ನಾವು ಆರಾಧನೆ ಮಾಡಲ್ಲ.
ಅದನ್ನು ಧ್ಯಾನಿಸ್ತೀವಿ ಅಷ್ಟೇ. ನೋಡಿ, ಅವರು ನಮ್ಮ ಮೇಲೆ ದ್ವೇಷ ಬರಂಗೆ ಮಾತಾಡ್ತಾರೆ. ಕೆಲವು ಸಂಘದವರು, ಕೆಲವರು ಸಭೆಯವರು ಮೇರಿ ಮಾತೆಯನ್ನು ಆರಾಧಿಸ್ತಾರೆ, ಕತ್ತೋಲಿಕರು ಹಾಗೆ ಹೀಗೆ. ಪಾಪ ನಿವೇದನೆ ಸಂಸ್ಕಾರ ಯಾವುದರಲ್ಲೂ ಇಲ್ಲ, ಕತ್ತೋಲಿಕರಲ್ಲಿ ಮಾತ್ರ ಇದೆ. ಜಾನ್ ಚಾಪ್ಟರ್ 20 ವರ್ಸಸ್ 22-23 ಯೇಸು ಶಿಷ್ಯಂದರಿಗೆ ಕೊಟ್ಟ ಅಧಿಕಾರ. ಜಾನ್ ಚಾಪ್ಟರ್ 20 ವರ್ಸಸ್ 22-23 ಓದಿ. इतले म्हणून ताणें तांकां आपले हात आनी आपले कडवळ दाखयले. सुम्याक देखतस शीस संतोशान भरले. परत्यान जेजू तांकां म्हळें, शांती तुमकां. जशें बापान म्हाका धाडला तशें हांव तुमकां धाडटां. अशें म्हणून ताणें तांचेर स्वास चडलो ಅವರ ಮೇಲೆ ಎಂದು ಉಸಿರು ಊದಿ ಓದಿ. आनी म्हळें, गेया पवित्रात्म्याक, ಪವಿತ್ರಾತ್ಮರನ್ನು ತೆಗೆದುಕೊಳ್ಳಿ. कोणाची पातकां तुमी बक्षितात ನೀವು ಯಾರ ಪಾಪವನ್ನು ಕ್ಷಮಿಸುತ್ತೀರೋ ती बक्षतली, ನಾನು ಅದನ್ನು ಕ್ಷಮಿಸುತ್ತೇನೆ. ಇದು ಯೇಸು ಹೇಳಿದ್ದು. ಯೇಸು ತನ್ನ ಶಿಷ್ಯಂದರಿಗೆ ಕನ್ಫೆಷನ್ ಪವರ್ ಕೊಟ್ಟರು. ಯೇಸುವಿಗೆ ಮಾತ್ರ ಪಾಪ ಕ್ಷಮಿಸುವ ಅಧಿಕಾರ ಇತ್ತು. ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪ ಕ್ಷಮಿಸಿದ್ದೇನೆ, ಹಾಸಿಗೆ ಎತ್ಕೊಂಡು ನಡಿ ಅಂದಾಗ ಅವನು ಎದ್ದ. ಪಾಪದಿಂದ ಬಂದ ರೋಗ ಬಿಟ್ಟೋಯ್ತು. ಆ ಪವರನ್ನು ಜೀಸಸ್ ಶಿಷ್ಯಂದರಿಗೆ ಕೊಟ್ಟರು. ಇನ್ನು ಮುಂದೆ ತಗೊಳ್ಳಿ ಪವಿತ್ರಾತ್ಮ, ನೀವು ಯಾರ ಪಾಪವನ್ನು ಕ್ಷಮಿಸ್ತೀರೋ ನಾನು ಕ್ಷಮಿಸ್ತೀನಿ. ಕುಂಸಾರ ಬೇರೆ ಯಾರ ಸಭೆಯಲ್ಲಿ ಇಲ್ಲ, ಕತ್ತೋಲಿಕ ಧರ್ಮ ಸಭೆಯಲ್ಲಿ ಮಾತ್ರ ಇರೋದು ಕುಂಸಾರ್. ಕೀರ್ತನೆ 32, 3, 4, 5 ಬೆಳಿಗ್ಗೆ ಫಾದರ್ ಹೇಳಿದ್ರು, ನಾನು ಕುಂಸಾರ ಮಾಡದಿದ್ದಾಗ ನನ್ನ ಎಲುಬುಗಳು ಸವಿದು ಹೋದವು. ಪ್ರೈಸ್ ದಿ ಲಾರ್ಡ್. ಪಾಪಗಳನ್ನು ಒಪ್ಪಿಕೊಳ್ಳುವವನಿಗೆ ದೇವರ ಕರುಣೆ ದೊರೆಯುತ್ತದೆ, ಜ್ಞಾನ ಅಂತ ಹೇಳುತ್ತೆ. ಪ್ರತಿಯೊಂದು ಕ್ಯಾಥಲಿಕ್ ಚರ್ಚಿನ ಪ್ರತಿಯೊಂದು ಕೂಡ ಬೈಬಲ್ ಆಧಾರವಾಗಿತ್ತು. ಬೈಬಲ್ ಆಧಾರ. ಬಲಿ ಪೂಜೆ ನಾವು ನೋಡ್ತೀವಿ 1 ಕೊರಿಂಥಿಯರ 11ನೇ ಅಧ್ಯಾಯ ವಾಕ್ಯ 23 ಬಲಿ ಪೂಜೆ, ಹೋಲಿ ಮಾಸ್ ಏನು? 1 ಕೊರಿಂಥಿಯರ್ 11ನೇ ಅಧ್ಯಾಯ ಬರ್ಕೊಳ್ಳಿ. ಹೋಲಿ ಮಾಸ್ ಬಗ್ಗೆ 23 जे कितें सोम्या लागचे हांवें घेतलां तेंच तुमकां हांवें सांगून दिलां. ಎಲ್ಲಿಂದ? ಯೇಸುವಿನಿಂದ ಪಡೆದಿದ್ದನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಆಮೇಲೆ सोम्या जेजून तो पराधीन जालो ते राती, ಪರಾಧೀನರಾದ ಆ ರಾತ್ರಿ उंडो घेतलो, ರೊಟ್ಟಿಯನ್ನು ತೆಗೆದುಕೊಂಡು देवाक अर्गां दिवन तो ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಾ ಮುರಿದು आनी म्हणलें, ಮತ್ತೆ ಹೇಳಿದರು, ही मुजी कूड, मुजी कूड, ಏನನ್ನ ನೋಡಿ ಹೇಳಿದ್ರು? ही मुजी कूड, ಏನನ್ನ ನೋಡಿ ಹೇಳಿದ್ರು? ಇದು ರೊಟ್ಟಿಯನ್ನು ಮುರಿದು, ದಿಸ್ ಇಸ್ ಮೈ ಶರೀರ, ಬಾಡಿ, ಇದು ನನ್ನ ಶರೀರ ಅಂದರು. ಯಾವ ಬಾಯಿಂದ ಆಡಿದ ಮಾತು. ಕುರುಡನಿಗೆ ನೋಡು ಅಂದರು, ನೋಡ್ದ. ಲಾಜರ್ಗೆ ಏಳು ಅಂದರು, ಜೀವ ಬಂತು. ಅದೇ ಬಾಯಿಂದ ಹೇಳಿದ್ರು, ದಿಸ್ ಈಸ್ ಮೈ ಬಾಡಿ. ಆಮೇಲೆ तुमचे पसत दिवची, हे म्हज्या उगडासाक करा. तेच परी जेवण जातस ताणें काल्स घेतली आनी म्हणलें, ही काल्स म्हज्या रक्तान थीर केल्लो नवो सल्लो. जितले पावटी ती तुमी पियेतात तितले पावटी ते म्हज्या उगडासाक करा. ಖರ 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 ಅಂದ್ರೆ ಏನು? ಖರ ಅಂದ್ರೆ ಏನು? ಮಾಡಿ. ಖರ ಅಂದ್ರೆ ಏನು? ಮಾಡಿ. ಓ ಮೈ ಗಾಡ್, ಖರ ಅಂದ್ರೆ ಏನು? ಮಾಡಿ. ಖರ ಯಾರು ಕರ್ತಾ ಇದ್ದಾರೆ ಈಗ? ಕತ್ತೋಲಿಕರು ಮಾತ್ರ ಮಾಡ್ತಾ ಇರೋದು. ಯೇಸು ಹೇಳಿದ್ದಾರೆ ಖರ. ಬಟ್ ಯಾವ ಸಭೆಯಲ್ಲೂ ಕೂಡ ನೌಕರ ನೌಕರ ನೌಕರ. ಅರ್ಥ ಆಯ್ತಾ? ಕತ್ತೋಲಿಕ ಧರ್ಮ ಸಭೆಯಲ್ಲಿ ಈ ವರ್ಡ್ ಆಫ್ ಗಾಡ್ ಆಧಾರದಲ್ಲಿ ನಾವು ಬಲಿ ಅರ್ಪಿಸ್ತಾ ಇದ್ದೀವಿ. ಆಮೇಲೆ कित्याक जितले पोटी तुमी हो उंडो खातात आनी ही खाल्स पियेतात तितले पोटी सोम्याचे मरण
तो येसर तुम्ही प्रगट करतेल्यात. ಏನು ಇದನ್ನು ಮುಗಿಸುವಾಗಲೆಲ್ಲ ಕ್ರಿಸ್ತನ ಮರಣವನ್ನು ನೀವು ಬ್ರದರ್ ಅದು ಕೊಂಕಣಿಯಲ್ಲಿ ಅದು प्रगट. ಯೇಸು ಮೃತರಾದ್ರು. ಒಂದ್ಸಲ ಹೇಳಿ ಬ್ರದರ್, ಯಾವ್ದದು? जेजू मेलो जेजू जीवन झालं. ಜೇಸು ಮೇಳೋ जेजू जीवन झाला, जेजू नो म्यान येतलो. ಇದೇ ಓದಿದ್ದು, ಈಗ ಓದಿದ್ದು ಬೈಬಲ್ನಲ್ಲಿರೋದು, ಬಲಿಪೂಜೆಯಲ್ಲಿರೋದು ಎಲ್ಲ ವರ್ಡ್ ಆಫ್ ಗಾಡ್. ಆಮೇಲೆ देखून जो कोण फावो नसताना ओ उंडो खाता, ಯಾರಾದರೂ ಪಾಪದಿಂದ ದೋಷದಿಂದ ಯೇಸುವಿನ ಈ ಶರೀರವನ್ನು ತಿಂದರೆ, वा सोम्याच्या खालसींतले पियेता, ಆ ರಕ್ತವನ್ನು ಕುಡಿದರೆ, तो सोम्याचे कुडी आणि रक्त विरोध ನೋಡಿ, गुन्ह्यावकार जाता. ರೊಟ್ಟಿಯನ್ನು ತಿಂದು ಈ ದ್ರಾಕ್ಷರಸವನ್ನು ಕುಡಿದರೆ ಯೇಸುವಿನ ಶರೀರಕ್ಕೂ ಯೇಸುವಿನ ರಕ್ತಕ್ಕೂ ದ್ರೋಹ ಬಗೆದಂತಾಗುತ್ತದೆ. ಅಯೋಗ್ಯವಾಗಿ ಇವತ್ತು ನಮಗೆ ಹಲವು ರೋಗಗಳು ಬರೋದಕ್ಕೆ ಕಾರಣ, ಎಷ್ಟೋ ಪಾಪ ಮಾಡಿಕೊಂಡು, ದ್ವೇಷ ಇಟ್ಕೊಂಡು, ಕಾಮ ಇಟ್ಕೊಂಡು, ಮೋಹ ಇಟ್ಕೊಂಡು ನಾಲಿಗೆ ಚಾಚ್ತೀವಿ. ಆಮೇಲೆ ಓದಿ, ಮುಂದೆ ಓದಿ. तो सोम्याचे कुडी आणि रक्ता विरोध गुन्ह्यावकार जाता. यापासून हर ಯಾ ಫತ್ತೂರು ಅಲ್ವಾ? ಓದಿ ಓದಿ. यापासून ಅಂದರೆ ಆದುದರಿಂದಲೇ, ಹೌದಾ 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 हौदो ಹೌದಾ हौदो ಆದುದರಿಂದಲೇ ಓದಿ. हर एक लोक पहिले आपली जडती करू आणि उपरांत ओ उंडो खाव आणि हे कलसींतले पी. ನಿಮ್ಮನ್ನೇ ಶೋಧನೆ ಮಾಡ್ಕೊಳ್ಳಿ. ಪಾಪ ಇದ್ದರೆ ತಿನ್ನಕ್ಕೆ ಹೋಗಬೇಡಿ. ಪಾಪ ನಿವೇದನೆ ಮಾಡಿ, ಹುಂಸಾರ ಮಾಡಿ ಈ ರೊಟ್ಟಿಯನ್ನು ತಿನ್ನಿ. ಆಮೇಲೆ कित्याक जो कोण ही कूड किते म्हूण समजनासतना खाता आणि पियेता, तो आपलीच ख्यास्त खाता आणि पियेता. ಆಮೇಲೆ देखूनच तुमचे मध्ये जायते जण ಆದುದರಿಂದಲೇ, ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ಭುಜಿಸಿದ್ದರಿಂದಲೇ ನಿಮ್ಮಲ್ಲಿ ಅನೇಕರು अस्कत आणि ರೋಗಿಗಳು, ಆಮೇಲೆ आणि हेर सबार मोर ಅಸ್ವಸ್ಥರು, ಆಮೇಲೆ ಬಲಹೀನರು, ಆಮೇಲೆ ಸತ್ತು ಹೋಗುತ್ತಾರೆ. ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ಭುಜಿಸಿದ್ರೆ ನಿಮ್ಮಲ್ಲಿ ಬಲಹೀನರು, ರೋಗಿಗಳು ಮತ್ತು ಬಲಹೀನರು ಮತ್ತು ಮರಣ ಬರುತ್ತದೆ. ನಿಮಗೆ ಗೊತ್ತಿಲ್ಲ, ಕ್ಯಾಥಲಿಕ್ ಚರ್ಚಿನ ಸಂಸ್ಕಾರಗಳು ಒಂದೊಂದು ಆಯುಧಗಳು. ಕಣ್ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನಾನೇ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ. ನನ್ನನ್ನು ಭುಜಿಸಿದವನು ನಿತ್ಯ ಜೀವಿಸುವನು. ಇಷ್ಟು ದಿನ ಚರ್ಚ್ ವಿರುದ್ಧ ಮಾತಾಡಿರ್ಬೋದು, ದೇವಾಲಯದಲ್ಲಿ ಜಗಳ ಆಡಿರ್ಬೋದು. ಯೇಸುವಿಗೆ ಇಷ್ಟವಿಲ್ಲದೆ ಇರೋದು ದೇವಾಲಯದಲ್ಲಿ ಬಿಸ್ನೆಸ್, ದೇವಾಲಯದಲ್ಲಿ ನಮ್ಮ ಪವರ್ ಪ್ರದರ್ಶನ, ದೇವಾಲಯದಲ್ಲಿ ನಾನು ಎಂಬ ಅಹಂಕಾರ. ಇದು ಸರ್ವನಾಶಕ್ಕೆ ಕಾರಣ. ಯೇಸುವಿಗೆ ಕೋಪ ಬಂದ ಸ್ಥಳ ದೇವಾಲಯದಲ್ಲಿ ಆರಾಧನೆ ಬಿಟ್ಟು ಅಹಂಕಾರ ಪ್ರದರ್ಶನ ಮಾಡಿದ್ದ. ದೇವರ ಹತ್ರ ಸಾರಿ ಕೇಳಿ. ಅಶುದ್ಧವಾಗಿ ಎಷ್ಟೋ ಸಲ ಪರಮ ಪ್ರಸಾದವನ್ನು ಭುಜಿಸಿದ್ದೇನೆ. ಅಶುದ್ಧವಾಗಿ ಎಷ್ಟೋ ಸಲ ಹಲವರ ಮೇಲೆ ಸಿಟ್ಟಿಟ್ಕೊಂಡು, ಕೋಪ ಇಟ್ಕೊಂಡು, ಕಾಮ ಇಟ್ಕೊಂಡು, ಮೋಹ ಇಟ್ಕೊಂಡು ನಾನು ಪರಮ ಪ್ರಸಾದವನ್ನು ಭುಜಿಸಿದ್ದೇನೆ. ಲಾರ್ಡ್ ಫಾರ್ಗಿವ್ ಮಿ ಲಾರ್ಡ್. ಮಂಡಿ ಊರೋಣ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಆರಾಧನೆ ಮಾಡೋಣ. ಯೇಸುವಿಗೆ ಮಾತ್ರ ಆರಾಧನೆ, ಯೇಸುವಿಗೆ ಮಾತ್ರ ಆರಾಧನೆ. ಸೇರಿ ಹಾಡೋಣ. ಎಂಟನೇ ಹಾಡನ್ನು ತೆಗೆಯೋಣ. ಹಾಡಿನ ಸಂಖ್ಯೆ 8.
ಅಪ್ಪಾವು ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಅಪ್ಪ ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಅಪ್ಪ ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಚಪ್ಪಾಳೆ ತಟ್ಟುತ್ತೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ತೊಳೆದವರೇ ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಮೇಲೆತ್ತಿ ಕಾದವರೇ. ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ ಕಲ್ವಾರಿ ರಕ್ತ ನನ್ನ ಮೇಲೆ ಸುರಿಸಿ ರಕ್ಷಣೆ ತಂದವರೇ ಸ್ತೋತ್ರ ಯೇಸು ದೇವಾ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವಾ ಸ್ತೋತ್ರ ಯೇಸು ರಾಜ ಅಪ್ಪ ತಂದೆ ನನ್ನೇಸು ದೇವ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಬಲಹೀನ ನನ್ನ ಬಲಪಡಿಸಲೆಂದು ದರಿಗಿಳಿದು ಬಂದವರೇ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಶ್ರುತಿಯಾದ ರಕ್ಷಕರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ ದೇವಾ ಬಲಹೀನ ನನ್ನ ಬಲಪಡಿಸಲೆಂದು ತರೆಗಿಳಿದು ಬಂದವರೇ ಬಲಹೀನ ನನ್ನ ಬಲಪಡಿಸಲೆಂದು ದರೆಗಿಳಿದು ಬಂದವರೇ ಜಗವೆಲ್ಲ ನನ್ನ ಕೈ ಬಿಟ್ಟ ವೇಳೆ ಜೊತೆಯಾದ ರಕ್ಷಕರೇ ಜಗವೆಲ್ಲ ನನ್ನ
ರಾಜ ಅಪ್ಪ ತಂದೆ ಅವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಗಟ್ಟಿಯಾಗಿ ಎರಡು ಕರಗಳನ್ನೆತ್ತಿ देवादी देव येशून आराधिसोण. दुनिया तुमचे वेरू भरून काय जाता आराधना मी आमकां समर्पण दिया. सुरेश बरो तुझे आशीर्वाद तुझे बेसाव तुझे बेगोड आमचे देव देव दे टच bless us heal us deliver us Lord. हरला कशीरा ला 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 शरे रे 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 ನನ್ನ ಮುಂದೆ ಆರಾಧಿಸುವಾಗ ನಾನು ನಿಮ್ಮನ್ನು ಆಶೀರ್ವದಿಸುವೆಂದು ವಾಗ್ದಾನ ಮಾಡಿದ ಪ್ರಭುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಹಾಲೆಲೂಯ. ರಾತ್ರಿ ಹಗಲು ನನ್ನ ಜೊತೆಯಲ್ಲಿದ್ದು ಕಾಯುವ ನನ್ನ ಪ್ರಭುವೇ, ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ ದೇವ. ಹಾಲೆಲೂಯ ಹಾಲೆಲೂಯ. ಚಪ್ಪಾಳೆ ತಟ್ಟುತ್ತಾ ರಾತ್ರಿ ಹಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ, ರಾತ್ರಿ ಹಗಲು ನನ್ನ ಜೊತೆಯಲ್ಲೇ ಇದ್ದು ಕಾಯುವ ನನ್ನ ಕರ್ತರೇ, ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ, ಪಾಪದ ಬಲೆಯಲ್ಲಿ ಬೀಳದಂತೆ ಕಾಯುವ ಪರಿಶುದ್ಧರೇ. ಸ್ತೋತ್ರ ಕರಗಳನ್ನು ದೇವಾ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಅಪ್ಪ ತಂದೆ ನನ್ನೇಸು ದೇವ ನಾವನ್ನಾತ್ಮರೇ, ಆರಾಧನೆ ಮಹಿಮೆ ಆರಾಧನೆ ಮಹಿಮೆ. ಚಪ್ಪಾಳೆ ತಟ್ಟುತ್ತಾ ಅಪ್ಪ ಓ ತಂದೆ ನನ್ನೇಸು ದೇವ ಪಾವನಾತ್ಮನೇ, ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ ಯೇಸುವೇ, ಆರಾಧನೆ ಮಹಿಮೆ
ಅಪ್ಪಾವು ತಂದೆ ನಂದೇಸು ದೇವಾ ಪಾವನಾತ್ಮನೇ ಆರಾಧನೆ ಮಹಿಮೆ ಆರಾಧನೆ ಮಹಿಮೆ. ಯೇಸು ಆಮच्यामध्ये असा. ಯೇಸು ನಮ್ಮ ಮಧ್ಯೆ ಇದ್ದಾರೆ. ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ. ಹಬ್ಬದ ಕೊನೆಯ ದಿನ ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 37ರಲ್ಲಿ ಯೇಸು ನುಡಿದರು, ಬಾಯಾರಿದವನು ನನ್ನ ಬಳಿಗೆ ಬರಲಿ, ಬಾಯಾರಿದವನು ನನ್ನ ಬಳಿಗೆ ಬರಲಿ. 3 ದಿನಗಳಿಂದ ಬಾಯಾರಿಕೆಯಿಂದ ಬಂದಿದ್ದೀವಿ. 3 ದಿನಗಳಿಂದ ಆತನ ವಾಕ್ಯವನ್ನು ಆಲಿಸಿದ್ದೇವೆ. 3 ದಿನಗಳಿಂದ ಆತನನ್ನು ವಿಶೇಷವಾಗಿ ಆರಾಧಿಸಿದ್ದೇವೆ. ಪಾಪ ನಿವೇದನೆ ಮಾಡಿ ಹೃದಯದ ವೇದನೆಯನ್ನು ಅವರ ಮುಂದೆ ನಾವು ಇಟ್ಟಿದ್ದೀವಿ. ಈ ಆರಾಧನೆಯಲ್ಲಿ ಯೇಸು ನುಡಿಯುತ್ತಾರೆ, ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನಮ್ಮ ದೇವರು ತಳ್ಳಿ ಬಿಡುವ ದೇವರು ಅಲ್ಲ, ತನ್ನ ಪ್ರಾಣವನ್ನೇ ನಮಗೆ ಧಾರೆ ಎರೆದ ದೇವರು. ಆ ಶಿಲುಬೆಯ ಮೇಲೆ, ಶಿಲುಬೆ ಎಂಬ ಪದದ ಅರ್ಥದಲ್ಲಿ ನೋಡಬೇಕಾದ್ರೆ ಸೀಳಲ್ಪಟ್ಟ, ಲಜ್ಜೆಗೊಳಗಾದ, ಬೆಂದ, ತಕ ಬೆಸಂಗೆಲೋ, ತಕ ಉಕೊಡ್ಲೋ, ತಕ ಅಕ್ ಮಾನ್ಕೆಲೋ, ಸೀಳಲ್ಪಟ್ಟ ಅನುಭವ. ನಮಗೂ ಆ ಅನುಭವ ಆಗಿರಬಹುದು. ಸೀಳಲ್ಪಟ್ಟ ಅನುಭವ, ನೋವಿನ ಅನುಭವ, ಯಾರು ಇಲ್ಲ ಎಂಬ ಅನುಭವ, ಲಜ್ಜೆಗೊಳಗಾದ, ಎಲ್ಲ ಇತ್ತು, ನಾನೆಲ್ಲ ಕಳ್ಕೊಂಡಿದ್ದೀನಿ, ಏನೂ ಇಲ್ಲ. ಇವತ್ತು ಯೇಸು ಇದ್ದಾರೆ ನಮಗಾಗಿ. ಬೆಂದ ಅನುಭವ, ದೇರ್ ಈಸ್ ನೋ ವೇ ಔಟ್ ಫ್ರಮ್ ಹಿಯರ್, ಇಲ್ಲಿಂದ ಬೇರೆ ದಾರಿ ಇಲ್ಲ ಅಂತೇಳಿ ನಾನು ಯೋಚಿಸುತ್ತಿರಬಹುದು. ಆದರೆ ಯೇಸು ಎಂಬ ದಾರಿ ಇದ್ದಾರೆ. ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ, ಯೇಸುವೇ ಪುನರುತ್ಥಾನ, ಯೇಸುವೇ ಸ್ವರ್ಗಕ್ಕೆ ಬಾಗಿಲು, ಯೇಸುವೇ ಒಳ್ಳೆಯ ಕುರುಬ, ಯೇಸುವೇ ಒಳ್ಳೆಯ ಮೇಷಪಾಲಕ. ಯೇಸು ನಮಗಾಗಿ ಇರುವಾಗ, ಯೇಸು ದೇವರ ವಾಕ್ಯ ಇರುವಾಗ ನಾನು ಭಯಪಡುವುದಿಲ್ಲ. ಎಲ್ಲರೂ ನಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳೋಣ. ನನ್ನ ಪ್ರಾಣವ ನೀಡುತ್ತಾ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತಾ ನನ್ನ ಪ್ರೇಮವ ತೋರಿರುವೆ. 147ನೇ ಹಾಡು. ನಮ್ಮನ್ನೇ ಸಮರ್ಪಿಸಿ 2 ಕರಗಳನ್ನು ಹೃದಯದ ಮೇಲಿಟ್ಟು ಯೇಸುವನ್ನು ನೋಡಿ ಪ್ರಾರ್ಥಿಸೋಣ. ಯೇಸುವೇ, ಎಲ್ಲರೂ ಯೇಸುವೇ, ಯೇಸುವೇ, ಶಿಲುಬೆಯ ಮೇಲೆ ನನಗಾಗಿ ಪ್ರಾಣಾರ್ಪಣೆ ಮಾಡಿ 3ನೇ ದಿನ ಪುನರುತ್ಥಾನರಾದ ಪ್ರಭು ಯೇಸುವೇ, ನೀವು ನುಡಿದಿರಿ, ನಾನು ನಿಮ್ಮೊಡನೆ ಸದಾಕಾಲ ಇರುತ್ತೇನೆ. ಈ ಪರಮ ಪ್ರಸಾದದಲ್ಲಿ ನಮಗಾಗಿ ಪ್ರಸನ್ನರಾಗಿರುವ ಪ್ರಭು ಯೇಸುವೇ, ನನಗಾಗಿ ನಿಮ್ಮ ಪ್ರಾಣವನ್ನೇ ನಿಮ್ಮನ್ನೇ ನೀಡಿದ ಯೇಸುವೇ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಯೇಸುವೇ. ಯೇಸುವೇ, ಶಿಲುಬೆ ಮೇಲಿಂದ ನನ್ನನ್ನು ಪ್ರೀತಿಸಿ ಪರಮ ಪ್ರಸಾದದಲ್ಲಿ ನನಗಾಗಿ ಜೀವಿಸಿ ನನ್ನೊಡನೆ ಇರುವ ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನನ್ನ ಲಜ್ಜೆ, ನನ್ನ ಸೀಳಲ್ಪಡುವಿಕೆ, ಬೆಂದ ಅನುಭವ, ನೋವುಗಳು, ನಿರಾಶೆಗಳು, ಚಿಂತೆಗಳು, ಭವಣೆಗಳು ಎಲ್ಲವನ್ನು ಅರ್ಪಿಸುತ್ತೇನೆ. ಬಾಯಾರಿ ಬಂದಿದ್ದೀನಿ, ಪವಿತ್ರಾತ್ಮರಿಂದ ನನ್ನನ್ನು ತುಂಬಿರಿ, ಕೇಡುಗಳಿಂದ ರಕ್ಷಿಸಿರಿ. ಟಚ್, ಬ್ಲೆಸ್ ಮಿ ಲಾರ್ಡ್, ಹೀಲ್ ಮಿ ಲಾರ್ಡ್, ಪವರ್ ಅಪಾನ್ ಮಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರಗಳನ್ನು ಹೃದಯದ ಮೇಲೆ ಇಡೋಣ. ಶಿಲುಬೆಯನ್ನು ನೋಡೋಣ. ಶಿಲುಬೆ ದೇವರ ಪ್ರೀತಿ, ಈ ಪರಮ ಪ್ರಸಾದ ದೇವರ ಸದಾ ಪ್ರೀತಿಸುವ ಸಂಕೇತ. ಪ್ರಭು ನಮ್ಮ ಮಧ್ಯೆ ಇದ್ದಾರೆ, ನಮ್ಮನ್ನು ಪ್ರೀತಿಸುತ್ತಾರೆ. ಪ್ರಭುವಿನ ಮಾತುಗಳನ್ನು ಆಲಿಸೋಣ, ಪ್ರಭುವಿನೊಡನೆ ಜೀವಿಸೋಣ, ಪ್ರಭುವಿಗಾಗಿ ಜೀವಿಸುವ ನಿರ್ಧಾರವನ್ನು ತೆಗೆದು ಆತ್ಮಭರಿತರಾಗೋಣ. ನನ್ನ ಪ್ರಾಣವ ನೀಡುತ್ತ ನಿನ್ನ
ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನ್ನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ನನ್ನ ಪ್ರಾಣವ ನೀಡುತ್ತ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ನಿನ್ನಮ್ಮ ನಿನಗಂದು ಎದೆ ಹಾಲ ಕುಡಿಸಿದಳು, ತನ್ನಂತೆ ಕಾಪಾಡಿ ನಿನ್ನನ್ನು ಬೆಳೆಸಿದಳು. ನಿನ್ನಮ್ಮ ನಿನಗಂದು ಎದೆ ಹಾಲ ಕುಡಿಸಿದಳು, ಕಣ್ಣಂತೆ ಕಾಪಾಡಿ ನಿನ್ನನ್ನು ಬೆಳೆಸಿದಳು. ನಾನಂದು ನಿನಗಾಗಿ ರಕ್ತವನೇ ಸುರಿಸಿರುವೆ, ನಿನಗಾಗಿ ಶಿಲುಬೆಯಲ್ಲಿ ನಾ ಪ್ರಾಣವ ನೀಡಿರುವೆ. ನಾನಂದು ನಿನಗಾಗಿ ರಕ್ತವನ್ನೇ ಸುರಿಸಿರುವೆ, ನಿನಗಾಗಿ ಶಿಲುಬೆಯಲ್ಲಿ ನಾ ಪ್ರಾಣವ ನೀಡಿರುವೆ. ನನ್ನ ಪ್ರೇಮದ ಅರಿವಾಗದೆ ಕಂದ, ಯಾಕಿನ್ನೂ ದೂರಾಗಿರುವೆ. ನನ್ನ ಪ್ರೇಮದ ಅರಿವಾಗದೆ ಕಂದ, ಯಾಕಿನ್ನೂ ದೂರಾಗಿರುವೆ. ನನ್ನ ಪ್ರಾಣವ ನೀಡುತ್ತ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನ್ನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಬಲಗೆಯನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಉಸುವಾದು ಇರು ಬರ್ಮಗೆ ಸುಮಿಯ ಜೇಸು ಯೇಸುವೆ, ಯೇಸುವೆ ಇದ್ದಾಗ ನನ್ನವರು ನನ್ನಿಂದೆ ತಿರುಗುವರು, ನನ್ನನ್ನು ಹೊಗಳುವರು, ನನ್ನನ್ನೆತ್ತಿ ಮೆರೆವರು. ಯೇಸುವೆ ಮುಗಿದಾಗ ನನ್ನನ್ನು ತೆಗಳುತ್ತಾ ದೂಷಿಸುತ್ತಾ, ಯೇಸುವೆ ನನ್ನ ಮೇಲೆ ಕಲ್ಲನ್ನೆಸೆಯುವರು. ಯೇಸುವೆ ನೀ ಬರದಿದ್ದರೆ ನನಗೆ ಸೋಲು. ಯೇಸುವೆ ಜಯ ಕೊಡುವ ದೇವರೇ, ನನ್ನ ಬಾಳಲ್ಲಿ ಬನ್ನಿರಿ, ನನ್ನ ಸೋಲಿನಿಂದ ಮೇಲೆತ್ತಿರಿ, ಬಾಯಾರಿದ ನನಗೆ ಜೀವಜಲವನ್ನು ಕರುಣಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಎರಡು ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಯೇಸುವಿನ ಕರುಣೆ ಪ್ರೀತಿ ಹರಿಯಲಿ, ಯೇಸುವಿನ ಶಿಲುಬೆ ಪ್ರೇಮದಿಂದ ತುಂಬಲ್ಪಡಲಿ, ಪರಮ ಪ್ರಸಾದದಿಂದ ಪ್ರಭು ನಮ್ಮನ್ನು ಸ್ಪರ್ಶಿಸಲಿ. ಟಚ್ ಲಾರ್ಡ್, ಹೀಲ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದ್ದಾಗ ನಿನ್ನವರು ನಿನ್ನಿಂದೆ ತಿರುಗುವರು, ನಿನ್ನನ್ನು ಹೊಗಳುವರು, ನಿನ್ನೆತ್ತಿ ಮರೆಯುವರು. ಇದ್ದಾಗ ನಿನ್ನವರು ನಿನ್ನಿಂದೆ ತಿರುಗುವರು, ನಿನ್ನನ್ನು ಹೊಗಳುವರು, ನಿನ್ನೆತ್ತಿ ಮೆರೆಯುವರು. ಮುಗಿದಾಗ ನಿನ್ನನ್ನು ತೆಗಳುತ್ತಾ ನಡೆಯುವರು, ಬಿದ್ದಾಗ ಆಳಿಗೊಂದು ಕಲ್ಲನ್ನು ಹೊಡೆಯುವರು. ಮುಗಿದಾಗ ನಿನ್ನನ್ನು ತೆಗಳುತ್ತಾ ನಡೆಯುವರು, ಬಿದ್ದಾಗ ಆಳಿಗೊಂದು ಕಲ್ಲನ್ನು ಹೊಡೆಯುವರು. ಪಡಬೇಕೆ ಬಳಿಬಾಗಲು ಕಂದ, ನನ್ನ ಕೃಪೆಯು ನಿನಗೆ ಸಾಕು. ತಡವೇಕೆ ಬಳಿ ಬಾರಲು
ಕಂದ ನನ್ನ ಕೃಪೆಯು ನಿನಗೆ ಸಾಕು. ನನ್ನ ಪ್ರಾಣವ ನೀಡುತ್ತ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಬಲಗೈಯಿಂದ ಮೇಲೆತ್ತಿ ಹೇಳೋಣ, ಯೇಸುವೇ ಯೇಸುವೇ, ದಾಹ ತೀರಿಸುವ ಜೀವ ಜಲದಿಂದ ನನ್ನನ್ನು ತುಂಬಿರಿ. ಈ ಲೋಕದ ಸುಖ ನಾಶಕ್ಕೆ ನಡೆಸುವುದು, ಈ ಲೋಕದ ಶಕ್ತಿಗಳು ನರಕಕ್ಕೆ ಸೆಳೆಯುವುದು. ಯೇಸುವೇ, ನೀವು ನೀಡುವ ಸುಖ ಶಾಂತಿ ಎಂದೆಂದು ನೆಲೆಸುವುದು. ಯೇಸುವೇ, ನೀವು ನೀಡುವ ಆರೋಗ್ಯ ಆನಂದ ಆಶೀರ್ವಾದ ತರುವುದು. ಯೇಸುವೇ, ಶಿಲುಬೆ ಪ್ರೇಮದಿಂದ, ಈ ಪರಮ ಪ್ರಸಾದದ ಪ್ರೇಮದಿಂದ ನನ್ನನ್ನು ತುಂಬಿರಿ. ಹಾಲೆಲೂಯ 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 ಹಾಲೆಲೂಯ. ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲೆತ್ತಿ ಜೋರಾಗಿ, ನನ್ನಲ್ಲಿರುವ ಎಲ್ಲ ಬಲಹೀನತೆಗಳು ಮತ್ತೊಮ್ಮೆ ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ದೇವರ ಪ್ರೀತಿ, ಜೀವ ಜಲ ಇಳಿದು ಬರಲಿ. ಟಚ್ ಲಾರ್ಡ್, ಬ್ಲೆಸ್ ಲಾರ್ಡ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಕರಗಳನ್ನು ಹೃದಯದ ಮೇಲಿಟ್ಟು, ಈ ಲೋಕದ ಸುಖ ನಿನಗೆ ನಾಶಕ್ಕೆ ನಡೆಸುವುದು, ಈ ಜಗದ ಶಕ್ತಿಗಳು ನರಕಕ್ಕೆ ಸೆಳೆಯುವುದು. ಈ ಲೋಕದ ಸುಖ ನಿನಗೆ ನಾಶಕ್ಕೆ ನಡೆಸುವುದು, ಈ ಜಗದ ಶಕ್ತಿಗಳು ನರಕಕ್ಕೆ ಸೆಳೆಯುವುದು. ನೀಡುವ ಸುಖ ಶಾಂತಿ ಎಂದೆಂದೂ ನೆಲೆಸುವುದು, ನೀಡುವ ಆರೋಗ್ಯ ಆನಂದ ನೀಡುವುದು. ನೀಡುವ ಸುಖ ಶಾಂತಿ ಎಂದೆಂದು ನೆಲೆಸುವುದು, ನೀಡುವ ಆರೋಗ್ಯ ಆನಂದ ನೀಡುವುದು. ನನ್ನ ಪ್ರೇಮದ ಅರಿವಾಗದೆ ಕಂದ, ಯಾಕಿನ್ನೂ ದೂರಾಗಿರುವೆ. ನನ್ನ ಪ್ರೇಮದ ಅರಿವಾಗದೆ ಕಂದ, ಯಾಕಿನ್ನೂ ದೂರಾಗಿರುವೆ. ನನ್ನ ಪ್ರಾಣವ ನೀಡುತ್ತ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ನನ್ನ ಪ್ರಾಣವಾಗಿ ನನ್ನ ಪ್ರಾಣವ ನೀಡುತ್ತ ನಿನ್ನ ಪ್ರಾಣವ ಉಳಿಸಿರುವೆ, ನನ್ನೆದೆಯ ಸೀಳುತ್ತ ನನ್ನ ಪ್ರೇಮವ ತೋರಿರುವೆ. ಈ ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಈ ಶಿಲುಬೆಯು ನಿನಗಾಗಿಯೇ ಎರಡು ಕರಗಳನ್ನು ಮೇಲೆತ್ತಿ ಒಂದು 10 ಸಾರಿ ಹಾಡಿ, ಪ್ರೇಮದ ಅರಿವಾಗದೆ. ಮತ್ತೊಮ್ಮೆ ಗಟ್ಟಿಯಾಗಿ, ಶಿಲುಬೆಯು ನಿನಗಾಗಿಯೇ ಕಂದ, ನನ್ನ ಪ್ರೇಮದ ಅರಿವಾಗದೆ. ಈ ಶಿಲುಬೆಯು ನಿನಗಾಗಿಯೇ ನಂದ, ನನ್ನ ಪ್ರೇಮದ ಅರಿವಾಗದೆ. ಹಲ್ಲೆಲೂಯ 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 ಹಲ್ಲೆಲೂಯ. ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲೆತ್ತಿ, ದೇವರ ಕರುಣೆಗಾಗಿ, ದೇವರ ಕೃಪೆಗಾಗಿ, ದೇವರ ಆಶೀರ್ವಾದಕ್ಕಾಗಿ, ಯೇಸು ಶಿಲುಬೆ ಪ್ರೇಮದಿಂದ, ಪರಮ ಪ್ರಸಾದದ ದಿವ್ಯ ಶಕ್ತಿಯಿಂದ ಎಲ್ಲ ಕೇಡುಗಳು, ಬರಲಿರುವ ಕೇಡುಗಳು, ಬಂದಿರುವ ಕೇಡುಗಳು, ನೋವು ವೇದನೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ಹರಿಯಲಿ, ದೇವರ ಪ್ರೀತಿ ಹರಿಯಲಿ, ಪ್ರತಿಯೊಬ್ಬರ ಅಭಿಷೇಕಗೊಳ್ಳಲಿ. ಟಚ್ ಫೈರ್. ಹಾಲೆಲೂಯ 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 ಹಾಲೆಲೂಯ.
ಎಲ್ಲರೂ ಎದ್ದು ನಿಲ್ಲೋಣ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಏಸು ನುಡಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ. ನಾನು ಶಾಂತ ಹೃದಯನು, ದೀನ ಹೃದಯನು. ಯೇಸುವಿನ ಬಳಿಗೆ ಬಂದವರನ್ನು ಯೇಸು ತಳ್ಳಿ ಬಿಡುವುದಿಲ್ಲ. ವಿಶ್ವಾಸದಲ್ಲಿ, ಪ್ರಾಮಾಣಿಕತೆಯಲ್ಲಿ ಯಾರೆಲ್ಲ ಪ್ರಾರ್ಥಿಸುತ್ತಾರೋ ಅವರನ್ನು ಅವರು ಸ್ಪರ್ಶಿಸುತ್ತಾರೆ. ಯೇಸುವಿನ ಕರುಣೆ ನಮ್ಮ ಮೇಲೆ ಹರಿಯಬೇಕು. ಯೇಸು ನುಡಿದರು, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ದುಃಖಗಳುಂಟು, ಸಂಕಟಗಳುಂಟು, ನಾನು ಲೋಕವನ್ನು ಜಯಿಸಿದ್ದೀನಿ. ह्या संवसारांत तुमकां कश्ट आसतलेच, हांवें संवसाराचेर जैत वेला. You have troubles in this world, I have won over the world. Do not be troubled, believe in the Father and believe in me. ಹೃದಯದಲ್ಲಿ ಕಳವಳಗೊಳ್ಳದಿರಿ, ನನ್ನಲ್ಲಿ ವಿಶ್ವಾಸವಿಡಿ, ನನ್ನ ಪಿತನಲ್ಲಿ ವಿಶ್ವಾಸವಿಡಿ. काळजान कळवळ नाकात, मुजेर विश्वास दवरा, बापाचेर विश्वास दवरा. ಯೇಸು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಿಲ್ಲ. ಯೇಸು ವಾಗ್ದಾನ ಮಾಡಿದರು, ನಾನು ನಿಮಗೆ ಬೇರೊಬ್ಬ ಪೋಷಕನನ್ನು ಕೊಡುವೆನು, ಆ ಪೋಷಕ ನಿಮ್ಮ ಜೊತೆ ಸದಾಕಾಲ ಇರುವರು. ನಮ್ಮ ಜೊತೆಗೆ ಸದಾಕಾಲ ಇರುವ ದೇವರು ಪವಿತ್ರ ಆತ್ಮ ದೇವರು. ಯೇಸು ತಮ್ಮ ಶುಭ ವಾರ್ತೆಯನ್ನು ಈ ಪವಿತ್ರ ಆತ್ಮರ ಮುಖಾಂತರ ನಡೆಸುತ್ತಾರೆ. ನಮ್ಮ ಧರ್ಮಕ್ಷೇತ್ರ, ಧರ್ಮ ಕೇಂದ್ರ, ಕುಟುಂಬಗಳು ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟ ತಾಣಗಳಾಗಬೇಕು. ಪರಿಶುದ್ಧಾತ್ಮರು ನನ್ನಲ್ಲಿ ಇಳಿದು ಬಂದಾಗ ನಾನು ಹೊಸ ಸೃಷ್ಟಿಯಾಗುವೆ, ಹೊಸ ಶಕ್ತಿಯಾಗುವೆ. ಯೇಸುವಿನ ಕರುಣೆ ನನ್ನ ಮೇಲೆ ಇಳಿದು ಬರುತ್ತೆ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚಿ ಸಹೋದರಿ ಹಾಡಾಡುವಾಗ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪಾವನಾತ್ಮನೇ ಅಭಿಷೇಕ ಮಾಡಿರಿ. ನಾವೆಲ್ಲರೂ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ನನ್ನ ದೇಹ, ಆತ್ಮ, ಮನಸ್ಸು, ನನ್ನ ಒಳ ಅಂಗಾಂಗಗಳು, ನನ್ನ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಮೈಂಡ್ ದೇವರ ಕರುಣೆಯಲ್ಲಿ ತುಂಬಲ್ಪಡಲಿ. ಇವತ್ತು ನಾವು ಬಂದವರೆಲ್ಲ ಜ್ಞಾನದಲ್ಲಿ ತುಂಬಲ್ಪಡಲಿ, ವಾಕ್ಯದ ಶಕ್ತಿಯಲ್ಲಿ ತುಂಬಲ್ಪಡಲಿ, ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ. ದೇವರ ಕರುಣೆ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ಸಹೋದರ ಆಡುವಾಗ ನೀವು ಯೇಸುವೆ ನನ್ನನ್ನು ಅಭಿಷೇಕ ಮಾಡಿರಿ, ನಿಮ್ಮ ಒಳಗಡೆ ನೀವು ಪ್ರಾರ್ಥಿಸಿ. ಯೇಸುವೆ ಇಲ್ಲಿ ಬಂದ ಎಲ್ಲ ಮಕ್ಕಳನ್ನು ಈಗ ನಾವು ಈ ಹಾಡನ್ನು ಹಾಡುವಾಗ ಅಭಿಷೇಕ ಮಾಡಿ ಆಶೀರ್ವದಿಸಿರಿ. ಯೇಸುವೆ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಪರಮ ಪಾವನಾತ್ಮನೇ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೇ ಅಭಿಷೇಕ ಮಾಡಿರಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ನಿನ್ನ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ, ಲೋಕವನ್ನು ಜಯಿಸಲು ಅಭಿಷೇಕ ಮಾಡಿರಿ. ನಿನ್ನ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ, ಲೋಕವನ್ನು ಜಯಿಸಲು ಅಭಿಷೇಕ ಮಾಡಿರಿ. ಪಾಪವನ್ನು ತ್ಯಜಿಸಲು ಅಭಿಷೇಕ ಮಾಡಿರಿ, ಶುದ್ಧನಾಗಿ ಬಾಳಲು ಅಭಿಷೇಕ ಮಾಡಿರಿ. ಪಾಪವನ್ನು ತ್ಯಜಿಸಲು ಅಭಿಷೇಕ ಮಾಡಿರಿ, ಶುದ್ಧನಾಗಿ ಬಾಳಲು ಅಭಿಷೇಕ ಮಾಡಿರಿ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ತಡೆಯಬೇಡಿ, ಅಭಿಷೇಕ ಮಾಡಿರಿ, ತಡೆಯಬೇಡಿ, ಒಳದಲ್ಲಿ ಅಭಿಷೇಕ ಮಾಡಿರಿ. ಪಾವನಾತ್ಮ ವರಗಳಿಂದ ಅಭಿಷೇಕ ಮಾಡಿರಿ, ಲೋಕ ಸೌಖ್ಯ ವರಗಳಿಂದ ಅಭಿಷೇಕ ಮಾಡಿರಿ. ಪಾವನಾತ್ಮ ವರಗಳಿಂದ ಅಭಿಷೇಕ ಮಾಡಿರಿ, ಲೋಕ ಸೌಖ್ಯ ವರಗಳಿಂದ ಅಭಿಷೇಕ ಮಾಡಿರಿ. ಸೈತಾನ
ಸೈತಾನನ ಗೆಲ್ಲಲು ಅಭಿಷೇಕ ಮಾಡಿರಿ, ನಿಮ್ಮೊಂದಿಗೆ ಬಾಳಲು ಅಭಿಷೇಕ ಮಾಡಿರಿ, ಸೈತಾನನ ಗೆಲ್ಲಲು ಅಭಿಷೇಕ ಮಾಡಿರಿ, ನಿಮ್ಮೊಂದಿಗೆ ಬಾಳಲು ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಚಪ್ಪಾಳೆ ತಡುತ್ತಾ ಸತ್ಯವಚನ ಸಾರಲು ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು ಅಭಿಷೇಕ ಮಾಡಿರಿ, ದುಃಖವನ್ನು ಸಹಿಸಲು ಅಭಿಷೇಕ ಮಾಡಿರಿ, ದುಃಖವನ್ನು ಸಹಿಸಲು ಅಭಿಷೇಕ ಮಾಡಿರಿ, ಕಷ್ಟವನ್ನು ಸ್ತುತಿಸಲು ಅಭಿಷೇಕ ಮಾಡಿರಿ, ಕಷ್ಟವನ್ನು ಸ್ತುತಿಸಲು ಅಭಿಷೇಕ ಮಾಡಿರಿ. ಕೈಗಳ ಮೇಲೆತ್ತಿ. ಮಾಡಿರಿ, ಅದು ಇರಬಾರದು. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಎಲ್ಲರೂ ಅಭಿಷೇಕ ಮಾಡಿರಿ, ಗಟ್ಟಿಯಾಗಿ, ಜೋರಾಗಿ. ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೇ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿ. ಕಣ್ಣುಗಳನ್ನು ಮುಚ್ಚಿ. ಅಭಿಷೇಕ ಮಾಡಿರಿ, Fire upon the Lord. Glory to children, Lord. Touch. ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮರೇ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಜೋರಾಗಿ ಜೋರಾಗಿ ಮಾಡಿರಿ, ಅಭಿಷೇಕ 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 ಮಾಡಿರಿ, ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ನಿನ್ನ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ, ಲೋಕವನ್ನು ಜಯಿಸಲು ಅಭಿಷೇಕ ಮಾಡಿರಿ, ಪಾಪವನ್ನು ತ್ಯಜಿಸಲು ಅಭಿಷೇಕ ಮಾಡಿರಿ, ಶಕ್ತನಾಗಿ ಬಾಳಲು ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪಾವನ ವರಗಳಿಂದ, ಅಭಿಷೇಕ ಮಾಡಿರಿ, ಲೋಕ ಸೌಖ್ಯ ವರಗಳಿಂದ, ಅಭಿಷೇಕ ಮಾಡಿರಿ, ಪಾವನ ವರಗಳಿಂದ, ಅಭಿಷೇಕ ಮಾಡಿರಿ, ಲೋಕ ಸೌಖ್ಯ ವರಗಳಿಂದ, ಅಭಿಷೇಕ ಮಾಡಿರಿ, 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 ಪಾವನಾತ್ಮನೆ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು, ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು, ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು, ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು, ಅಭಿಷೇಕ ಮಾಡಿರಿ, ದುಃಖವನ್ನು ಸಹಿಸಲು, ಅಭಿಷೇಕ ಮಾಡಿರಿ, ದುಃಖವನ್ನು ಸಹಿಸಲು, ಅಭಿಷೇಕ ಮಾಡಿರಿ, ಕಷ್ಟವನ್ನು ಸ್ತುತಿಸಲು, ಅಭಿಷೇಕ ಮಾಡಿರಿ, ಕಷ್ಟವನ್ನು ಸ್ತುತಿಸಲು, ಅಭಿಷೇಕ ಮಾಡಿರಿ, 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 ಅಭಿಷೇಕ ಮಾಡಿರಿ. ಓ
Jesus. Anoint your children, bless your children. ದುನಿಯಾ ತುಮಚ ಕಾಳಜದವರ ಏ ಗಡಿ ಬರ್ದೋಳೆ ದಂಪ ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚಿ ದೇವರ ಶಕ್ತಿ ಆಶೀರ್ವಾದ ಅಭಿಷೇಕ ನಿಮ್ಮಲ್ಲಿ ಇಳಿದು ಬಂದುದನ್ನು ಗಮನಿಸಿ. ಯೇಸುವೆ, ಈ ಅಭಿಷೇಕದ ಸಮಯದಲ್ಲಿ ಇಲ್ಲಿ ಸಮರ್ಪಿಸಲ್ಪಟ್ಟ ಎಲ್ಲ ಕೋರಿಕೆಗಳನ್ನು ನಿನ್ನೆ ಇವತ್ತು ಜನರು ಬರೆದ ಕೋರಿಕೆಗಳು, ಬರೆಯಲಾರದ ಕೋರಿಕೆಗಳನ್ನು ಸಮರ್ಪಿಸುತ್ತೇವೆ. ಡಿವೈನ್ ವರ್ಡ್ ಮೂಲಕ ಲೈವ್ ಆಗಿ ನೋಡುತ್ತಿರುವ, ಯೂಟ್ಯೂಬ್ ಚಾನೆಲ್ ಮೂಲಕ ನೋಡುತ್ತಿರುವ ಎಲ್ಲ ಕುಟುಂಬಗಳ ಕೋರಿಕೆಗಳನ್ನು ಸಮರ್ಪಿಸುತ್ತೇನೆ. ಯೇಸುವೆ, ಎಲ್ಲ ಥರದ ಕೀಡುಗಳಿಂದ ವಿಶ್ವವನ್ನು ಭಯೋತ್ಪಾದನೆ, ಮತಾಂಧತೆ, ಸುಳ್ಳಿನ ಆತ್ಮದಿಂದ ಬಿಡುಗಡೆಗೊಳಿಸು. ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಿಂತು ಸಮಾಧಾನದ ಆತ್ಮ ಇಳಿದು ಬರಲಿ. ಎಲ್ಲ ಜಾತಿ, ಧರ್ಮ, ಮತದ ಜನರು ಪ್ರೀತಿ, ವಿಶ್ವಾಸ, ಶಾಂತಿ, ಸಮಾಧಾನದಿಂದ ಬಾಳುವಂತಾಗಲಿ, ಸಹೋದರತ್ವದಿಂದ ಬಾಳುವಂತಾಗಲಿ. ಎಲ್ಲ ಕೇಡುಗಳು, ಎಲ್ಲ ಥರದ ಕೇಡುಗಳಿಂದ ವಿಶ್ವವನ್ನು ವಾತಾವರಣ ವೈಫಲ್ಯ, ಹವಾಮಾನ ವೈಫಲ್ಯದಿಂದ, ಎನ್ವೈರ್ಮೆಂಟ್ ಕ್ರೈಸಿಸಿಂದ ರಕ್ಷಿಸು. ಈ ಭೂಮಿಯನ್ನು ಪೋಷಿಸಲು ಮನುಷ್ಯನ ಸ್ವಾರ್ಥದಿಂದ ಮನುಷ್ಯನನ್ನು ಬಿಡುಗಡೆಗೊಳಿಸು. ಎಲ್ಲ ಅಧಿಕಾರಿಗಳ ಮೇಲೆ ಆಶೀರ್ವಾದ, ರಾಜ್ಯಾಡಳಿತ ನಡೆಸುವ ಎಲ್ಲ ಪಕ್ಷದವರು ದೇವರ ಪ್ರೀತಿಯಲ್ಲಿ ತುಂಬಲ್ಪಡಲಿ. ಜನರನ್ನು ಪ್ರೀತಿಸಿ ಸೇವೆ ಮಾಡುವ ವರವನ್ನು ಕರುಣಿಸಲಿ. ಭ್ರಷ್ಟಾಚಾರ, ದುರಾಚಾರದಿಂದ, ಅನ್ಯಾಯದಿಂದ ಎಲ್ಲ ಜನರು ರಕ್ಷಿಸಲ್ಪಡಲಿ. ವಿಶ್ವ ಶಾಂತಿಯ, ಪ್ರೀತಿಯ ತಾಣವಾಗಲಿ. ಯೇಸುವೇ, ನಿಮ್ಮ ನಾಮದಲ್ಲಿ ಎಷ್ಟೋ ಮಂದಿ ರೋಗಿಗಳು ಆಸ್ಪತ್ರೆಯಲ್ಲಿ ಜೀವನ್ಮರಣ ಮಧ್ಯೆ ಹೋರಾಡ್ತಾ ಇದ್ದಾರೆ, ವೆಂಟಿಲೇಟರಲ್ಲಿದ್ದಾರೆ, ಐಸಿಯುಯಲ್ಲಿದ್ದಾರೆ. ದೇವಾ, ಹಣಕಾಸು ಇಲ್ಲದೆ ಒದ್ದಾಡ್ತಾ ಇರುವ ಜನರನ್ನು ಸಮರ್ಪಿಸ್ತಾ ಇದ್ದೀವಿ. ಯೇಸುವೆ, ವೈದ್ಯರನ್ನು, ದಾದಿಯರನ್ನು ಆಶೀರ್ವದಿಸಿರಿ. ನ್ಯಾಯಮೂರ್ತಿಗಳನ್ನು, ವಕೀಲರನ್ನು ಆಶೀರ್ವದಿಸಿರಿ. ಅಪರಾಧಿಗಳಿಗೆ ಪರಿವರ್ತನೆ, ನಿರಪರಾಧಿಗಳಿಗೆ ಬಿಡುಗಡೆ ಕರುಣಿಸಿರಿ. ಎಲ್ಲ ಪ್ರೊಫೆಸರ್, ಟೀಚರ್ಸ್ಗಳನ್ನು ಆಶೀರ್ವದಿಸಿರಿ. ಎಲ್ಲ ಸೈನಿಕರು, ಅವರ ಕುಟುಂಬಗಳು, ಪೊಲೀಸ್ ಪಡೆ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಆಶೀರ್ವದಿಸಿರಿ. ಎಲ್ಲ ತರದ ಕೇಡುಗಳು ವಿಶ್ವದಿಂದ ಬಿಟ್ಟು ಹೋಗಲಿ. ಎಲ್ಲ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ರಾಜರಾಣಿಯರು, ಸರ್ವಾಧಿಕಾರಿಗಳು, ವಿಶ್ವವನ್ನು ಮುನ್ನಡೆಸುವ ಎಲ್ಲ ಆಡಳಿತ ಪಕ್ಷದವರು ಅಭಿಷೇಕಗಳನ್ನು ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ಕೋರಿಕೆಗಳು, ಇಲ್ಲಿ ಇಟ್ಟ ಕೋರಿಕೆಗಳು, ಇಡಲಾರದ ಕೋರಿಕೆಗಳನ್ನು ಇದೋ ಯೇಸುವೆ ನಿಮಗೆ ಸಮರ್ಪಿಸಿ ಸ್ತುತಿಸುತ್ತೇವೆ. ಹಾಲೆಲೂಯಾ, ಪವಿತ್ರ ಸಭೆಗಾಗಿ, ಈ ಧರ್ಮ ಕೇಂದ್ರದೆಲ್ಲ ಕುಟುಂಬಗಳಿಗಾಗಿ, ದೇಶ ವಿದೇಶದಲ್ಲಿರುವವರಿಗಾಗಿ, ಫಾದರ್ ವಿಕ್ಟರ್ ಅವರಿಗಾಗಿ, ಎಲ್ಲ ಇಲ್ಲಿರುವ ಗುರುಗಳಿಗಾಗಿ, ಅವರ ಕ್ಯಾಪುಚಿನ್ ಸಭೆಯವರಿಗಾಗಿ ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಎಲ್ಲರೂ ಮೊಣಕಾಲೂರೋಣ. ಎಂಥ ದಿವ್ಯ ಸಂಸ್ಕಾರ ಹಾಡಾಡುತ್ತಾ ಯೇಸುವಿನ ಆಶೀರ್ವಾದ ಪಡೆಯಲು ನಾವಿರುವ ಸ್ಥಳದಲ್ಲಿ, ಮನೆಯಲ್ಲಿರಬಹುದು, ಇಲ್ಲೇ ಇರಬಹುದು, ಮಂಡಿಯಕ್ಕೆ ಆಶೀರ್ವಾದವನ್ನು ವಿಶ್ವದ ಮೇಲೆ ಪಡೆಯೋಣ. भावार्थाचे बळदिव्या जशे बापाक तशे पोतात उल्हासानी स्तुतीसा पदवी महिमा ससना ससनाक एका ताळ्याक हर्षिता तुका दोगाय
पाक समासमी नावार्ता आमेन. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. आमच्या जाग्यार आमी बसया. मिसाक आमी तयाराई करया. ಗಯನ್ ಸಂಕು ಕನ್ನಡ ಬುಕಾಂತ 252 252. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ, ಸ್ತುತಿ ಮಹಿಮೆ, ಹಾಲೆಲೂಯಾ, ಸ್ತುತಿ ಮಹಿಮೆ, ಸ್ತುತಿ ಮಹಿಮೆ, ಹಾಲೆಲೂಯಾ, ಸ್ತುತಿ ಮಹಿಮೆ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ, ಸ್ತುತಿ ಮಹಿಮೆ, ಹಾಲೆಲೂಯಾ, ಸ್ತುತಿ ಮಹಿಮೆ. ಚಪ್ಪಾಳೆ. ಯೇಸು ನಾಮದ
ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ आयच्या मिसाची तेसावा ह्या पुरी आसा भगेन कुटुंबाच्या माना अर्गां जावन मीस दितात मेलिशा नॉर्मन एबेल सामुएल रिचर्ड प्रिसिल्ला अल्मेडा फेडरिक शांती रोड्रिगस रिचर्ड रेनी लोबो आनी कुटुंब प्रिसिल्ला अल्मेडा कुटुंबांत भुरग्यांचें देणें तशेंच देव आपणे फावो केल्ल्या खातीर भगेन कुटुंबाच्या माना अर्गां जावन मीस दिता एरिक लिल्ली अल्मेडा आनी कुटुंब भगेन कुटुंबाच्या माना अर्गां जावन मीस दिता जोसेफ ग्रेसी डिसोजा सॅमसन डिसोजत्म्या मीस दिता फ्लोरिन डिसोजा सलीन मिनेजिस जत्म्या मीस दिता एडिल जेनिफर मिनेजस विलियम इमॅन्युएल अँड क्लिफर्ड मिनेजिस जत्म्या मीस दितात एडिल जेनिफर मिनेजस पॉल अँड रोमन्ना डिसोजत्म्या मीस दिता एडिल जेनिफर मिनेजस इग्नेशियस अँड मार्गरेट लुईस जत्म्या मीस दिता रेन्नी बान्स चार्ल्स अल्मेडा जत्म्या मीस दिता कार्मीन आनी क्लॅरिटा अल्मेडा जॉन डिस्लो जत्म्या मीस दिता लीना डिसिल्वा संतोष रोच जत्म्या मीस दिता फेडरिक शांती रोड्रिगस क्रिस्टोफर नितीन फेर्नांडीस आनी लुईसा मेंडोन्स जत्म्या मीस दितात मरिया रंजन फेर्नांडीस चार्ल्स रेजिना आनी रिटा क्रास्त जत्म्या मीस दितात फिलोमिना आनी अनिल मिनेजस पॉल आनी रोमाना डिसो जत्म्या मीस दिता रिचर्ड रेनी लोबो आनी कुटुंब लॉरेन्स एग्नेस आनी सॅमसन डिसो जत्म्या मीस दितात रिचर्ड रेनी लोबो आनी कुटुंब फेडरिक एवजिन अल्मेडा जत्म्या मीस दितात आग्नेस अल्मेडा आनी कुटुंब घरच्या आल्मा मीस दितात कार्मीन आनी क्लॅरिटा अल्मेडा आनी आग्नेस अल्मेडा आनी कुटुंब ह्या त्या सवां खातीर आनी आमच्या त्या सवां खातीर ह्या मिसा वेळार आमी मागया आयच्या दिसा जल्माचो दीस आचरण करतात मेल्विन डिसोजा शरण रोड्रिगस एस्ली स्टीवन डिसोजा हांकां तेगांयकी जल्मा दिसाचे शुभाशय मागता तशेंच देवाची विस्तार आशिर्वादां तांचेर आमी मागता आयच्या दिसा काजाराचो दीस आचरण करतात मारिया फेर्नांडीस रत्नाकर रंजन फेर्नांडीस हांकांय काजारा दिवसाचे शुभाशय बापाचे आणि पुताचे आणि पवित्र आत्म्याचे नावे आमच्या सुम्या जेजू क्रिस्ताची कृपा देवाचो मोग आणि पवित्र आत्म्याचो एकवट तुमचे सोबे आसो तीन दीस आमच्या भाग्यवान कुटुंबाच्या या देवाळांत कृपेचे आशिर्वादाचे बेसांवाचे तर आज आमच्या जिवितांत हे देवाचे उतर फोळू दितालेंच म्हणल्यार त्या भावार्थान त्या बरोवशान आमी आमचे यात्रेक पैण मुंदरून ह्या संवसारांत आमी यात्रेक जावन आसा बसयल्ल्या गांवाक आमी पयण करता आनी ताच्या आदाराचेर आमी पाती येता तसो आदार तो आमकां सदां काळ दिता आमचे कुटुंबां मागणें जिवीत आमचे कुटुंबाचो तेर्स तशेंच आमच्या वाड्या जमत्यो आमी आत्मीक आमच्या वाडावळीक आमच्या इगर्जींनी आमच्या वाड्या जमतींनी वारेड्यांनी तशेंच DSCनी
मांडून हाडच्या त्या आत्मीक कार्यावळांत आमी व्हडा मापान भाग घेवंक आसा आनी आत्मीक जिवीत आमी मात्र न्ही दुसऱ्यांनी बांदून हाडचे बरी आमी पळोवंक आसा. तर मगशे भाव भयणीनो, आज देवाक आमी अर्घ दिवी. तो करू देव तुजे सवे पवित्र आत्मेचेपणान जियेता आनी रासवड चलयता ससनाच्या ससना. जेरेमिया प्रवादाच्या पुस्तकांतलें वाचप. जेरेमिया प्रवादाच्या पुस्तकांतलें वाचप. तेन्ना जेरेमियाच्या दुश्मनांनी म्हळें, येया आमी जेरेमिया विरोध एक मांडणी करया, कित्याक तो ना जाल्यार धर्मशास्त्र शिकोवंक आमकां सदांच याजक मेळटले, बूद दिवंक जाणारी आनी देवाचें उतर परगटूंक प्रवादी मेळटले. येया आमी ताची निंदा करुया आनी ताच्या खंयच्याच उतराक आमी कान दिवचो नाका. सर्वेस्परा, म्हाका कान दी, म्हजे दुस्मान सांगतात तें आयक. बरें केलां तें वायटान फाटीं दिवचें, कित्याक म्हजो जीव काडूंक ते एक फोंड काडटात. तांचे पसत विनती करूंक, तांचो क्रोध तांचे वयलो निवारूंक हांव तुजे मुखार कसो उबो रावलो म्हूण उगडास कर. देवाचें उतर हें. श्लोक. तुज्या खळांतल्या मोगा पासून म्हाका बचाव कर सर्वेस्परा. तुझ्या कळानातल्या मोगा पासून म्हाका बचाव कर सर्वेस्परा. चोरया मांडलेल्या जाळांत हांवें सांपड नशें म्हाका राख, कित्याक तूंच म्हजो आधार. तुज्या हातांत म्हजो आत्मो ओपून दिता. म्हाका सुडका दी सर्वेस्परा विश्वासी देवा. तुझ्या खळानातल्या मोगा पासून म्हाका बचाव कर सर्वेस्परा. दुस्मान गुणगुणतात ते तुज्या कानान पडत आसा. सर भोंवती भिरांत म्हजेर आयल्या. म्हजे विरोध गुटमळ ते चलोवन आसात. म्हजो जीव काडूंक मतलाब करतात. तुझ्या खळानातल्या मोगा पासून म्हाका बचाव कर सर्वेस्परा. हांव जाल्यार सर्वेस्परा तुजेर पातयेवन आसा. तूंच म्हजो देव अशें म्हणटा. तुज्याच हातांत आसा म्हजें जिवीत. म्हजी फाट करनेतल्या दुस्मानाच्या हातांतलो म्हाका निवार. तुझ्या खळानातल्या मोगा पासून म्हाका बचाव कर सर्वेस्परा. वंदन तुका क्रिस्ता, महिमे बरे राया. वंदन तुका क्रिस्ता, महिमे बरे राया. हांवूच संवसाराचो उजवाड म्हणटा सोमी. म्हजो पाटलाव करता ताका जिविताचो उजवाड आसतलो. वंदन तुका क्रिस्ता, महिमे बरे. वंदन तुका क्रिस्ता, महिमे बरे राया. सर्वेस्पर तुमचे सोबी आसो. तुमच्या
सवे आसूं देवा प्रमाणे जेजू क्रिस्ताची शुभ वार्ता. महिमा तुका येसुया. जेजू जेरुसलेमाचे वाटेर आसतना आपल्या 12 शिसांक कुशीन आपोवन तांचे लागीं गुठान म्हणालो, पळया आमी आतां जेरुसलेमाक वेताव. थंय मनशापुताक धर्न प्रधान याजकांच्या आनी शास्त्र्यांच्या हातान दितले आनी ते ताका मरणाची शिक्षा थारायतले आनी परगवी अधिकाऱ्यांचे अधीन करतले. ते तशी केळकुळां करतले, ताका झेरमान मारतले आनी ताका कुर्सार जोडतले. पूण तिसऱ्या दिसा देव ताका जिवांत उठयतलो. तवळू जेबेदेवाच्या पुतांची आवय तांकां सांगाता घेवन जेजू सरशी आयली आनी ताच्या पांयां पडून एक उपकार मागी लागली. तुका कितें जाय म्हणून जेजून तिका विचारलें. ती म्हणाली, तुज्या राज्यांत ह्या म्हज्या 2 पुतां मदल्या एकल्याक तुज्या उजव्याक आनी एकल्याक तुज्या दाव्याक तूं बसयतलोय म्हणून म्हाका भास दी. जेजून जाप दिली, तुमी कितें मागतात तें तुमी नेणांत. हांव पियोंक वेता ती काल्स तुमी पियोंक शकतात वे? ते म्हणाले, आमी सकताव. तवळ जेजू तांचे लागीं म्हणालो, म्हजी काल्स तुमी पियेतल्यात खरें, पूण कोणें म्हज्या उजव्याक कोणें म्हज्या दाव्याक बसचें तें थारावचो अधिकार म्हाका ना. ज्या कोणा पासून म्हज्या बापान हे जागे दवरल्यात तांकांच ते मेळटले. हेर दाजण हें आयकून ह्या 2 भावांचे रागान पेटले. देखून जेजून तांकां सगळ्यांक सरशी आपोवन सांगलें, संवसारी अधिपती लोकां वयर बलात्कारान अधिकार चलयतात आनी तांचे व्हड मनीस आपल्या हाताका लोकांक अडसून धरतात म्हूण तुमी जाणात. पूण तुमचे मदें तशें जायना. तुमचे मदें वर्तो जावंक अपेक्षिता तो हेरांचो साकर जावं आनी तुमचे मदें पयलो जावंक सोदता तो तुमचो गुलाम जावं. मनशापुती हेरांक आपले सेवा साकरेक लावंक न्ही, बगार आपणेच हेरांची सेवा साकरी करूंक आनी सुबेज तांचे सोडवणे पासून आपलो जीवसू दिवंक म्हणून आयला. देवाचे उतर हे वखणी तुका क्रिस्ता. स्वीकार कर बापा, वायदा कसो आणायल्या. स्वीकार कर बापा, आमकां सास भेटयता. स्वीकार कर बापा, जीवन पावन कर मोयाळ मोगाळ बाबा. स्वीकार कर काणीक मोगाची. वोत आमचे कुर्पे शिवन दैविक देणे सर्गीची. म्हज्या भाव भयणीनो, म्हजें आनी तुमचें बलिदान सर पदवेदार देव बापाक मानतात असलें जावं म्हूण मागात. हे तुमच्या हातांतलें बलिदान आपल्या मनाक आनी मैमेक आमच्या आनी अख्ख्या पवित्र सभेच्या दावा सर्वेस्पर मानून घे. सर्गींच्या बापा, तुज्या हातांतली आमी घेतल्यान ती देणी तुका आमी आतां भेटयताव.
तांची तुजी दयाळ दिश्ट घाल आनी हे बिटोवणे वरवीं आमच्या पातकांतल्या बंदपासांतली आमकां सुटय आनी तुज्या भुरग्यांची स्वतंत्रताय भोगूंक पावय. ह्या आमी मागता जेजू क्रिस्त आमच्या सोम्या वरवीं. सर्वीस por तुमचे सवे आसो. तुमच्या सवे आसो. आमची काळजां उबारुया. आमी ती सर्वेश्वरातय उबारता. सर्वेस्पराक आमच्या देवाक दिन वासुया. वय अशामी करून फावो. सर्वेस्परा पवित्र बापा सर्व द्वेदरांनी ससनाच्या देवा सर्व कळे आनी सर्व तै जेजू क्रिस्त आमच्या सोम्या वरवीं आमी तुका दिन वासूंक फावो. हो कैदो नितीसो आनी आमच्या फायद्यासो त्याग उपास करून तुका दिन वासूंक तूं आमकां फरमायताय. ताचे वरवीं आमच्या पत्की सैम आमी दामून दवरतेल्या अशें आमच्या मस्तीचेर आमी जैत व्हरतेल्या तुज्या काळजाचें उदारपण आमच्या दोळ्या मुखार दवरून आमी काळजान उदार जातेल्या आनी आमकां सुणें करून गरजेवंतांक आदार दिवंक पावतेल्या. हे बरी आमच्या सोडवणेचे परबेक तूं आमकां तयार करताय. देखून सगळ्या तुज्या दुतां भक्तां सांगाती तुजी स्तुती आमी गायता. दरबारांचो सर्वेश्वर सगळ्यांनी संसार भरला तुझ्या वैभवा. सगळी तुका जय. सगळी तुका जय. सर्वेश्वराचे नावे येता ताका जय. सगळी तुका जय. सगळी तुका जय. बापा कोरोस तूं पवित्र तुंस सगळ्या पवित्रपणाची झर तुझ्या पवित्र आत्म्याक धाडून ही देणी पवित्र कर म्हण आमी मागता. जावन ती आमकां आमच्या सुम्या जेजू क्रिस्ताची कोडू आनी रगत आपले कुशेन स्मरण सोसूंक वेच्या आदीं ताणें हुंडो घेतलो तुका धीन वासून तो मोडलो तो आपल्या शिसांक दिलो आनी म्हळें हो तुमी सुबेज घेयात आनी खायात. ही म्हजी कूड तुमचे बसत समर्पणची. तेच परी जेवण जातस ताणें काल्स घेतली तुका नव्यान धीन वाचलो ती आपल्या शिसांक दिली आनी म्हळें तुमी सुमी घेयात आनी हांतलें पियेयात. ही म्हज्या रक्ताची काल्स नव्या आनी सासणी कराराचें हें रगत पदकाचे बोगसाणे मेळच्याक तुमचे पासत आनी सुमेस्त मनशा पासत तें वारवतलें. हे म्हज्या उगडासा करात.
बवरतसो घोटभर गोटूया. जेसू तुझे मरण आम्ही समारंता तुझे पुनर्जीवन पण आम्ही पकडता तुझ्या येण्या सम्या जेसू आम्ही अत्रेता. बापा जेजूच्या मरणाचो आनी पुनर्जीवनपणाचो आमी भक्तीपणी उडास करता आनी हो जिवीत असो उडो आनी ही सडवडेची काल्स तुका समर्पिता. तुजे मुखार येवंक आनी तुजी सेवा करूंक आमकां फावो केलें देखून आमी तुका धीन वाचता आनी जेजूची कूड आनी रगत सेवतेल्या आमा सुमेस्तांक पवित्र आत्म्या वरवीं एकठांय कर म्हूण आमी नम्रतेन मागता. सरस्परा अख्ख्या पृथ्वीचेर विस्तारल्या तुझ्या पुवी सभेचो उडास कर आनी फ्रांसीस आमच्या भगवान बापा, जेराल्ड आमच्या गवळी बापा आनी सगळी याजकी वर्गा बराबर तिका प्रिथिमोगांत वाडय. पुनर्जीवनपणाचो बरवसूर मेल्यान त्या आमच्या भाव भयणीची काकूत कर. तांकां आनी तुजी इश्टागातीन मेल्ल्या समेस्तांक तुजें फरजळीत मुखामोळ पळोवंक फावो कर. आमा समेस्तांची दया कर म्हूण आमी मागता. आमकां मोरी देवाची माय संगती भगेन जुजे तिचो पती, भगेन धर्मदूता, भगेन फ्रांसीस असिसी, भगेन क्लारा, भगेन पाद्रे पियो, भगेन आंतोनी आनी सर काळी तुका मानवल्या त्या सगळ्या भक्ता बराबर ससनाच्या सुखांत आमकां वांटो दी. तांच्या सांगाता तुजी महिमा गावूंक आमकां फावो कर. जेजू क्रिस्ता तुज्या पुता वरवीं. या जेजू वरवीं, या जेजू संगता, या जेजू पवित्र आत्म्याच्या एकपणान सर्वोद्वेदार बापा सर्वनन आनी वैभव तुका ससनाच्या ससना. आमेन. आमच्या सोडवंदराची आज्ञा मौनान दवरून ताणें शिकयलेले प्रार्थन धीर घेवन गावोया. आमच्या बापा सुगीच्या तुझे नाव पविसां, तुझे राज आमकां येवं, तुझी खुशी सगळा जाता तशें संवसारांत जावं. आमचो दीस पडतो आज आमकां दी आनी आमी आमचे चुकलेल्या बक्षिता तशें आमची पातकां बगत आनी आमकां ताळणेर पडोवंक देव नाका. पूण वायटांतल्यान आमकां निवार. सर्वेस परसर वायटांतली आमकां निवार. दये करून हे जिवितां स्वस्थकाय आमकां दी. सर्गीचे बागांनी आमच्या सोडवंदरा जेजू क्रिस्तचे येणे पुरुषनत्रेकतेल्यांक आमकां तुजे उदार काकुळतीन सूर पातकांतली सुटय आनी सुरांकांतांतली वाटाय. कित्याक राजवडकी पदवी आनी महिमा तुजी ससनाच्या ससना. सोमी जेजू क्रिस्त तुवें तुजे धर्मदूतांक म्हळें
तुमकां शांती दवरता, म्हजी शांती तुमकां दिता. आमच्या पथकाचेर दय पळोवन तुज्या पवित्र सभेच्या भावार्थाचे दीस घाल आनी तुज्या कुशे प्रमाणे तिका शांती दिने कोडान सांबाळ. तुझी येताय निराजवड चलयताय ससनाच्या ससना. आमेन. सुमयेची शांती सदांकाल तुमचे सवे आसू. तुमच्या सवे आसू. एकामेका शांती दियात. देवाचे शेळये संसाराचे पाप करतले आमची काकूत कर. देवाचे शेळये संसाराचे पाप करतले आमची काकूत कर. देवाचे शेळये संसाराचे पाप करतले आमकां शांती दी. ही देवाची शेळी संसाराचे पाप काडटा ती. ह्या शेळयेच्या जिवणाक पयल्यान ती सुभागी. सम्या तुवें म्हजे भितर येवचें म्हाका फोवना, पूण तुज्या उतरान म्हाका भलायकी मेळटली. क्रिस्ताचे कुडा निरागत म्हाका ससनाच्या जिविताक सांबाळूं. गायन संको 187 पेज नंबर 142. ನೀವೆ ನಗೆ ಆಧಾರವು ಯೇಸು ದೇವಾ. ನೀವೆನ್ನ ಪಾಲಕರು, ನೀವೆನ್ನ ರಕ್ಷಕರು, ನೀವೆ ನಗೆ ಆಧಾರವು ಯೇಸು ದೇವಾ. ತನು ಮನದಿಂದ ಆರಾಧಿಸುವೆ, ಜೀವಮಾನ ಕಾಲವೆಲ್ಲ ಆರಾಧಿಸುವೆ, ಕೊನೆಯುಸಿರಲ್ಲೂ ಆರಾಧಿಸುವೆ ಕಂದನು ನಾ. ತನು ಮನದಿಂದ ಆರಾಧಿಸುವೆ, ಜೀವಮಾನ ಕಾಲವೆಲ್ಲ ಆರಾಧಿಸುವೆ, ಉಸಿರುಸಿರಲ್ಲೂ ಆರಾಧಿಸುವೆ ಕಂದನು ನಾ. ಕಂದನು ನಾ ದೇವಾ, ತಂದೆಯು ನೀ ದೇವಾ. ಕಂದನು ನಾ ದೇವಾ, ಯೇಸು ದೇವಾ. ಕಂದನು ನಾ ದೇವಾ, ತಂದೆಯು ನೀ ದೇವಾ. ಕಂದನು ನಾ ದೇವಾ, ಯೇಸು ದೇವಾ. ಯೇಸು ದೇವಾ. ಕಣ್ಮುಚ್ಚಿ
ಎದೆ ಮೇಲೆ ಕೈ ಇಟ್ಕೊಳ್ಳೋಣ. ಯೇಸು ರೊಟ್ಟಿಯ ರೂಪದಲ್ಲಿ ನಮ್ಮೊಳಗೆ ಬಂದಿದ್ದಾರೆ. ಯೇಸು ರೊಟ್ಟಿಯ ರೂಪದಲ್ಲಿ ನಮ್ಮೊಳಗೆ ಬಂದಿದ್ದಾರೆ. ನಮ್ಮ ದೇಹದ ಕಣ ಕಣನೂ ಯೇಸುವಿನ ಶಕ್ತಿ ಬರ್ತಾ ಇದೆ. ನನ್ನ ಜೊತೆ ಹೇಳಿ, ಯೇಸುವೇ ಯೇಸುವೇ ಪಾಪಿಯಾದ ಬಲಹೀನನಾದ ನನ್ನೊಳಗೆ ಒಂದು ರೊಟ್ಟಿಯ ರೂಪದಲ್ಲಿ ಆಗಮಿಸಿ ಈ ನನ್ನ ದೇಹವನ್ನ ದೇವಾಲಯವನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ. ನನ್ನಲ್ಲಿರುವ ಎಲ್ಲ ರೋಗಗಳಿಗೆ ಔಷಧಿಯಾಗಿ ಎಲ್ಲ ದುಃಖಗಳಿಗೆ ಸಮಾಧಾನವಾಗಿ ನನ್ನಲ್ಲಿ ಬಂದ ಯೇಸುವೇ, ಸ್ತೋತ್ರ ಯೇಸುವೇ. ನಾನೀಗ ದೇವರ ಆಲಯವಾಗಿದ್ದೇನೆ, ಯೇಸುವಿನ ಆಲಯವಾಗಿದ್ದೇನೆ. ಗಟ್ಟಿಯಾಗಿ ಕೈಗಳನ್ನು ಮೇಲಕ್ಕೆತ್ತಿ ಗುರುಗಳು ಪ್ರಾರ್ಥಿಸ್ತಾರೆ. ಯೇಸುವೇ, ನಾವು ಭುಜಿಸಿದ ಪರಮ ಪ್ರಸಾದದ ಶಕ್ತಿ ನಮ್ಮಲ್ಲಿ ಅಧಿಕರಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ, ನಮ್ಮನ್ನು ಬಲಪಡಿಸಿರಿ. ಕೊನೆ ಉಸಿರಿರುವವರೆಗೆ ನಿಮ್ಮ ಸ್ವಾರ್ಥದಲ್ಲಿ ಸಾಕ್ಷಿಗಳಾಗಿ ಬಾಳುವಂತೆ ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಪ್ರಭುವೇ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥುಯಾ. देवा आमच्या दयाळ बापा, या पवित्र जीवनात आमच्या जिविताची सुफळ कुणां तुवें आमकां घडोवन दवरले आहे. तिचे वरवीं ससनाचे तारण आमी जोडूंक फावो म्हूण मागता, तुझ्या पुता जेजूचे नावी. सर्वेस्पर तुमचे सवे आसो आणि सर्वपदवीदार देव बाप आणि पूत आणि पवित्रत्व तुमचेर आशीर्वाद घालू. वचून या क्रिस्ताच्या शांतीन तुमकां धाडता. देवाचे वडोपकार. एक घडीभर आमी बसया. मोगाळ बाबान आनी भयणीनो, आयच्या ह्या मिसांत फादर फ्रँकलिनान तांच्या प्रस्तावांत अशें सांगलें, 3 दीस रेतिरेचे दीस ब्रह्मावरच्या बगेन कुटुंबाच्या पिरगजेंत कुरपेचे, शांतीचे आनी भलायके बरीत दीस जावंक पावले म्हूण ताणें सांगलें. निजायकी सत देवान आमकां हे 3 दीस ताचें उतर आयकूंक नियाळूंक ताणें आमकां अवकाश करून दिला. देखून पयल्यान पयलें देवाक अर्गां. दुसऱ्यान हांव देव बरें करूं म्हणटा फादर फ्रँकलिन तशेंच ताच्या येसू स्पर्शा पंगडाच्या सर सांद्यांक. 2 वर्सां आदीं हांवें तांकां ह्या पिरगजेक रेतीर दिवच्या खातीर आपोवणें दिल्लें. कोरोनाच्या पिडे वरवीं तें साध्य जावना, पूण देवान हो अवकाश ह्या वर्सा तांचे मुखांत देवाचें उतर आयकूंक समजोवंक आमकां अवकाश फावो केल्ल्या खातीर धन्य देवाक अर्गां दिता. तशेंच फादर फ्रँकलिन आनी ताचे पंगड हांगासर येवन ही रेतीर सोलून व्हेल्ल्याक सर पिरगजगारांच्या नांवान तांकां हांव देव बरें करूं म्हणटा. फादर फ्रँकलिन गांवांत ते कोडयाळ दिएसीच्या पालडका पिरगयचे, पूण आतां थंयसर कोपेल आसलें सावेरपुरा म्हणलें, सान फ्रांसीस सावेराक समर्पिल्लें कोपेल आसलें. ते थोड्या वर्सां आदीं ती पिरगज जावंक पावल्या आनी रेडेम्टोरिस्ट पाद्र्याब ती पिरगज सोलून व्हरतात आनी त्या पिरगजेन ते जल्मल्ले. फादर फ्रँकलिन आनी हांव सैरे आमी एकामेका वळखता. लक्षिल्ल्यान जाल्ल्या वरवीं आमी एकामेका वळखता. प्रसूत शिवमोगा दिएसीसींत ते सेवा दिवन आसात.
केवळ रेती दिवच्यांनी विगार जावन इस्कॉलाचे मॅनेजर जावन सांत विशेंत पावल सभेचे आत्मीक निर्देशक जावन नॅशनल कॅरिझमॅटीक मुवमेंटाचे डिरेक्टर जावन अशें विविध रितीन ते पवित्र सभेक DACCक सेवा दिवन आसात. आज आमी आयकलें 3 भाशेन ही रेतीर कन्नड, कोंकणी आनी इंग्लिशान मात्र न्ही तुळू भाशेन ते रेतीर दितात. असं विविध भाशेनी देवाचें उतर ते परगट करतात. असलें देणें देवान तांकां फावो केलां. निजायकी असलो पाद्र्याब पवित्र सभेक मेळिल्लो निजायकी आमी भागी जावन आसा. देखून धन्य देवा अर्गां फादर हांगासर येवन रेतीर दिल्ल्याक हे 3 दिसा रेतीर दिल्ल्या खातीर पिरगसगारांच्या नांवान हांव तुमकां काळजांतावन देव बरें करूं म्हणटा. तुमच्या मिसावांक आमी बरें मागता. तशेंच तांचे सांगात आसात भाऊ TK जॉर्ज. ताच्या विशयान तुमी जायतें आयकलां. वृत्तेन तो फिल्म एक्टर. ती वृत्ती सोडून जेजूचें उतर सुमार 30 वर्सां तावन तो उक्त्यान परगट करन आसा. 1991 इसवेंत जेजूच्या आपोण्या पाळो दिवन ताची सगळी वृत्ती सोडून फ्रँकलिना सांगता जेजूचें उतर परगट करूंक ते तांच्या पांगडा सेरवले. आज सुमार 600 वयर कन्नड, कोंकणी, तमीळ, मल्याळमांत तांणी कंथारां घडल्यांत. तेय फ्रँकलिन सांगता विविध जाग्यांनी देशांनी देवाचें उतर परगट करतात. भाऊ TK जॉर्ज पिरगसगारांच्या नांवान तुका आमी देव बरें करूं म्हणटा. तशेंच आमचे सांगात आसा भयण फ्रोलाय मंजुळा जॉय. ती वृत्तेंत शिक्षकी. ती तिची वृत्ती सोडून ती फादर फ्रँकलिन सांगता देवाचें उतर परगट करच्या खातीर तिणें आपली सगळी जिवीत समर्पिलां. ती सुमार 1050 भुरग्यांची आवय जावन आसा. काजर जायनातल्यांक स्त्रियांक आवयंक भुरगीं जाल्ल्या वेळार गर्भपात करिनासतना तसल्या भुरग्यांची ती आवय जावन आसा. आनी गर्भपात करूंक वा उत्तेजन ती दिना बगार तसल्या भुरग्यांक ती सांबाळटा. भयण मंजुळाबाई मुखार येवन तुजे वळख दाखयजे. वळख म्हण आसा सगळ्यांकी पूण आमकां देव बरें करून सांगूंक जाय. दयाकर मुखार येवचें. तशेंच आमचे सांगात आसा भाऊ विलियम डिसोजा. ह्या 3 दिसांनी तुमी कंथारां आयकली. ताजो ताळो तुमी आयकली कसो ताणें गायलें म्हूण. गांवांत ते आमच्या कोडयाळच्या बेळा पिरगयचे तांचे ते 1 जण भाऊ पाद्र्याब. प्रस्तूत एकलो भाव आतां ब्रदर प्रकाश सांगता राणीपुरांत रेतीर दिवन आसात. ते 1 जण भाऊ मंगळूर DACCचे सेवा दिवन आसात. तेय फादर फ्रँकलिना सांगता गायनान मुखांत्र देवाचें उतर उक्त्यान परगट करतात. मानेस्त विलियम डिसोजा सर पिरगसगारांच्या नांवान तुका हांव देव बरें करूं म्हणटा. तशेंच आमचे सांगात आसा डेविड डेमियन डिसोजा. तशेंच रॉयस मिरांदा. ती दोगांय फादर फ्रँकलिनाक विविध रितीन कुमो करतात. प्रत्येक जावन डेविड फादर फ्रँकलिनाचो ड्रायव्हर जावन शाबीतायेन तो विविध जाग्याक तो पावयता. तांकांय दोगांयकी काळजांतावन हांव देव बरें करूं म्हणटा. तशेंच आसा मानेस्तनी मिस्टर सत्या TK जॉर्जाचो ड्रायव्हर. गांवांत तो दावणगेरे गांवचो. तोय TK दोंगाचो ड्रायव्हर जावन शाबीतायेन विविध जाग्यांत तो तांकां व्हरून पावयता. सत्याकी सर पिरगसगारांच्या नांवान हांव देव बरें करूं म्हणटा. आनी माणे मोगाच्या पिरगसगारांनो व्हडा संख्यान तुमी हांगासर ह्या 3 दीस रेतीरेक तुमी आयल्याक हांव काळजांतावन देव बरें करूं म्हणटा. विविध रितींनी तुमी आमकां कुमो केल्या ही रेतीन मांडून हाडूंक तुमकां काळजांतावन हांव देव बरें करूं म्हणटा. प्रत्येक जाण हांव देव बरें करूं म्हणटा. मानेस्त वालेरियन बार्नेस, मानेस्त माउरीस डिसोजा, मानेस्त थॉमस मोनीस, तशेंच मानेस्त पॉल रॉच ह्या सॅक्रेस्टींत गी आल्तारीर विविध रितीन ते सेवा दिवन आसात.
काळजांत तुमकां आमी देव बरें करूं म्हणटा. तशेंच ही 3 दिसाची रेतीर मांडून हाडूंक थोड्यांनी दान दिवन आमकां कुमक केल्या. दया करून हांवें तांचें नांव वाचून सांगल्या वेळार दया करून तुमी येवन आयच्या मिसाच्या प्रधान याजकातावन मानाची वास स्विकार करी जाय म्हूण विनंती करता. फादर फ्रँकलीन तुमी मुखार येवचें आनी आमच्या दानींक मानाची वात दी जाय म्हूण विनंती करता. मानेस्त आनी मानेस्तीन एडील जेनिफर मिनेजस ब्रह्मावर दुसरो वाडो, अनिल रेशमा गोंजाल्वीस, रिचर्ड रेन्ना डिसोजा, चार्ल्स इजाबेला डिसोजा, विजया कुमारी, मायकल डायना सिक्वेरा. दयाकर वेगी येवचें. लीना फेर्नांडीस चांतार दुसरो वाडो, जुडीथ रोड्रिगस चांतार पयलो वाडो, मरिया रंजन फेर्नांडीस चांतार तिसरो वाडो, लिगरी जाने डिसोजा ब्रह्मावर पयलो वाडो, ट्रिजा डिसोजा सान पेद्रो वाडो, फॅनी वायलेट रेबेल्लो चांतार तिसरो वाडो, एरिक लिल्ली आल्मेडा चांतार तिसरो वाडो, बेनेडिक्टा मस्करेना चांतार 500 वाडो, मार्गरेट रोड्रिगस चांतार पयलो वाडो, रुडाल्फ हेलेन डिसोजा ब्रह्मावर पयलो वाडो, आयवी सिक्वेरा चांतार पयलो वाडो. ह्या रेतीरेक उदार मनान तुमी दान दिल्ल्या खातीर गोळीक मंडळीच्या सांद्यांच्या नांवां तर्फेन तुमकां हांव देव बरें करूं म्हणटा. परत तुमच्या सोमेस्तांच्या नांवान फादर फ्रँकलीन आनी येसू स्पर्शाच्या सर पांगडागारांक हांव पिरगसगारांच्या नांवान देव बरें करूं म्हणटा. आनी तशेंच तांच्या मिसावांक आमी बरें मागता. मोगाच्यान एक घडीभर आमी उबे रावया. आमी येसू स्पर्ಶ ಪಂಗಡ ನಾವು ಯೇಸು ಸ್ಪರ್ಶ ಪಂಗಡದವರು ನಿಮ್ಮ ಎಲ್ಲ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿದ್ದೀವಿ. ವಿಶೇಷವಾಗಿ तुमची पदऱ्याबान म्हाका तुमची नांवां दिल्यान मागोवंक आतां ह्या रेतीच्या अखेरेक विशेष मापान आमी मागता. आमी मागता ही आमची बागेवन कुटुंबाची फिरगज एकवटाची माया मोगाची आनी शांतीची जावच्याक देवाक समर्पण दिता. मानादीक बाब विक्टर फेर्नांडीस विगार, मायकल फुटाडो उपाध्यक्ष, एंटनी बार्नेस कार्यदर्शी, रॉबर्ट लुईस वीस आयोगाचो संचालक, डोरिस डिसोजा बागेवन कुटुंबाचो वाडो ब्रह्मावर पयलो, रवी प्रकाश गोंजालीस वेलंकणी वाडो ब्रह्मावर दुसरो, जानेट फुर्टाडो सान डॉमिनिक वाडो बायकाडी पयलो, जानेट फेर्नांडीस सान गॅब्रियल वाडो बायकाडी दुसरो, रोशन रेयमंड लुईस सान फ्रांसीस असिसी वाडो चांतार पयलो, स्टीफन फेर्नांडीस सान विशन पौल वाडो चांतार दुसरो, एंटनी बार्नेस नित्यादर वाडो चांतार तिसरो, शरत डिसोजा सान पाद्रे पियो वाडो चांतार चवथो, जॉन डिसोजा सान आंतोन वाडो चांतार 5वो, आशा डिसोजा रोजर मायसो वाडो हांदाडी, अलेक्स सुवारीस जेजूच्या पवित्र काळजाचो वाडो हांदाडी, हेराल्ड डी अल्मेडा सान पेद्रू वाडो हाराडी वाडो, लविना डिकोस्ता बाळोक जेजूचो वाडो हेरांजे कुंजाल वाडो, रॉबर्ट डिसिल्वा मिलार वाडो माबुकाल पयलो, डायना डिसोजा सान जुजेसो दुसरो माबुकाल दुसरो, जोसेफ आल्फ्रेड बान्स माटपाडी वाडो, विवेक डिसोजा निलावार पयलो वाडो, रॉकी डिसोजा निलावार दुसरो वाडो, ट्रीजा डिसोजा कॅथोलिक सभा, जॅनेट डिसोजा विन्सेंट पौल सभा, अनिशा पिंटो स्त्री संघटन, रिचर्ड फेर्नांडीस तिसरी वोर्ड, विनोद मस्करेनास ICYM, क्रिसन डिसोजा YCS. सर प्रतिनिधींक प्रेरकांक वाड्या समाती सांद्यांक, 20 आयोगाच्या संचालकांक आनी सांद्यांक आनी सर पिरगसगारांक आज आमी साक्रामेंताच्या जेजूक समर्पिलां, रितीन समर्पण मागलां. आतां आमी सक्कड सांगाता मेळोन मागया. आमच्या बापा सर्गींच्या तुजें नांव बवीत जावं, तुजें राज आमकां येवं, जी सरकार जाता तशी संवसारांत जावं. आमचो दिसपडतो ग्रास आज आमकां दी आनी आमी आमचेर चुकलेल्यांक बक्षिता तशी आमची पातकां बोगोस आनी आमकां ताळणेन पडोवन दिवं नाका, पूण वायटांतलें आमकां निवार. आमेन.
आमच्या ह्या सर संध्याक मरिये मायेच्या मजतीक समर्पण दिवया ती आमच्या खातीर विनंती करूं. नमान मरिये कृपेन भरले सुमी तुजे संगाता स्त्रियां भितर तूं सदैव आनी सदैव फळ देव कशीचें जेजो. भगवंती मरिये देवाचे मय आम बापयां खातीर विनंती कर आतां आनी आमच्या मरणाच्या कडेन राम. महिमा बापाक आनी पुताक आनी पवित्र आत्म्या आमच्या दोन्ही हात उबारया एक गडेभर स्तुती कर मागया. हालेलुया हालेलुया अर्गा जेजो ह्या लिस्टेर आसलेली एक नवा बिरगस कुटुंब समर्पण 3 दीस रेतेचे विशेष आशीर्वाद देसाव मुख्य दिसांनी ह्या सांजनीकरच्या सेवेचेर भरपूर मपान देवून येऊन दी. बऱ्या भलायकेन आत्मीक भलायकेन तूं तांकां अभिषेक कर शेवणा पडला भरती कर दी. 1 कोटी बिरगस कुटुंब बांदून हाडूं ह्या भुरग्यांक तूं अभिषेक कर जेजू क्रिस्ताच्या नांवान. मुगाचोनो फादर विक्टर फेर्नांडीसान सकाळांक देव बरें करूं म्हळें आमी सक्कड आमच्या येसूस स्पर्शा पंगडाच्या तर्फेन बाप विक्टर फेर्नांडीसाक मात्र न्ही फादर आर्तार हांगा आसले तांणी लोवर कासरगोड आसतना अशीच भायर व्हडली रेतेर 5 दीस केल्ली सुमार 2000 लोक. तशेंच हांगा फादर डॉमिनीक आमच्या त्या चिकमाळू DCCनी सेवा केल्ले सुमार याजाक हांगा आनी एक संतोष ते बसून रेतेर आयकताले रेतेर करताले आनी हर एक टॉक ते आयकून नियाळ करताले. खंडीत जावन हांव देवाक अर्गां दितां आनी ह्या कापुजीन फ्रादां खातीर हांव मागतां. विशेष मोपान तुमच्या सर्वांच्या तर्फेन आमच्या येसूस स्पर्श टिमाच्या तर्फेन हांव फादर विक्टर फेर्नांडीसाक देव बरें करूं म्हणटा. व्हडल्यो तळयो तांकां आमी दिवया. देव तांकां बरी बोड भलायकी दिवं दी आशिर्वाद दिवं दी. रुपे ह्या बागार आमच्या दयना आमचे उजवे हात तांच्या कुशीन उबारुया. तांच्या मिसांवां खातीर मागया तांच्या भविश्य तांच्या खातीर मागया. तांचे सर ते सामान देव जरी करूंक सुडसुडाय तांकां दिवंक आमी मागया. हालेलुया हालेलुया सर्वेस्वर बाबा कडेन कबूल करा तुका अर्गा होगळा बोकाणे दिता. जेजू तुज्या नांवान से देव तुका भलायकी दी अभिषेक कर. हालेलुया हालेलुया आमी देव बरें करूं म्हणून जय स्टीफन मेंडीस आनी ताचे पंगडाक आज डिवायन वर्डाद्वारी 3 दीस रेतेर तांणी लाईव्ह टीव्हीर आनी युट्यूबार दिल्या. ही आजू मात्र न्ही निरंतर आमकां पळोवंक युट्यूबार ही आसतली. हाजे लिंक तुमी मुखार करा दुसरी देवाच्या उतरां आयकून दीत. ह्या सगळ्या 3 दिसाचो रिपोर्ट तुमी आमच्या वेबसायटार franklin.org वेबसायटार पळोवयेत. आमचे नंबर त्या बुकांत आसा. तुमकां कश्ट आसतना समस्या आसतना तुमी त्या समस्या आमकां SMS करियेत आनी ह्या कश्ट आसतना तुमी मागण्याक फोन करियेत. आमी तुमच्या खातीर मागतले. हांव प्रेज द लॉर्ड. आतां निमाणे कांतार आमी बाबा सांगता गावया. सौम्य दिन वाचुया तो बरो सौम्य दिन वाचुया तो बरो सौम्य दिन वाचुया तो बरो मोठा परिमिता सोपरो दिन वाचतलो सौम्याक सर्वय काडे वखणटलो महिमा संसागाडी रचणार तो स्वर्गानी या संसारी रायमा सर्वा सदां काळे सौम्या दिन वाचुया तो बरो सौम्या दिन वाचुया तो बरो सौम्या दिन वाचुया तो बरो मोठा परिमिता सो बरो मुगाळ पुत्रा सवे अंकवार मरे आशीर्वाद जेसूच्या पवित्र काळजा भुरग्यांक तुज्या दी तुझे आशीर्वाद. भगवन कुर्सचे कुरवे निवार आमकां आमच्या देवा आमच्या दिसमानांतले बापाचे पुताचे आनी पवित्रात्म्याचे नवी आमेन. प्रेज द लॉर्ड. प्रेज द लॉर्ड. देखन जनेलांनी बागलां घालूंक